ಶ್ರೀ ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ, ರಮಣ ಗೋವಿಂದ. काय ಸೇವೆ ಇಲ್ಲೇ ಗ್ರಾಮ
ಸುರಮುನಿ ನಮಿತ ಸರ್ವೇಶ್ವರದ
ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರಣಾಂತದಿರಿಣ ಹರೇ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ
ದಿನತಿ ದಿನಿತ ದಿನತಿ 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 ದಿನತ ದಿನತಿ ದಿನತ ದಿನತಿ ದಿನತ ದಿನತಿ ದಿನತ ದಿನತಿ ತಾರಣ ಕದಿರಿನ ಹರೇ ನಮ್ಮಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಶಹಬ್ಬಾಷ್ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಫಲ ಫಲ ಉಮಾಸುತಮ ಶೋಕವಿನಾಶ ಕಾರಣಂ ನಮಾಮಿ ಈಶ್ವರಪಾದ ಪಂಕಜ ಶಹಬ್ಬಾಷ್ ನಮ್ಮಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ ಶ್ರೀ ಮಹಾಲಿಂಗೇಶ್ವರ ಶಹಬ್ಬಾಷ್ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಫಲ ನಮ್ಮಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಕೊಡೆತುರುಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡತಿರುಗುತ್ತ ಶ್ರೀಮಾನ್ ಶಾಂತಕುಮಾರ್ ಶಹಬ್ಬಾಷ್ ಕೊಡತಿರುಗುತ್ತ ಶ್ರೀಮಾನ್ ಶಾಂತಕುಮಾರ್ ಫಲ ಭಕ್ತಿವಾದ ಮೂಲಿವರೆಗೂ ಶಬ್ದ ಶಹಬ್ಬಾಷ್ ಆತ್ಮಗಳಿಗೆ ಹಬ್ಬಳಿಂದ ಕೊಟ್ಟಿರ್ತಕ್ಕಂಥ ಆತ್ಮಲ್ಪಟ್ಟ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದೆ ಶಾರದೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆ ಕಲಿತು ಮರೆಯದಂತೆ ಎನ್ನರ ಕಮಲದಿ ನೆಲೆಸಿರು ಅನುದಿನ ಅಮ್ಮ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಆರು ಶಾಸ್ತ್ರ ಪುರಾಣದ ಆರು ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿಸಿನ್ನೊಳು ಸರ್ವದ ಆರು ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿಸಿನ್ನೊಳು ಸರ್ವದ ನೀರು ನದಿಯಳು ಹರಿವಂತೆ ಚತುರ್ವೇದ
ಪಾಲಿಸುವಂತೆ ಚತುರ್ವೇದ ಸಾರವನರುಗಿಲ್ಲ ದಿವ್ಯೆಯೂ ನೆಲಸಿರುವೆ ನಿದು ನದಿಯಳು ಹರಿವಂತೆ ಚತುರ್ವೇದ ಸಾರವನರುಗೆಲ್ಲ ದಿವ್ಯೆಯೂ ನೆಲಸಿರು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ದಿತನ 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 ದಿನ್ನತಿ ತೊಂತನ 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 ದಿನ್ನತಿ ದಿತನ ದಿನ್ನತಿ ದಿನ್ನತಿ ದಿನ್ನತ ತೊಂತನ ದಿನ್ನತಿ ತೊಂತನ ದಿನ್ನತಗ ಮಾತನಾಡಲು ಸೇರದೆನಾಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದೆನಾಗಿ ಹೋಗತೋ ತಗತ ದಿನತ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌತುದಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪುಡಮಡುತ್ತ ವಾಣಿ ಬೆಳಿ ಕಥಾಮೃತವ ಇರುವಂತಹ ಸ್ಥಳ ನಾಗಲೋಕಕ್ಕೆ ಯಾರಂತ ಕೇಳಿದ್ದೀರಿ? ದೇವೇಂದ್ರ ಮಹಾಪ್ರಭು ಎಂದು ನಾನೇ ಸರಿ, ನಾನೇ ಸರಿ. ಓಲಗ ಬಿತ್ತಂತ ವಿಚಾರ ಅನೇಕವಿದೆ, ಆಲಿಸಬೇಕು. ಆ
ವೈಭವವಿರಲು ಮಾನವನ ಜೀವನದಲ್ಲಿ ಅಥವಾ ಮಾನವನ ದೇಹದಲ್ಲಿ ಶಿರ ಎಷ್ಟು ಪ್ರಾಮುಖ್ಯತೆಯೋ ಹಾಗೆಯೇ ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವಂತಹ ತ್ರೈಲೋಕ್ಯಗಳಲ್ಲಿ ಶ್ರೇಷ್ಠವೂ ಜ್ಯೇಷ್ಠವೂ ಆದಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಅದು ನಮ್ಮದಾದಂತಹ ನಾಕಲೋಕ. ವ್ಯಕ್ತಿಯೊಬ್ಬ ಸಾಧನೆಯನ್ನು ಮಾಡಿದಂತಾದ್ರೆ ಜೀವನು ದೇವನಾಗಬಲ್ಲ ಎನ್ನುವುದಕ್ಕೆ ಪುರಂದರ ನಾಮಕನಾದಂತಹ ನನ್ನ ಜೀವನವೇ ಸಾಕ್ಷಿ. ಹಾಗೆಂದು ಯಾವನೇ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿದಂತಾದ್ರೆ ತಾನು ಸಾಧನೆಯನ್ನು ಮಾಡುವುದಕ್ಕೆ ಮೂಲ ಕಾರಣ ಏನು, ಮೂಲ ಕಾರಣ ಯಾರು ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬಾರದು, ಮರೆಯಕೂಡದು. ಹಾಗೆಂದು ನನ್ನದಾದಂತಹ ಜೀವನವನ್ನು ಒಮ್ಮೆ ಸಿಂಹಾವಲೋಕನ ಮಾಡಿದೆವು ಎಂದಾದರೆ ಹುಟ್ಟುವುದಕ್ಕೆ ಕಶ್ಯಪ ಹಾಗೂ ಅತಿಥಿದೇವಿಯ ಮಗನಾಗಿ ಜನಿಸಿದರೂ ಕೂಡ ಅವರದ್ದಾದಂತಹ ಆಶೀರ್ವಾದವನ್ನು ಪಡೆದು ಮೇಘವಂತ ಪರ್ವತವನ್ನು ಸೇರಿದೆ, ಶತ ಮಗಗಳನ್ನು ಮಾಡಿದೆ. ಮೂರು ಮೂರ್ತಿಗಳ ಅನುಗ್ರಹದ ಫಲವಾಗಿ ದೊರಕಿದುದು ನಮಗೆ ಈ ನಾಕಲೋಕದ ಅಧಿಕಾರ. ಒಂದು ಮನ್ವಂತರದವರೆಗೆ ನಾಕಲೋಕ ನಿನ್ನ ಪಾಲಿಗೆ ಎನ್ನುವ ಹಾಗೆ ಅವರು ಸೂಚಿಸಿದ ಹಾಗೆ ಅವರ ಆಶೀರ್ವಾದದಿಂದ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲದೆ ನಮ್ಮದಾದಂತಹ ಆಡಳಿತವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ನೋಡಬಾರದೆ ನಮ್ಮದಾದಂತಹ ವೈಭವವನ್ನು. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ನೀಡುವಂತಹ ಕಲ್ಪವೃಕ್ಷ, ಏರುವುದಕ್ಕೆ ಐರಾವತ, ಶತ್ರುಗಳ ದಮನಕ್ಕೆ ಈ ವಜ್ರಾಯುಧ, ಚಿಂತೆಯನ್ನು ದೂರೀಕರಿಸುವಂತಹ ಚಿಂತಾಮಣಿ, ಬೇಸರವಾದಂತಹ ಸಂದರ್ಭದಲ್ಲಿ ತಿರುಗಾಟಕ್ಕೆ ನಮ್ಮದಾದಂತಹ ನಂದನವನ. ಇವೆಲ್ಲವೂ ನಮ್ಮ ಯೋಗ್ಯತೆಯ ಸಂಕೇತವಾಗಿದೆ. 42 ಯೋಜನ ವಿಸ್ತಾರವುಳ್ಳಂತಹ ಈ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠವನ್ನು ನಾನು ಏರಿಕೊಂಡಿದ್ದೇನೆ. ಒಂದೆಡೆ ನೋಡುವುದಿದ್ರೆ ಸುರ ನರ ಉರಗ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರೇ ಮೊದಲಾದವರು ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಂಡಿಸಿದ್ದಾರೆ. ಅಷ್ಟ ದಿಕ್ಪತಿಗಳಾದಂತಹ ತಾವುಗಳು ಕೂಡ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಂಡಿಸಿದ್ದೀರಿ. ಇನ್ನೊಂದು ಕಡೆ ನೋಡುವುದಿದ್ರೆ ಚಿತ್ರಸೇನನ ಗಾಯನ, ತುಂಬುರನ ವಾದನ, ರಂಭಾದಿ ನಾರಿಯರ ನರ್ತನ ಇವೆಲ್ಲವೂ ನಮ್ಮದಾದಂತಹ ನಾಕಲೋಕದಲ್ಲಿ ನಿತ್ಯವೂ ನೂತನ. ನಮ್ಮಂತಹ ಯೋಗ್ಯತೆವಂತರು, ನಮ್ಮಂತಹ ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ. ಹಾಗೆಂದು ನಾನು ಯೋಚಿಸುವುದು ಅದನ್ನಲ್ಲ. ಭೂಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ರಕ್ಕಸರು ಕೂಡ ಹುಟ್ಟಿದಾಕ್ಷಣ ನೋಡುವುದು ಮೇಲೆ ನಮ್ಮದಾದಂತಹ ನಾಕಲೋಕದತ್ತ. ಯಾವಾಗ ನಾಕಲೋಕಕ್ಕೆ ದಾಳಿಯನ್ನು ಮಾಡುವುದು, ಯಾವಾಗ ದೇವತೆಗಳನ್ನು ಹೊಡೆದೊಡಿಸುವುದು ಎನ್ನುವ ಹಾಗೆ ಕೆಟ್ಟ ಬೀಜ ಸುಟ್ಟರೂ ಮೊಳಕೆಯಲ್ಲಿ ಎನ್ನುವ ಮಾತಿನಂತೆ ಪದೇ 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 ಆ ರಕ್ಕಸರ ಉಪಟಳ ನಮ್ಮದಾದಂತಹ ನಾಕಲೋಕಕ್ಕೆ ಬಂತಿದು.
ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದು ಎನ್ನುವ ಮಾತಿನ ಹಾಗೆ ಆ ದುರುಳರು ನಮ್ಮದಾದಂತಹ ನಾಕಲೋಕಕ್ಕೆ ಬರುತ್ತಾರೆ. ಹಾಗೆಂದು ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದಿದ್ದಾರೆ. 3 ಮೂರ್ತಿಗಳ ಅನುಗ್ರಹದಿಂದ ಅವರನ್ನೆಲ್ಲ ಕೊಂದು ಕಳೆದಿದ್ದೇವೆ. ಆದರೆ ಈ ಹಿಂದೆ ಶುಂಭಾನಿಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನು ದೆಸೆಗಿಡಿಸಿದ ಸಂದರ್ಭದಲ್ಲಿ ಆ ಮಹಾತಾಯಿ ಅವರನ್ನೆಲ್ಲ ನಿಗ್ರಹಿಸಿದವಳಿದ್ದಾಳೆ. ಆದರೆ ಅಂತಹ ಸಂದರ್ಭದಲ್ಲಿ ಶುಂಭಾಸುರನ ಅಮಾತ್ಯನಾದಂತಹ ಅರುಣಾದಾನವ ರಣರಂಗದಿಂದ ಚಂಡಿಕೆ ರೂಪವನ್ನು ಕಂಡು ಪಲಾಯನಗೈದಿದ್ದಾನೆ. ಅಂತಹ ದುಷ್ಟ ಮುಂದೆ ನಮ್ಮದಾದಂತಹ ನಾಕಲೋಕಕ್ಕೆ ಬಂದ ಎಂದಾದರೆ ನೀವೇನು ಮಾಡುತ್ತೀರಿ? ಶುಭವಾಗಲಿ ಎದ್ದೇಳು. ಅಂದು ಓಡಿ ಹೋದ ಅರುಣ ದೈತ್ಯನು ನಮ್ಮ ನಾಕಲೋಕಕ್ಕೆ ದಾಳಿಯನ್ನು ಮಾಡಿದರೆ ಆ ದುರುಳನ ಹರಣವನ್ನು ಆಹುತಿ ಬಂದೇಳು. ಆ ಮೂಲಕ ದುರುಳರ ಬಾಧೆಯನ್ನು ಕಳೆದು ಬಿಡುವೆನು. ಚಿಂತೆಯ ಚಿಕ್ಕದಾದಂತಹ ಚಿಗುರನ್ನು ಚಿವುಟುವುದಕ್ಕೆ ಒಡಲಿಯ ಅವಶ್ಯಕತೆ ಉಂಟು. ಖಂಡಿತವಾಗಿಯೂ ಇಲ್ಲ. ಚಿಕ್ಕದಾದ ಹುಳುವನ್ನು ಕೊಲ್ಲುವುದಕ್ಕಾಗಿ ಗರುಡನ ಅವಶ್ಯಕತೆ ಉಂಟು. ನೀನು ಚಿಂತಿಸುವ ಅಗತ್ಯ ಇಲ್ಲ. ಅಂದು ತಪ್ಪಿಸಿಕೊಂಡಂತಹ ಅರುಣಾಸುರ ಇಂದು ನಮ್ಮ ಲೋಕಕ್ಕೆ ದಾಳಿಯನ್ನು ಮಾಡಿದ ಅಂತಾದ್ರೆ ಅವನನ್ನು ನಾನು ಎದುರಿಸುತ್ತೇನೆ, ಬಿಡು ಚಿಂತೆ. ಸಂತೋಷವಾಯಿತು ನಿಮ್ಮದಾದಂತಹ ಮಾತನ್ನು ಕೇಳಿ. ಆದರೆ ನಾವು ಮಾಡಬೇಕಾದಂತಹ ಕರ್ತವ್ಯವೇನು ಗೊತ್ತೇ? ದೇವೇಂದ್ರ ಅತಿ ಭಕ್ತಿ ಭಾವದಿ ನಿಜ ಗುರುದೇವನಿಗೆ ಚಿರಬಾಗಿ ಕದನ ಕಲಿಗಳು ನೀವು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಹಿಂದೆ ಬಂದಂತಹ ಅದೆಷ್ಟ ಮಂದಿ ರಕ್ಕಸರನ್ನು 3 ಮೂರ್ತಿಗಳ ದಯೆಯಿಂದ ಅಲ್ಲಾ ಮಹಾದೇವಿಯ ಅನುಗ್ರಹದಿಂದ ಕೊಂದು ಕಳೆದಿದ್ದೇವೆ. ಆ ಕಾಲ ಬಂದಾಗ ಯೋಚಿಸೋಣ. ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸುವುದಕ್ಕಿಂತ ಮೊದಲು ಸೇರಿದಂತಹ ಸಭೆಯನ್ನು ನೋಡಿದಾಗ ಗುರುಗಳಾದಂತಹ ಬೃಹಸ್ಪತಿಯಾಚಾರ್ಯರಿಗೆ ಇಲ್ಲಿಂದಲೇ ಶಿರವಾಗಿದ್ದೇವೆ, 3 ಮೂರ್ತಿಗಳಿಗೆ ಇಲ್ಲಿಂದಲೇ ಶಿರವಾಗಿದ್ದೇವೆ. ಆ ಮಹಾ ಮಾತೆಯನ್ನೇ ಮನಸಾರೆ ಸ್ಮರಿಸುತ್ತಾ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.
ಸೌಗಾದಿಕೆಯೋ ಹೂ ಪ್ರದಕ್ಷಿಣೆಗೈದುವುದೆನುತ
ದೇವಲೋಕಕ್ಕೆ ಹೋಲಿಸಿದ್ದಾರೆ ಜ್ಞಾನಿಗಳು. ಹೌದಪ್ಪ. ದೇಹಗಳಲ್ಲಿ ಶಿರ ಹೇಗೆ ಪ್ರಧಾನವು ತದ್ರೀತಿಯಲ್ಲಿ ಲೋಕಗಳಲ್ಲಿ ಶ್ರೇಷ್ಠವಾದ ಲೋಕ ಯಾವುದು ಅಂತ ಕೇಳಿದ್ರೆ ಅದನ್ನ ಸ್ವರ್ಗಲೋಕವಂತೆ. ಹೌದಪ್ಪ. ಅದರಲ್ಲಿ ಹಲವು ಪಂಗಡಗಳು, ಯಾವುದು? ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಏಕಾದಶಿ ರುದ್ರರು, ದ್ವಾದಶಾದಿತ್ಯರು, ತ್ರಯೋದಶರು ಎನ್ನುವ ಹಾಗೆ ಅದರಲ್ಲಿ ಒಂದು ಪಂಗಡವೇ ನಮ್ಮದಾದಂತಹ ಈ ಯಕ್ಷಲೋಕ ಅಲ್ವೇ? ಇದರಲ್ಲಿ ಯಕ್ಷ ರಾಜಕುಮಾರಿ ನಾನೇ, ಸೌಗಂಧಿಕೆ ಮಂತ್ರಿಯ ಮಗಳಾದ ನೀನೇ ಮೇಕಳಿ. ಗೆಳತಿ, ನಮ್ಮದಾದಂತಹ ಸ್ನೇಹ ಜೀವನ ಉಳಿದವರಿಗೆ ಆದರ್ಶವಾಗಿರಬೇಕು. ಯಾಕೆ ನಾವು ಯಾವ ರೀತಿ ಇದ್ದೇವೆ, ಹೂವನ್ನು ಬಿಟ್ಟು ಪರಿಮಳ ಯಾವ ರೀತಿ ಇರುವುದಿಲ್ವೋ ಹಾಗೆ ಸಿಹಿಯನ್ನು ಬಿಟ್ಟು ಸಕ್ಕರೆ, ಹೌದು, ನೀರನ್ನು ಬಿಟ್ಟು ಮೀನು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನನ್ನು ಬಿಟ್ಟು ನಾನು, ನನ್ನನ್ನು ಬಿಟ್ಟು ನೀನಾಗಲಿ, ನಿನ್ನನ್ನು ಬಿಟ್ಟು ನಾನಾಗಲಿ ಅರೆ ಕ್ಷಣಾರಗಳಿಗೆ ಇದ್ದವರಲ್ಲ. ಹಾಗಂತ ಸ್ನೇಹ ಜೀವನದಲ್ಲಿ ಯಾವ ಕಾಲಕ್ಕೂ ಮತ್ಸರ, ಅಸೂಯೆ ಎನ್ನುವುದು ಬರಲೇಬಾರದು. ಅದು ನಮ್ಮ ಸ್ನೇಹ ಜೀವನದಲ್ಲಿ ಇದುವರೆಗೆ ಬಂದದ್ದಿಲ್ಲ. ಹಾಗಂತ ಸಂತೋಷದಲ್ಲಿ ಇರುವವರು ನಾವು ಗೆಳತಿ. ಆದ್ರೆ ಏನು ಮಾಡೋಣ ಹೇಳ, ಅಧಿಕವಾಗಿದ್ದರೂ ಕೂಡ ಒಂದು ರೀತಿಯ ಬೇಸರ, ಕಡಿಮೆ ಇದ್ದರೂ ಕೂಡ ಬೇಕು ಎನ್ನುವಂತಹ ಬಯಕೆ, ಬೇಸರ ಎಲ್ಲವೂ ಕೂಡ ಮಿತದಲ್ಲಿ ಇದ್ದರೆ ಮಾತ್ರ ಸಂತೋಷ. ಅದೇ ನಮ್ಮದಂತಹ ಯಕ್ಷಲೋಕದಲ್ಲಿ ನೋಡಿ ಅಂತ ಯಾವುದಕ್ಕೂ ಕುಂದುಕೊರತೆ ಎಂಬುವುದಿಲ್ಲ. ಹಾಗಂತ ಮನಸ್ಸು ಬದಲಾವಣೆ ಬಯಸುತ್ತಾ ಉಂಟು. ಯಾಕೆ ನಮ್ಮದಾದಂತಹ ಈ ಯಕ್ಷಲೋಕದಲ್ಲಿ ಇಂದಿದ್ದ ಹಾಗೆ ನಾಳೆ, ನಾಳೆ ಇದ್ದ ಹಾಗೆ ಮತ್ತೊಂದು ದಿವಸ, ಮತ್ತೊಂದು ದಿವಸ ಇದ್ದ ಹಾಗೆ ಇನ್ನೊಂದು ದಿವಸ, ಇಲ್ಲಿ ಎಂತದ್ದೂ ಬದಲಾವಣೆ ಇಲ್ಲ. ಹಾಗಾಗಿ ಮನಸ್ಸು ಬದಲಾವಣೆ ಬಯಸುತ್ತಾ ಉಂಟು. ಹಾಗಾದ್ರೆ ಬದಲಾವಣೆಯನ್ನು ನಾವು ಯಾವ ರೀತಿ ಕಂಡುಕೊಳ್ಳಬಹುದು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನನ್ನ ಚಿತ್ತಕ್ಕೆ ಯೋಚನೆ ಮಾಡಿದ್ದು ಒಂದೇ, ನಿತ್ಯ ನೂತನವಾದ ಪ್ರಪಂಚ ಯಾವುದು ಅಂತ ಕೇಳಿದ್ರೆ ಅದು ಭೂಲೋಕವಂತೆ, ಕರ್ಮಭೂಮಿ. ಹೌದು, ಅಲ್ಲಿಗೆ ಹೋಗಬೇಕು, ಅಲ್ಲಿಯ ಪರಿಸರ ಸೌಂದರ್ಯವನ್ನು ಕಾಣಬೇಕು, ಜಲ ಕೇಳಿಯನ್ನು ಹಾಡಬೇಕು. ಮಾತ್ರವಲ್ಲ, ಹೆಂಗಳೆಯರಿಗೆ ಅತಿ ಪ್ರಿಯವಾದಂತಹ ಹೂಗಳು ಅದನ್ನು ತಲೆಗೆ ಮುಡಿಯಬೇಕು. ಹೀಗೆಲ್ಲ ನಾನಾ ರೀತಿಯ ಆಸೆ. ನಾನೇನೋ ಹೊರಟು ನಿಂತಿದ್ದೇನೆ, ಆದ್ರೆ ಏನು ಮಾಡುವುದು? ಅಲ್ಲ, ನಾನು ಹೋಗಬಹುದು, ಒಬ್ಬಳೇ ಹೋದ್ರೆ ಅದು ಜಲ ಕೇಳಿಂತ ಆಗುತ್ತದೆ. ಏನೇ ಮತ್ತೆ ನಾನು ಯಾಕೆ ಅಲ್ಲ, ಹಾಗಾದ್ರೆ ನೀನು ಬರ್ತೆ ಅಂತ ಆಯ್ತು. ಒಂದೇ ವಾಕ್ಯದಲ್ಲಿ ಉತ್ತರಿಸಿ, ಉತ್ತರ ಕೊಟ್ಟಾಯಿತು. ಇನ್ನು ಯಾಕೆ ತಡ ಮಾಡುವುದು? ಮುಖ ಮುಖ ನೋಡುವುದು ಅಲ್ಲ, ನೋಡಂತೆ ನಮ್ಮದಾದಂತಹ ಪುಷ್ಪಕ ವಿಮಾನವನ್ನೇರಿಕೊಂಡು ಅಂತರಿಕ್ಷ ಮಾರ್ಗದೆ ನಮ್ಮ ಪ್ರಯಾಣ. ಮಾತಾಡಿಕೊಂಡು ಬಂದು ನಿನ್ನ ಅಜ್ಜಿಗತ್ತೆ ಕೇಳಿದಾಗ ಬರ್ಲಿಕ್ಕೆ ತುಂಬುಂಟು. ಎಷ್ಟು ದೂರ ಉಂಟು ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ರೂ ಕೂಡ ನಿನ್ನ ಅಜ್ಜಿಗತೆಗಳನ್ನು ಕೇಳುವಾಗ ಇಲ್ಲಿ ಬಂದದ್ದು ಗೊತ್ತೇ ಆಗಲಿಲ್ಲ. ಯಾಕೆ? ನೀನು ನನ್ನ ಮನಸ್ಸನ್ನು ಹಿತಗೊಳಿಸುವುದಕ್ಕೆ ಇರುವವಳು ತಾನೆ. ಹಾಗಂತ ಗೆಳತಿ ಇಲ್ಲಿ ನೋಡಂತೆ, ಓ ಅಲ್ಲಿ ನೋಡು, ಜಿಂಕೆ ಓಡಾಡುತ್ತಾ ಉಂಟು. ಜಿಂಕೆ ಮರಿ ನೋಡು ನೋಡು, ಹೌದೌದು, ಅಲ್ಲಿ ನೋಡಿ ನವಿಲು ಕುಣಿಯುತ್ತಾ ಉಂಟು. ಓ ಹುಲಿ, ಸಿಂಹ ಎಲ್ಲವೂ ಉಂಟು ಗೆಳತಿ. ಅದೆಲ್ಲ ಹಾಗೆ ಇರ್ಲಿ. ನೋಡಂತೆ ಪರಿಸರ ಎಷ್ಟು ಚಂದವಾಗಿದೆ, 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 ಚಂದ. ಗೆಳತಿ ಏನೇ ಇದು? ಅಲ್ಲಿ ನೋಡಿದ್ರೆ ನಾವು ಬಿಡುಗಣ್ಣರು, ಇಲ್ಲಿ ಕಣ್ಣು ಮುಚ್ಚಿ ತೆರೆಯುತ್ತಾ ಇದ್ದೀಯಾ, ಕಾಲು ನೆಲಕ್ಕೆ ಸ್ಪರ್ಶವಾಗಿದೆ, ಮಾತ್ರವಲ್ಲ ಮೈಯೆಲ್ಲ ನೀರು. ಹಾಗಾದ್ರೆ ಕರ್ಮ ಪ್ರಪಂಚದಲ್ಲಿ ನಾವು ಕರ್ಮಕ್ಕೆ ಅನುಸಾರವಾಗಿ ನಡೆಯುತ್ತಿದ್ದೇವೆ ಎನ್ನುವುದು ಸ್ಪಷ್ಟ ತಾನೆ. ನಮ್ಮಲ್ಲೇ ಬದಲಾವಣೆ ಆಗುತ್ತಾ ಉಂಟು. ಇದಕ್ಕೆ ಪರಿಹಾರ ಎಂಬುದು ಭೂಲೋಕದಲ್ಲಿ ಇರಬೇಕು ತಾನೆ. ನೋಡಂತೆ ಕಾಣುತ್ತಿದೆ ಸರಸಿ, ಅದಕ್ಕಿಳಿದು ಕೈ ಕೈ ಹಿಡಿದು ನಾವು ಜಲ ಕೇಳಿ ಆಡಿದರ ಬಲೆಯರು ಜಲದಲ್ಲಿ ಕೂಡುದ ಗೆಳತಿಯರು, ಜಲದಲ್ಲಿ ಕೂಡುದ ಗೆಳತಿಯರು.
ಅಲ್ಲಿಂದ ಇಲ್ಲಿವರೆಗೆ ಕರೆದುಕೊಂಡು ಬಂದು ಈಗ ಬೇಡ ಅಂತ ಹೇಳ್ತಿದ್ದಲ್ಲ. ಅಯ್ಯೋ ಗೆಳತಿ, ಬೇಡ ಹೇಳುವುದಕ್ಕೆ ಕಾರಣ ಉಂಟೆ. ಮೂಗು ನೀರು ಮೂಗು ಸರಿಯಲ್ಲ, ತಲೆನೇ ಸರಿ. ಹಾಗಲ್ವೇ, ಮೂಗಿನೊಳಗೆ ನೀರು ಹೋಗಿದೆ. ಅಯ್ಯಯ್ಯೋ ಶಿವನ್. ಹೌದು. ಮೇಲೆ ನೋಡು, ಇನ್ನು ಮೇಲೆ. ಇನ್ನೆಲ್ಲಿಗೆ ನೋವಾಗುತ್ತದೆ? ಮೂಗು ಕಾಣುವುದಿಲ್ಲ. ಮೂಗಿಲ್ಲಿ ಇರ್ತಲ್ಲ, ಒಳಗೆ ಮೂಗಿನೊಳಗೆಲ್ಲ ಓದೋದು. ಹೌದು, ಇಳಿಸಬೇಕು ತಾನೆ. ನಿನಗೆ ನೋಡುವಾಗ್ಲಿ ಅಕ್ಷಿ ಬಂದದ್ದ. ಅದನ್ನು ಹಿಡಿದುಕೊಂಡು ನೀನು ತಲೆಗೆ ಬಡಿಯುವುದಕ್ಕೆ ಮುಂದಾದೆಯಲ್ಲ. ನಿನ್ನಂತ ಗೆಳತಿಯನ್ನು ನಾನು ನಂಬಬಹುದಾ? ಗೆಳತಿ, ಇಲ್ಲಿ ಬಾರಿ. ಇಂಥವರನ್ನು ನಂಬಬಾರ್ದು. ಆದ್ರೂ ಕೂಡ ಏನೇ ಆಗಲಿ ತಮಾಷೆಗೆ ಮಾಡಿದ್ದೆನ್ನೋದು ಅರ್ಥವಾಯಿತು. ಹಾಗಂತ ಇಲ್ಲಿ ಇರುವುದಲ್ಲ. ನೋಡಂತೆ ನೀನು ತಲೆಗಳೆಲ್ಲ ಕೆದರಿ ಹೋಗಿದೆ. ಅಲ್ಲ, ಹೌದು, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬರ್ಬೇಕು. ನೀನು ವ್ಯವಸ್ಥೆ. ಹುಡುಗಿಯರಲ್ವಾ? ಹೌದೌದು. ಹೊರಗೆ ಹೋಗುವಾಗ ಸ್ವಲ್ಪ ಜಾಗರೂಕತೆ. ಹೆಣ್ಣು ಮಕ್ಕಳು ಹಾಗೆ ಹೊರಗೆ ಹೋಗುವಾಗ ವ್ಯವಸ್ಥೆ ಮಾಡಿಕೊಂಡೇ ಬರಬೇಕು. ಹಾಗಾಗಿ ನೂತನ ವಸನಗಳನ್ನೆಲ್ಲ ಹುಟ್ಟಾಗಿದೆ. ಗೆಳತಿ, ನೋಡಂತೆ ದೂರದಲ್ಲಿ ಕಾಣ್ತಾ ಉಂಟು ಋಷಿಯಾಶ್ರಮ. ಅಲ್ಲಿ ಸೇರಬೇಕು, ಅವರ ಪಾದ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆಯಬೇಕು. ತಡ ಯಾಕೆ, ಅತ್ತ ಸಾಗುವ. ನಿರ್ಮಲವಾದ ಜ್ಞಾನದ ಬೆಳಕನ್ನು ಕಂಡು ಧನ್ಯನಾಗಬೇಕಾದರೆ ಸುದೀರ್ಘ ಸಾಧನ ಬೇಕಂತೆ. ಈ ಕಾಲದಲ್ಲಿ ಅದೆಷ್ಟೋ ವರುಷಗಳಿಂದ ತಪಸ್ಸನ್ನು ಮಾಡುತ್ತಿರುವಂತಹ ಮಹೋಗ್ರ ಮುನಿ ಈ ತಪಸ್ಸಿನಿಂದಾಗಿ ಎಲ್ಲವನ್ನು ಆರ್ಜಿಸಿಕೊಂಡಿದ್ದೇನೆ. ಈ ಕಾಲದಲ್ಲಿ ತಪಸ್ಸು ಮಾಡುತ್ತಿರುವ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲೆ ಬಹಿರ್ಮುಖನಾಗಿದ್ದೇನೆ. ಕಣ್ತೆರೆದು ನೋಡಿದರೆ ಹಸಿವು, ತೃಷೆ ಎಲ್ಲವೂ ನನ್ನನ್ನು ಕಾಡುವುದಕ್ಕೆ ಪ್ರಾರಂಭವಾಯಿತು. ಯಾಕೆ ಹೀಗಾಯಿತು? ಇಲ್ಲದಿದ್ದರೆ ಅದೆಷ್ಟೋ ವರ್ಷಗಳಿಂದ ನಾನು ಹೀಗೆ ಇದ್ದವನು. ಈ ಕಾಲದಲ್ಲಿ ಎಲ್ಲವೂ ನನಗೆ ಬೇಕು ಎನ್ನುವಂತಹ ಭಾವನೆ ಬೆಳೆಯಬೇಕಿದ್ರೆ ಏನಾದರೂ ಒಂದು ಕಾರಣ ಇರಬಹುದು. ಇರಲಿ, ಹಸಿವು ಆಗ್ತಾ ಉಂಟು, ತೃಷೆಯನ್ನು ನಿವಾರಣೆ ಮಾಡಬೇಕಾದ್ರೆ ವನದಲ್ಲಿ ಒಳ್ಳೆಯ ಫಲ ಇದ್ದರೆ ಅದನ್ನು ತಿನ್ನೋಣ ಎನ್ನುವ ಕಾರಣಕ್ಕಾಗಿ ಈ ಕಡೆ ಬಂದೆ. ಓಹೋ, ಕಾಣ್ತಾ ಇದೆ ಜಂಬುವನೇರಳ ವೃಕ್ಷ. ಫಲಭರಿತವಾದಂತಹ ಫಲವೊಂದು ಕಾಣುತ್ತಾ ಇದೆ. ಋಷಿ ನನ್ನನ್ನೇ ತಿನ್ನುವೆನ್ನು ಹಾಗೆ ಕರೆಯುವ ಹಾಗೆ ಕಾಣುತ್ತಾ ಇದೆ. ಹಾಗಾಗಿ ಗಿಡದಲ್ಲಿರುವಂತಹ ಹಣ್ಣನ್ನು ಕಿತ್ತು ತಿಂದನೆಂದಾದರೆ ಗಿಡಕ್ಕೆ ನೋವಾಗುತ್ತದೆ. ಅಹಿಂಸಾ ಪರಮೋ ಧರ್ಮ. ನಮ್ಮ ಬದುಕಿನಲ್ಲಿ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು ಎನ್ನುವ ಕಾರಣಕ್ಕಾಗಿ ಆ ರೀತಿಯಲ್ಲಿ ಬದುಕಿದವನು ನಾನು. ಈ ಕಾಲದಲ್ಲಿ ಈ ಗಿಡಕ್ಕೆ ನೋವಾಗದಾಗೆ ಹಣ್ಣನ್ನು ಇದ್ದ ರೀತಿಯಲ್ಲೇ ಕಚ್ಚಿ ತಿನ್ನುತ್ತೇನಂತೆ. ಪೊದರುಗಡ್ಡವ ಕಟ್ಟಿರುವೆಯೋದು ಸೇರೆ ಅದಲವರಿತು ಮುನಿ ಮರುಗಿ ಕೈಯಾರೆ ಮುದದೊಳದರ ಪೀಡ ಸೇರಿತೆ
ಸೇರಿಕೊಂಡಿದ್ದೆ, ಅದನ್ನು ಬೇರ್ಪಡಿಸಿದ ಹಾಗಾಯಿತು. ಹಾಗಾದರೆ ಅದಕ್ಕೂ ಕೂಡ ನೋವನ್ನು ಕೊಡಬಾರದು. ಹಾಗಾಗಿ ನನ್ನಲ್ಲಿ ಗಡ್ಡದಲ್ಲಿರುವಂತಹ ಇರುವೆಯನ್ನು ಆ ಗೂಡಿಗೆ ಸೇರಿಸಿ ಬಿಡಿದರಂತೆ. ಎಲ್ಲ ಇರುವೆಗಳು ನನ್ನನ್ನು ಬಂದು ಸೇರಿಕೊಂಡಿದ್ದಲ್ಲ, ಏನು ಮಾಡೋದು? ಅಯ್ಯೋ ಅಯ್ಯೋ, ಇಲ್ಲಿಗೆ ಬಾರಿ, ಇಲ್ಲಿಗೆ ಬಾರಿ. ಗೆಳತಿ, ಋಷಿಗಳ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಎಂದ ಬಂದವರು ನಾವು. ಆದರೆ ಏನು ಮಾಡೋಣ ಹೇಳಂತೆ? ಅಲ್ವೇ, ನನಗೆ ನಗು ಬಂದದ್ದು ಯಾಕೆ? ಇವರಲ್ಲಿ ಹೇಳಿಕೊಳ್ಳುವುದು ಹೇಗೆ? ಪರೋಪಕಾರಾರ್ಥಾಯ ಇದಂ ಶರೀರ. ತನ್ನದಾದಂತಹ ಪರೋಪಕಾರವನ್ನು ಮಾಡುವುದು ಬಿಟ್ಟು ಒಂದು ಇರುವೆಯನ್ನು ಬದುಕಿಸುವುದಕ್ಕೆ ಬೇಕಾಗಿ ಅದೆಷ್ಟೋ ಇರುವೆಗಳನ್ನು ಹೆಸಗಿ ಸಾಯಿಸುತ್ತಾ ಇದ್ದಾನೆ. ಹೀಗೆ ಪರಿಸ್ಥಿತಿಯನ್ನು ಕಂಡಾಗ ನಗು ಬರುತ್ತಾ ಇದೆ. ಅಯ್ಯೋ, ನಗಾಡಿ ನಗಾಡಿ. ಹಾಗಾಗಿ ನೀನು ಸಾಮಾನ್ಯ ತಡೆಯದೆರಳು ತಮ್ಮ ಮೈಮೆಯ ಬಡ ಕುರಿಗಳೇ ಮಗೇಕೆ ತೋರ್ಪುದು ಅಡಿಗಡಿಗೆ ಸಿಡಿದೆ ಒಡೆಯದರ ಮೇಲೆ ಮೊದಲಾಗಿ ವಂದಿಸಿದ್ದೇನೆ. ನಾವಿರುವರು ಚಿಲಿದೋ ಚಿಲಿಯದೆಯೋ ತಪ್ಪನ್ನು ಮಾಡಿದ ನಿಜ. ನಾವು ಮಾಡಿ ತಪ್ಪಾಯಿತು. ಗೊತ್ತಾಯ್ತನಿಗೆ ನಮ್ಮೊಬ್ಬರನ್ನು ಕೊರೆಯಬೇಕು. ಹೇಗೆ ಬರೆಯುದು? ಅಪಹಾಸ್ಯ ಮಾಡಿದ್ಯಲ್ಲ, ನೀನಾಗ ಕೂಡ ಹಾಗೆ ಆಗಬೇಕು. ಏನು, ನಾನು ತಪ್ಪು ಮಾಡಿದ್ದನ್ನು ಶಿಕ್ಷಿಸುವನು ಅಂತ ತಿಳಿದುಕೋ. ನಾನು ಅದನ್ನು ಒಪ್ಪಿಕೊಳ್ಳುವವನಲ್ಲ. ನಿಮಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅಹಂಕಾರವೇ ಗಡ್ಡ ಬಿಟ್ಟು ಕೊಟ್ಟು ಸಲ ಕೇಳಿ ನಡುಗುತ್ತ ಮುನಿಯ ಪದಾರವಿಂದಕ್ಕೆ ಮಣಿದೆಮ್ಮ ಪಾರುಗಾಳಿಸಿ ಶಾಪ ಹರಿಸೆಂದು ಮರುಗಿ ಪಾರುಗಾಳಿಸಿ ಶಾಪ ಹರಿಸೆಂದು ಮರುಗಿ ಕಣ್ಣೀರಿಡುತ್ತಿರೆ ಸೌಗದಿಕೆಯು ಘೋರ ಶಾಪವ ಕೇಳಿ ಯಾವ ಉದ್ದೇಶಕ್ಕಾಗಿ ಭೂಲೋಕಕ್ಕೆ ಬಂದೆವು ಎನ್ನುವುದನ್ನು ನಾವು ಅರ್ಥವಿಸಿಕೊಂಡವರಿದ್ದೇವೆ. ಮನಸ್ಸು ಬದಲಾವಣೆಯನ್ನು ಬಯಸುತ್ತಿತ್ತು. ಆ ವಿಚಾರದಿಂದಾಗಿ ಸಖಿಯನ್ನು ಕೂಡಿಕೊಂಡು ಭೂಲೋಕಕ್ಕೆ ಬಂದವರು ನಾವು. ಇಲ್ಲಿಯ ಸೌಂದರ್ಯವನ್ನು ಕಾಣುತ್ತಿರುವಂತಹ ಸಂದರ್ಭದಲ್ಲಿ ಜಲ ಕೇಳಿಯನ್ನಾಡುವುದರ ಮೂಲಕವಾಗಿ ಮನಸ್ಸೇನು ತೃಪ್ತಿ ಆಯಿತು. ಆದ್ರೆ ಲೋಕಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟಂತಹ ಮಹಾತ್ಮರುಗಳ ಆಶೀರ್ವಾದವನ್ನು ಪಡೆದರೆ ತರುಣಿಯರಾದಂತಹ ನಮಗೂ ಒಳಿತು ಎನ್ನುವ ಹಾಗೆ ಭಾವಿಸಿಕೊಂಡು ನಿಮ್ಮ ಬಳಿಗೆ ಬಂದವ
ಇದ್ದವರು. ಆದ್ರೆ ನಿಮ್ಮ ಪರಿಸ್ಥಿತಿಯನ್ನು ಕಂಡು ನಾವು ನಗಾಡಿದ್ದೇನು. ಸತ್ಯ ತದ್ದಿ ಸತ್ಯ ತದ್ದಿ. ಲೋಕದ ರೂಢಿಯಲ್ಲೊಂದು ಮಾತುಂಟದ್ದಿ, ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದ ಎನ್ನುವ ಹಾಗೆ. ತಿಳಿದು ತಿಳಿಯದೆ ತಪ್ಪನ್ನು ಮಾಡಿದ್ದೇನೆ, ಹಾಗಾಗಿ ಭೂಲೋಕಕ್ಕೆ ಜನಿಸಿ ಎನ್ನುವ ಹಾಗೆ ಆಡುತ್ತಿದ್ದೀರಲ್ಲ. ಯಕ್ಷಲೋಕದ ಸೌಭಾಗ್ಯದಲ್ಲಿ ಬೆರೆದವರು ನಾವು. ಭೂಲೋಕದ ಕಷ್ಟದ ಜೀವನವನ್ನು ಅನುಭವಿಸುವುದಾದ್ರೂ ಎಂತು ತಂದೆ. ತಂದೆ, ನಿಮ್ಮಲ್ಲೇ ಒಂದು ಮಾತು ಕೇಳುತ್ತೇನೆ. ತಾಯಿಯ ಎದೆ ಹಾಲನ್ನು ಕುಡಿಯುವಂತಹ ಸಣ್ಣ ಮಗುವೊಂದು ಆ ಹಾಲನ್ನು ಕುಡಿಯುವಾಗ ತಾಯಿಯ ಎದೆ ಭಾಗಕ್ಕೆ ತುಳಿಯುತ್ತದತ್ತಿ. ತಾಯಿ ಆದವಳು ಘಾತಿಸುತ್ತಾಳೆ ಹೇಳಿ? ಇಲ್ಲ, ಯಾಕೆಂದರೆ ಅದು ಮಾತೃ ಹೃದಯ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಕೂಡ ಮಕ್ಕಳು ತಾನೆ. ಷಟ್ವೈರಿಗಳನ್ನು ತೊರೆದಂತಹ ನಿಮಗೆ ಕೋಪವಾದರೂ ಯಾಕೆ ಬಂತು? ಹಾಗಾಗಿ ನನ್ನ ಕಣ್ಣೀರಿನಿಂದಲೇ ನಿಮ್ಮ ಪಾದವನ್ನು ತೊಳೆಯುತ್ತಾ ಇದ್ದೇನೆ. ಕೊಟ್ಟ ಶಾಪದಿಂದ ಪರಿಹರಿಸಬೇಕು ತಂದೆ, ಪರಿಹರಿಸಬೇಕು. ಮಿಂಚಿತು ಕಾರ್ಯ ಮುಂದಿನ ಭವದೇ ಜಾಬಾಲಿಯುವುದು ಸದ್ಗತಿಯು ಎಳೆಯುವುದು ಸಂತೈಸಿ ಪೊರಡಲ ಮುನಿಶಾಪ ತಾಳಿದ ಗನೆಯರಾಗಲು ಬಾರೆ ಮಿಂಚಿತು ಕಾರ್ಯ ಪಾರೆ ಯಾಕಂದ್ರೆ ನಾನು ನಿನಗೆ ಶಾಪವನ್ನು ಕೊಟ್ಟದ್ದು ಹೌದು ಮಗಳೇ. ಪರಿಮಾರ್ಜನೆ ಕೇಳುತ್ತಾ ಇದ್ದೇನೆ. ಅದೆಷ್ಟೋ ವರ್ಷಗಳಿಂದ ಮಾಡಿದಂತ ತಪಸ್ಸಿನ ಫಲವು ನಿನಗೆ ಶಾಪ ಕೊಡುವುದರ ಮುಖಾನ ಎಲ್ಲವನ್ನು ಕಳೆದುಕೊಂಡೆ. ಶಾಪ ದೊರಕಿತು ನನಗೆ. ಈ ಕಾಲದಲ್ಲಿ ನಿನಗೆ ಪರಿಮಾರ್ಜನೆ ಬೇಕು, ನನ್ನನ್ನು ಮನ್ನಿಸಿ ಎನ್ನುವ ಹಾಗೆ ಪದತಳದಲ್ಲಿ ಕಣ್ಣೀರಿಡಿಸ್ತಾ ಇದ್ದೇನೆ, ಬೇಡುತ್ತಾ ಇದ್ದೇನೆ ತಂದೆ. ಅರ್ಥವಾಗುತ್ತದೆ ಮಗಳೇ ನಿನ್ನ ನೋವು. ಅರ್ಥವಾಯಿತು. ಲೋಕದಲ್ಲೊಂದು ಮಾತಿದೆ, ಹರ ಮುನಿದರೆ ಗುರು ಕಾವ, ಗುರುವೇ ಮುನಿದರೆ ಇನ್ಯಾರು ಕಾಯುವವರು ಈ ಲೋಕದಲ್ಲಿ. ನಿನ್ನನ್ನು ಮನ್ನಿಸಬೇಕಾಗುತ್ತದೆ ಮಗಳೇ. ಆದರೆ ನನ್ನ ಶಾಪವಾಕ್ಯದಂತೆ ನೀನು ಈ ಭೂಲೋಕದಲ್ಲಿ ಹುಟ್ಟಲೇಬೇಕು ಮಗಳೇ. ಪರಿಮಾರ್ಜನೆ ಉಂಟು ಮಗಳೇ. ನೀನು ಹುಟ್ಟಿದ ನಂತರ ಕಾಲಾಂತರದಲ್ಲಿ ಜಾಬಾಲಿ ಎನ್ನುವಂತಹ ಮಹರ್ಷಿಯಿಂದ ನಿನಗೆ ಸದ್ಗತಿ ಸಿಗ್ತದೆ ಮಗಳೇ. ಅಷ್ಟರ ತನಕ ನೀನು ಭೂಲೋಕದಲ್ಲಿ ಇರಲೇಬೇಕಾಗುತ್ತದೆ ತಂದೆ. ನಿಮ್ಮ ಮಾತುಗಳನ್ನು ನಾನು ಸ್ವೀಕರಿಸಿದ್ದೇನೆ. ಮಹಾತ್ಮರುಗಳಾದಂತಹ ಜಾಬಾಲಿಯಿಂದ ಸದ್ಗತಿಯನ್ನು ಹಾಗಾಡುತ್ತಿದ್ದೀರಿ. ಹಾಗಾದ್ರೆ ಅಬಲೆಯರಾದಂತಹ ನಾವು ನಿಮ್ಮಲ್ಲಿ 3 ವರಗಳನ್ನು ಬೇಡಿಕೊಳ್ಳಬಹುದೇ ತಂದೆ? ಖಂಡಿತವಾಗಿ ಜಯ ಪಾಲಿಸ್ತೇನೆ. ಮೊದಲನೆಯದಾಗಿ ಅನುದಿನವೂ ಅನುಕ್ಷಣವೂ ಸೌಗಂಧಿಕ ಮೇಕರೆಯರು ಜೊತೆ ಜೊತೆಯಾಗಿ ಇದ್ದವರು. ಭೂಲೋಕದಲ್ಲಿ ಜನಿಸಿದಾಗಲೂ ಕೂಡ ನಾವು ಜೊತೆಯಾಗಿ ಇರಬೇಕು. ಎರಡನೆಯದಾಗಿ ಏನು? ಆ ಮಹಾತ್ಮರುಗಳಾದಂತಹ ಜಾಬಾಲಿ ಮುನಿಗಳ ದರ್ಶನ ಅತಿ ಶೀಘ್ರವಾಗಿ ನಮ್ಮ ಪಾಲಿಗೆ ಆಗಬೇಕು. ಮೂರನೆಯದಾಗಿ ಅತಿ ಬೇಗವಾಗಿ ನಮ್ಮ ಭೂಲೋಕದ ಜೀವನವನ್ನು ಮುಗಿಸಿ ನಮ್ಮ ಯಕ್ಷಲೋಕವನ್ನು ಬೇಗನೆ ಸೇರುವ ಹಾಗೆ ಅನುಗ್ರಹಿಸಿದ್ದ ನಿಮಗೆ ಅನುಗ್ರಹ ಮಾಡಿದ್ದೇನೆ, ಹಾಗೆ ಆಗಲಿ ಮಕ್ಕಳೇ. ಆದಷ್ಟು ಬೇಗ ನಿಮ್ಮ ಲೋಕವನ್ನು ದಯಪಾಲಿಸುತ್ತೆ ಅನುಗ್ರಹ ಮಾಡಿದ್ದೇನೆ. ಗೆಳತಿ, ಯಾವುದನ್ನು ನೋಡುವುದಕ್ಕಾಗಿ ಬಂದೆವು, ಯಾವುದನ್ನು ಪಡೆದುಕೊಂಡು ಹೋಗುತ್ತಾ ಇದ್ದೇವೆ. ಕರ್ಮಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ತಾನೆ. ನಿಜ. ಹಾಗಾದ್ರೆ ಇನ್ನು ಯಾವ ಕಾಲದಲ್ಲಿ ಇಲ್ಲಿ ಹುಟ್ಟುತ್ತೇವೆ ಎನ್ನುವುದು ಅರಿಯದಾಗಿ ಹೋಗಿದೆ. ಗೆಳತಿ, ಅದು ನಿನ್ನನ್ನು ಕೊನೆ ಕಾಲಕ್ಕೆ ಆಲಂಗಿಸಬೇಕೆನ್ನುವ ಆಸೆ. ಹೀಗೆ ಮಾಡಿ ಗೆಳತಿ, ನೋಡಂತೆ ಅಗೋಚರವಾದ ಶಕ್ತಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಗೆಳತಿ,
ಮತ್ತೆ ನೆನಪಾಗುವುದು ಒಂದೇ ಪ್ರಸಂಗ, ದೇವಿ ಮಹಾತ್ಮೆ. ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನೆ ನಡೆದ ಹಾಗೆ ಮತ್ತೆ 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 ನೆನಪಾಗುತ್ತದೆ. ಯಾಕೆ ಆ ಪ್ರಸಂಗದಲ್ಲಿ ನಮ್ಮೊಡೆಯನಾದಂತ ಶುಂಭಾಖ್ಯನನ್ನು ನಾವು ಕಳೆದುಕೊಂಡಂತಹ ಪ್ರಸಂಗವದು. ಆ ಚಂಡಿಕೆ ನಮ್ಮೊಡೆಯನ ನಾಶವನ್ನು ಮಾಡಿದ್ಲು. ಉತ್ಪನ್ನದ ಋಣವನ್ನು ತೀರಿಸಬೇಕು ಎನ್ನುವಂತ ಉದ್ದೇಶವನ್ನು ಹೊಂದಿ ಅರುಣಾಸುರನಾದಂತ ನಾನು ಅವಳೊಡನೆ ಯುದ್ಧಕ್ಕೆ ಹೋದಂತಾದ್ರೆ ನನಗೆ ಸೋಲ ಆಯ್ತು. ಆದರೂ ಬಿಡೇನು ಎನ್ನುವಂತ ಹಠವನ್ನು ಹೊಂದಿ ಕಾನೂನನ್ನು ಸೇರಿಕೊಂಡೆ, ಮರೆಯಾಗಿ ಬದುಕಿದೆ. ಅಲ್ಲಲ್ಲಿ ಇದ್ದಂತ ನಿಮ್ಮನ್ನೆಲ್ಲ ಜೊತೆ ಸೇರಿಸಿದ್ದೇನೆ. ಇಂದಲ್ಲ ನಾಳೆ ಸ್ವರ್ಗವನ್ನು ಏರಬೇಕು. ದೇವತೆಗಳನ್ನು ಪಡೆದು ಮೂಲಕವಾಗಿ ಅವರ ರಕ್ಷಣೆಗೆ ಬರುವಂತಹ ಚಂಡಿಕೆಗೆ ಸರಿಯಾದಂತ ಶಾಸ್ತಿಯನ್ನು ಮಾಡಬೇಕು ಎನ್ನುವಂತ ಉದ್ದೇಶವನ್ನು ನಾನು ಹೊಂದಿದವ. ಆದ್ರೆ ಗಮನಿಸ್ತಾ ಇದ್ದೇನೆ, ದಿನದಿಂದ ದಿನಕ್ಕೆ ದೇವತೆಗಳು ಬಲವೃದ್ಧಿಯನ್ನು ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯಲ್ಲಿ ತೇಜದಿಂದ ವೃದ್ಧಿಯನ್ನು ಹೊಂದುವುದಕ್ಕೆ ಏನು ಕಾರಣ? ಏನು
ಹೋಗಿ ಎಲ್ಲೆಲ್ಲಿ ಯಾಗ ಯಜ್ಞಾದಿಗಳು ನಡೀತದೋ ಅಲ್ಲಿ ಹೋಗಿ ಮೊದಲು ಎಚ್ಚರಿಸಿ ಅರುಣಾಖ್ಯನಿಗೆ ವಿರೋಧವಾಗಿ ಮಾಡ್ತಾ ಇರುವಂತಹ ಕೃತ್ಯವಿದು, ಇದನ್ನು ನಿಲ್ಲಿಸಿ ಎನ್ನುವ ಹಾಗೆ. ಅವರು ಕೇಳದೇ ಇದ್ದರೆ ಅಂತವರ ತಲೆಯನ್ನು ಹಿಡಿದು ಕತ್ತಿಯಿಂದ ಕಡಿದು ಅದೇ ಯಜ್ಞಕುಂಡಕ್ಕೆ ಹಾಕಿ ಓಡುವುದಕ್ಕೆ ಪ್ರಯತ್ನಿಸಿದ್ರೆ ಕೈ ಕಾಲುಗಳನ್ನು ಕತ್ತರಿಸಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ರೆ ನಾಲಿಗೆಯನ್ನು ಎಳೆದು ಹೋಗಿ 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 ಅಪ್ಪಣೆ. ಯಾಕೆ ಜಾಗೃತಾವಸ್ಥೆ? ಲೋಕ ಸೇವೆಯನ್ನು ಮಾಡಬೇಕು ಅಂತಾದರೆ ಯಾವನೇ ವ್ಯಕ್ತಿ ಅದು ಆತ್ಮೋದ್ಧಾರವನ್ನು ಮಾಡಿಕೊಳ್ಳಲೇಬೇಕು ಎನ್ನುವಂತಹ ಸದೃಷ್ಟಿಯನ್ನೇ ಇರಿಸಿಕೊಂಡು ಬಾಹ್ಯೇಂದ್ರಿಯಗಳನ್ನು ಬಂಧಿಸುವ ಮೂಲಕವಾಗಿ ಅಂತರ್ಮುಖನಾಗಿಯೇ ತಪಸ್ಸನ್ನಾಚರಿಸುತ್ತಿದ್ದವನು ಒಮ್ಮೆಲೆ ಎಚ್ಚೆತ್ತುಕೊಂಡವು. ನಮ್ಮಂಥವರೆಲ್ಲ ಎಚ್ಚೆತ್ತುಕೊಳ್ಳಬೇಕು ಅಂತಾದ್ರೆ ಬ್ಯಾರದ್ದೋ ಒಂದು ಚೋದನೆ ಇದೆ ಎನ್ನುವುದೇ ಅರ್ಥ. ದೇವತಾ ಚೋದನೆಯಾಯಿತು. ಹೌದಾದ್ರೆ ಯಾಕೆ ತಿಳಿಯೋಣ ಎನ್ನುವ ಹಾಗೆ ಒಮ್ಮೆ ಮೇಲೆತ್ತು ಎಡ ಬಲ ಸುತ್ತ ಮುತ್ತ ನೋಡಿದ್ರೆ ಆಶ್ಚರ್ಯವಾಗ್ತದೆ. ತರು ಲತೆ ಗಿಡ ಮರ ಬಳ್ಳಿಗಳನ್ನು ನೋಡಿದ್ರೆ ಪರ್ಣರಹಿತವಾಗಿ ಹೋಗಿ, ಕೆರೆ ಕೊಳ ಹಳ್ಳಗಳನ್ನು ನೋಡೆ ಜಲರಹಿತವಾಗಿ, ಬೀಸುವಂತಹ ಗಾಳಿಯಲ್ಲಿ ವೇಗ ಅಧಿಕವಾಗಿದೆ, ನೆಲದ ಮೇಲೆ ಕಾಲು ಒರೆಯುವುದಕ್ಕಾಗುವುದಿಲ್ಲ, ಹೊಸುಬಿನ ಮೇಲೆ ಕಾಲಿಟ್ಟಂತಹ ಕಠಿಣ ಅನುಭವ ನನಗಾಗ್ತದೆ ಅಂತಾದ್ರೆ ಏನಾಯ್ತಪ್ಪ ಕಾಶ್ಯಪಿಗೆ? ಋತುಭೇದಕ್ಕನುಗುಣವಾಗಿ ಮಳೆ ಬಂದ್ರೆ ಯಾವ ಕಾಲಕ್ಕೂ ಭೂಮಿ ಹಿತವನ್ನು ಒದಗಿಸಿಕೊಡಬೇಕೇ ಹೊರತು ಅಹಿತವನ್ನಲ್ಲವಲ್ಲ. ಒಂದು ಅಹಿತವಾದ ವಾತಾವರಣ ಉಂಟು ಅಂತಾದ್ರೆ ಏನು ದನಗೆ ಕ್ಷಾಮ ಆವರಿಸಿದ್ದಾದ್ರೆ ಯಾಕೆ? ವರ್ಣಾಶ್ರಮ ಧರ್ಮೀಯರೆಲ್ಲರೂ ಅವರವರ ಆಶ್ರಮ ಧರ್ಮವನ್ನು ಪಾಲಿಸಿಕೊಂಡು ಬಂದರೆ ದೇವತೆಗಳು ಸಂತೃಪ್ತರಾಗಬೇಕು, ಬೇಕಾದ್ದನ್ನು ಒದಗಿಸಬೇಕು, ಋತುಭೇದಗಳು ಉಂಟಾಗಬೇಕು. ನಮ್ಮವರು ಕರ್ಮಹೀನರಾದರೆ ಬುದ್ಧಿ ಉಳ್ಳವರಾಗಿ ಮಾಡರು. ಯಾವನೋ ದುಶ್ಚರಿತೆ ಎನ್ನುವುದು ಮತ್ತಾವನದ್ದು ಅಂತ ನಡೆಗೆ ಅಡ್ಡಿಯಾದರೆ ಹೀಗೆಲ್ಲ ಆಗುವುದಕ್ಕೆ ಸಾಧ್ಯ. ಹಾಗೆಂದು ತಪ್ಪಿದವನು ತಿದ್ದುವುದಕ್ಕೆ ರಾಜದಂಡ ಅಂತೊಂದು ಉಂಟಲ್ಲ, ನಿಷ್ಕ್ರಿಯವಾಯಿತೆ ದಂಡವೇ ವ್ಯರ್ಥವಾಯಿತೆ. ಅದನ್ನೆಲ್ಲ ವಿವೇಚಿಸ್ತಾ ಬಂದ್ರೆ ಉತ್ತರವಂತೂ ಸಿಗುವುದಿಲ್ಲ. ಪ್ರಸ್ತುತ ಏನಾಗಿದೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಎಡಬಲವನ್ನು ನೋಡಿದ್ರೆ ಎಷ್ಟು ಮಂದಿ ಶಿಷ್ಯರಿದ್ರಿಲ್ಲ, ಅನೇಕ ಶಿಷ್ಯರ ನೆರವಿ ಲೋಕ ಸೇವೆಗಾಗಿ ಗುರುಗಳೇ ನಾವಿದ್ದೇವೆ. ಐಹಿಕ ಪಾರಲೌಕಿಕ ಸುಖ ಸಾಧನೆಗೆ ವನಸಾಮ್ರಾಜ್ಯ ಮೂಲ ಎನ್ನುವುದನ್ನು ಅಪ್ಪಿಕೊಂಡು ಬಂದವರು ಒಬ್ಬರನ್ನು ಇಲ್ಲಿ ಕಾಣುವುದಿಲ್ಲ. ಯಾವ ಕಡೆಗೆ ಹೋಗಿರಬಹುದಪ್ಪ ಎನ್ನುವ ಹಾಗೆ 4 ಅಡಿಗಳನ್ನು ಮುಂದಿರಿಸಿ ಬಂದು ನೋಡಿದ್ರೆ ಆ ಕಡೆಯಿಂದ ಕೇಳ್ತದೆ ಧ್ವನಿ, ಹಸಿವೆ ಆರ್ತನಾದ ಕನ್ನ ಕೋರವನ್ನು ಭೇದಿಸುವುದಕ್ಕೆ ತೊಡಗಿದೆ. ಮನುಜರಿಗೆ ಕಡು ಕಷ್ಟ ಒದಗಿದೆ ಎಂಬ ಸತ್ಯ ನಮಗೆ ಅರ್ಥವಾದರೆ ಕಾರಣವನ್ನು ತಿಳಿಯಬೇಕು. ಧ್ವನಿ ಮೂಲವನ್ನು ಅರಸಿಕೊಂಡು ಹೋದೆ ಅಂತಾದ್ರೆ ಯಥಾರ್ಥ ಅರ್ಥವಾದೀತು. ನೋಡೋಣ, ಆ ಕಡೆಗೆ ಗಮಿಸ್ತೇನೆ.
ಹಸಿವಿನ ಬಾಧೆಯ ತಾಳ ಕುದಿಯದೆ ಬರುತ್ತಾಡನೆ ಪಸರಿಸಿ ಬಳದುತ್ತವೆ ನದಿ ಉಸುರಿದರೆ ಹೋದೆಮ್ಮ ಹಸುವಳಿಯುವುದು ಮಾಂಸವ ಕರುಣಿಸಬೇಹುದು ಮಾರುಡಿಯದೆ ಎಮ್ಮ ಹಸುವಳಿಯುವುದು ಮಾಂಸವ ಕರುಣಿಸಬೇಹುದು ಮಾರುಡಿಯದೆ ಕೃಷಿ ಹಸಿವಿಂದೆಮ್ಮನು ಬದುಕಿಸುವುದು ನೀವೆರುದ ಹಸಿವಿನ ಬಾಧೆಯ ತಾಳವೇ ನಿಂತುಕೊಳ್ಳಿಕ್ಕೆ ಕೊಡುವುದಿಲ್ಲ, ಕೈಕಾಲಲ್ಲಿ ಬಲ ಇಲ್ಲ, ನಿತ್ರಾಣ ಹಣವೇ ಇಲ್ಲ. ಹೀಗಾಗುವುದಕ್ಕೆ ಕಾರಣ ಹೊಟ್ಟೆಗೆ ಅನ್ನ ಇಲ್ಲ, ತಿನ್ನುವುದಕ್ಕೆ ಏನೂ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಬರಗಾಲ ಬರಗಾಲ ಬರಗಾಲ, ಮಳೆ ಬಾರದೆ ವರ್ಷಗಳು ಅದೆಷ್ಟೋ ಸಂದು ಹೋದುವಪ್ಪ. ಮಳೆ ಇಲ್ಲದೆ ನೀರಿಲ್ಲ, ನೀರಿಲ್ಲದೆ ಬೆಳೆ ಬೆಳೆಯುವುದಿಲ್ಲ. ಇನ್ನು ಹೇಗೆ ಉಳಿಲಿ, ಹೇಗೆ ಬದುಕಲಿ, ಒಂದು ಕಾರಣದಾಗಿದೆ. ಏನು ತಿನ್ನಲಿಕ್ಕೆ ಸಿಕ್ಕಿದ್ದಪ್ಪ, ಏನಾದರೂ ಒಂದು ನಮ್ಮ ಪ್ರಾಣ ಪಂಜಪ್ಪ ಬನ್ನಿ ಬನ್ನಿ, ನಾವೆಲ್ಲ ಸೇರಿ ಪ್ರಾಣ ಉಳಿಸೋಣ ಬನ್ನಿ. ಕಾರಣವೇನು ಬಿತ್ತಾರದಿ ಬೆಳೆಯುವುದ, ಕಾರಣವೇನು ಬಿತ್ತಾರದಿ ಬೆಳೆಯುವುದ, ಕಾರುಣ್ಯ ನಿಧಿಯು ಹೊಡಿ ಪ್ರಾಣ ಉಳಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ದುರ್ವಾಸನೆಯನ್ನು ಬೀರುವಂತಹ ದುರ್ಮಾಂಸವನ್ನು ಭಕ್ಷಿಸುವುದಕ್ಕೆ ನೀವು ಹೊರಟಿದ್ದೀರಿ. ಮಾಂಸವೇ ತಿನ್ನಕೂಡದು ಅಂತ ಆಕ್ಷೇಪ ಅಲ್ವಪ್ಪ. ಮಾಂಸಾಹಾರ ಭಕ್ಷಣೆಗಾದ್ರೂ ಒಂದು ನಿಯಮ ಇದೆ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಕೂಡದು, ಹೇಗೆ ತಿನ್ನಬೇಕು ಎನ್ನುವ ಹಾಗೆ. ಹಸಿ ಹಸಿ ಮಾಂಸ ಮೂಗಿದ್ದವನಿಗೆ ಮೂಸುವುದಕ್ಕೆ ಸಾಧ್ಯವಾಗದು, ಅಂಥವುದನ್ನು ತಿನ್ನುವುದಕ್ಕೆ ಎಲ್ಲರೂ ಮೂಗೆ ಬೀಳುವುದಕ್ಕೆ ತೊಡಗಿದ್ದಾರೆ. ಅರ್ಥ ಆಗ್ತದೆ. ಹಸಿವೆಯ ಬಾಧೆಯಿಂದ ಏನನ್ನಾದ್ರೂ ತಿಂದು ಹೊಟ್ಟೆ ತುಂಬಿಸಿ ಬದುಕೋಣ ಭಾವ ನಿಮಗೆ ಅಧಿಕವಾಗಿದೆ. ಪ್ರಾಣ ಹೋದ್ರೆ ಎನ್ನುವಂತ ಚಿಂತೆ ನಿಮಗೆ. ಅಯ್ಯ, ಇಂತಹ ಕೃತ್ಯಕ್ಕೆ ನೀವು ಕೈ ಇಕ್ಕಿದ್ದೀರಿ ಎನ್ನುವುದಕ್ಕಾಗಿ ನಿಮ್ಮನ್ನು ದೂಷಿಸಲಾರೆ ನಾನು. ಈ ಭೂಮಿಯಲ್ಲಿ ಹುಟ್ಟಿಕೊಂಡವ ನಾನು, ಇಲ್ಲೇ ಹುಟ್ಟಿಕೊಂಡಂತ ನೀವುಗಳು ನನಗೆ ಸಹೋದರರಿದ್ದೀರಿ. ಅಯ್ಯೋ, ನನ್ನ ಸಹೋದರರಿಗಾದಂತಹ ದುರವಸ್ಥೆಯನ್ನು ಕಂಡು ಮನಸ್ಸು ಮಮ್ಮಲ್ಲ ಮರುಗುತ್ತದೆ ನನಗೆ. ನಿನ್ನ ನೆತ್ತಿಗೆ ಎಣ್ಣೆ ಇಲ್ಲದ ಸಮಯ ಎಷ್ಟಾಯಿತು. ಅಯ್ಯೋ, ಇವ ಒಣ ಕಾಷ್ಟದ ಹಾಗಾಗಿದ್ದಾನೆ, ಇವನೋ ಬದುಕಿದ್ದಾನೆ ಎಂದು ಕುಸಿರಾಡುತ್ತಾನೆ, ಇವನೋ ಎಲುಬಿನ ಹಂದರವಾಗಿದ್ದಾನೆ, ಎದ್ದು ನಡೆಯುವುದಕ್ಕಾಗುವುದಿಲ್ಲ. ಮೇಲೆತ್ತರ ನಬತ್ತು ಕೈ ಚಾಚಿ ಅಶನ ಕೊಡು ಅಶನ ಕೊಡು ಅಶನ ಕೊಡು ಅನ್ನುವಂತೆ ಬೇಡುತ್ತಾ ಅಣ್ಣಗಳಿರೋ ಹಪ್ಪುಗಳಿರೋ ಎನ್ನುವ ಹಾಗೆ ಸಾಗುತ್ತಿದ್ದೀರಲ್ಲ, ನಿಮಗೆ ಏನು ಕಷ್ಟ ಬಂತಪ್ಪ? ಬಾಧೆ ಮಗುಳಿಗಾಲವಿಲ್ಲ, ಬರಗಾಲ ಬಾಧೆ ಮಗುಳಿಗಾಲವಿಲ್ಲ, ನಿಂಬರೆ ಕೂಳು ನೀರ್ಗಳಿಲ್ಲ, ನಿಂಬರೆ ಕೂಳು ನೀರ್ಗಳಿಲ್ಲ, ತರಳರಿದಿರ ಪ್ರಾಣ ತೊರೆದರು, ತರಳರಿದಿರ ಪ್ರಾಣ ತೊರೆದರು, ಹಸಿವು ಎದೊರಲಿ ಬೇಡುತ್ತ ಮುನಿಯೇ. ಬರಗಾಲ ಬಂದೆ ಮಗುಳಿಗಾಲವಿಲ್ಲ, ನೀವು ಬರೇ ಕೂಳು ನೀರ್ಗಳಿಲ್ಲ, ನೀವು ಬರೇ ಕೂಳು ನೀರ್ಗಳಿಲ್ಲ ಮುನಿಯೇ. ಇಲ್ಲ ಸ್ವಾಮಿ, ಉಳಿದಿಲ್ಲ, ಉಳಿಗಾಲವಿಲ್ಲ. ಯಾಕೆ ಬರಗಾಲ ಸ್ವಾಮಿ, ಬರಗಾಲ. 12 ವರ್ಷಗಳೇ ಕಳೆದು ಹೋದು, ಮಳೆ ಬಾರದೆ. 12
ವರ್ಷ. ಹೌದು ಸ್ವಾಮಿ. ಹಾಗೆ ಬದುಕಿದ್ರು. ಬೆಳೆ ಇಲ್ಲ, ಉಣ್ಣುವುದಕ್ಕೆ ಕೂಳಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಬದುಕುವುದಕ್ಕೆ ಸೂರ್ಯನ ಅವಕಾಶವೂ ಇಲ್ಲ. ಯಾವುದು ಮೂರು ಅವಕಾಶಗಳನ್ನು ವಂಚಿತರಾಗಿದ್ದೀರಿ. ಹೌದು ಸ್ವಾಮಿ. ಸ್ವಾಮಿ ಸ್ವಾಮಿ, ಯಾಕೆ ಕಣ್ಣೀರು? ನನ್ನ ಮಗ, ನನ್ನ ಮಗ. ಅಪ್ಪ ತಿನ್ನುವುದಕ್ಕೆ ಕೊಡಿ, ಅಪ್ಪ ತಿನ್ನುವುದಕ್ಕೆ ಕೊಡಿ ಎಂದು ಕೇಳ್ತಾ ನನ್ನ ಕಣ್ಣೆದುರೇ ಪ್ರಾಣ ಬಿಟ್ಟು ಸ್ವಾಮಿ. ಮಗನ ಹೆಣವನ್ನು ಹೊರುವ ಪರಿಸ್ಥಿತಿ ನಮಗೆ ಬಂದಿದೆ ಸ್ವಾಮಿ. ಏನು ದಾರಿ ಯಾವುದಂತ ಗೊತ್ತಾಗುವುದಿಲ್ಲ, ಹಸುವೆಯಿಂದ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹೆದರಬೇಡಿ, ಹೆದರಬೇಡಿ, ಹೆದರಬೇಡಿ. ಇದನ್ನು ಪರಿಹರಿಸುವೇನೋ ಒದಗಿ ಸದಮಲ ಚರಿತಬಹುದು ಜನ್ಮ ಮೊದಲು ಮಾಡ್ಪೆ ಸದಮಲ ಚರಿತಬಹುದು ಜನ್ಮ ಮೊದಲು ಮಾಡ್ಪೆ ಇದಕ್ಕೆ ಸುರದೇಲು ಬೇಕಿರುತ್ತ ಇದಕ್ಕೆ ಸುರದೇಲು ಬೇಕಿರುತ್ತ ಬೆದರದಿರಿ ಹೆದರಬೇಡಿ, ಹೆದರಬೇಡಿ ಎನ್ನುವ ಹಾಗೆ ಉಚ್ಚಸ್ವರದಲ್ಲೇ ನಾನು ಆಡಿದೆ ಅಂತ ಆದ್ರೆ ಘೋಷಣೆಯಾದೀತೆ ಹೊರತು ನಿಮಗೆ ನಂಬಿಕೆಯಾಗದು. ತೀರಾ ಕಷ್ಟ ಒದಗಿದಾಗ ಕುಗ್ಗುವುದು, ಬಹುವಾಗಿ ಇಷ್ಟ ಒದಗಿದಾಗ ಹಿಗ್ಗುವುದು ಸಾಮಾನ್ಯ ಜೀವನ, ಸರ್ವೇ ಸಾಮಾನ್ಯ ಲಕ್ಷಣ. ಸುಖ ಬಂದಾಗ ಕಷ್ಟ ಬಂದಾಗ ಏಕತಾನದಿಂದ ಸ್ವೀಕರಿಸಬಹುದಾದಷ್ಟು ನೀವು ಎತ್ತರಕ್ಕೆ ಬೆಳೆದವರಲ್ಲ, ಶ್ರೀ ಸಾಮಾನ್ಯ. ಮಕ್ಕಳನ್ನು ಕಳೆಕೊಂಡಿರಲ್ಲ, ಬೇಡಿ ಕಳಕೊಂಡ ನಿಮ್ಮ ಮಕ್ಕಳನ್ನು ಬದುಕಿಸಿಕೊಟ್ಟೇನೆಂಬ ಭರವಸೆ ನಾನು ಕೊಡಲಾರೆ. ಪ್ರಾಯಶಃ ಹಸಿವಿನ ಬಾಧೆಯಿಂದಲೇ ಅವರು ಅಳಿಯುವಂತೆ ವಿಧಿಲಿಖಿತ ಇದ್ರೆ ಏನು ಮಾಡುವುದಕ್ಕಾಗಲ್ಲ. ಹಾಗೆಂದು ಅಳಿವಿನೆತ್ತ ಸಾಗುತ್ತಿರುವಂತಹ ಭರತ ಕುಲದವರನ್ನು ಉದ್ಧರಿಸಬಲ್ಲೆ ಎಂಬಂತ ಆತ್ಮವಿಶ್ವಾಸ ನನಗೆ ಖಂಡಿತವಾಗಿ. ಯಾಕಾಯಿತು ಅಂತ ಯೋಚನೆ ಮಾಡಿದ್ರೆ ಮಳೆ ಬಾರದೇ ಇತ್ತು. ಮಳೆ ಯಾಕೆ ಬರಲಿಲ್ಲ? ದುಡಿದವನಿಗೆ ಸಂಭಾವನೆ ಸಂಬಳ ತಾನೆ. ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ದೇವತೆಗಳು ಮಳೆ ಸುರಿಸ್ತಾರೆ. ಯಾಗಾದಿ ಕರ್ಮಗಳು ನಡೆಯಲಿಲ್ಲವಾದ್ದರಿಂದ ಮಳೆ ಬರಲಿಲ್ಲ. ನಿಮ್ಮನ್ನು ನಾನು ಆಕ್ಷೇಪಿಸಲಾರೆ, ನೀವಾದ್ರೂ ಹೇಗೆ ಮಾಡುವುದಕ್ಕೆ ಸಾಧ್ಯ? ಹಾಗೆಂದು ಭಾರತ ಮಾತೆಯ ಮಕ್ಕಳಾದಂತಹ ನಿಮ್ಮೆಲ್ಲರ ಮುಖವಾಗಿದ್ದುಕೊಂಡು ಯಾಗವನ್ನು ನಾನು ಮಾಡ್ತೇನೆ, ಯಾಗ ಮಾಡ್ತೇನೆ. ಏನ್ ಹೇಳ್ತೀವಿ ಸ್ವಾಮಿ? ಏನು ಯಾಗ? ಹಾಸ್ಯಕ್ಕೂ ಒಂದು ನಿಯಮಿತ ಕಾಲ ಎಂಬುದಾಗಿ. ಸಂಕಟದಲ್ಲಿ ಹಾಸ್ಯ ಮಾಡಿದ್ದೇನೆ. ಹೌದಲ್ವ? ಯಾಕಪ್ಪ? ಮಳೆ ಇಲ್ಲದೆ ಬೆಳೆ ಇಲ್ಲ, ನೀರಿಲ್ಲ, ಯಾಗ ಮಾಡುದಾದ್ರೂ ಹೇಗೆ ಸ್ವಾಮಿ? ನೆಲ ಶುದ್ಧಿ ಮಾಡಬೇಕು ಅಂತಾದ್ರೆ ಜಲದುಸರೇ ಇಲ್ಲ, ಎಲ್ಲ ಇಲ್ಲ. ಮತ್ತೆ ಎಲ್ಲಿಂದ ಯಾಗ? ಅದೇ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು, ಪ್ರಯತ್ನ ಮಾಡಬೇಕು ಬೇಡ. ಇಲ್ಲದಿದ್ರೆ ಏನು? ಇದ್ದವರಲ್ಲಿ ಕೇಳೋಣ, ಆ ಮೂಲಕವಾಗಿ ಯಾಗ ಮಾಡೋಣ. ನಮ್ಮಲ್ಲಿ ಕೊಡುವವರಿಲ್ಲ ಇದ್ರೇನು? ಕೊಡುವವರು ಮೇಲೆ ಇಲ್ವೋ? ದೇವೇಂದ್ರ, ಅವನಲ್ಲೇ ಕೇಳಿ ಪಡೆಯೋಣ. ಪಡೆದು ಕಾಮಧೇನುವನ್ನು ತಂದು ಯಾಗವನ್ನು ಪೂರೈಸಿ ಕಾಮಿತಾರ್ಥವನ್ನು ನಾವು ಅವರ ಮೂಲಕವಾಗಿ ಸಕ್ರಮದಿಂದ ಪಡೆಯೋಣ. ಹೇಗಾಗ್ಲಿಕ್ಕಿಲ್ವ? ಅದಾದಿತ್ತು ಸ್ವಾಮಿ. ಏನಾದಿತ್ತು? ನೀವು ಅಲ್ಲಿಗೆ ಹೋಗುವುದು, ಕಾಮಧೇನು ಕರೆತರುವುದು, ಯಾಗ ಮಾಡುವುದು, ಅದನ್ನು ನೋಡುವ ಯೋಗ ಭಾಗ್ಯ ನಮಗೆ ಇಲ್ಲ. ಆದ್ರೆ ಹೋದ್ರೆ ಅಜ್ಜಿಗೊಂದು ಪಟ್ಟೆ ಸೀರೆ ಅಷ್ಟೇ ಅಲ್ಲ, ಆಗುತ್ತದೋ ಇಲ್ಲೋ ಯೋಚನೆ ಮಾಡಬೇಡಿ. ನಿತ್ರಾಣಿಗಳಾದಂತಹ ನಿಮ್ಮನ್ನು ಸತ್ರಾಣಿಗಳನ್ನಾಗಿಸುವುದಕ್ಕೆ ಜಗತ್ರಾಣಿಯಾದಂತಹ ಮಹಾಮಾತೆ ಇದ್ದಾರೆ. ಸರ್ವೇಶ್ವರಿಯನ್ನು ಭಜಿಸಿ ನಿಮಗೆ ಭಜನೆ ಗೊತ್ತುಂಟೆ? ಅದಕ್ಕೆ ಬದುಕನ್ನು ನುಡಿಪಾಗಿರಿಸಿ ಶ್ರೀದೇವಿಯನ್ನು ಭಜಿಸಿ ಇಂತಹ ಹೇಯ ಕೃತ್ಯಕ್ಕೆ ಮನ ಮಾಡಬೇಡಿ. ಅತಿ ಶೀಘ್ರದಲ್ಲಿ ಕಾರ್ಯ ಸಾಧಿಸಿ ನಾನು ಬರ್ತೇನೆ. ಇವತ್ತೊಂದು ಪಾಠವನ್ನು ಕಲಿತೆ ಸ್ವಾಮಿ. ಏನಪ್ಪ? ನಾವು ದೇವರ ಮುಂದೆ ಹೋಗಿ ಕಷ್ಟ ಕೊಡಬೇಡಪ್ಪ ಅಂತ ನಾವು ಕೇಳಬಾರ್ದು. ಕೊಡಬೇಕು, ಆದರೆ ದೇವರ ಮುಂದೆ ಹೋಗಿ ಏನನ್ನು ಹೇಳಬೇಕು? ಏನಪ್ಪ? ನೀವು ಎಷ್ಟೇ ಕಷ್ಟ ಕೊಡು ಸ್ವಾಮಿ, ಅದನ್ನು ಎದುರಿಸುವಂತ ಶಕ್ತಿಯನ್ನು ಕೊಡು ಎಂಬ ಪಾಠವನ್ನು, ಒಳ್ಳೆಯ ಪಾಠವನ್ನು ಅಭ್ಯಾಸ ಮಾಡಿಕೋ. ವ್ಯರ್ಥವಾಗಿ ಕಾಲಹರಣ ಮಾಡುವ ಹಾಗಿಲ್ಲ. ಯೋಗ ಶಕ್ತಿಯ ಮೂಲಕವಾಗಿ ಯಾರನ್ನು ಕಾಣಬೇಕೋ ಆ ಕಡೆಗೆ
ಸುರಭಿಸುತ್ತೇಗೆ ನಂದಿನಿ ಜಯದು ಬಿಡವು ಜನುದೆ ನಂದಿನಿ ಜಯದು ಬಿಡವು ಜನುದೆ ಜಯ ಕರುಣಾಮಯಿ ಬರಡಾದಿಳೆಯನು ದಯದಲ್ಲಿ ಜಲಗಲು ಪಾದೆ ಕೃಪೆಯನು ಜಯ ಜಯ ಸುರಭಿಸುದೇ ಸುರಭಿದಯಾದಂತಹ ನಂದಿನಿ ಇದು ನನ್ನ ಚರಣಾರವಂದರಿಗೆ ಮುಡಿದಲೆಯನ್ನು ಬಾಗಿದೆ ನಮ್ಮ ದರಿಂದ ಜಾಬಾಲಿ ನಾಮಕನಾದ ನಾನು ಮೇಲೆತ್ತರವಾದಂತಹ ಸ್ವರವನ್ನು ಸೇರಿದವನಿದ್ದೇನೆ ತಾಯೇ ಮಾತಾ ರುದ್ರಾಣಾಂ ದುಹಿತಾವಸೂನಾಂ ಸ್ವಸಾದಿತ್ಯಾನಾಂ ಅಮೃತಸ್ಯ ನಾಭಿಷ ಗವಾ ಮಂಗೇಶು ತಿಷ್ಠಂತೆ ಭುವನಾನಿ ಚತುರ್ದಶ ಜ್ಞಾನಿಗಳೆಲ್ಲ ಗೋವಿನಲ್ಲಿ ಕಂಡ ಶ್ರೇಷ್ಠತ್ವ ಕಾಮಧೇನವರ ಸುತಿಯ ಅಂತ ನಿಂದಿನಲ್ಲಿ ಅಂತ ಅಮೂಲ್ಯವೆಲ್ಲವೂ ಪೂರ್ಣಗೊಂಡಿದೆ ಎನ್ನುವ ಭಾವದಿಂದ ನನ್ನ ಗರಿತ ರೀತಿಯಿಂದ ಕರ್ಮಿಯಾದ ನಾನು ಅರ್ಪಿಸಿದ್ದೇನೆ ಸಣ್ಣಳಾಗಬೇಕಮ್ಮ. ಜಾಬಾಲಿ ಮುನಿಗಳೇ, ಅಮ್ಮ, ಈ ಹಿಂದೆ ಅನೇಕ ಬಾರಿ ಸ್ವರ್ಗಕ್ಕೆ ಭೇಟಿ ನೀಡಿದವರು ನೀವಿದ್ದೀರಿ. ಆದರೆ ಇಂದಿನ ನಿಮ್ಮ ಆಗಮನ ಬಹಳ ಆಶ್ಚರ್ಯಕರವಾಗಿದೆ. ಯಾಕಮ್ಮ? ನೇರವಾಗಿ ನನ್ನ ಭೇಟಿಗಾಗಿ ನೀವು ಬಂದಿರಿ. ನಿಮಗರಿತ ರೀತಿಯಲ್ಲಿ ಅರ್ಚಿಸಿದಿರಿ, ಪೂಜಿಸಿದಿರಿ, ಭಜಿಸಿದಿರಿ. ಸಂತುಷ್ಟಳಾಗಿದ್ದೇನೆ. ಬಂದ ಕಾರಣವೇನೆಂದು ತಿಳಿಯಲಿಲ್ಲ. ಅಮ್ಮ, ನೇರವಾಗಿ ವಿಚಾರಕ್ಕೆ ಬಂದದ್ದು ಒಳ್ಳೆಯದೇ ಆಯ್ತು. ನಂದಿನಿಯ ನೀ ಮಾತ ಕೇಳಲು ಹೇಗೆ ಆವರಿಸಲಿಕ್ಕೆ ವಸುಂಧರೆಯನ ಘೋರತರ ಕ್ಷಾಮ ಎಂದು ಬೇಗುದಿಗೊಂಡು ಜನ ವೃಂದ ವಿರುತ್ತಿದೆ ನಾನದ ಕಂಡು ಸಹಿಸಿದೆ ಬಂದೆ ನಿನ್ನ ನಾಕಕ್ಕೆ ದೇವೇಂದ್ರನ್ನು ಕಂಡಿದ್ದೇನಮ್ಮ. ಸರಿ, ಧರೆಯಲ್ಲಾಗುವಂತಹ ದುಷ್ಕೃತಿಯಿಂದ ಉಂಟಾದಂತಹ ಪರಿಣಾಮ ಕ್ಷಾಮದ ಆವರಣ, ಅದರ ನಿವಾರಣೆಗಾಗಿ ಯಾಗ ಸಂಕಲ್ಪ, ಸದ್ದುಸ್ತುಳು ದೊರೆಯುವುದರಿಂದ ಧರೆಗೆ ಹಿತವನಾದಂತಹ ಶಕ್ರದಿಂದ ಕಾಮಧೇನುವನ್ನು ಬೇಡಿದೆ. ಅವಳ ಅನುಪಸ್ಥಿತಿಯನ್ನು ಅವನು ಆಡಿದ ಕಾಲಕ್ಕೆ ಮುಂದೇನು ಪಥವೆಂದಾಗ ಅವನೇ ಹೇಳಿದ್ದು ಅವಳ ಸುತೆ ನಂದಿನಿ ಇರುವಳು, ನೀ ಕರೆದಾಗ ಬರುವಳು, ಹೋಗುವಲಿಸಿ ಕರ್ಕೊಂಡು ಹೋಗು ಅಂತ ಹೇಳಿದ್ದರಿಂದ ಇಲ್ಲಿಯ ತನಕ ಬಂದೆ. ಅಯ್ಯೇ, ನನಗೆ ಧರ್ಮೋದ್ಧಾರಕ್ಕಾಗಿ ಇಳಿದು ಬರಬೇಕಮ್ಮ. ನಮ್ಮೆಲ್ಲ ಹಿತದೃಷ್ಟಿಯಿಂದ ಒಲಿದು ಬರಬೇಕು. ಲೋಕದ ಒಳಿತಿಗಾಗಿ ಒಲಿದು ಇಳಿದು ನಲಿದು ತಾಯೇ ಭಾ. ಏನಮ್ಮ ನೀನು ಮುಖ ತಿರುಗಿಸಿದೆ? ಜಾಬಾಲಿ ಮುನಿಗಳೇ, ನಾನೇ ಕಾಮಧೇನುವನ್ನು ಅರ್ಚಿಸಿಕೊಂಡು ನೀವು ಬಂದವರು. ನನ್ನ ತಾಯಿ ಆಕೆ ಇಲ್ಲೆನ್ನುವಂತಹ ಕಾರಣಕ್ಕಾಗಿ ದೇವೇಂದ್ರ ನಾಡಿದ ಕಾರಣದಿಂದಲಾಗಿ ನನ್ನ ಬಳಿಗೆ ಬಂದವರು. ನೀವು ಆಡಿದ ಮಾತು ಯಾವುದು? ಕಷ್ಟ ಬಂದದ್ದು ಯಾರಿಗೆ? ದರೆಗೆ. ಅದನ್ನು ಪರಿಹರಿಸುವುದಕ್ಕೆ ನೀವು ಬಂದದ್ದು. ಸ್ವರದವರು ಬರಬೇಕು. ಬಂದು ಬೇಡಿದ್ದು ನನ್ನಲ್ಲಿ. ಸ್ವಾಮಿ, ಕಷ್ಟ ಬಂದದ್ದು ಅವರಿಗೆ, ಅನುಭವಿಸಲಿ. ನಿಮಗೇನಾದರೂ ಕಷ್ಟ ಉಂಟದರಲ್ಲಿ? ಯಾವುದು? ನಮಗಿಂತ ಹೆಚ್ಚು ಕಷ್ಟ ನಿಮಗುಂಟು. ಯಾರಿಗೆ? ದರೆಯಲ್ಲಿ ಏನು ಹೆಚ್ಚು ಕಡಿಮೆ ಆದ್ರೂ ಮೊದಲ ಕಷ್ಟ ಬರುವುದು ನಿಮಗೆ. ಸ್ವಾಮಿ, ನಿಮಗೆ ಕಷ್ಟ ಬರಬಹುದು ಎನ್ನುವುದಕ್ಕಾಗಿ ಬಾ ಅಂತ ಆಡಿತಲ್ಲ. ನೀವು ಕಷ್ಟ ಎನ್ನುವ ಹಾಗೆ ನನ್ನಲ್ಲಿ ಹೇಳುವುದು ಬೇಡ. ದುಷ್ಟರಿರುವಂತಹ ಸ್ಥಳ ಸ್ವಾಮಿ ನಿಮ್ಮ ಭೂಲೋಕ. ದುಷ್ಟರು ಅಂದ್ರೆ ಅಂತಹ ನೀಚರು ಇದ್ದಾರೆ, ಕಾಮುಕರು ಇದ್ದಾರೆ, ಕುಡುಕರು ಇದ್ದಾರೆ, ಉಂಡ ಮನೆಗೆ 2 ಬಗೆದವರಿದ್ದಾರೆ. ಕಾಮಧೇನುವಿನ ಮಗಳು ನೀನು. ಒಳ್ಳೆತಾದ ವಿಚಾರವನ್ನು ಸಂಗ್ರಹಿಸಬೇಕು. ಕೆಡುಕವನ್ನೇ ಕಾಣುವುದಕ್ಕೆ ತೊಡಗಿದೆಯಲ್ಲ. ಕಷ್ಟ ಸುಖ, ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ, ಇದೆಲ್ಲವೂ ಅಲ್ಲಿರ್ತದೆ. ಅದು ಕರ್ಮ ಪ್ರಪಂಚ. ಎತ್ತರಕ್ಕೇರಬೇಕೋ ಸಾಧನೆಗೆ ಭೂಮಿ ಅದು. ಇಲ್ಲಿ ಸಂಗ್ರಹಿಸಿದ್ದು ಕಡಿಮೆ ಆಯಿತು, ಬೀಳುವಾಗ ಆಧರಿಸುವುದಕ್ಕೆ ಬೇಕಾದವಳವಳು ಎನ್ನುವುದಂದಲೇ ದೇವತೆಗಳಾದರೂ ಭರತ ಭೂಮಿಯನ್ನು ಪುಣ್ಯ ಭೂಮಿ ಅಂತ ಕೊಂಡಾಡಿ ಸರಿ, ಅಲ್ಲಿ ಒಂದು ಜನ್ಮ ಬಂದ್ರೆ ಸಾಕು ಅಂತ ಅಪೇಕ್ಷೆ ಪಡುತ್ತಾರೆ. ಹಾಗಿರುವಾಗ ಒಮ್ಮೆಲೆ ಕೆಟ್ಟದ್ದು ಅಂತ ಹೇಳುವುದಕ್ಕೆ ಹೊರಟೆ ಎಲ್ಲ ತಾಯೇನಿ. ಸ್ವಾಮಿ, ಒಬ್ಬರಿಬ್ಬರ ಕತೆ ಅಲ್ಲ, ಸಾವಿರ ಕತೆ ಹೇಳಿ ಏನು. ಹೌದು, ಸಾಮಾನ್ಯರ ಕತೆ ಅಲ್ಲ ಸ್ವಾಮಿ. ಹಾಗಾದ್ರೆ ಹೀಗೆ ಮಾಡು. ಹೇಗೆ? 1000ದ ಒಂದು ಕತೆ ಹೇಳು. ಒಂದು ಕತೆ ಮತ್ತೆ ಬೇಕಿದ್ರೆ ಮುಂದೆ ಹೋಗು. ಸಾಮಾನ್ಯದವನ ಕತೆ ಅಲ್ಲ. ಮತ್ತೆ ಧರಣೀಪ ಬಲೆ ಪರಿವಾರ ಕುಳಲಿತ ಪ್ರಗುಜನೌದಾರ್ಯ ಕಾರ್ತವೀರ್ಯ
ಬರೆ ಪರಿವಾರ ಕುಣಮಿತ್ತ ರಘುಜನೌದಾರ್ಯ ಪರಿಗಣಿಸದೆ ತಾನೆ ಕೋದ ಪರಿಗಣಿಸದೆ ತಾನೆ ಕೋದ ಅಂಥ ದುರುಳರಾದರೆಗೆ ಬಾಲೆನು ಸಂಬಂಧ ಧರಣಿ ಫಲಕಾರ್ತ ವೀರ್ಯ ಪರಿ ಪರಿವಾರ ಕುಳಲಿದ್ದ ರಘುಜನೌದಾರ್ಯ ಛಾಬಾಲಿ ಮುನಿಗಳೇ, ನಾನು ನಿಮ್ಮ ಮುಂದೆ ಪ್ರಕಟಿಸಲಿರುವಂತಹ ಕತೆ ಸಾಮಾನ್ಯರ ಕಥೆಯಲ್ಲ, ಈಗಿನ ಕಥೆಯಲ್ಲ, ಆಗಿನ ಕಥೆಯಲ್ಲ, ಈ ಹಿಂದೆಯ ಕತೆ. ಯಾವುದು? ಕೃತಯುಗದ ಕಥೆ ಸ್ವಾಮಿ. ಸರಿ. ಸಾಮಾನ್ಯರಲ್ಲಿ ಅಸಾಮಾನ್ಯನಾಗಿ ಮೆರೆದವ, ಬಹು ಕಾಲಗಳಿಂದ ಭೂವನ್ನು ರಕ್ಷಿಸಿಕೊಂಡು ಬಂದವ ಯಾರು? ಸಾಮಾನ್ಯನಲ್ಲ, ಕಾರ್ತವೀರ್ಯ. ಓ, ಅರ್ಜುನರಾಯನ ಕಥೆ ಇದು. ಏನಮ್ಮ ಸ್ವಾಮಿ, ಹುಟ್ಟುವಂತಹ ವೇಳೆಯ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುವುದರ ಜೊತೆಗೆ ತನ್ನ ಊರಿನ ಪ್ರಜೆಗಳನ್ನು ರಕ್ಷಿಸಿಕೊಂಡೇನೋ ಬಂದವ. ಕಾಲಕ್ರಮೇಣ ಆತನ ಜೀವನವು ಮುಂದೆ ಸಾಗಿದಂತೆ ಊರಿನವರಿಂದ ಬಂದಂತಹ ಮಾತು, ತನ್ನ ಪ್ರಜೆಗಳಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸುವುದಕ್ಕಾಗಿ ತಾನೇ ಮೃಗಬೇಟೆಗೆಂದು ಕಾನನದತ್ತ ತೆರಳಿದ. ಕರ್ತವ್ಯ ಅಲ್ವೇ? ಮೃಗಬೇಟೆಗೆಂದು ಹೋದನೆ. ಮೃಗಬೇಟೆಯನ್ನು ಪೂರೈಸಿದ ಬಳಿಕ ಸಮೀಪದಲ್ಲಿರುವಂತಹ ಜಮದಗ್ನಿ ಮಹರ್ಷಿಗಳ ಆಶ್ರಮದಿಂದ ಕರೆಯನ್ನು ಆಲಿಸಿ ಅತ್ತ ಕಡೆಗೆ ಹೋದ. ಒಳ್ಳೆಯದು. ಬಂದವರನ್ನು ಸತ್ಕರಿಸಿದರು ಜಮದಗ್ನಿ ಮಹರ್ಷಿಗಳು. ಊಟೋಪಚಾರಕ್ಕಾಗಿ ಸಿದ್ಧತೆಯನ್ನು ಮಾಡಿದರು. ಎಲ್ಲವನ್ನು ಸಿದ್ಧಪಡಿಸಿದರು. ಭೋಜನವನ್ನು ಉಂಡಾತ ಏನು ಮಾಡಬೇಕಿತ್ತು? ಕೃತಜ್ಞತ ಭಾವದಿಂದ ಅವರಿಗೆ ನಮಸ್ಕರಿಸಿಯೂ ಅದಕ್ಕೆ ಬೇಕಾಗುವಂತಹ ಪೂರಕ ಸಿದ್ಧತೆಗಳನ್ನು ಅವರಿಗೆ ನೀಡುವುದರ ಮುಖೇನವಾಗಿಯೂ ಅಲ್ಲಿಂದ ತೆರಳಬೇಕಿತ್ತು. ಅವ ಅದನ್ನು ಮಾಡಲಿಲ್ಲ. ಬೇರೆ ಏನು ಮಾಡಿದ? ಅವನ ಮನಸ್ಸಿನಲ್ಲಿ ಒಂದು ಕುತೂಹಲಭರಿತವಾದಂತಹ ಪ್ರಶ್ನೆ ಮೂಡಿತು, ಜಿಜ್ಞಾಸೆ. ಈ ರೀತಿಯಾಗಿ ಯಾಕೆ ಹೇಳಿ ಅಂತೆ? ಅಲ್ಲಿ ಹೋದದ್ದು ಕಾರ್ತವೀರ್ಯಾರ್ಜುನ ಒಬ್ಬನಲ್ಲ, 1000 ಪರಿವಾರವನ್ನು ಜೊತೆಗೂಡಿಸಿಕೊಂಡು ಹೋದವ. ಅರಸನ ಕ್ರಮವೇ ಹಾಗೆ. ಅಷ್ಟು ಜನರಿಗೆ ಆಶ್ರಮದಲ್ಲಿ ಸಿದ್ಧಪಡಿಸುವಂತಹ ಈ ರೀತಿಯ ಭೋಜನ ಹೇಗೆ ಸಿದ್ಧವಾಯಿತು ಎನ್ನುವಂತಹ ಪ್ರಶ್ನೆ ಆತನಲ್ಲಿ ಮೂಡಿತು ಸ್ವಾಮಿ. ಕೇಳಿದಂತಹ ವೇಳೆಯಲ್ಲಿ ಜಮದಗ್ನಿ ಮಹರ್ಷಿಗಳು ಉತ್ತರವನ್ನು ನೀಡಿದರು. ಶಬಲೆ ಎನ್ನುವಂತಹ ದೇನುವಿನ ಸಹಾಯದಿಂದಲಾಗಿ ಭೋಜನವನ್ನು ಸಿದ್ಧಪಡಿಸಿದರು. ಇವನ ಮನಸ್ಸಿನಲ್ಲಿ ಮತ್ತೊಂದು ಆಸೆ ಮೂಡಿತು. ಹೇಗೆ? ಆ ದೇನುವನ್ನು ಪಡೆಯಬೇಕು ಅಂತ ಆಸೆ. ಜಮದಗ್ನಿ ಮಹರ್ಷಿಗಳು ತಿರಸ್ಕರಿಸಿದರು ಸ್ವಾಮಿ. ಕೇಳದಂತಹ ಈತ ಏನು ಮಾಡಿದ? ಬಲಾತ್ಕಾರದಿಂದ ಆ ದೇನುವನ್ನು ತೆಗೆದುಕೊಂಡು ಹೋದ. ಇವನ ಕಥೆ ಹೇಗಾಯ್ತು? ಉಂಡ ಮನೆಗೆ 2 ಬಗೆದಂತಾಯ್ತು ಸ್ವಾಮಿ. ಅಂತಹ ದುಷ್ಟರಿರುವಂತಹ ಆ ನಿಮ್ಮ ಲೋಕಕ್ಕೆ ದೇವದೇನು ಆಗಿರುವ ನಾನು ಬರುವುದೇ? ನೀನ್ ಯಾಕಮ್ಮ ದೌಷ್ಟ್ಯವನ್ನು ಮಾಡಿದ ಕಾರ್ತಿವೀರ್ಯವನ್ನು ನೋಡುತ್ತಿ? ನೀನು ಸ್ವಲ್ಪ ಗುರುತರವಾದವರನ್ನು ನೋಡಬಹುದಲ್ಲ? ಯಾರು? ಅವೈತಾನೆ ನೋಡು. ಗುರುವಾಕಯಾದು ಪುತ್ರರಲ್ಲಿ ನಿಮ್ಮ ಸುಲಭ ಶಿಷ್ಯತ್ವ ವಹಿಸಿ ಕಡೆಯಲೇ ಗುರುವಾಕಯಾದು ಪುತ್ರರಲ್ಲಿ ಗುರುವಾಕಯಾದು ಪುತ್ರರಲ್ಲಿ ನಿಮ್ಮ ಸುರಪಥ ಶಿಷ್ಯತ್ವ ವಹಿಸಿ ಕಡೆಯಲಿ ನಿಮ್ಮ ಸುರಪಥ ಶಿಷ್ಯತ್ವ ವಹಿಸಿ ಕಡೆಯಲಿ ಪರಮ ದ್ರೋಹದಿ ಶೀಲ ಕಸಿದು ಪರಮ ದ್ರೋಹದಿ ಶೀಲ ಕಸಿದು ಜೀವ ಬಿರುವಂತೆ
ಪಾಪತೆ ಕೊಂದ ಪಾಪಗಳೇನೋ ಕಿರಿದು ಗುರುವಾಕಯಾದು ಪುತ್ರನ ನೀಗೆ ಉಂಡವನಿಗೆ ಎರಡೆಣಿಸಿಯವನು ಎಲ್ಲಿದ್ರು ಯಾರು ಮಾಡಿದ್ರು ತಪ್ಪು ತಪ್ಪೇ ತಾನೆ. ತಪ್ಪಿ ಕೇವಲ ಧರಿತಿಯಲ್ಲಿ ಹುಟ್ಟಿಕೊಂಡವ ಯಾವನೋ ಮಾಡಿದ್ರೆ ಮಾತ್ರ ತಪ್ಪೆಂದು ಬಿಂಬಿಸುವುದಲ್ಲವಲ್ಲ. ಇಲ್ಲಿಯವರು ಮಾಡಿದ್ರೆ ಇಲ್ಲಿಯವರೇ ಹೌದು. ಯಾರು? ದೇವೇಂದ್ರನೇ ಭಾಗಿಯಾದನಲ್ಲ. ಹಾ ಯೋಚಿಸಮ್ಮ. ಯಾವುದು ಸ್ವಾಮಿ? ಕಯಾದಿಗೆ ಆ ಹರಿಯ ಪೂರ್ಣಾನುಗ್ರಹದಿಂದ ಹುಟ್ಟಿಕೊಂಡ ಒಬ್ಬ ಮಗ ಪ್ರಹ್ಲಾದ. ಹೌದು. ಬದುಕಿನಲ್ಲಿ ಎಲ್ಲರದ್ದು ಚರಿತ್ರೆ ಆಗುವುದಿಲ್ಲ. ಪ್ರಹ್ಲಾದನದ್ದು ಚರಿತ್ರೆ ಆಯ್ತು. ಯಾಕೆ? ಯಾಕೆ? ಶೀಲಗುಣಾಢ್ಯನಾಗಿದ್ದ. ಹಾಗಿರುವಂತ ಒಂದು ಕಾಲದಲ್ಲಿ ನಿಮ್ಮ ದೇವೇಂದ್ರ ಲೋಕಗುರುವಾದಂತಹ ಬೃಹಸ್ಪತಿ ಆಚಾರ್ಯ ತಾನಿದ್ದರು ಪ್ರಹ್ಲಾದನನ್ನು ಗುರುವೆಂದು ಒಪ್ಪಿಕೊಂಡು ಅವನ ಮನೆಗೆ ಬಂದು ತಾನು ಶಿಷ್ಯತ್ವವನ್ನು ಅಂಗೀಕರಿಸಿ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ. ಸರಿ. ಯಾವುದೋ ಒಂದು ಹತ್ತಕ್ಕೆ ವಿದ್ಯೆ ನಿಂತಿತು. ಗುರುದಕ್ಷಿಣೆಯ ಪ್ರಸ್ತಾವ ಬಂದಾಗ ಏನು ಕೊಡೋಣ ಅಂತ ಕೇಳಿದ್ರೆ ನಿನ್ನ ತೃಪ್ತಿಗೆ ಏನು ಬೇಕೋ ಅದನ್ನು ಪಡ್ಕೋ ಅಂತ ಹೇಳುವಾಗ ನಿನ್ನ ಶೀಲವನ್ನು ಕೊಡು ಅಂತ ಕೇಳಿದನಂತೆ. ಇಲ್ಲವಾದ್ದನ್ನು ಕೇಳುವುದು ಪದ್ಧತಿ. ಹಾಗಾದ್ರೆ ಇದ್ದದ್ದನ್ನೇ ಯಾಕೆ ಕೇಳಿದ? ಅವನಲ್ಲಿರಕೂಡದು ಎನ್ನುವಂತ ನಿರ್ಣಯವೇ ಹೌದೋ ಅಲ್ವೋ ಯೋಚನೆ ಮಾಡು ನೀನು. ಎರಡು ಪ್ರಶ್ನೆ ಉಳ್ತದೆ. ಯಾವುದು? ಉಂಡ ಮನೆಗೆ ಎರಡೆಣಿಸಿ. ಮಾನುಷನೊಬ್ಬನ ಮನೆಗೆ ಬಂದಾಗ ಮಾನುಷ ಧರ್ಮಕ್ಕನುಗುಣವಾಗಿ ಅವನು ಉಂಡಿರ್ತಾನೆ. ಉಂಡ ಮೇಲೆ ಮಾಡಬಹುದಾ? ಕಾರ್ತಿವೀರ್ಯ ಮಾಡಿ ತಪ್ಪು ಅಂತಾದ್ರೆ ಇಂದ್ರ ಮಾಡಿದ್ದನು ಸರಿ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಸ್ವಾಮಿ. ಇನ್ನೊಂದು ಯಾವುದು? ಬ್ರಾಹ್ಮಣನ ವೇಷ ಮಾಡಿದ. ಯಾಕೆ ವೇಷ ಮಾಡಿದ? ಯಾಕೆ? ಅದು ನಮ್ಮ ಹುಡುಗರೆಲ್ಲ ಹೇಳ್ತಾರೆ ಮೋಸ ಮಾಡ್ಲಿಕ್ಕೆ ವೇಷ ಮಾಡಿದ್ದು. ದೇವೇಂದ್ರ ಮಾಡಿದ್ದೇ ಮೋಸ. ಆದ್ರಿಂದ ಹೆಸರೆಷ್ಟು ದುಡ್ದು ಬಂತವನಿಗೆ. ಹೇಗೆ? ಪ್ರಹ್ಲಾದ ಶೀಲಾಪಹಾರಕ. ಸ್ವಾಮಿ ನಿಮಗೆ ತಿಳಿದಿಲ್ಲ. ನಿನಗೆ ತಿಳಿದದ್ದು ನೀವು ಪುಸ್ತಕದ ಒಂದು ಪುಟವನ್ನು ಮಾತ್ರ ತಿರುಗಿಸಿ ನೋಡಿ. ನಿನಗೆ ಗೊತ್ತಿದ್ದ ಪುಟ ಹೇಳು ಸ್ವಾಮಿ. ಶೀಲವನ್ನು ಪಡೆಯುವುದಕ್ಕೆ ದೇವೇಂದ್ರ ಯಾಕೆ ಹೋದದ್ದು? ಯಾಕೆ? ಕಾರಣ ಉಂಟು. ಭೂಲೋಕದಲ್ಲಿರುವಂತಹ ಪ್ರಹ್ಲಾದ ಆತ ಹುಟ್ಟಿದ್ದು ಯಾವ ಕುಲದಲ್ಲಿ? ರಾಕ್ಷಸ ಕುಲ. ರಾಕ್ಷಸ ಕುಲದಲ್ಲಿ ಆತ ಒಬ್ಬನೇ ಇದ್ದದ್ದ? ಅಲ್ಲಪ್ಪ, ಪರಿವಾರ ತುಂಬಾ ಇತ್ತು. ಪರಿವಾರ ಇತ್ತು. ಹಾಗಾಗಿ ಆತನಲ್ಲಿರುವಂತಹ ಶೀಲದ ಆ ಗುಣದಿಂದಲಾಗಿ ಸ್ವರ್ಗದಲ್ಲಿರುವಂತಹ ಸಂಪತ್ತುಗಳೆಲ್ಲ ಆಕರ್ಷಿತವಾಗಿ ಭೂಮಿಗೆ ಇಳಿಯಲು ಪ್ರಾರಂಭಿಸಿತು. ಹೆಚ್ಚಿತ್ತು ಅಂತ ಆಯ್ತು ಅವನಲ್ಲಿ ಅಲ್ವೇ? ದೇವಭೂಮಿಗಿಂತ ಹೆಚ್ಚಿತ್ತು ಅವನಲ್ಲಿ. ಅವನಿಗೆ ಸಿಗುತ್ತಿದ್ದರೆ ಪರವಾಗಿಲ್ಲ ಸ್ವಾಮಿ. ಆದ್ರೆ ದೊರೆತದ್ದು ಯಾರಿಗೆ? ಅದನ್ನು ಅನುಭವಿಸಿದವರು ಯಾರು? ರಾಕ್ಷಸರು. ಆತನ ಜೊತೆಯಲ್ಲಿದ್ದಂತಹ ರಾಕ್ಷಸರು. ಹಾಗಾಗ ಕೂಡದಿತ್ತು. ಅದು ಸ್ವರ್ಗದಲ್ಲಿ ಇದ್ದರೆ ತಾನೇ ಅದಕ್ಕೆ ಗೌರವ. ಹಾಗೆ. ಮತ್ತೊಂದು ವಿಚಾರ, ಬ್ರಾಹ್ಮಣ ವೇಷವನ್ನೇ ಯಾಕೆ ಆರಿಸಿದ? ಯಾಕೆ ವೇಷ ಹಾಕಿದ? ಕಾರಣ ಉಂಟು ಸ್ವಾಮಿ. ಯಾಕಪ್ಪ? ನೇರವಾಗಿ ದೇವೇಂದ್ರನೇ ಹೋಗಿ ದಾನವನ್ನು ಕೇಳುವುದಕ್ಕಾಗುವುದೇ? ಆಗುವುದಿಲ್ವ? ಆಗುವುದಿಲ್ಲ. ದೇವತೆಗಳು ದಾನ ಬೇಡುವ ಹಾಗಿಲ್ಲ. ಬ್ರಾಹ್ಮಣರಿಗೆ ದಾನ ಕೇಳುವಂತಹ ಧರ್ಮ ಇದೆ, ಕ್ರಮ ಅಲ್ವೇ? ಆ ಹಕ್ಕು ಇದ್ದ ಕಾರಣದಿಂದಲಾಗಿ ಬ್ರಾಹ್ಮಣ ವೇಷವನ್ನು ಮಾಡಿ ಹೋದದ್ದು. ಮತ್ತೆ ನೀವು ಹೇಳಿದಾಗೆಲ್ಲ ಕೇಳುವುದಕ್ಕಾಗುವುದಿಲ್ಲ. ಉದ್ದೇಶವೇ ಹಾಗೆ. ವೇಷ ಹಾಕುವಾಗಲೇ ಯಾವುದು? ಹೋಗಿ ಅವನಿಂದ ಪಡೆಯಬೇಕೆಂಬ ಉದ್ದೇಶ ಇಟ್ಟುಕೊಂಡೇ ಹೋದದ್ದು ಅಂತ ನೀನೇ ಹೇಳಿದ ಹಾಗಾಯ್ತು. ಅಲ್ಲ, ಪಡೆಯಬೇಕು, ಹೌದು ಸ್ವಾಮಿ, ಪಡೆಯಬೇಕು ಅಂತ ಉದ್ದೇಶದಿಂದಲೇ ಹೋದದ್ದು ಅಲ್ವೋ? ಹಾಗಾದ್ರೆ ಮತ್ತೆ ಅವ ಮಾಡಿದ ಇವ ಮಾಡಿದ ಅಂತ ಹೇಳಲಿಕ್ಕೇನು? ಕಾರ್ತಿವೀರ್ಯ ಪ್ರಕರಣ ಹೇಳಲಿಕ್ಕಿಲ್ಲ. ದೇವೇಂದ್ರ ಮಾಡಿದ್ದು ಕಿರಿದೇನೂ ಅಲ್ಲ, ಸ್ವಲ್ಪ ಹಿರಿದೇ ಆಗ್ತದೆ. ದೊಡ್ಡವ ಮಾಡಿದ್ದು ವೇಷ ಹಾಕಿಯೇ ಮಾಡಿದ ಅಲ್ವಾ? ಆದ್ರಿಂದ ಆಡಿದ್ದು. ನೀನು ಸುಮ್ಮನೆ ಕಾರ್ತಿವೀರ್ಯನ ಮುಖ ನೋಡುದು ಯಾಕೆ? ಪ್ರಹ್ಲಾದನ ಮುಖ ನೋಡಿ ಬಾ. ಸ್ವಾಮಿ ಏನು ಒಳ್ಳೆ ಛಲವನ್ನು ಮಾಡು. ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರಾಗ. ಛಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರಾಗ. ಆ ಆ ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ. ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ. ಭೂವಲಯದೊಳಿಪ್ಪನು ತರ ಚರಿತೆ ಬಲ್ಲೆ ಮುನಿವರ. ಭೂವಲಯದೊಳಿಪ್ಪನು ಬಲ ಚರಿತೆ ಬಲ್ಲೆ ಮುನಿವರ. ಚರಿತೆ ಬಲ್ಲೆ ಮುನಿವರ. ಏ ವರಿಸದೆ ತುರೆಯ ಕುಡಿದು ದೇವ
ವರಿಸದೆ ಸುರೆಯ ಕುಡಿದು ದೇವರನ್ನೇ ಹಳಿಯೂತ ದೇವರನ್ನೇ ಹಳಿಯೂತ ಜೀವಿಸಿದರು ದುರುಳನಾದ ರಾವಣಾತ್ಯರೆಲ್ಲರೂ ಜೀವಿಸಿದರು ದುರುಳನಾದ ರಾವಣಾತ್ಯರೆಲ್ಲರೂ ಮಾಡಬೇಡ ಯತಿವರ ಯತಿವರ ಏನು ಸ್ವಾಮಿ ಛಲವನ್ನು ಮಾಡುವುದಕ್ಕೆ ಮುಂದಾದದ್ದ ಅಲ್ಲ ನೆಲದ ಬಲವನ್ನು ಹೇಳಿದ್ದು ನಾನು ಹೇಳಿದ ಮಾತಿಗೆ ನಿಮ್ಮ ಪ್ರತಿ ಮಾತು ಅಲ್ವೇ ನಾ ಮೊದಲೇ ಹೇಳಲಿಲ್ವ ಯಾವುದು ನಮ್ಮಲ್ಲಿ ನಿಮ್ಮಲ್ಲಿ ನಡೆಯದೇ ಇದ್ದದ್ದು ನಮ್ಮಲ್ಲಿ ನಡೆದದ್ದಿದ್ದರೆ ಸ್ವಾಮಿ ನಡೆಯದ್ದು ಇದ್ದರೆ ಒಂದು ಕಥೆಯಲ್ಲ ಮತ್ತೆ ಒಂದನ್ನು ಆಧಾರವಾಗಿ ಇಟ್ಟುಕೊಂಡು ಮಾತನಾಡಿದೆಂದು ಭಾವಿಸಿದಿರಾ ಮತ್ತೆ ಇಲ್ಲಿಗೆ ಮುಗಿಲಿಲ್ಲ ಸ್ವಾಮಿ ಮುಂದುವರಿಸು ಯುಗವನ್ನು ಮುಂದುವರಿಸುವ ಒಳ್ಳೆಯದು ಮುಂದಕ್ಕೆ ಬಂದಂತಹ ಯುಗ ಯಾವುದು ಯಾವುದು ತ್ರೇತಾಯುಗ ಸರಿ ಅಲ್ಲಿಗೆ ಹೋಗುವ ಮೊದಲು ನಿಮ್ಮಲ್ಲಿ ಕೇಳುವುದು ಏನು ಉಂಡ ಮನೆಗೆ ಎರಡು ಬಗೆದವರು ಮಾತ್ರ ಇರುವುದಲ್ಲ ಸ್ವಾಮಿ ಮತ್ತೆ ಕಥೆಯಲ್ಲಿ ಇನ್ನೂ ವಿಶೇಷತೆ ಉಂಟು ನಿಮ್ಮಲ್ಲಿ ಎಂತವರಿದ್ದಾರೆ ಸಾಮಾನ್ಯರಲ್ಲ ಅನೇಕ ರೀತಿಯ ನೃಪರ ಚರಿತೆಯನ್ನು ನಾನು ಬಲ್ಲೆ ನೃಪರ ಚರಿತೆ ಬಲ್ಲೆ ಖಂಡಿತ ಯಾರಪ್ಪ ಸ್ವಾಮಿ ಸಾಮಾನ್ಯರವರಲ್ಲ ಗುರುವಿನಿಂದ ವಿದ್ಯೆಯನ್ನು ಕಲಿಯುವುದಂತೆ ಅಂತಹ ಗುರುವಿಗೆ ಹೊಡೆಯುವುದಕ್ಕೆ ಹೋಗುವುದು ಅರಸನಾದವನು ತನ್ನದಾದಂತಹ ಧರ್ಮದಲ್ಲಿ ಪ್ರಜಾ ರಕ್ಷಣೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಪ್ರಜೆಗಳನ್ನೇ ತಪ್ಪುದಾರಿಯಲ್ಲಿ ಕೊಂಡೊಯ್ಯುವುದು ಇಂತಹ ಅನೇಕ ರೀತಿಯ ವಿಚಾರಗಳು ಉಂಟು ಅದನ್ನು ಬಿಡಿ ಅನೇಕ ನೃಪರಲ್ಲಿ ಕೆಲವು ಮಂದಿ ಹಾಗಿರಬಹುದು ಅವರನ್ನು ಬಿಟ್ಟು ಬಿಡೋಣ ಸ್ವಾಮಿ ಹೋಗ್ಲಿ ಬಿಡು ಇನ್ನೊಬ್ಬನಿದ್ದಾನೆ ಸಾಮಾನ್ಯದವನಲ್ಲ ರಾವಣ ಅವನು ನೃಪ ಅಲ್ವಾ ರಾವಣ ಸ್ವಾಮಿ ಏನು ರಾವಣನ ಕತೆ ಅವ ಹುಟ್ಟಿದ್ದು ಯಾವ ಕುಲದಲ್ಲಿ ಯಾವ ಕುಲದಲ್ಲಿ ರಾಕ್ಷಸ ಕುಲವೂ ಹೌದು ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಬ್ರಾಹ್ಮಣ ಕುಲವೂ ಹೌದು ಅಲ್ಲವೇ ಬ್ರಾಹ್ಮಣನಾಗಿ ಹುಟ್ಟಿಕೊಂಡು ಸುರಿಯನ್ನು ಕುಡಿಯುವಾತ ಸ್ವಾಮಿ ಅವ ಎಷ್ಟು ದೊಡ್ಡ ಕುಡುಕ ರಾವಣ ಹೌದೇ ಮತ್ತೆ ಸ್ವಾಮಿ ಅಷ್ಟು ಮಾತ್ರವಲ್ಲ ರಾವಣನನ್ನೇ ಆದರ್ಶಪ್ರಾಯರಾಗಿಟ್ಟುಕೊಂಡು ತ್ರೇತಾಯುಗದಲ್ಲಿ ಒಬ್ಬ ರಾವಣ ಇದ್ದದ್ದು ಈಗ ಹಾಗಲ್ಲ ಕಲಿಯುಗದಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ರಾವಣ ಹುಟ್ಟಿಕೊಂಡಿದ್ದಾರೆ ಮನೆ ಮನೆಯಲ್ಲಿ ರಾವಣಂದಿರು ಸ್ವಾಮಿ ಹೇಗೆ ಹೇಳ್ತೀವಿ ಕುಡಿಯುವುದಕ್ಕೆ ಹಣ ಸಾಲದಿದ್ದರೆ ಇದ್ರೆ ಏನು ಮಾಡುವುದು ತನ್ನ ಕೈಯಾರೆ ಕಟ್ಟಿದಂತಹ ಕರಿಮಣಿ ಮಂಗಳ ಸೂತ್ರ ಉಂಟಲ್ಲ ಹೆಂಡತಿಯ ಕೊರಳಿನಲ್ಲಿ ಅದನ್ನೇ ಕಸಿದುಕೊಂಡು ಅದರಿಂದಲೂ ಕುಡಿಯುವಂತಹ ದುಷ್ಟರಿದ್ದಾರೆ ಸ್ವಾಮಿ ಸಾಲ ಮಾಡುವುದಿಲ್ವಲ್ಲ ಹೆಂಡತಿಯ ಕೊರಳಿನಲ್ಲಿರುವಂತಹ ಮಾಂಗಲ್ಯವನ್ನು ಕಸಿಯುವುದಕ್ಕಿಂತ ದೊಡ್ಡ ಸಾಲ ಉಂಟು ಅವನಿಗೊಂದು ವಿಶ್ವಾಸ ಉಂಟು ನಾನೇ ಕಟ್ಟಿದ್ದು ನಾನೇ ಬಿಚ್ಚುವುದು ಅಂತ ಈಗ ಸಾಲ ಇಲ್ವಲ್ಲ ಅಲ್ಲಿ ಕಟ್ಟುವ ಅಧಿಕಾರ ಅವನಿಗುಂಟು ಸ್ವಾಮಿ ಕಸಿದುಕೊಳ್ಳುವಂತ ಅಧಿಕಾರ ಅವನಲ್ಲಿ ಇಲ್ಲವಲ್ಲ ಎಲ್ಲಿಂದ ಸ್ವಾಮಿ ಹಾಗಾಗಿ ಸುಮ್ಮನೆ ನನ್ನಲ್ಲಿ ಛಲವನ್ನು ಬರೆದುಕೊಂಡು ಇಂತಹ ಮಾತುಗಳನ್ನಾಡುವುದಕ್ಕೆ ಬರಬೇಡಿ ಅಂತಹ ಕುಡುಕರಿರುವಂತಹ ನಿಮ್ಮ ಭೂಲೋಕಕ್ಕೆ ದೇವದೇನು ನಂದಿನಿ ಬರಲಾರೆ ನಿಮಗೆ ಮೇಲೆ ಕೂತವರಿಗೆ ಮುಂದೆ ಕುಡಿಯುವುದೆಲ್ಲ ಕಾಣ್ತದೆ ಸ್ವಲ್ಪ ಹಿಂದೆ ತಿರುಗು ಸುರೆ ಕುಡಿದು ಇಂದು ದರಲಾದೆ ದುರಿಸಿ ಇಂದು ದರಲ ಎದುರಿಸಿ ಹಿಂದಕ್ಕಿಂತ ಸುಡಲ ಕುಡಿದು ಇಂದು ದರಲಾನೆ ದುರಿಸಿ ಇಂದು ದರಲಾನೆ ದುರಿಸಿ ಬಂದ ಬವಳೆ ಮರೆತು ಯೋಮ ಬಂದ ಬವಳೆ ಮರೆತು ಯೋಮ ಕುಂದ ಮರೆತಲೆ ತಗೆ ನಿಮ್ಮ ಕುಂದ ಮರೆತಲೆ ತಗೆ ಇಂದಕ್ಕಿಂದ್ರ ಸುರೆಯ ಕುಡಿದು ಇಂದು ದರಲಾನೆ ದುರಿಸಿ
ಬಂದವಳೆ ಮರಗುರಿಮ ಕುಂದ ಮರೆಸಲೇ ತಗೆ ಆ ಮುಂದೆ ಸಾಗುವುದು ಒಳ್ಳೆಯದಮ್ಮ. ಹಿಂದೆ ಹೋಗಬಾರದು. ಹಿಂದೆ ಹೋಯ್ತು ಬಹಳ ಕಷ್ಟ ಆಗ್ತದೆ. ರಾವಣನ ಕಾಲಘಟ್ಟ ಯಾವುದು, ದೇವೇಂದ್ರನ ಕಾಲಘಟ್ಟ ಯಾವುದು ಎನ್ನುವುದರ ವಿಮರ್ಶೆ ಮುಖ್ಯವಲ್ಲ. ರಾವಣನಂತೆ ದೇವೇಂದ್ರನ ಸುರೆಗುಡುಕನಾಗಿದ್ದ ಒಂದು ಸಲ ಅಂತ ಒಂದು ಪ್ರಚಾರ ಉಂಟು. ರಾವಣ ಕುಡಿದಿದ್ದಾನೆ ಬ್ರಾಹ್ಮಣ ಕುಲವು ಹೇಳಲಿಕ್ಕೆ ಹೊರಟ ಲೋಕದಲ್ಲಿ ಹೇಳಿದ್ರು ರಾವಣೋ ನಾಮ ರಾಕ್ಷಸ ಅಂತ. ಕುಬೇರನ ಚಂದ ಕಂಡಂತ ರಾವಣನ ಅಮ್ಮ ಮತ್ತು ಅಮ್ಮನ ಅಪ್ಪ ಇಷ್ಟು ಚಂದದ ಹುಡುಗ ಹುಟ್ಟಿದ್ಯಾರಿಗೆ ಅಂತಲೇ ಪ್ರಶ್ನೆ ಮಾಡಿದ್ದು. ಓ ಇಂಥ ಮುನಿಗಳಿಗೆ ಹಾಗಾದ್ರೆ ನಮಗೂ ಅವರನ್ನು ಸೇರಿತ್ತು ಅಂತಾದ್ರೆ ಒಳ್ಳೆ ಮಕ್ಕಳಾಗ್ತದೆ, ಊರಿಗೆ ಜನ ಆಗ್ತದೆ ಅಂತ ಲೆಕ್ಕ ಹಾಕಿ ಆ ಮುನಿಯ ಸೇವೆ ಮಾಡಿದ್ರು. ಯಾವಾಗ ಪಡೆಯಬೇಕು ಅಂತ ಗೊತ್ತಿಲ್ಲದೆ ಮುಸ್ಸಂಜೆ ಹೊತ್ತಲ್ಲಿ ಪುತ್ರಾರ್ಥಿಯಾಗಿ ಬೇಡಿದಳು. ಎಚ್ಚರಿಕೆಯ ಗಂಟೆಯನ್ನು ಮೊಳಗಿಸಿದ ಮುನಿ ಕೇಳದೆ ಹಠದಿಂದ ಬಲವಂತವಾಗಿ ಪಡೆದಳು. ಅಮ್ಮನ ಬಲವಂತದಿಂದ ಹುಟ್ಟಿಕೊಂಡು ಅಮ್ಮನ ಮೈಯ ಗುಣವನ್ನು ಹೊಂದಿ ಕುಡುಕನಾದ. ಅವನು ರಾಕ್ಷಸ ಅಂತಲೇ ಆಡಿದ್ದು. ನಿನಗೆ ರಾವಣ ಕಾಣ್ತದೆ ಅಮ್ಮ, ಆ ಕೊನೆಗೆ ಬಂದ ಒಳ್ಳೆ ವಿಭೀಷಣ ಕಾಣುವುದಿಲ್ಲ ಅಲ್ಲೂ ಸ್ವಾಮಿ. ಕುಡುಕ ಇದ್ದದ್ದು ರಾವಣ, ವಿಭೀಷಣ ಅಲ್ಲ. ನಿನಗೆ ಒಳ್ಳೆಯದನ್ನು ಕಾಣಬಹುದಲ್ಲ. ಒಳ್ಳೆಯದು ಬೇಡ. ಕುಡುಕನಲ್ಲದ ವಿಭೀಷಣ ಯಾಕೆ ಕಾಣುವುದಿಲ್ಲ? ನಿನಗೆ ಬೇಕಾದ್ದೇ ಕೆಡುಕು. ಓಹೋ, ರಾವಣ ಕುಡಿದದ್ದನ್ನಲ್ಲಮ್ಮ ನೀನು ಆಕ್ಷೇಪಿಸಬೇಕಾದ ದೇವೇಂದ್ರ. ನೀನ್ ಯಾಕೆ ಕುಡಿದದ್ದು? ಯಾರು ಯಾರು? ದೇವೇಂದ್ರ. ದೇವೇಂದ್ರ ಒಂದು ಸಲ ಶಂಕರನ ಧ್ಯಾನವನ್ನು ಮಾಡಬೇಕು, ಅವನನ್ನು ಕಾಣಬೇಕು ಎನ್ನುವುದಕ್ಕಾಗಿ ಎತ್ತರದಲ್ಲಿ ಹೋಗಬೇಕಾದ ದೇವೇಂದ್ರ ಮೇಲೆತ್ತರಲ್ಲಿ ಸಾಗುವ ಸಾಮರ್ಥ್ಯ ಇದ್ರೂ ಹೋಗದೆ ಭೂಮಿಗಿಳಿದು ತೃಷೆ ಅಧಿಕವಾಗಿ ಯಾವನೋ ಪಟ್ಟ ಸುರಿಯನ್ನು ತಾನು ಕುಡಿದು ಆಮೇಲೆ ಮೈ ಮರೆತು ಮತಿ ಮರೆತು ಗಿರಿಯನ್ನು ಏರಿ ಶಾಶ್ವತ ಬ್ರಹ್ಮನ ಹಾಗೆ ಅನುಗ್ರಹಕಾರಕನ ಅಂತ ಶಿವನನ್ನು ಕಂಡು ತನ್ನ ಕೈಯಾಯದಿಂದ ಬಾಯಿಗೆ ಬಂದಂತೆ ನಿಂದಿಸಿ ಹೊಡೆದ. ಶಿವ ಕಣ್ಣು ಬಿಟ್ಟ, ಸುಟ್ಟು ಹೋಗ್ತಿತ್ತು. ಸಂದರ್ಭದಲ್ಲಿ ಗುರುಗಳು ಬಂದು ತಡೆದರು. ಕತೆ ಹೀಗೆಲ್ಲ ಉಂಟು, ಸುಡ ಕೊಡದು ಎನ್ನುವ ಹಾಗೆ ಹೇಳಿದೆಯಲ್ಲ. ಮನೆ ಮನೆ ಹೆಂಡ ಕುಡುಕರಿದ್ದರೆ ದೇವರನ್ನು ಹೊಡೆಯುವರಿದ್ದಾರೆ. ಹೌದಪ್ಪ. ನಮ್ಮಲ್ಲೆಲ್ಲ ಬೀದಿಯಲ್ಲಿ ನಿಂತು ಮಾತ್ರ ದೇವರನ್ನು ಬೈತಾರೆ, ಒಳಗೆಲ್ಲ ಹೋಗುವುದಿಲ್ಲ. ಶ್ರದ್ಧಾ ಕೇಂದ್ರ ಅಲ್ವಾ, ಅಲ್ಲಿಗೆಲ್ಲ ಒಳಗೆಲ್ಲ ಹೋಗಬಾರ್ದು ಅಂತ ಕುಡುಕನಿಗಾದ್ರೂ ಅರ್ಥವಾಗ್ತದೆ. ನಿಮ್ಮಲ್ಲಿ ಹಾಗಲ್ಲ, ಕುಡಿದವರು ಗರ್ಭಗುಡಿ ಒಳಗೆ ಹೋಗ್ತಾರೆ. ಸ್ವಾಮಿ ಯಾವ ಶ್ರದ್ಧೆಯೂ ಇಲ್ಲ. ಹೋಗು ದೇವರಿಗೆ ಬಡಿಯುವುದೇ. ನಮ್ಮವರಿಗೆ ಹೊರಗೆ ನಿಲ್ಲುವಷ್ಟಾದ್ರೂ ಸೌಜನ್ಯ ಉಂಟು, ಒಳ್ಳೆತನ ಇರ್ತದೆ. ಅದರಿಂದ ಆಡಿದ್ದು ನೀವು. ರಾವಣದಿಂದ ಹೆಚ್ಚಿನ ಕುಡುಕ ದೇವೇಂದ್ರನಾಗಿ ಬಂದ ಬವಣೆ ಲೋಕಕ್ಕೆ ಗತಿ. ಸ್ವಾಮಿ, ನೀವು ದೇವೇಂದ್ರನ ವಿಚಾರವನ್ನು ನನ್ನಲ್ಲಿ ಹೇಳುವುದು ಬೇಡ. ನನಗಾಗುದಿಲ್ಲ. ದೇವೇಂದ್ರ ಹೋದದ್ದು ಎಲ್ಲಿಗೆ? ಹೋಗಬೇಕಾದ್ದು ಹೊರಟದ್ದು ಒಂದು ಕಡೆ, ಕೈಲಾಸಕ್ಕೆ. ಹೋದದ್ದು ಭೂಮಿಗೆ. ಹೋದದ್ದು ಭೂಮಿಗೆ. ಯಾಕೆ ತಪ್ಪಿದ್ದು? ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಯಾಕೆ ಹೋದದ್ದು? ಸ್ವಾಮಿ, ಅಲ್ಲಿಯ ಉತ್ತರ ಉಂಟು ನೋಡಿ. ಎಂತದ್ದು? ಭೂಮಿಗೆ ಇಳಿದ ಮೇಲೆ ಅವನಿಗೆ ತೃಷೆ ಅನ್ನೋದು ಹೆಚ್ಚಾದದ್ದು. ಅದರಲ್ಲೂ ಅವನಾಗಿ ಕುಡಿದದ್ದಲ್ಲ, ಕೊಟ್ಟದ್ದನ್ನು ಅವ ಕುಡಿದದ್ದು. ಕೊಟ್ಟದ್ದನ್ನು ಕುಡಿದದ್ದು ಏನು ಬಾಯಿಗೆ ತುಂಬಿಸಿದ್ದು? ಆಗ ನಿಮ್ಮವರು ಕೊಟ್ಟ ಕಾರಣ ತಾನೆ ಅವ ಕುಡಿದದ್ದು. ಕೊಟ್ಟದ್ದನ್ನು ಕುಡಿದದ್ದನ್ನು ಹಾಕಿ ಮಾಡ್ಲಿಕ್ಕೆ ಸ್ವಾಮಿ ಬುದ್ಧಿ ಅಲ್ವ ಯಾವುದು? ಈಗ ಅವನಿಗೆ ವಾಸನೆ ಗೊತ್ತಾಗಬೇಕು, ಇದೆಂತದ್ದು ಅಂತ ಗೊತ್ತಾಗಬೇಕು. ಯಾವುದು ಗೊತ್ತಿಲ್ಲದೆ ಕೊಟ್ಟದ್ದನ್ನು ಕುಡಿದದ್ದು ಅಂದ್ರೆ ಕುಡಿದವ ಅವನೇ. ತೃಷೆ ಹೆಚ್ಚಾದ ಕಾರಣ ಕುಡಿದದ್ದು ಸ್ವಾಮಿ. ಓ, ಬಾಯಾರಿಕೆ ಹೆಚ್ಚಾದ್ರೆ ಕುಡಿಬೇಕು. ನೀರು ಸಿಗಲಿಲ್ಲ, ಬಹುಶಃ ಹೊತ್ತಿಗೆ ಕುಡಿದಿರಬಹುದು. ಮತ್ತೆ ನೀನು ಹೇಳಲಿಕ್ಕೆ ಏನುಂಟು? ಒಮ್ಮೆ ಬಂದ ದೇವೇಂದ್ರನಿಗೆ ಇಷ್ಟ ಆಗ್ತದೆ, ಯಾವತ್ತು ಇರುವವರಿಗೆ ಇಷ್ಟ ಆಗ್ಲಿಕ್ಕೆ. ಅದೇ ಹೇಳಿದ್ದು, ಅಂತಹ ಕುಡುಕರಿರುವಲ್ಲಿಗೆ ನಾನು ಬರ್ಬೇಕಂತ. ಅವನು ಬಂದಿದ್ದಾನಲ್ಲ. ನೀವು ದೇವೇಂದ್ರನ ಉದಾಹರಣೆಗೆ ಅಲ್ಲಿಗೆ ಕೊಟ್ಟು ನನ್ನ ಮಾತನ್ನು ನಿಲ್ಲಿಸುವುದು ಬೇಡ ಸ್ವಾಮಿ. ಅಲ್ಲ, ನನ್ನಲ್ಲಿ ಹೇಳುವುದು ಹಾಗಲ್ಲ. ಹೇಗೆ? ನೀನು ಒಳ್ಳೆಯವರನ್ನೆಲ್ಲ ನೋಡಿ ಬಾ. ಒಳ್ಳೆಯವರ ವಿಚಾರವನ್ನು ಹೇಳುದು ಯಾಕೆ? ಈಗ ನೀವು ಕುಡುಕರನ್ನು ನೋಡುವುದು ಬೇಡ ಹೇಳಿದಲ್ಲ, ಮತ್ತೊಂದು ವರ್ಗ ಉಂಟು ನಿಮ್ಮಲ್ಲಿ. ಪ್ರಜೆಗಳ ಕೆಡಿಸುವ ದುರುಳರು ಚಿದಿಯೊಳು ದೀಪರು ನಿರಂತರ, ಚಿದಿಯೊಳು ದೀಪರು ನಿರಂತರ. ಆ ಆ ಆ ಸತಿಯರ ಪ್ರಜೆಗಳ ಕೆಡಿಸುವ ದುರುಳರು ಕ್ಷಿತಿಯೊಳು ದೀಪರು ನಿರಂತರ, ಕ್ಷಿತಿಯೊಳು ದೀಪರು ನಿರಂತರ. ಮತಿಹೀನರು ಕೀಚಕ ಮುಖ್ಯರ, ಮತಿಹೀನರು ಕೀಚಕ ಮುಖ್ಯರ, ಸಂಗತಿಯ ರೀತಿಗೆ ಮೌನೇಶ್ವರ, ಸಂಗತಿಯ ರೀತಿಗೆ ಮೌನೇಶ್ವರ.
ಯಾವುದು? ಯಾವುದು? ಸತಿಯರ ವೃತವನ್ನು ಕೆಡಿಸುವಂತಹ ದುರುಳರು ಆ ನಿಮ್ಮ ಕ್ಷಿತಿಯಳು ಹುಟ್ಟುತ್ತಿಯರು ನಿರಂತರ ಮತಿಹೀನ ಸ್ವಾಮಿ. ಮುಂದೇನಾಗ್ತದೆ ಅಂತ ಗೊತ್ತಿರುವುದಿಲ್ಲ ಅವರಿಗೆ. ಒಮ್ಮೆಲ್ಲ 2 ಬಾರಿ ಅಲ್ಲ, ಪರಿಪರಿಯಾಗಿ ಹುಟ್ಟಿಕೊಳ್ಳುತ್ತಾ ಇದ್ದಾರೆ ನಿರಂತರ. ನಿಮ್ಮದಾದಂತಹ ಭೂಲೋಕದಲ್ಲಿ ಯಾರ ಬಗ್ಗೆ ನೀನು ಮಾತನಾಡ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎನ್ನುವುದುಂಟಾ? ಇಲ್ಲವೇ? ಈಗಿನ ವಿಚಾರವನ್ನು ಬಿಡಿ ಸ್ವಾಮಿ. ಮತ್ತೆ ದ್ವಾಪರ ಯುಗದಲ್ಲಿ ಆಗಿದ್ವಿ, ತ್ರೇತಾಯುಗದಲ್ಲಿ, ಹೌದು, ಮುಂದಕ್ಕೆ ಬರುವಂತಹ ಯುಗ ದ್ವಾಪರ ಯುಗದಲ್ಲಿ. ಅದರಲ್ಲಿ ವಿಚಾರವನ್ನು ನಿಮ್ಮಲ್ಲಿ ಹೇಳುವುದಾದರೆ ಸಾಮಾನ್ಯರಲ್ಲ, ದುಷ್ಟರು ಸ್ವಾಮಿ. ಯಾವನು? ಸಾಮಾನ್ಯದವನಲ್ಲ, ಕೀಚಕ. ಆ ಹೊತ್ತಿಗೆ ಒಬ್ಬ ಕೀಚಕ ಇರ್ತಿದ್ರೆ ಬಿಡೋಣ ಎನ್ನುವ ಹಾಗೆ ಹೇಳಬಹುದಿತ್ತು. ಒಬ್ಬನಿಗೆ ದಾಕ್ಷಿಣ್ಯ ಉಂಟು, ಒಬ್ಬನ ಅದ್ರ ಬಿಡುದು ಅಲ್ಲ, ವಿಚಾರವನ್ನು ಬಿಟ್ಟಬಹುದಿತ್ತು. ಒಬ್ಬನ ವಿಷಯ ಅದ್ರ ಬಿಡುವ. ಬೇರೆ ಬೇರೆ ರೀತಿಯಲ್ಲಿ ದುಷ್ಟರಿದ್ದರು. ದುಶ್ಯಾಸನ ಏನು ಮಾಡಿದ? ಪಾಂಚಾಲಿಯ ಸೀರೆಯ ಸೆರಗಿ ಕೈ ಹಾಕಿ ಆಕೆಯ ವಸ್ತ್ರಾಪಹರಣವನ್ನು ಮಾಡಿದ. ಕೆಟ್ಟ ಶಾಸನ, ಒಳ್ಳೆ ಶಾಸನ ಅಲ್ಲ. ಅವನ ಅಣ್ಣ ದುರ್ಯೋಧನ ಅವನೇನು ಮಾಡಿದ? ಭೂಕಾಮುಕ ಅಲ್ವೇ? ಅಷ್ಟು ಮಾತ್ರವಲ್ಲ, ಮತ್ತೆ ಆಗಲೇ ಹೇಳಿದ ಹೆಸರು ಯಾರು? ಕೀಚಕ. ತನ್ನ ಅಕ್ಕನ ದಾಸಿಯ ಮೇಲೆ ಮೋಹಗೊಂಡವ, ಹೆಣ್ಣು ಹುಚ್ಚ ಅಲ್ವೇ ಸ್ವಾಮಿ? ಅಂತಹ ಸ್ತ್ರೀ ಭ್ರಾಂತರು, ಭೂಭ್ರಾಂತರು, ಹುಚ್ಚರು, ಕಾಮುಕರು, ನೀಚರು ಅವರಿರುವಂತಹ ನಿಮ್ಮ ಲೋಕಕ್ಕೆ ನಾನು ಬರುವುದೇ? ಮತ್ತೆ ನಾನೆನ್ನಂತಹ ಸ್ವಾಭಿಮಾನ ನನ್ನಲ್ಲಿದೆ ಸ್ವಾಮಿ. ನಾನಿರುವುದು ದೇವಲೋಕದಲ್ಲಿ, ನಿಮ್ಮ ಭೂಲೋಕ ದುಷ್ಟರಿಂದಲೇ ತುಂಬಿಕೊಂಡದ್ದು. ಅಲ್ಲಿಗೆ ಬಂದು ನನ್ನ ಪವಿತ್ರತೆಯನ್ನು ನಾನು ಕಳೆದುಕೊಳ್ಳಬೇಕಾ? ನೀನು ಬಂದ್ರೆ ನಿನ್ನ ಪಾವಿತ್ರ್ಯ ಕೆಡುತ್ತದೆ ಅಲ್ಲವೇ? ಮತ್ತೆ ಅಕ್ಕನ ದಾಸಿಯ ಮೇಲೆ ಕಣ್ಣಿಕ್ಕಿದಂತಹ ಕೀಚಕನ ಬದುಕಿದ ನಾಡಿಗೆ ನಾನು ಬರುವುದಿಲ್ಲ ಎನ್ನುವಂತ ಆಕ್ಷೇಪದ ಮಾತು ನಿನ್ನ. ಒಂದು ಮಾತು ಕೇಳಲು. ಯಾವುದು? ಪಕ್ಕದ ಮನೆ ಇನ್ನೊಬ್ಬನ ಹೆಂಡತಿಯನ್ನು ಭೋಗಿಸಿದವನ ಮನೆಯಲ್ಲಿ ನಿನ್ನ ಸ್ವಾಸ್ಥ್ಯಕ್ಕೆ ತೊಂದರೆ ಆಗಲಿಲ್ಲಲ್ಲ? ನೀವು ಯಾರ ಕತೆ ಹೇಳುವುದು? ಎಲ್ಲವರಿಗೆ ಹೆಣ್ಣು ಅಂದ್ರಾಯಿತು, ಕಂಬಕ್ಕೆ ಸೇರಿ ಉಳಿಸಿದ್ರೆ ಹೌದು ಅಂತ ನೋಡ್ತಾರೆ. ಈಗ ಕಂಬ ಹುಚ್ಚರಿರ್ತಾರೆ. ಈಗ ಅಂತ ಕತೆ ಯಾರಲ್ಲಿ ಉಂಟು ಸ್ವಾಮಿ? ಘಾತಕದಲ್ಲಿ ಸಚಲು ಹೂಡಿ, ಘಾತಕದಲ್ಲಿ ಸಚಲು ಹೂಡಿ, ಸಚಲು ಹೂಡಿ. ಬಯಲು ಬಯಲು ಘಾತಕದಲ್ಲಿ ಸಚಲು ಹೂಡಿ, ಘಾತಲೆನಿಸಿ ಮೈ ಗಂಡನೆನಿಪ, ಘಾತಲೆನಿಸಿ ಮೈ ಗಂಡನೆನಿಪ, ಹುಡುಹುದರ ತಿಳಿ ಯೋಜನೆ ಮಾಡಿ ಗೌತಮನ ಸಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಚಲು ಹೂಡಿ. ಒಳಗಿದ್ದದ್ದು ಎಂತದ್ದು ಅಂತ ಗೊತ್ತಾಗ್ತದೆ. ನೆಲಾಗಿ ನೀರನ್ನು ಕಲಕಿದ ನೋಡಿದ್ರೆ ಕಾಣುವುದೆಲ್ಲ ಬೇಡದ್ದಿ. ಇಲ್ಲಿ ಯೋಚನೆ ಮಾಡಿ. ನಾನು ಬೇಡದ ವಿಚಾರ ಯಾವುದು ಹೇಳಿಲ್ಲ ಸ್ವಾಮಿ. ಬೇಕಾದ್ದು ಗೊತ್ತಾಗ್ಲಿಲ್ಲ ಅಷ್ಟೇ. ಯಾಕೆ? ತಿಳಿಯಾದ ನೀರಲ್ಲಿ ನೋಡಿದ್ರಲ್ಲೂ ಗೊತ್ತಾಗುವುದು. ನೀ ತಿಳಿಬೇಕಾದ ವಿಷಯ ನಿನ್ನದ್ದೇ, ನಿಮ್ಮವರದ್ದೇ ಬೇಕಾದದ್ದು ಉಂಟೋ ಇಲ್ವೋ ಯೋಚನೆ ಮಾಡು. ನಮ್ಮವರದ್ದೇ. ಹೌದು. ಗಾಜಿನ ಆವರಣದಲ್ಲಿ ಕುಳಿತ ವ್ಯಕ್ತಿ ಹೊರ ಪ್ರಪಂಚಕ್ಕೆ ಕಲ್ಲು ಬಿಸಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲಿಂದ ಒಬ್ಬ ತಿರುಗಿ ಒಂದು ಕಲ್ಲು ಬಿಸಾಡಿದ್ರೆ ಆವರಣ ಪುಡಿಯಾಗಿ ಒಳಗಿನ ಮುಸುಡು ಮೂರಾಗಿ ಹೋಗ್ತದೆ. ಈಗ ಯಾರ ವಿಚಾರವನ್ನು ಹೇಳುದು? ಬ್ರಹ್ಮನ ಮಗಳು ಅಹಲ್ಯೆ, ಕೊರತೆ ಇಲ್ಲದವಳು ಅಂತ ಅರ್ಥ. ಅವಳ ಮದುವೆಗಾಗಿ ಒಂದು ಪಂಥ, ಆ ಪಂಥಕ್ಕಾಗಿ ಸಿದ್ಧನಾದ ದೇವೇಂದ್ರ ಸುತ್ತುವರಿದು ಹೋದ. ಗೌತಮ ತಿಳಿದು ಬಂದ, ಪಂಥವನ್ನು ಸರಿಯಾದ ಕ್ರಮದಲ್ಲಿ ಗೆದ್ದ. ಬ್ರಹ್ಮನು ಒಪ್ಪಿದ, ಅಹಲ್ಯನ್ನು ಮದುವೆ ಮಾಡಿಕೊಟ್ಟ. ಸರಿ. ಗೃಹಸ್ಥಾಶ್ರಮವಾಗಿ ಆತ ಅತ್ತ ಹೋದ. ಸುತ್ತು ಹಾಕಿ ತಿರುಗಾಟ ಮುಗಿಸಿ ಬರುವಾಗ ದೇವೇಂದ್ರನಿಗೆ ಗೊತ್ತಾಯ್ತು ಹೆಣ್ಣು ತಪ್ಪಿತು. ಕೋಪಗೊಂಡನಂತೆ, ಒಂದು ಮಾತು ಹೇಳಿದನಂತೆ, ಇಂದು ಸಿಕ್ಕದವಳನ್ನು ಮುಂದೆ ನೋಡಿಕೊಳ್ತೇನೆ, ಪತ್ರದಲ್ಲಿ ಗೆಲ್ಲದೆ ಸಿಗದೆ ಇರುವಳ ಕುರಿತಾಗಿ ದ್ವೇಷ ಯಾಕೆ? ಒಂದು ವೇಳೆ ಕೋಪ ಬಂದರೆ ಯಾರಲ್ಲಿ? ಬ್ರಹ್ಮನಲ್ಲಿ ಬೇಕು, ಗೌತಮನಲ್ಲಿ ಬೇಕು, ಎರಡೂ ಅಲ್ಲ. ಅಹಲ್ಯೆಯ ಮೇಲೆ ಹಠ ಸಾಧನೆ ಮಾಡಿದ. ಪುತ್ರವತಿಯಾಗಿ ಸ್ವಸ್ಥ ಜೀವನವನ್ನು ಸಾಗಿಸುತ್ತಿದ್ದ. ಅವಳೆಲ್ಲಿಗೆ ಒಂದು ನಿಶೆಯಲ್ಲಿ ಕೆಳಗಿಳಿದು ಪ್ರಾತಃ ಕಾಲವಾಯಿತೆನ್ನು ಸನ್ನಿವೇಶನ ಸೃಷ್ಟಿಸಿ ಗೌತಮನು ನದಿ ತೀರಕ್ಕೆ ಸ್ನಾನಕ್ಕಾಗಿ ಹೋಗುವಂತೆ ಮಾಡಿ ತಾನು ಗೌತಮನೇ ಆಗಿ ಒಳಹೊಕ್ಕು ವಂಚನೆಯ ಮೂಲಕವಾಗಿ ಅಹಲ್ಯೆಯ ಭೋಗವನ್ನು ಉಂಡ. ಹೋದವನಿಗೆ ಗೊತ್ತಾಯ್ತು ನೀರು ಎಚ್ಚರವಾಗಲಿಲ್ಲ, ಬೆಳಗಾಗಲಿಲ್ಲ. ಬಂದಾಗ ಅಹಲ್ಯೆಯನ್ನು ಉಂಡು ಸಾಗುತ್ತಿರುವಂತಹ ಗೌತಮ ದೇವೇಂದ್ರನ್ನು ಕಂಡು ಗೌತಮ ಮುನಿದು ಹೇಳಿದಂತೆ, ಯಾವುದನ್ನು ಬಯಸಿದೆಯೋ ಅದೇ ನಿನ್ನ ಮೈ ಮೇಲೆ ಆಗಲಿ. ಮತ್ತೆಲ್ಲ ಹೇಳಿದ್ರು.
ಮೈಗಣ್ಣಾದ ಮೈಗಣ್ಣ ನೋಡಬೇಕು. ಯಾವುದು? ಆ ನವಿಲಿನ ಗರಿಯಲ್ಲಿ ಕಣ್ಣುಂಟಲ್ಲ, ಹಾಗೆ ಉಂಟು ದೇವೇಂದ್ರ. ಒಮ್ಮೆ ಗುಟ್ಟಾಗಿ ಹೋಗಿ ಕೇಳು, ಏ ಪುಣ್ಯಾತ್ಮದ ನಿನ್ನೆ ಮೈಯಲ್ಲಿ ಎಂತದ್ದು ಅಂತೊಮ್ಮೆ ಕೇಳು. ಅವನು ಹೇಳ್ತಾನವ, ಸಹಸ್ರಾಕ್ಷ ಮೈಗಣ್ಣನಾದ ಖ್ಯಾತನೋ ಕುಖ್ಯಾತನೋ ಆದಂತ ವಿಚಾರವನ್ನು ಚೆನ್ನಾಗಿ ಯೋಚನೆ ಮಾಡಿ ತಿಳಿ. ಅವ ಮಾಡಿದ್ದಾನೆಂತ ಹೇಳಬೇಡ. ಲೋಕದಲ್ಲಿ ಯಾವ ಭೂಮಿಯಲ್ಲಿ ಹುಟ್ಟಿಕೊಂಡ ಮಕ್ಕಳು ಇನ್ನೊಂದಿನ ಹೆಣ್ಣನ್ನು ಬಯಸಿದರೂ ದಕ್ಕಿಸಿಕೊಳ್ಳಿಲ್ಲ. ನಿಮ್ಮ ದೊಡ್ಡವರು ಮನಸ್ಸು ಮಾಡಿ ಯಾರ್ಯಾರ ಹೆಂಡತಿಯನ್ನು ದಕ್ಕಿಸಿಕೊಂಡ ಕಥೆ ಇರುವುದಮ್ಮ ಸ್ವಾಮಿ. ಮತ್ತೆ ಅದೆಲ್ಲ ಇರ್ತದಕ್ಕೆ. ನೀವು ಈ ಕಥೆಯನ್ನು ನೋಡಿದವರ ಕೇಳಿದವರ? ನಾನು ಕೇಳಿದವರು ತಾನೆ. ಹಾಗಾಗಿ ನೀವು ಇದರ ಪೂರ್ತಿ ಕಥೆಯನ್ನು ಕೇಳಲಿಲ್ಲ ಸ್ವಾಮಿ. ಈಗ ನೀನು ನೋಡಿದ್ಯಾ? ನೋಡಿದವಳಲ್ಲ, ಪೂರ್ತಿ ಕಥೆ ಇನ್ನೂ ಇದೆ. ಹೇಳು ಸ್ವಾಮಿ. ಅಲ್ಲಿ ದೇವೇಂದ್ರನಿಗೊಬ್ಬನಿಗೆ ಆಸೆ ಇದ್ದದ್ದಲ್ಲ, ಮತ್ತೆ ಜೊತೆಯಲ್ಲಿದ್ದಂತ ಅಹಲ್ಯಗೂ ಆಸೆ ಇತ್ತು ಸ್ವಾಮಿ. ಇರಲಿ, ಏನಾಯ್ತು? ಚಪ್ಪಾಳೆ ಒಂದು ಸದ್ದು ಕೇಳಬೇಕಾದರೆ ಎರಡು ಕೈ ಜೊತೆ ಆಗಬೇಕು. ಒಂದು ವೇಳೆ ಆಕೆಗೆ ಮನಸ್ಸಿಲ್ಲದಿದ್ದರೆ ಆಕೆ ತಿರಸ್ಕರಿಸಬೇಕಿತ್ತು. ಅದೂ ವಿಚಾರ ಬಿಡೋಣ ಸ್ವಾಮಿ. ಮದುವೆ ಆದ ಬಳಿಕ ಬ್ರಾಹ್ಮಣರ ಪಂಥದಲ್ಲಿ ಒಂದು ಕ್ರಮ ಇದೆ. 3 ದಿವಸಗಳ ಕಾಲ ಮದುವೆಯಾದ ಹೆಣ್ಣನ್ನು ದೇವತೆಗಳಿಗೆ ಅರ್ಪಿಸುವುದು. ಆ ವಿಚಾರವನ್ನು ತಿಳಿದಂತಹ ದೇವೇಂದ್ರ ಬಂದು ಸುಖವನ್ನು ಅನುಭವಿಸಿರ್ತಾನೆ. ಅದಕ್ಕೆ ಸಿಕ್ಕಿದ್ದು ಶಾಪ ಸ್ವಾಮಿ. ಆಚಾರವನ್ನು ಅಪಚಾರದಲ್ಲಿ ಆರೋಪಿಸಿ ಅಹಲ್ಯೆಯನ್ನು ಭೋಗಿಸಿದ ಎನ್ನುವುದಕ್ಕೆ ಸಿಕ್ಕಿದ ಶಾಪ ಸ್ವಾಮಿ. ಬ್ರಾಹ್ಮ ವಿವಾಹ ಪದ್ಧತಿಗೆ ಅನುಗುಣವಾಗಿ ವಿವಾಹಾನಂತರದ 4 ದಿವಸ ಬಿಡುಗಡೆ ಗರ್ಭ ರಕ್ಷಣೆಗೆ ಹೊರತು ಗರ್ಭ ಮಾಡ್ಲಿಕ್ಕೆ ನಿಮ್ಮ ದೇವೇಂದ್ರ ಮಾಡಿದ್ದು ತಪ್ಪದು. ಅದಕ್ಕೆ ಸಿಕ್ಕಿದ ಶಿಕ್ಷೆ. ಅಹಲ್ಯೆಗೆ ಮನಸ್ಸಿತ್ತು, ಅಹಲ್ಯೆಗೆ ಮನಸ್ಸು ದುರ್ಬಲ ಚಿತ್ತವನ್ನು ಸರಿಗೊಳಿಸಿ ಹಾಗೆ ಮಾಡಕೂಡದು ಅಂತ ಹೇಳಬೇಕಾದ ದೇವೇಂದ್ರ ಅದನ್ನು ಉಪಯೋಗ ಮಾಡಿದ್ದರಿಂದಲೇ ಶಿಕ್ಷೆಯನ್ನು ಹೊಂದಿದ. ಆದ್ರಿಂದ ಆಡಿದ್ದು ಎಲ್ಲಾ ಕಡೆಯಲ್ಲಿ ಹೀಗೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಈಗ ದೇವೇಂದ್ರ ಮಾಡಿದ್ದಕ್ಕೆ ಏನಾಯ್ತು? ಪರಿಹಾರ ಸಿಕ್ಕಿದಲ್ಲಿ ಅವನು ಕೂತುಗೊಳಿಸಿದ್ದಾರೆ. ಯಾಕೆ? ಮಣ್ಣೊಂತರ ಕೊಬ್ಬ ಎನ್ನುವುದರಿಂದ. ಮತ್ತೆ ನಿಮಗೆಲ್ಲ ದೊಡ್ಡವರ ವಿಷಯ ಪಾಪದವರು ನೋಡಿ ಬರುವುದಲ್ಲ. ಪಾಪದವರು ಸ್ವಾಮಿ ನೋಡು ನೋಡು ಅವರ ಗತಿ ನೋಡು. ಅಲ್ಲ, ಆಗಲೇ ನಿಮ್ಮಲ್ಲಿ ಹೇಳಿದೆ, ಸುಮ್ಮನೆ ನೀವು ನನ್ನಲ್ಲಿ ವಾದಕ್ಕೆ ಇಳಿದಿದ್ದೀರಿ. ಆಗಲೇ ನನ್ನ ಬಳಿಗೆ ಬಂದಂತಹ ವೇಳೆಯಲ್ಲಿ ನಾನು ನಿಮಗೆ ಆಡಿದಂತಹ ನುಡಿ. ಕಷ್ಟ ಬಂದದ್ದು ಯಾರಿಗೆ? ನಮಗೆ. ನಿಮಗೇನಾದ್ರೂ ಕಷ್ಟ ಉಂಟು ಅದರಲ್ಲಿ? ಉಂಟು. ಯಾವುದಕ್ಕೆ? ನನ್ನ ಮನೆ ಹಾಳಾದ್ದು. ನಿಮ್ಮ ಮನೆ ಹಾಳಾದ್ರೆ ನೀವೀಗ ಬಂದದ್ದು ಯಾರಿಗೆ? ನಿಮಗೊಬ್ಬರಿಗಲ್ಲ, ನಮ್ಮ ಮನೆಗೆ. ನಿಮಗೇನಾದ್ರೂ ಬೇಕಾ? 4 ದಿನ ಇದ್ದು ಹೋಗಿ, ನಿಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ನಾವು ನಿನ್ನಂತೆ ಸ್ವಾರ್ಥಿಗಳಲ್ವಲ್ಲಮ್ಮ. ಯಾರು ಸ್ವಾರ್ಥಿ? ಒಬ್ಬನಿಗಾಗಿ ಮಾಡುವುದಿಲ್ಲ, ಲೋಕಕ್ಕಾಗಿ ಮಾಡ್ತೇವೆ ಸ್ವಾಮಿ. ಕಷ್ಟ ಬಂದದ್ದು ಅವರಿಗೆ, ಮಾಡಿದ್ದು ಕರ್ಮ, ಮಾಡಿದ್ದನ್ನು ಮಾರ ಎನ್ನುವಂತಹ ಮಾತು ಇದೆ ತಾನೆ. ಯಥಾ ಪ್ರಕಾರವಾಗಿ ಅವರು ಅನುಭವಿಸಲಿ. ಅಮ್ಮ ಹಾಗೆ ಹೇಳಬಾರ್ದಮ್ಮ. ಕೈ ಮುಗಿದು ಬೇಡ್ತೇನೆ. ನಾನು ಹೇಳಿದ್ರೆ ಕಡಿಮೆ ಅಂತ ಆದ್ರೆ ಯಾರಲ್ಲಿ ಹೇಳಿಸಬೇಕು? ಯಾರಲ್ಲಿ ಹೇಳಿಸ್ಲಿಕ್ಕೆ ಆಗ್ತದೆ ನಿಮಗೆ? ಇದು ಬ್ರಹ್ಮದೇವರಲ್ಲಿ. ಬ್ರಹ್ಮದೇವರು ಮಗಳನ್ನೇ ಮದುವೆ ಆದವರು. ವಿಷ್ಣು ದೇವರಲ್ಲಿ. ಯಾರು? ವಿಷ್ಣು. ಆ ವೈಕುಂಠವಾಸಿ. ಹೆಂಡತಿಯನ್ನು ಎಲ್ಲಿ ಇಡಬೇಕು, ಹೇಗೆ ಮಾಡಬೇಕೆನ್ನುವಂತಹ ತಿಳಿಯದ ಆತ ಪಾದ ಸೇವೆಯನ್ನು ಮಾಡಿಸುವ ಹೆಂಡತಿಯಿಂದ. ಅಖಂಡನಲ್ಲಿ. ಯಾರು? ಅಖಂಡನ. ಇವ ಅವ ನನ್ನ ಕಾಲು ಹಿಡಿದು ಹೋಗುವ ಸ್ವಾಮಿ. ಹಾಗಾದ್ರೆ ಇನ್ನೊಬ್ಬನೇ ಇರುವುದು. ಯಾರು? ಖಂಡಮರ ಶಿವ. ಭೂಮಂಡಲಕ್ಕೆ ಬಲೆ ಚಂಡಿ ಕುಟಬೇಡಲು ತಮಗದಿರುವೆ. ಇಲ್ಲ ಎನ್ನುವ ಹಾಗೆ ಆಡಿದರು. ನನ್ನಲ್ಲಿ ವಾದಕ್ಕೆ ಇಳಿಯುತ್ತಿದ್ದೀರಿ. ಆಡಿದಂತಹ ಮಾತಿಗೆ ಪ್ರತಿ ಮಾತನ್ನು ಮಾತನಾಡಿ ವಾದವನ್ನು ಬೆಳೆಸಲು ಮುಂದಾಗುತ್ತಾ ಇದ್ದೀರಿ. ಯಾರಲ್ಲಿ ಹೇಳಿಸುವುದು ನೀವು? ಪರಶಿವ. ಕಂಡ ಪರಶಿವನೇ ಬರಲಿ. ನಿಮ್ಮದಾದಂತಹ ಭೂಲೋಕಕ್ಕೆ ಬರಗಾಲ ಇನ್ನು ಹೆಚ್ಚಾಗಲಿ. ಕೆಂಡದ ಮಳೆ ಆಕಾಶವೇ ತರಗಿಳಿದು ಬೀಳಲಿ. ಭೂಲೋಕಕ್ಕೆ ದೇವದೇನು ನಂದಿನಿ ಬರಲಿ ಬರಲಿ.
ಬ್ರಹ್ಮಶಾಪಕ್ಕೆ ಬರುವವನಾತ ಬಂಧ ನಿನಗೆ ಒಳ್ಳೆಯವರು ಕಾಣುವುದಿಲ್ಲ. ಭಾರತ ಭೂಮಿಯ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ಹೇಳಿದೆ. ಒಬ್ಬ ಭರತನಿಂದ ವರ್ಷ ಕಂಡ, ಮತ್ತೊಬ್ಬ ಭ್ರಾತೃ ಪ್ರೇಮ ದೊರೆಯವ, ಇನ್ನೊಬ್ಬರಿಂದ ಭರತ ವರ್ಷ. ಖ್ಯಾತರಾದ 3 ಭರತರು ಬೇಡ. ನನಗೆ ಬೇಕಾದಷ್ಟ ಕರ್ತವ್ಯ. ನನಗೆ ಸಂಬಂಧಿಯಾದವ ರಾವಣ ಒಟ್ಟಿಕೊಂಡಿದ್ದಾರೆ. ನನಗೆ ನೆಂಟನಾದವ ಕೀಟಕ, ಅದೇ ಸಮುದ್ರ ಭಾರ್ಗವ, ರಾಮ, ಕೃಷ್ಣ ನನಗೆ ಬೇಕಾಗಿಲ್ಲ. ಇರಲಿ, ಯೋಚನೆ ಮಾಡು. ಭೂಮಿಗೆ ಒದಗಿದಂತ ಕಷ್ಟ ತ್ರಿಜಗಕ್ಕೆ ಒದಗಿದ ಕಷ್ಟ ನೋಡು. ಹೆಚ್ಚಿದ ಕಾಲಕ್ಕೆ ಲೋಕೋದ್ಧಾರಕರ್ತನಂತ ಪುರುಷೋತ್ತಮ ಜನ್ಮವನ್ನು ತಾಳಿದಲ್ಲಿ ಬೇರೆಲ್ಲಿಯಲ್ಲ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನರಸಿಂಹನಾಗಿ, ವಾಮನನಾಗಿ, ಭಾರ್ಗವನಾಗಿ, ರಾಮನಾಗಿ, ಕೃಷ್ಣನಾಗಿ ಬಂದ ಭೂಮಿ ಅದು. ಇರಲಿ, ಹರಿಯ ಜನ್ಮಭೂಮಿ ಅದು ಗೊತ್ತಾ? ನೆರವನೆಲೆಗಿಲ್ಲ. ಅವನ ಯಜ್ಞಭೂಮಿ ಅದು. ಅವನ ವರದಿಯಾದಂತ ಭೂದೇವಿಯ ಮನೆ ಅದು. ನಿಮ್ಮ ದೇವೇಂದ್ರ ಹುಟ್ಟಿದ್ದು ಕೈಯ ವಜ್ರಾಯುಧ, ಯಾರ ಬಲಿದಾನ ಎನ್ನುವ ಹಾಗೆ ಯೋಚನೆ ಮಾಡು. ಕಣ್ಣೂರು, ಕಶ್ಯಪರು, ವ್ಯಾಸರು ಮೊದಲಾದಂತವರು ಹುಟ್ಟಿಕೊಂಡ ಪಾವನ ನೋಡು. ವೇದ ವ್ಯಾಸರು ಒಬ್ಬರ ಇಲ್ಲದೆ ವೇದ ವಿಂಗಡನಾಗುವುದಕ್ಕಿತ್ತಂತ ಯೋಚನೆ ಮಾಡು. ನಾವೆಲ್ಲ ಗೋಮೂತ್ರವನ್ನು ತೀರ್ಥ ಅಂತ ಭಾವಿಸಿಕೊಂಡು ಎಚ್ಚರದಿಂದ ನಡೆದ್ರೆ ಎಡೆ ತಿಳಿದ ಸರ್ಪದ ಹಾಗೆ ಕಿಡುಕು ಮಾತನಾಡ್ತಿ. ನಿಜ. ಮೇಲೆತ್ತರದಲ್ಲಿ ಹಾರೋ ಹತ್ತು, ಕೆಳಗಿರುವ ಹಾಲು ನೋಡುವುದಕ್ಕೆ ಹೊರಟೆಯಲ್ಲ ನೀನು. ಸಹಜವಾಗಿ ಹುಟ್ಟಿದ ಕೋಡು ಅಂತ ಭಾವಿಸಿದೆ. ಹೆಮ್ಮೆಯ ಕೋಡು ನಿಂದಿಸಿದ ನೀನು. ನಿಜ. ನನ್ನನ್ನು ನಿಂದಿಸು. ಯಾಕೆ? ಯಾಕೆ? ಬ್ರಾಹ್ಮಣರಲ್ಲಿ ಬೇರೆ ಯಾರನ್ನಮ್ಮ ನಿಂದಿಸುವುದು? ಕ್ಷಮೀಣ ಬ್ರಾಹ್ಮಣ ವಯಂ. ಕ್ಷಮಾಮಯಿಗಳು ಸುಮ್ಮನಿರ್ತಾರೆ. ಆದರೆ ಯಾರನ್ನು ನಿಂದಿಸಿದ ನೀನು? ತುಂಬಿದ ಸಿರಿಯಿಂದ ಮೆರವಂತೆ ತುಂಬಿದ ಸಿರಿಯಿಂದ ಕುಂಬಿನಿ ಮೆರವಂತೆ ತುಂಬಿದ ನದಿಯ ಮಗುವೆ ಕಂಬು ಕಂಟಿಣಿ ಕಾವಳು ಅಂಬಿಕೆ ದಿಟ್ಟವಲ್ಲಿ
ಮನೆಯಲ್ಲಿ ಸಿರಿ ಬಂದ್ರೆ ನಡುರಾತ್ರಿ ಕೊಡೆ ಹಿಡಿಯುತ್ತಾನೆ ಅಂತ. ನೀನು ಜನ್ಮದಿಂದ ಸಿರಿ ಬಂದವಳು ತಾನೆ, ಮತ್ತೆ ಯಾಕಮ್ಮ ಹೀಗಾಯಿತು? ತಪ್ಪಾಯ್ತು. ಕ್ಷೀರವಾರಿದಿಯ ಮಥನ ಕಾಲದಲ್ಲಿ ಹುಟ್ಟಿಕೊಂಡವಳು ಕಾಮಧೇನು. ಸುರಾಸುರೆಲ್ಲ ನಮಗೆ ನಮಗೆ ಅಂತ ಸ್ಪರ್ಧಿಸುವ ಕಾಲಕ್ಕೆ ಅಧ್ಯಕ್ಷನಾದಂತಹ ವಿಷ್ಣು ಒಂದು ಮಾತು ಹೇಳಿದ್ರಂತೆ. ಹೇಗೆ? ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮವನ್ನು ಮಾಡುವ ಮುನಿಜನಾಂಗಕ್ಕಿರಲಿ, ಸರಿ ಇರುವುದು ದೇವಲೋಕದಲ್ಲಿ ಅಂತ. ಅಲ್ಲಿದ್ದರೂ ಉಪಯೋಗ ಭೂಮಿಗಾಗಬೇಕು ಅಂತಲೇ ಹೇಳಿ ಅಮ್ಮನಿಗೆ ಹೇಳಿದ ಮಾತು ನಿನಗಲ್ಲದೆ ಹೋಯಿತಲ್ಲ. ಪರಂಪರೆ ಒಂದೇ ಅಲ್ವಮ್ಮ. ಅವಳಿಗೆ ಹೇಳಿದ್ದೆ ಮಕ್ಕಳಿಗೇನು ಹೊಸತು ಹೇಳಲಿಕ್ಕಿಲ್ಲ. ಖಂಡಿತ ತಪ್ಪಿದೆ. ಹರಿಯ ಸತಿ ಯಜ್ಞಭೂಮಿ ಪುಣ್ಯಭೂಮಿ ಅದು, ಅದನ್ನು ನಿಂದಿಸಿದೆವು. ತಪ್ಪಾಯ್ತು. ಹೆತ್ತ ತಾಯಿಯನ್ನು ನಿಂದಿಸುವ ಕಾಲಕ್ಕೆ ಮುನಿಯದ ಮಗನಾಗುತ್ತಾನು ಹೇಳು. ಖಂಡಿತ ಇಲ್ಲ. ನಿಗ್ರಹದಲ್ಲಿ ಅಧಿಕನಾದ ನಾನು ಆಗ್ರಹಕ್ಕೆ ಒಳಗಾಗಲು ಕಾರಣವಾದ್ದು ಹರಿಸತಿಯನ್ನು ನಿಂದಿಸಿತ್ತು. ಶಾಪದಂತೆ ನದಿ ಆಗಲೇಬೇಕು. ಸ್ವಾಮಿ, ಏನು ತಪ್ಪಿ ಎರಡು ಮಾತುಗಳನ್ನು ಆಡಿದೆ. ಶಾಪವನ್ನೇನು ಇತ್ತಿರಿ ಸ್ವಾಮಿ. ದೇವಲೋಕದ ಸುಖವನ್ನು ಅನುಭವಿಸುತ್ತಿದ್ದಂತ ಈ ನಂದಿನಿ ಧರೆಯಲ್ಲಿ ನದಿಯಾಗಿ ಹರಿಯಬೇಕೆ? ಕೆಲಕಾಲ ಕಷ್ಟ ಅನುಭವ ಆಗಬೇಕಮ್ಮ. ನನಗೆ ಪರಿಹಾರ ಎನ್ನುವುದೇ ಇಲ್ಲವೇ ಸ್ವಾಮಿ? ತುಂಬಾ ಸಿರಿವಂತಿಕೆಯಲ್ಲಿ ಬದುಕಿದವರಿಗೆ ಕೆಲವು ಸಮಯ ಆದರೂ ಕಷ್ಟದ ಅನುಭವ ಆದ್ರೆ ಗೊತ್ತಾಗುವುದು ಏನು ಅಂತ. ಅಲ್ಲೇನು ಹಾಗೆಂದು ಬರಿದಾದ ನದಿ ಆಗಬೇಡ. ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ ತುಂಬಿದ ನದಿಯಾಗ. ಮೋಕ್ಷಕ್ಕೆ ದಾರಿ ನಾನು ನಿನಗೆ ಹೇಗೆ ಕೊಡೋಣ? ಮೂರು ಮೂರ್ತಿಗಳಲ್ಲಿ ಹೇಳಿಸಿದ್ರೆ ಆದೀತು ಎನ್ನುವಾಗ ಅವರನ್ನು ಕಡೆಗಣಿಸಿ ಮಾತನಾಡಿದೆ. ಅವರಿಂದ ದೊಡ್ಡವನು ಅಮ್ಮ ನಾನು, ಹಾಗೆಂದು ಪರಿಹಾರ ಕೊಡುವವರಿಲ್ಲ ಅಂತಲ್ಲ. ಅವರಿಗೆ ಅಮ್ಮ ಒಬ್ಬಳಿದ್ದಾಳೆ, ಓಂಕಾರ ಬೀಜಾಕ್ಷರದ ಮನಸ್ಸರು. ಅವಳನ್ನು ನಾವು ಕಂಬು ಕಂಠಿನಿ ಅಂತ ಆಡಿದ್ದು. ಎಲ್ಲರನ್ನು ಹೇಳುವುದುಂಟು ಚಂದ ಅಲ್ಲ, ನಿಜವಾದ ಕಂಬು ಕಂಠಿನಿ ಅವಳು. ಶಂಕದಿಂದ ಹೊರ ಸುನಾದದಂತೆ ಓಂಕಾರವನ್ನು ಧ್ವನಿಸುವವಳು. ಅವಳನ್ನು ನಂಬು, ಬೆಂಬಿಡದೆ ಭಜಿಸಿ, ಅಲ್ಲಿಗೆ ಬಂದ ನಿನಗೆ ಮುಕ್ತಿಯ ದಾರಿಯನ್ನು ಅವಳು ಹೇಳ್ತಾಳೆ. ಆಗಲಿ ಸ್ವಾಮಿ. ಜಯ 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 ಜಯ. ಜಾಬಾಲಿ ಮುನಿಗಳು ಆಡಿದಂತಹ ಮಾತಿನ ಪ್ರಕಾರದಂತೆ ನನಗೆ ನೀಡಿದಂತಹ ಶಾಪದ ಪರಿಹಾರಕ್ಕಾಗಿ ಆ ಜಗನ್ಮಾತೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ನುತಿಪಬಗುತ್ತರಿಗುಲಿಯುತ್ತಿಯುವೆ ಗತಿಯನೆಂಬುದು ದಿಟವಿದಾದರೆ ಯತಿಯ ಶಾಪವ ಪರಿಗರಿಸಿ ಸದ್ಗತಿಯ ನೀಡೋ ಅಮ್ಮ. ಮಗಳೇ ನಂದಿನಿ, ಈ ನಂದಿನಿಯು ಈ ಹೊತ್ತಿಗೆ ಅನನ್ಯ ಭಕ್ತಿಯಿಂದ ನಿನ್ನನ್ನು ಸ್ಮರಿಸುವುದಕ್ಕೆ ಬಲವಾದ ಕಾರಣವಿದೆ ತಾಯಿ. ಏನದು ಮಗಳೇ? ದೇವಲೋಕದಲ್ಲಿ ಮೆರೆಯುತ್ತಿದ್ದಂತಹ ನನಗೆ ಜಾಬಾಲಿ ಮುನಿಗಳ ಶಾಪ ತಾಯಿ. ಏನೆಂದು? ಭೂಲೋಕಕ್ಕೆ ಬರಲು ಹೇಳಿದರು, ಮಾತನ್ನು ತಿರಸ್ಕರಿಸಿದೆ. ಭೂಲೋಕವನ್ನು ಬಾಯಿಗೆ ಬಂದ ಹಾಗೆ ಜರಿದೆ ತಾಯಿ. ಕೋಪಗೊಂಡ ಅವರು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ಶಪಿಸಿದ್ದಾರೆ. ಶಾಪದ ಪರಿಹಾರಕ್ಕಾಗಿ ನಿನ್ನನ್ನೇ ಸ್ಮರಿಸುತ್ತೇನೆ. ನನ್ನನ್ನು ಪೊರೆಯಬೇಕಮ್ಮ, ಪೊರೆಯಬೇಕು. ಮಗಳೇ ನಂದಿನಿ, ಸುರಭಿಸುತ್ತೆ ನಂದಿನಿಯೇ ತವ ಮನದೊಳಿರುವುದದಿ ಭ್ರಾಂತಿ ಮಗಳೇ. ಧರೆಯ ಸ್ವರ ಪಾತಾಳದಿ ಸ್ವಾರ್ಥಿಗಳ ಕೊರತೆಯುವುದಿಲ್ಲ ನಿಜದಿ. ಸುರಭಿಸುತ್ತೆ ನಂದಿನಿಯಳೇ. ಮಗಳೇ ನಂದಿನಿ, ಅಂಬಿಕೆಯಂತಹ ನನ್ನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿದ್ದೀಯ. ನಿನ್ನಂತಹ ಭಕ್ತಿಯ ಮಿತಿ ಪ್ರತ್ಯಕ್ಷಳಾಗಿದ್ದೇನೆ. ಆದ್ರೆ ಹೊತ್ತಿಗೆ ನೀನು ಜಾಬಾಲಿ ಮುನಿಯಲ್ಲಿ ಆಡಿದಂತಹ ಮಾತಾದರೂ ಯಾವುದು? ಭೂಲೋಕವನ್ನು ಸ್ವಾರ್ಥ ಎಂಬುದಾಗಿ ಹೇಳಿದ್ದೀಯ ಮಗಳೇ. ಸ್ವಾರ್ಥ ಎಲ್ಲಿ ಇಲ್ಲೇ ಹೇಳು. ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕವು ಸ್ವಾರ್ಥದಿಂದಲೇ ಕೂಡಿದೆ. ಹಾಗಾಗಿ ಅವರು ಆಡಿದ ಮಾತಿನಂತೆ ನಂದಿನ ನದಿಯಾಗಿ ಹರಿಯಲೇಬೇಕು ಮಗಳೇ ನೀನು. ಏನು ಮಗಳೇ? ದೇವಲೋಕದಲ್ಲಿ ಇದ್ದಂತಹ ನಾನು ಭೂಲೋಕದಲ್ಲಿ ನದಿಯಾಗಿ ಹರಿಯುತ್ತಿರಬೇಕೆ? ಮರಳಿ ಸ್ವರ್ಗವನ್ನು ಸೇರಲಾಗುವುದಿಲ್ಲವೇ? ಶಾಪಕ್ಕೆ ಪರಿಹಾರ ಇಲ್ಲವೇ ತಾಯಿ? ಮಗಳೇ, ನಿನ್ನ ಕಟಿಯಿಂದೊಗೆವೆನು ಮಗಳಾಗಿ ಉನ್ನತದ ಫಲವಿವೇನು. ನಾನು
ಜನಿಸುವಳು ನಾನೇ ಆಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದಕ್ಕೆ ಭೂಲೋಕದಲ್ಲಿರುವಂತಹ ಅಧರ್ಮವನ್ನು ಕೆಡಿಸಿ ಧರ್ಮವನ್ನು ಉದ್ಧರಿಸಲಿಕ್ಕೆ ಬೇಕಾಗಿ ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ. ಸುರಭಿಸುತ್ತಗೆ ಇಂತೊರೆದು ಗರಸಿಯ ಸರ್ವೇಶ್ವರಿ ಕಣ್ಮರೆಯಾಗಿ ಪರಮಾನಂದ ತರಿ ತೊರೆಯಾಗುತ್ತ ಮುಂದುವರಿವೆನೆನುತ್ತ ನಿರ್ಧರಿಸಿದಳು. ಸುರಭಿಸುತ್ತಗೆ ಇಂತೊರೆದು ಗರಸಿಯ ಸರ್ವೇಶ್ವರಿ ಕಣ್ಮರೆಯಾಗಿ, ಸರ್ವೇಶ್ವರಿ ಕಣ್ಮರೆಯಾಗಿ. ಆಗಸದ ಬಿಳುಗುಡಿಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಹೂಗಳಂಜಲಿಯಿಂದ ಪರಶಿವೆಗಾಗ ಮುಕ್ತದಲ್ಲಿ ಬಾಗಿ ಶಿರವನು ಲೋಗರಿಗೆ ನೆರವಾಗುವಂತದಿ ಸಾಗಿ ಬಂದಳು, ಸಾಗಿ ಬಂದಳು, ಸಾಗಿ ಬಂದಳು. ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ. ಆಗಸದ ಬೆಳುಗೊಡೆಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಹೂಗಳಂಜಲಿಯಿಂದ ಪರಶಿವೆಗಾಗ ಮುಕ್ತದಲ್ಲಿ ಬಾಗಿ ಶಿರವನು ಲೋಗರಿಗೆ ನೆರವಾಗುವಂದದಿ ಸಾಗಿ ಬಂದಳು, ಸಾಗಿ ಬಂದಳು, ಸಾಗಿ ಬಂದಳು. ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ. ಆಗಸದ ಬಿಳುಗೊಡೆಯಡಿಗೆ ಶಿರಬಾಗಿ ನಮಿಸಿದ್ದೇನೆ. ಹಾಗಾದರೆ ಚಾಬಾಲಿ ಮುನಿಗಳು ಈ ಹೊತ್ತಿಗೆ ನನಗೆ ನೀಡಿದ್ದು ಶಾಪವಲ್ಲ, ಬದಲಾಗಿ ವರವಾಗಿ ನನಗೆ ಲಭಿಸಿತು. ಆಹಾ, ಅಂಬೆ ನನ್ನ ಮಗಳಾಗಿ ಹುಟ್ಟಿಕೊಳ್ಳುವುದಕ್ಕಿದ್ದಾಳೆ. ಹಾಗಾದರೆ ನನ್ನಂತಹ ಪುಣ್ಯವಂತಳು ಮತ್ಯಾರಿದ್ದಾರೆ ಹೇಳಿ? ಹಾಗಾದರೆ ನದಿಯಾಗಿ ಹರಿಯುವುದಕ್ಕೆ ಈ ದಿನ ಸುದಿನವಾಗಿದೆ. ಯಾವ ದಿನ? ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನ. ಭೂಲೋಕಕ್ಕೆ ಒದಗಿದಂತಹ ಕ್ಷಾಮವನ್ನು ದೂರೀಕರಿಸುವುದಕ್ಕಾಗಿ ದೇವದೇನು ಆಗಿರುವ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಬರಗಾಲವನ್ನು ದೂರೀಕರಿಸುವುದಕ್ಕಾಗಿ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಜಾಬಾಲಿ ಮುನಿಗಳ ಶಾಪದಂತೆ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಇವಳೆ ನಂದಿನಿ ಪುಣ್ಯ
ಚರಿತೆಯಾಗಿ ಹೇಳುತ್ತವೆ ಕಾಲಗತಿಗಿಂದ ದೊರೆಯಾಗಿರುವಳು ಇವಳಿಂದ ನಮಗೆ ಶ್ರೀದೇವಿ ದರ್ಶನವು ಅವನಿಗುವುದೆಲೆ ಬೆರಗಾದೆಲ್ಲ ಜಗವು ಇವಳೆ ನಂದಿನಿ ಪುಣ್ಯದರಿದೆ. ಯಾವುದೇ ಪ್ರಾಕೃತಿಕವಾದ ಸೂಚನೆ ಇಲ್ಲದೆ ಜಲವು ನದಿ ರೂಪವನ್ನಂತೂ ಬಂದು ನನ್ನ ಪಾದಗಳಿಗೆ ಬಲವೊಂದು ಪಡುವನೆಂಬುದೇ ಎತ್ತ ಸಾಗಿತು. ಎಲ್ಲರಿಗೂ ಆಶ್ಚರ್ಯ. ಇಲ್ಲಿಂದ ಕಾಮಧೇನುವಿನ ವರಸುತೆಯಾದಂತಹ ನಂದಿನಿ ನಾಮಕಳು ಧರಿತ್ರಿಯನ್ನು ಉದ್ಧರಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ತ್ವರೆಯಾಗಿ ಹರಿದು ಬಂದಿದ್ದಾಳೆ ಎನ್ನುವಂತೆ ತಿಳಿದಾಗ ಅವರಿಗೂ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಪುಣ್ಯ ಧರಿತ್ರಿಯಾದಂತಹ ಇವಳನ್ನು ಆಧರಿಸಿಕೊಂಡು ಸನ್ಮಾರ್ಗದಲ್ಲಿ ಗಮಿಸಿದರೆ ಮುಂದಕ್ಕೆ ಇವಳಿಂದ ಶ್ರೀದೇವಿಯ ದರ್ಶನ ಭಾಗ್ಯ ಒದಗುತ್ತದೆ ಎನ್ನುವಾಗ ಉತ್ಸಾಹಿತರಾಗಿ ಸಾಗಿದರಲ್ಲ. ನೋಡೋಣ ನೋಡೋಣ. ಮೊದಲು ತಪದಲ್ಲಿ ಮೆಚ್ಚಿಸುತ್ತಲಿ ವಿಧಿಯ ಮರಣವು ಬಾರದಂದಲಿ
ಸಮಾಜ ಹೆಚ್ಚಾಗುತ್ತಾ ಉಂಟು. ಆದರೆ ಒಂದು ಭಿನ್ನ, ಏನು? ನಾವು ಯಾವುದೇ ಕೆಲಸಕ್ಕೆ ಇಳಿಯುವುದಕ್ಕೂ ಮುನ್ನ ಅದರಿಂದಾಗುವ ಎಲ್ಲ ಅಪಾಯಗಳನ್ನು ಎಲ್ಲವನ್ನು ನಾವು ಅರಿಯಬೇಕಾಗುತ್ತದೆ. ಇದು ಮಂತ್ರಿಯಾದವನ ಕರ್ತವ್ಯ. ಕಾಲಿಡುವ ಮೊದಲು ಕಣ್ಣಿಡಬೇಕು. ಹಾಗಾಗಿ ನಾವು ಸ್ವರ್ಗವನ್ನು ಗೆಲ್ಲುತ್ತೇವೆ ಎಂದು ಎಣಿಸೋಣ. ಆದ್ರೆ ಕೈ ಸೋದಂತ ಅಸುರಪ್ಪ ಏನು ಮಾಡ್ತಾನೆ, ಹೋಗಿ ಆ ಹರಿಯಲ್ಲಿ ದೂರ ನಿಲ್ತಾನೆ. ಆಗ ಆ ಹರಿ ಬಂದು ನಮ್ಮ ವಿಜಯಕ್ಕೆ ಏನಾದರೂ ಕಪಟವನ್ನು ಹುಡುಕುತ್ತಾ ಇರುತ್ತಾನೆ. ಹಾಗಾಗಿ ನನ್ನದು ಒಂದು ಭಿನ್ನ, ನೀನು ಸೀದಾ ಕಾನನವನ್ನು ಸೇರು. ಅಲ್ಲಿ ವಿಧಿಯ ಕುರಿತಾಗಿ ಬೇಕಾದಂತಹ ವರಗಳನ್ನು ಸಾಧಿಸಿ ಮತ್ತೆ ಆ ಸ್ವರ್ಗವನ್ನು ಏರಿದರೆ ನಮ್ಮ ಜಯ. ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ. ಸಂತೋಷವಾಯ್ತು. ಸಕಾಲಕ್ಕೆ ಬೇಕಾದಂತ ಸಲಹೆ. ಆದ್ದರಿಂದಲೇ ನೀನು ಆಡಿದ್ರಲ್ಲಿ ಅರ್ಥ ಉಂಟು. ಹೋಗುತ್ತಾನೆ ಕಾನನಕ್ಕೆ, ಬ್ರಹ್ಮದೇವನನ್ನು ಮೆಚ್ಚಿಸ್ತೇನೆ. ಅಷ್ಟರವರೆಗೆ ಇಲ್ಲಿ ಜಾಗರೂಕತೆಯಿಂದ ನೋಡಿಕೊಳ್ಳಿ. ಹೋಗಿ ಬರ್ತೇನೆ. ಅಮರವನವನು ಕೊಂದನು, ಆರಿಸಿದ ಕಮನೀಯ ಸ್ಥಳಗೊಂದನು, ಆರಿಸಿದ ಕಮನೀಯ ಸ್ಥಳಗೊಂದನು. ಕಮಲ ಜನಗಾದರದೊಳು ಭಜಿಸಿದನು ತಮವನೀಗುವ ಮನದೊಳು. ನೇರವಾಗಿ ಕಾನನವನ್ನು ಸೇರಿಕೊಂಡಿದ್ದೇನೆ. ಅಮರಾವನ ಸಂತೋಷವಾಯಿತು. ಬ್ರಹ್ಮದೇವನ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ಇದು ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಆದ್ದರಿಂದಲೇ ಮಿಂದು ಶುಚಿರ್ಭೂತನಾಗಿದ್ದೇನೆ. ಬ್ರಹ್ಮದೇವನ ತಪಸ್ಸಿಗೆ ತೊಡಗುತ್ತೇನಂತೆ ತೊಡಗುತ್ತೇನೆ. ಶಾರದಾರಮಣ ಭವನಿ ನೀನು ಮೈದೋರಿ ಹರಿಸನ್ನ ಪವನಿ. ಸೂರುದಯ ವಾರಿ ಜಾಕ್ಷ, ಸೂರುದಯ ವಾರಿ ಜಾಕ್ಷ, ಶರಣ ಉದಾರಿಯದ ಕಲ್ಪವೃಕ್ಷ. ಶಾರದಾರಮಣ ಭವನಿ ಶಾರದಾರಮಣನೇ ಸೃಷ್ಟಿಕರ್ತನೇ ಬ್ರಹ್ಮದೇವನೇ ಮೈದೋರು ತಂದೆ. ನಿನಗೆ ಮೆಚ್ಚಿರುವೆನು ಧರೆಯೊಳಗೆ. ಶರಣ ಜನರ ಕಂಡರಿವೆನು ನಿನ್ನರು, ಶರಣ ಜನರ ಕಂಡರಿವೆನು ನಿನ್ನರು. ತರತ ಪಕಿನ ಗಿರದರುಳಾದರೆ ನಿನಗೆ ಮೆಚ್ಚಿರುವೆನು ಧರೆಯೊಳಗೆ. ಮಗನೇ ಅರುಣಾಸುರ, ಪರಮ ಗುಣಾನ್ವಿತನಾದ ನಿನಗೆ ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನು ಅಂತ ತಿಳಿಸಿದರೆ ನೀನು ಹಿಡರಿಸಿದರೆ ಏನು ಬೇಕು ಮಗನೇ? ಶಿರನ ಗದಿ ಕಣ್ತೆರೆದು ಕಮಲ ಜನ ಕಾಣುತ್ತ ತನ್ನಯ, ಕರ ಮುಗಿದು ಪದ ಕೆಳಗಿದನು ಕುಜನ. ಶಿರನ ಗದಿ ಕಣ್ತೆರೆದು ಕಮಲ ಜನ ಕಾಣುತ್ತ ತನ್ನಯ, ಕರ ಮುಗಿದು ಪದ ಕೆಳಗಿದನು ಕುಜನ. ಮೇವ ಶಸ್ತ್ರಾಸ್ತ್ರದಲ್ಲಿ ಹೊರ ಒಳಗೊಳಗೆ ಕೇಳರಿದು ಸುರ, ಮೇವ ಶಸ್ತ್ರಾಸ್ತ್ರದಲ್ಲಿ ಹೊರಗೊಳಗೆ ಕೇಳರಿದು ಸುರ. ಉರಗ ಜೀವಿಗಳಿಂದ ತಲೆಯೊಳಗೆ ಎರಡು ನಾಲ್ಕರ ಚರಣವನ್ನು ಕೊಂದಿರುವ ಪ್ರಾಣಿಗಳಿರವನಿಂದಲೇ, ಎರಡು ನಾಲ್ಕರ ಚರಣವನ್ನು ಕೊಂದಿರುವ ಪ್ರಾಣಿಗಳಿರವನಿಂದಲೇ. ಅವನ ಬಳಿಯದ ಬಳಿಯ ಮುಖವನ್ನು ಕರುಣಿಸೈನ ಸರಸೈಗುವಾಯ. ಶಿವನಿಗಾಗಿ ಕಣ್ಣುತ್ತೆ ದುಃಖಮಲ ಜನ
ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವಂತ ಉದ್ದೇಶವನ್ನು ನಾನು ಹೊಂದಿದವ. ಆದ್ದರಿಂದಲೇ ನಿನ್ನ ಕುರಿತಾಗಿ ತಪಸ್ಸಿಗೆ ತೊಡಗಿದವ. ಪ್ರಭು, ಬೇರೇನು ಕೇಳುವುದಿಲ್ಲ. ನನಗೆ ಮರಣವೇ ಬಾರದ ಹಾಗೆ ವರವೊಂದನ್ನು ಕರುಣಿಸು. ಮರಣವೇ ಬಾರದ ಹಾಗೆ ವರವನ್ನು ಕೇಳ್ತಾ ಇದೀಯ. ಕಲ್ಪಾಂತ್ಯದಲ್ಲಿ ನನಗೂ ಕೂಡ ಅಂತ್ಯವಿದೆ. ಹಾಗಾಗಿ ನನಗೆ ಆ ವರವನ್ನು ದಯಪಾಲಿಸುವುದಕ್ಕಾಗುವುದಿಲ್ಲ. ಬೇರೆ ಏನಾದ್ರೂ ಕೇಳು, ಕೊಡ್ತೇನೆ. ಕಲ್ಪದಲ್ಲಿ ನಿನಗೂ ಮರಣ ಇದೆ. ಹೌದು. ಆದ್ರಿಂದ ಅದನ್ನು ಕರುಣಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದೀತು. ಹಾಗಾದ್ರೆ ನಾನೊಂದು ವರವನ್ನು ಕೇಳುತ್ತೇನೆ. ಏನದು? ಅನುಗ್ರಹಿಸು ಪ್ರಭು. ಇಂದ್ರಾದಿ ದೇವತೆಗಳಿಂದ, ತ್ರಿಮೂರ್ತಿಗಳಿಂದ, ಶಸ್ತ್ರಾಸ್ತ್ರಗಳಿಂದ, 2 ಕಾಲಿನ ಪ್ರಾಣಿಯಿಂದ, 4 ಕಾಲಿನ ಪ್ರಾಣಿಯಿಂದ ಮರಣವೇ ಬಾರದು ಹಾಗೆ ವರವಂತನು ಸಂತೋಷ ಆಯ್ತು. ಬರ್ತೇನೆ. ಕೇಳು ಮೋಗದ ಕಂದ ಎನ್ನ ವಲ್ಲಭನಿಂದ ಕೇಳಿ ನೀ ಪಡೆದ ವರದಂತೆ ಕೇಳದಿ ಗಾಯತ್ರಿ ಉಪದೇಶವಿದೋ ನಿನ್ನ ಶೀಲಕ ಮೆಚ್ಚಿ ನೀಡುವೆನು. ತಪಸ್ಸಿನ ಮೂಲಕ ನನ್ನ ಪತಿದೇವರನ್ನು ಮೆಚ್ಚಿಸಿದ್ದು ಮಾತ್ರವಲ್ಲದೆ ಕೇಳಿದ ವರಗಳನ್ನೆಲ್ಲ ನನ್ನ ಪತಿರಾಯರು ನಿನಗೆ ಅನುಗ್ರಹಿಸಿದವರಿದ್ದಾರೆ. ದೇವರು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಖಂಡಿತ ನಿನ್ನ ಭಕ್ತಿಗೆ ಮೆಚ್ಚದನ್ನು ಕೊಡಲೇಬೇಕು ತಾನೆ. ಆದರೆ ನಿನ್ನ ಶೀಲಗುಣಕ್ಕೆ ಮೆಚ್ಚಿದಂತಹ ನಾನು ಕೇಳದೆ ನಿನಗೊಂದು ಕೊಡುವುದಕ್ಕಿದ್ದೇನೆ. ನಾನು ಕೇಳದೆ ನೀವು ಅನುಗ್ರಹಿಸುತ್ತೀರ. ಖಂಡಿತ ಮಗನೇ, ಕೊಡುತ್ತೇನೆ ಎಂಬ ಮಾತನ್ನು ಹೇಳಿದ ಕೂಡಲೇ ನೀನು ಕೊಡಿ ಎನ್ನುವ ಹಾಗೆ ಆಡುತ್ತಿದ್ದೀಯ. ಏನು ಅಂತ ಕೇಳುವುದಿಲ್ವಾ? ಏನಮ್ಮ ಕೊಡುವುದು? ಬೇರೇನೂ ಅಲ್ಲ ಮಗನೇ, ನಿನಗೊಂದು ಮಂತ್ರ ಬೋಧಿಸುವುದಕ್ಕಿದ್ದೇನೆ. ಇದು ಸಾಮಾನ್ಯವಾದ ಮಂತ್ರವಲ್ಲ, ವರಶ್ರೇಷ್ಠ ಗಾಯತ್ರಿ ಮಂತ್ರ. ಮೊದಲಾಗಿ ಅದನ್ನು ನಾನು ನಿನಗೆ ಬೋಧಿಸಬೇಕು. ಹೀಗೆ ನೋಡಿದೀಯಾ ಆ ಮಂತ್ರ ಕೇಳುತ್ತಿದ್ದ ಹಾಗೆ ನಿನ್ನಲ್ಲಾದ ಬದಲಾವಣೆ ಚೈತನ್ಯ. ಖಂಡಿತ ಇದು ಆ ಮಂತ್ರಕ್ಕಿರುವ ಶಕ್ತಿ ಮಗನೇ. ಇದು ಸಾಮಾನ್ಯ ಮಂತ್ರ ಎನ್ನುವ ಹಾಗೆ ಭಾವಿಸಬೇಡ. ಈ ಮಂತ್ರವನ್ನು ತ್ರಿಕಾಲದಲ್ಲಿ ಪಠಿಸಿದೆ ಅಂತಾದರೆ ನಿನ್ನ ಆತ್ಮ ವರ್ಚಸ್ಸು, ದೇಹ ವರ್ಚಸ್ಸು ವೃದ್ಧಿಯಾಗುತ್ತಲೇ ಇರುತ್ತದೆ. ಮಾತ್ರವಲ್ಲ, ಮರಣದ ಭೀತಿಯಿಂದ ನೀ ಮುಕ್ತನಾಗುತ್ತೀಯ ಮಗನೇ. ಧನ್ಯನಾದ ತಾಯಿ. ಸರಿ, ಕೆಲವೊಮ್ಮೆ ರಾಜಕೀಯ ಒತ್ತಡ ಇರ್ತದೆ, ಆಗ ಕೆಲವೊಮ್ಮೆ ಆದ್ರೆ ಹೇಳ್ತೇನೆ, ಇಲ್ಲದಿದ್ರೆ ಇಲ್ಲ ಮಗನೇ. ಬೇಸರ ಮಾಡುವ. ಅಯ್ಯೋ, ಬೇಸರ ನನಗಾಗುವುದಲ್ಲ, ಅದರಿಂದ ನಿನಗಾಗುವ ನಷ್ಟವನ್ನು ನೀ ಯೋಚಿಸಬೇಕು. ಕೇವಲ ಒಂದು ಕಾಲದಲ್ಲಿ ನೀ ತಪ್ಪಿಸಿದೆ ಎಂತಾದ್ರೆ, ಅಥವಾ ತ್ರಿಕಾಲದಲ್ಲಿ ಒಂದು ಕಾಲದಲ್ಲಿ ಆದ್ರೂ ನೀ ಭುಂಜಿಸಿದೆ ಎಂತಾದ್ರೆ, ಆ ಮರಣ ಮಂತ್ರದಿಂದಲೇ ನಿನ್ನ ಪಾಲಿಗೆ ಮರಣ ಬಂದಿತ್ತು. ಎಚ್ಚರ.
ಸಾಧ್ಯವಾಗಿದೆ. ಒಲಿದಂತ ಬ್ರಹ್ಮದೇವ ಕೇಳಿದಂತ ವರಗಳನ್ನೆಲ್ಲ ಅನುಗ್ರಹಿಸಿದ. ಅದರಲ್ಲೂ ವಿಶೇಷ ಜೊತೆಯಲ್ಲಿ ಅವನ ಹೆಂಡತಿ ಬಂದಿದ್ಲು ಶಾರದೆ. ನನ್ನನ್ನು ನೋಡಿ ಅವಳು ಒಂದು ವರಪ್ರಸಾದವನ್ನು ನೀಡಿದ್ದಾರೆ. ಹೇಗಂತೆ? ಗಾಯತ್ರಿ ಮಂತ್ರ. ಹೌದೇ? ಪ್ರತಿ ದಿವಸ ಜಪ ಮಾಡ್ಬೇಕಂತ. ಬಯಸದೆ ಬಂದ ಭಾಗ್ಯ. ಇನ್ನು ನಾವು ಬಯಸಿದ್ದನ್ನು ಪಡೆಯಬೇಕು. ಸ್ವರ್ಗವನ್ನು ಏರಿ ದೇವತೆಗಳನ್ನು ಬಡಿದು ಸ್ವರ್ಗದ ಪೀಠ ಸ್ವಾಧೀನ. ಏನು ಮಾಡೋಣ? ನಡೆಯುವುದಲ್ವೇ? ಸಕಲ ಸಿದ್ಧತೆಯನ್ನು ಮಾಡಿ ನಡೆಯೋಣ. ಸುಮ್ಮನೆ ಬಿಡಬಾರದು, ಆತನನ್ನು ಎದುರಿಸಬೇಕು.
ಭಾವಿಸಬೇಡ. ಅರುಣಾಕ್ತನಿದ್ದಾನೆ. ಸ್ವರ್ಗದ ಪೀಠ ಬಿಟ್ಟು ಬಿಡು. ಜಯ ನಿನ್ನ ಪಾಲಿಗಾಯಿತು ಎನ್ನುವ ಹಾಗೆ ಭಾವಿಸಬೇಡುವ. ನಮ್ಮವರು ಓಡಿ ಹೋದದ್ದು ದೊಡ್ಡ ವಿಷಯವಲ್ಲ. ನೀನು ಅವತ್ತು ಓಡಿ ಹೋದಿದ್ದೀಯಲ್ಲ, ಚಂಡಿಕೆಯ ರೂಪವನ್ನು ಕಂಡು ರಣರಂಗದಿಂದ ಓಡಿ ಹೋಗುತ್ತ. ಅಂದು ಓಡಿದವ ಇಂದು ಬಂದಿದ್ದೇನೆ. ಹೌದಲ್ವೋ? ಇಂದು ಕೂಡ ನಿನ್ನನ್ನು ಓಡಿಸ್ತೇನೆ. ಕರುಣದಿ ಕೇಳು ಭಿನ್ನಪವ ವಾಣಿವರ ನಿನ್ನೆ ಕಾಯಬೇಕೆಮ್ಮ ದೇವ ಅರುಣಾಸುರನೆನುವ ಕಳರು ದೈತ್ಯನೆನವಿ ಸಹಿತ ಮುಕ್ತಲಾಗಿ ನಾಗವನ್ನು ಕರುಣದಿ ಕೇಳು ಭಿನ್ನಪವ ಸದಾಕಾಲ ನಾಗಲೋಕದಲ್ಲಿ ಸುಖದ ಜೀವನವನ್ನು ಸಾಗಿಸುವವನು ನೀನು. ಹೌದು. ಈ ಕಾಲದಲ್ಲಿ ಕಂದಿನಾಡನದಿಂದ ಇಲ್ಲಿಗೆ ಬಂದಿದ್ದೀಯ. ಏನಾಗಿದೆ ಹೇಳು ನನ್ನಲ್ಲಿ.
ಸುಖ ಎಲ್ಲಿಗೆ ಸ್ವಾಮಿ? ನಿನ್ನಿಂದಲೇ ವರವನ್ನು ಪಡೆದಂತಹ ಅರುಣ ದೈತ್ಯ ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾನೆ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪೊರೆಯಬೇಕು ದೇವ. ಕಷ್ಟ ಬಂತೆ. ಹೌದು, ವರವನ್ನು ಕೊಟ್ಟದ್ದು ಹೌದು, ಏನು ಮಾಡುವುದಕ್ಕಾಗುವುದಿಲ್ಲ. ಈ ಕಾಲದಲ್ಲಿ ಅವನನ್ನು ಒಲಿಸಬೇಕಾದ್ರೆ ಮಾತೆಯ ಅನುಗ್ರಹ ಬೇಕಾಗುತ್ತದೆ. ಈ ಕಾಲದಲ್ಲಿ ಮಾತೆಯನ್ನು ಒಲಿಸಬೇಕಾದ್ರೆ ಯಾರು ಬೇಕು? ಹರಿಹರ. ಹೌದು, ಅವರು ಇರುವವರನ್ನು ಧ್ಯಾನಿಸೋಣ. ನಿಮ್ಮನ್ನು ಸ್ಮರಿಸಬೇಕಾದ್ರೆ ಬಲವಾದ ಒಂದು ಕಾರಣ ಇದೆ. ಅರುಣಾಸುರನ ಉಪಟಳ ಅಧಿಕವಾಗುತ್ತಾ ಇದೆ. ಅವನನ್ನು ವಧಿಸದೆ ಅನಿವಾರ್ಯತೆ ಈ ಕಾಲದಲ್ಲಿ ಬಂದೊದಗಿದೆ. ಹಾಗಾಗಿ ನೀವೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಒಟ್ಟಿಕೊಂಡು ಮಣಿದ್ವೀಪವನ್ನು ಸೇರೋಣ. ಹೊಳೆದುದ ಕ್ಷಣದೊಳು ನಳನಳಿಸುವ ದಿವ್ಯ ನಳಿನಾಂತ ಕೋಟಿ ತೇಜವನು ನಲವಿನಿಂದಲೇ ಪಾದ ನಳಿನ ದರ್ಶನವನಿತ್ತಳು ಭಕ್ತಿಗೊಲಿದು ಶ್ರೀದೇವಿ. ಇಚ್ಛಾಶಕ್ತಿ ಸಂಯುಕ್ತಳುವಂತಹ ಜಗನ್ಮಾತೆಂತಹ ನನ್ನನ್ನು ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿದ್ದೀರಾ? ಪ್ರತ್ಯಕ್ಷಳಾಗಿದ್ದೇನೆ. ಏನಿದೇನಿದು ಲಕ್ಷ್ಮೀ ರಮಣ? ಕೇತ ಕಾಣುತ್ತಲಿದೆ ಮಾರಾಹರ. ಯಾಕಾಗಿ ಮೌನದಲ್ಲಿದ್ದೆ ಬ್ರಹ್ಮ? ಸ್ಥಿರಪಾಲ, ನಾನೇ ಒದಗಿಸಿಕೊಂಡಿದ್ದ ಸ್ವರ್ಗಲೋಕದಲ್ಲಿ ಸಂತೋಷದಿಂದ ಇರಬೇಕಾದವ ನೀನು ಮತ್ತೊಮ್ಮೆ ನನ್ನನ್ನೇ ಪ್ರಾರ್ಥಿಸಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯಲ್ಲ, ಯಾರಿಂದ ಬಂದ ಭವಣೆ? ನನ್ನಲ್ಲೇ ಹೇಳಬಾರದೆ? ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಜಂಬಾರಿಯಿಂದ ಕೈ ಮುಗಿದು ಜಗದಂಬೆಗೆ ಜೀವಿಸಲರಿದು, ಜಗದಂಬೆಗೆ
ಕಲರಿದು ಶಂಭಾವತಿಯ ಮೇಲೆ ತುಂಬಿತವರ ಬಲ ಶಂಭಾವತಿಯ ಮೇಲೆ ತುಂಬಿತವರ ಬಲ ಇಂಬುಗೊಂಡರು ನನನೆಂದೆಂಬವನಿಂದಲಿ ಜಂಬಾರಿ ಎಂಬ ಕೈ ಮುಗಿದು ಏನದು ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ ನಿಜ. ಆದರೆ ಅಂದು ಏನು ನಿನ್ನದಾದಂತಹ ಘೋರ ರೂಪವನ್ನು ಕಂಡು ರಣರಂಗದಿಂದ ಓಡಿ ಹೋದಂತಹ ಅರುಣ ದೈತ್ಯ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರವನ್ನು ಪಡೆದು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾನಮ್ಮ. ಅಷ್ಟು ಮಾತ್ರವಲ್ಲ ತಾಯಿ, ಮತ್ತೆ ಗೋ ಬ್ರಾಹ್ಮಣ ಸ್ತ್ರೀಯರನ್ನು ಹಿಂಸಿಸುತ್ತಾ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾತಕಗಳನ್ನೆಸಗುತ್ತಾ ಇದ್ದಾನೆ ತಾಯಿ. ಅಂತಹ ದುಷ್ಟನನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಎಂದು ಬೇಡಿದುದುಂಟು ನಿಮಗೆ ಸಂದೇಹ ಬೇಡ ಹಿರಿಯ ಬಿದ್ದಾನಂದವ ಪೊಂದಿ ಮುಂದಿರುವುದೆಲ್ಲ ನೀರು. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸ್ಸರೇ, ಹಿಂದಕ್ಕಾದರೂ ಶುಂಭವದ ಪ್ರಕರಣದಲ್ಲಿ ರಣಕ್ಷೇತ್ರದಿಂದ ಓಡಿ ಹೋದ ಅರುಣಾಸುರ ಈ ಹೊತ್ತಿಗೆ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆಯೇ? ಬೇಡರೆ ಭೀತಿಯ ಕಿರಿದು ಸಮಯದೊಳಗಾಗಿ ದುಷ್ಟಾರನನ್ನು ಕೊಂದು ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯವನ್ನು ತಾಳಬೇಕು. ಆದರೆ ವಿಪರೀತವಾದ ಕಂಟಕ ಒಂದಿಗುದು ಕಳ್ಳ ಅಪರಿಮಿತದ ಭಕ್ತಿಯಿಂದ ಜಪಿಸುತ್ತಲಿರುವ ಗಾಯತ್ರಿ ಮಂತ್ರವನ್ನು ಕೊಂದಬೇನೆಂದು ಬೇಡುವೆ ತಂತ್ರವನ್ನು. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸ್ಸರೇ, ಲೋಕಕಂಟಕನಾಗಿ ಮೆರೆಯುತ್ತಿದ್ದ ಅರುಣಾಸುರನನ್ನು ಈ ಹೊತ್ತಿಗೆ ಕೊಲ್ಲುವುದಕ್ಕೆ ಕಷ್ಟವಾಗಿದೆ. ಯಾಕಂದರೆ ಬ್ರಹ್ಮನಿಂದ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಶಾರದೆ ಕೇಳಿದ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದ್ದಾಳೆ. ತ್ರಿಕಾಲದಲ್ಲಿ ಆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿರುವಂತಹ ಸಂದರ್ಭದಲ್ಲಿ ಆತನ ದೇಹ ವರ್ಚಸ್ಸು ಆತ್ಮವರ್ಚಸ್ಸು ಎಂಬುದು ವೃದ್ಧಿಯಾಗುತ್ತಾ ಉಂಟು. ಅದಕ್ಕಾಗಿ ನಿಮಗೆ ನಾನೊಂದು ದಾರಿಯನ್ನು ಸೂಚಿಸುತ್ತೇನೆ. ಸುರಪಾಲ, ನಿನ್ನ ಗುರುಗಳಂತಹ ಬೃಹಸ್ಪತಿಯನ್ನು ಆತನ ಬಳಿಗೆ ಕಳುಹಿಸಿಕೊಡು. ಮಾತಿನ ಮೋಡಿಯಿಂದ ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಮಾಡಲಿ. ಆ ಹೊತ್ತಿಗೆ ಪ್ರತ್ಯಕ್ಷವಾಗಿ ನಾನೇ ಬಂದು ದುಷ್ಟಾರುಣಾಸುರನನ್ನು ಕೊಂದು ನಿಮಗೆಲ್ಲ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯವನ್ನು ತಾಳಿರಿ. ತಾಯಿಯ ಮಾತಿನಂತೆ ಈ ವಿಚಾರವನ್ನು ಬೃಹಸ್ಪತಿ ಆಚಾರ್ಯರಲ್ಲಿ ತಿಳಿಸಬೇಕು. ಮುಂದುವರಿಯುತ್ತೇನೆ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಾಳಿನ ದಿನ ಕೇನ್ಯಾದಲ್ಲಿ ತಿರುಪತಿ ಕ್ಷೇತ್ರ ಮಾತ್ಮೆಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಬೆಟ್ಟಂಪಾಡಿ 10 ಸಮಸ್ತರು ಇವರ ಬಾಪ್ತು ಬೆಟ್ಟಂಪಾಡಿ ಬಿಲ್ವಗಿರಿಯಲ್ಲಿ ಮಾರ್ಚ್ 1ನೇ ತಾರೀಕು 41ನೇ ವರ್ಷದ ಪ್ರಯುಕ್ತವಾಗಿ ಯಶೋಮತಿ ಏಕಾವಳಿ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಆ ಭಾಗವತರಲ್ಲಿ ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಗೆಲ್ಲಿ ಪರಿಚಾರನ ವಂಚಿಸುತ್ತವು ಗಾಯತ್ರಿ ಜಪದ
ತೊಳೆಯುವುದವು ಕಂಡಿಂತೆಂದ ಪಡಿಚಾರದ ವಂಚಿಸುತ್ತ ಬೃಹಸ್ಪತಿಯಾದಂತಹ ನಾನು ವೃದ್ಧ ವಿಪ್ರನ ರೂಪವನ್ನಂತೂ ಸ್ವರ್ಗಲೋಕದಿಂದ ನೇರವಾಗಿ ಧರೆಗಿಳಿದು ಬಂದೆ. ಬರುವುದಕ್ಕೂ ಕಾರಣವಿದೆ. ವಾಚಸ್ಪತಿಯು ಅರುಣಾಸುರನ ಬಳಿಗೆ ತೆರಳಲಿ ತನ್ನ ಮಾತಿನ ಮೋಡಿಯಿಂದಲೇ ಅರುಣಾಸುರನನ್ನು ವಂಚಿಸಿ ಆತ ತನ್ನ ಗಾಯತ್ರಿ ಜಪದ ಅನುಷ್ಠಾನವನ್ನು ಬಿಡುವಂತೆ ಮಾಡಲಿ ಎನ್ನುವುದು ಜಗದಂಬಿಕೆಯ ಮಾತು. ಆದ್ದರಿಂದ ಆಕೆಯನ್ನೇ ನೆನೆದು ನೇರವಾಗಿ ಏಕವೀರಾದ್ರಿಪುರವನ್ನು ಸೇರಿದೆ. ಆದರೆ ಇಲ್ಲಿ ದ್ವಾರದ ಭಟರು ನನಗೆ ಒಳಗೆ ಹೋಗುವುದಕ್ಕೆ ಬಿಡಲೇ ಇಲ್ಲ ಸ್ವಾಮಿ. ಆಗ ನನಗೆ ಒಂದು ವಿಚಾರ ತಿಳಿಯಿತು. ಈ ಪ್ರಪಂಚದಲ್ಲಿ ಇದಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದ್ದರಿಂದಲೇ ಅರುಣಾಸುರ ನನಗೇನಾದರೂ ಕೊಟ್ಟರೆ ಅದರ ಅರ್ಧ ಭಾಗವನ್ನು ಕೊಡುತ್ತೇನೆ ಎನ್ನುವಂತಹ ಆಮಿಷವನ್ನು ತೋರಿಸಿದೆ. ವಂಚನೆಗೊಳಗಾದಂತಹ ಅವರು ನನ್ನನ್ನು ಒಳಗೆ ಬಿಟ್ಟರು. ನೇರವಾಗಿ ಅರುಣಾಸುರನ ಜಪದ ಅಡಿಗ ಸಮಾಧಾನದಲ್ಲಿ ಕುಳಿತಿದ್ದಾನೆ. ದೃಢದಿಂ ಗಾಯತ್ರಿ ಜಪವನ್ನು ಮಾಡುತ್ತಾ ಇದ್ದಾನೆ. ಇವನನ್ನು ವಂಚಿಸಬೇಕಲ್ಲ. ವಂಚಿಸಬೇಕಾದರೆ ಇವನು ಮೊದಲು ಹೇಳಬೇಕು, ಅರುಣಾಸುರ, ಅರುಣಾಸುರ. ಎಷ್ಟು ಕರೆದರೂ ಎಷ್ಟು ಸದ್ದು ಮಾಡಿದರೂ ಹೇಳುತ್ತಾ ಇಲ್ಲ. ಜೀವ ಹೋಗಿದ ಕಡೆಗೆ ಇಲ್ಲ, ಪ್ರಾಣ ಉಂಟು. ಏನು ಮಾಡಲಿ? ಸರಿ ಸರಿ ಸರಿ, ಎಲ್ಲಿ ವಿಕಾರ ಎಂಬುದು ಇದೆಯೋ ಅಲ್ಲಿ ಜನರ ಮನಸ್ಸು ಅತಿ ಶೀಘ್ರದಲ್ಲಿ ಆಕರ್ಷಿಸಲ್ಪಡುತ್ತದೆ. ವಿಕಟ ನಗೆಯನ್ನೇ ಬೀರುತ್ತೇನೆ.
ನಮ್ಮಂತವರಿಗೆ ಎಲ್ಲಿಂದ ಧೈರ್ಯ ಬರಬೇಕು? ನಾನೊಬ್ಬ ಬಡ ಮಿತ್ರ. ನನ್ನವರಿಂದ ಆಡಿಕೊಳ್ಳಬಹುದಾದ ಸಂಬಂಧಿಕರು ಯಾರೂ ಇಲ್ಲ, ಊರಿಲ್ಲ, ಮನೆ ಇಲ್ಲ. ಇದ್ದ ಊರುಗಳಿಗೆ ಸಂಚರಿಸಿ ಯಾರಾದರೂ ಏನಾದರೂ ದಾನ ಧರ್ಮವನ್ನು ಮಾಡಿದರೆ ಅದನ್ನು ಸ್ವೀಕರಿಸಿ ಜೀವನವನ್ನು ಮಾಡುವವನು ನಾನು. ಈಗೀಗ ಯಾವ ಕಡೆಗೆ ಹೋದರೂ ಕೂಡ ಎಲ್ಲಾ ಕಡೆಯೂ ನಿನ್ನದ್ದೇ ಪ್ರಚಾರ. ಅರುಣಾಸುರ 3 ಲೋಕದ ಒಡೆತನವನ್ನು ಹೊಂದಿದ್ದಾನೆ. ಆದ್ದರಿಂದಲೇ ಸಾಯುವುದಕ್ಕಿಂತ ಮೊದಲು ಒಮ್ಮೆ ಆದರೂ ನನ್ನ ಕಣ್ತುಂಬ ಕಂಡು ನನ್ನ ಜೀವನವನ್ನು ಪಾವನಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡೇ ಬಂದರೆ ನೀನು ಕಣ್ಣು ಮುಚ್ಚಿದ್ದಿ, ಏನೋ ಮಣಮಠ ಮಂತ್ರವನ್ನು ಹೇಳುತ್ತಾ ಇದ್ದಿ. ಮಠ ಅಲ್ಲ ಅದು, ಮತ್ತೆ ಗಾಯತ್ರಿ ಜಪ. ಅದೇ ಜಪವನ್ನು ಮಾಡುತ್ತಾ ಇದ್ದಿ. ಆದ್ದರಿಂದಲೇ ಅಂತರ್ಮುಖಿಯಾದಂತಹ ನಿನ್ನನ್ನು ಬಾಹ್ಯ ಪ್ರಪಂಚಕ್ಕೆ ಎಳೆದು ತರಲು ಈ ರೀತಿಯ ನಗೆಯನ್ನು ಆಡಿದೆ. ಅರುಣಾಸುರ, ನಾನು ಭಾವಿಸಿದ್ದು ಅರುಣಾಸುರ ಎಂದರೆ ರಾಜಗಾಂಭೀರ್ಯದಲ್ಲಿ ರಾಜಪೀಠದಲ್ಲಿ ಕುಳಿತು ಮೆರೆಯುತ್ತಾ ಇರುತ್ತಾನೆಂದು. ಆದರೆ ಇಲ್ಲಿ ಬಂದು ನೋಡಿದರೆ ಕತೆ ಬೇರೆ. ಏನು ಕೊರತೆ ಗಂಟು? ಅರುಣಾಸುರ ಅಂದರೆ ಹೀಗೆಯಾ? ಹೇಗೆ ಬೇಕಿತ್ತು ನಿಮಗೆ? ವಿಧಿಯ ಸತ್ವವನ್ನು ಹೀರಿ ಅಮರತ್ವವನ್ನು ಸಂಪಾದಿಸಿದಂತಹ ನೀನು ದೇಹದ ಕಾಮನೆಗಳನ್ನು ದೂರವಿಟ್ಟಂತಹ ಸನ್ಯಾಸಿಗಳಂತೆ ಜಪವನ್ನು ಮಾಡುತ್ತಾ ಇರುವೆಯಲ್ಲ. ಸ್ವಯಂ ಸರ್ವಶಕ್ತನಾದಂತಹ ನೀನು ಮತ್ತೊಂದು ಶಕ್ತಿಯ ಆರಾಧನೆ ಮಾಡಿದರೆ ಆ ಶಕ್ತಿಗೆ ನಿನ್ನ ಯೋಗ್ಯತೆ ತಿಳಿಯುವುದಾದರೂ ಹೇಗಯ್ಯ? ಒಂದು ಬಂಡೆಗೆ ನಾವು ಹಾಲನ್ನು ಎರೆದರೆ ಆ ಬಂಡೆಗೆ ಹಾಲಿನ ರುಚಿ ಹೇಗೆ ತಿಳಿಯುತ್ತದಯ್ಯ? ನೀನೇ ಪರಾಕ್ರಮಿಯಾಗಿರುವಾಗ ಮತ್ತೊಂದು ಶಕ್ತಿಯ ಅನುಷ್ಠಾನವನ್ನು ಮಾಡಿದರೆ ಹೇಗಾಗುತ್ತದೆ ಗೊತ್ತೇನಯ್ಯ? ಹೆತ್ತ ತಾಯಿಯನ್ನು ಮಾರಿ ಮತ್ತೊಂದು ಹೆಂಗಸನ್ನು ಅಮ್ಮ ಅಂತ ಕರೆದ ಹಾಗೆ ಆಗುವುದಿಲ್ಲವೇನಯ್ಯ? ಇಂದ್ರಿಯಗಳು ಇರುವುದು ಯಾವುದಕ್ಕೆ ಬೇಕಾಗಿ? ಸುಖವನ್ನು ಅನುಭವಿಸುವುದಕ್ಕೆ ಬೇಕಾಗಿ. ಸುಖವನ್ನು ಅನುಭವಿಸುವುದನ್ನು ಬಿಟ್ಟು ಇಂದ್ರಿಯಗಳನ್ನು ಬಂಧಿಸಿ ಈ ಗಾಯತ್ರಿ ಜಪದ ಅನುಷ್ಠಾನವನ್ನು ಮಾಡುತ್ತಾ ಇರುವೆ ಅಲ್ಲ. ಇದರ ಹಂಗು ನಿನಗೆ ಏಕಯ್ಯ? ಯಾಕೆ ಮಾಡುತ್ತಾ ಇರುವೆ? ಬ್ರಾಹ್ಮಣೋತ್ತಮ, ಯಾರೋ ಒಬ್ಬ ಅಜ್ಞಾನಿ ಇಂಥ ಮಾತುಗಳನ್ನು ಆಡಿದ್ದೇ ಇರುವುದಂತಾದರೆ ತೊಲಗು ಇಲ್ಲಿ ಅಂತ ಆಡಬಹುದಿತ್ತು. ಆದರೆ ನೀವು ಯಾರು? ಜ್ಞಾನಿಗಳು ಇದ್ದೀರಾ. ಅಷ್ಟೇ ಯಾಕೆ, ನೀವು ಗುರುವಲ್ವೇ? ಗುರುವು ನಿನೀರ್ಪೆ ಜನ್ಮದುಳ್ಳು ವಿಪ್ರವರನ ಕರ್ತೃತ್ವ ಭೂಷಣ ಸ್ಥೈರ್ಯ ಬರಲು ಸ್ಮರಿಪೆ ಸಾವಿತ್ರಿ ಮಂತ್ರವನು, ಸ್ಮರಿಪೆ ಸಾವಿತ್ರಿ ಮಂತ್ರವನು, ಕೌಶಿಕರಿಗೆ ಬ್ರಹ್ಮತ್ವ ನೀಡಿದ ಶಕ್ತಿಯದನ್ನು. ಗುರು ನಿನಿಪೆ ಜನ್ಮದುಳ್ಳು ವಿಪ್ರವರನ ಕರ್ತೃತ್ವ ಭೂಷಣ ಸ್ಥೈರ್ಯ ಬರಲು ನಡುಗುತ್ತಾ ಉಂಟು. ನನಗೆ ವಿದ್ಯಾರ್ಥಿಗಳು ಯಾರು ಇಲ್ಲ, ನಾನು ಹೇಗಯ್ಯ ಗುರು? ನನಗೆ ಗುರುಮಠದಲ್ಲಿ ವಿದ್ಯಾಬೋಧನೆಯನ್ನು ಮಾಡಿದ್ದೀರಿ ಎನ್ನುವಂತ ಉದ್ದೇಶದಿಂದ ನಿಮ್ಮನ್ನು ಗುರು ಎನ್ನುವಂತೆ ಸಂಬೋಧಿಸಿದ್ದಲ್ಲ. ಮತ್ತೆ ನೀವು ಯಾರು? ಬ್ರಾಹ್ಮಣರು, ವಿಪ್ರರು, 3 ವರ್ಣದವರಿಗೂ ಬೋಧನೆಯನ್ನು ಮಾಡಬಹುದಾದಂತಹ ಯೋಗ್ಯತೆಯನ್ನು ಹೊಂದಿದವರು ನೀವಾಗಿದ್ದೀರಿ. ಹಾಗೆ ವರ್ಣನ ಬ್ರಾಹ್ಮಣೋ ಗುರು. ಹುಟ್ಟುವಾಗ ಎಲ್ಲರೂ ಜಂತುಗಳಾಗಿಯೇ ಹುಟ್ಟುತ್ತಾರೆ. ಆದರೆ ಅವನು ಮಾಡುವಂತ ಕರ್ಮದ ಮೂಲಕವಾಗಿ ಅವನು ಏನು ಎನ್ನುವುದನ್ನು ಲೋಕಮುಖದಲ್ಲಿ ಸ್ಥಾಪಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಹೇಳುವುದಲ್ವೇ, ಜನ್ಮನೇ ಜಾಯತೆ ಜಂತು ಕರ್ಮನೇ ಜಾಯತೆ ದ್ವಿಜಃ. ಹಾಗಿರುವಾಗ ವೇದ ಶಾಸ್ತ್ರ ಪುರಾಣ ಇದನ್ನೆಲ್ಲ ತಿಳಿದು ಲೋಕಕ್ಕೆ ಅದನ್ನು ಬೋಧನೆ ಮಾಡುವುದರ ಮೂಲಕವಾಗಿ ಗುರುಸ್ಥಾನದಲ್ಲಿ ನಿಲ್ಲುವಂತ ಯೋಗ್ಯತೆಯನ್ನು ಹೊಂದಿದವರು ನೀವಾಗಿದ್ದೀರಿ. ಇದು ನಿಮ್ಮ ವೇಷ ಅಲ್ವಲ್ಲ? ವೇಷ ಅಲ್ಲವಪ್ಪ. ಹೌದು ತಾನೆ? ಅದೇ ಹೌದು ಅಂತಾದರೆ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರದ ಕುರಿತಾಗಿ ಇಷ್ಟಾಗಿ ಕೀಳಾಗಿ ಯಾರಾದರೂ ಆಡುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಗಾಯತ್ರಿ ಮಂತ್ರದ ಮಹಿಮೆ ಏನು ಎನ್ನುವುದನ್ನು ಈ ಅರುಣಾಸುರ ಏನು ತಿಳಿಯದೇ ಇರುವವನೇನುವಲ್ಲ. ಏನು ತಿಳಿದಿದ್ದೀನಿ? ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಕೌಶಿಕ ವಸಿಷ್ಠರೊಂದಿನ ವೈಮನಸ್ಸು ಅದೆಷ್ಟೋ ವರುಷಗಳ ಕಾಲ ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ಮಹಾ ಬ್ರಾಹ್ಮಣನೆನಿಸಿಕೊಂಡ ಅವನು ಬ್ರಾಹ್ಮಣನಾಗುವುದಕ್ಕೆ ಕಾರಣವಾದದ್ದು ಯಾವ ಮಂತ್ರ? ಮಂತ್ರ ಈ ಗಾಯತ್ರಿ
ಪಠನೆ ಆ ಜಪ ಅದರ ಮೂಲಕವಾಗಿ ಅಂತಹ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅಂತಹ ಪರಮ ಪಾವನವಾದಂತಹ ಮಂತ್ರಹದ ಕುರಿತಾಗಿ ಈ ರೀತಿಯಾದಂತಹ ಮಾತುಗಳನ್ನಾಡುವುದಕ್ಕೆ ಎಷ್ಟು ಧೈರ್ಯ ನಿಮಗೆ? ಗಾಯತ್ರಿ ಮಂತ್ರದ ವಿಚಾರ ಹಾಗಿರಲಿ, ಏನು? ನೀನು ನಡೆದು ಬಂದ ದಾರಿಯನ್ನು ಒಮ್ಮೆ ನೋಡುವವನು. ಯಾವುದು? ಬಂದ ದಾರಿಯ ತೋರ್ಪಿನಿಂದೆ ಸ್ಥೈರ್ಯದಿಂದ ಬ್ರಹ್ಮಾತೀತನಾಗಿ ಭೂಪ ಹಿಂದೆ ಇಂದಿಗೆ ಪರಿದಗಿ ವೇಷ ವಿಪ್ರಕಂದರ ಶರ್ಮರೆಂಬರು ಪರಾಗಿ ಬಂದ ದಾರಿಯ ತೋರ್ಪಿನಿಂದೆ. ಅರುಣಾಸುರ, ನಾವು ಜೀವನದಲ್ಲಿ ನಡೆದು ಬಂದಂತಹ ದಾರಿಯನ್ನು ಕೆಲವೊಮ್ಮೆ ಆದರೂ ಹಿಂದೆ ತಿರುಗಿ ನೋಡಬೇಕಂತೆ. ಅಂದರೆ ಸಿಂಹಾವಲೋಕನವನ್ನು ಮಾಡಬೇಕಯ್ಯ. ಹಿಂದೆ ನೀನು ಹೇಗಿದ್ದವ, ಈಗ ಹೇಗಾಗಿದ್ದಿ? ಹಿಂದೆ ಶತ್ರುಗಳಿಂದ ಪರಾಜಿತನಾಗಿ ಹೆದರಿ ಓಡಿ ಹೋದವನು ನೀನು. ರಣಹೇಡಿ ಎನ್ನುವಂತಹ ಕುಖ್ಯಾತಿಗೆ ಒಳಗಾದವ ನೀನು. ಆದರೆ ಈಗ ಹೇಗಿದ್ದಿ ನೋಡು, 3 ಲೋಕವನ್ನು ನಿನ್ನ ಅಂಗೈಯಲ್ಲಿ ಹಿಡಿದು ಅದರ ಒಡೆತನವನ್ನು ಪಡೆದುಕೊಂಡು ಮೆರೆಯುತ್ತಾ ಇರುವೆ. ಬ್ರಹ್ಮನಿಂದಲೇ ವರವನ್ನು ಪಡೆದು ಬ್ರಹ್ಮಾತೀತನಾಗಿರುವೆ. ಹೌದು, ಬ್ರಹ್ಮನನ್ನು ಮೀರಿ ನಿಂತಿರುವೆ. ಬ್ರಹ್ಮನಿಗಾದರೂ ಕಲ್ಪಾಂತ್ಯದಲ್ಲಿ ಮರಣ ಎಂಬುದು ಇದೆ. ಆದರೆ ನಿನಗೆ ಮರಣ ಉಂಟ? ಮರಣವನ್ನೇ ಗೆದ್ದಿರುವೆ ನೀನು. ಅಮರನಿದ್ದೇನೆ ನಾನು. ಅಂತಹ ನೀನು ಹೋಗಿ ಹೋಗಿ ಆ ಬ್ರಾಹ್ಮಣರಂತೆ ಚರ್ಮರಂತೆ ಜಪವನ್ನು ಮಾಡುತ್ತಾ ಇರುವೆಯಲ್ಲ, ಇದು ನಿನಗೆ ಭೂಷಣವೇ? ಹೇಳು, ಏನಯ್ಯ ನೀನು ಆಲೋಚನೆ ಮಾಡು. ನೀನು ನೀವಾಡಿದ ಮಾತುಗಳು ಕೇಳುವಾಗ ಏನೋ ಒಂದು ಮನಸ್ಸಿನ ಮೂಲೆಯಲ್ಲಿ ಹೌದು ಅಂತ ಆಗುತ್ತದೆ. ಕಾಣುತ್ತದಲ್ಲ ನಿನಗೆ? ಹೌದು, ಮನಸ್ಸು ಏನೋ ಹೌದು ಅಂತ ಹೇಳಬಹುದು, ಆದರೆ ಬುದ್ಧಿ ಕೇಳುತ್ತಾ ಇಲ್ಲವಲ್ಲ. ಯಾಕಯ್ಯ? ದೇವರ ಕೇಳುತ್ತೇವರ ನುಡಿಗೆ ಮೆಚ್ಚಿದೆನು ಮನತಾಳದೆ ಬುದ್ಧಿಯೊಪ್ಪಿದ ವಾದವಿದನು ಕೀಳುಗೈದ ಬರೆ ಎನ್ನೊಡೆಯ ಒಪ್ಪದನು ನೀವು ಕೀಳುಗೈದ ಬರೆ ಎನ್ನೊಡೆಯ ಒಪ್ಪದನು ನೀನೆ ಬೀಳೆನ್ನ ಜೀವನ ಬರದ ಭಾಸ್ಕರನು ಕೇಳು ಜೀವರ ಶ್ರೇಷ್ಠ ಜೀವರ ಅರುಣಾಸುರ, ಹೇಗೆ ನೀನಾಡಿದಂತ ಸಕಲ ಮಾತುಗಳನ್ನು ಕೇಳುವಾಗ ಮನಸ್ಸು ಒಪ್ಪಿಕೊಳ್ಳಬೇಕು ಅಂತ ಆಗುತ್ತಾ ಉಂಟು. ಹೌದಾ? ಆದರೆ ಬುದ್ಧಿ ಕೇಳುತ್ತಾ ಇಲ್ಲ. ಯಾಕಯ್ಯ? ಇವರ ಈ ರೀತಿಯಾಗಿ ಆಡುವುದಕ್ಕೆ ಕಾರಣವಾದದ್ದೇನು? ಏನು? ನಾನು ನಡೆದುಕೊಂಡು ಬಂದಂತ ದಾರಿ. ಹೌದು, ರಣಹೇಡಿಯಂತೆ ರಣರಂಗದಿಂದ ಓಡಿದ ಅರುಣಾಸುರ ಆದರೆ ಈಗ 3 ಲೋಕದ ಒಡೆಯನಾಗಿ ವಿಪುವಾಗಿ ಮೆರೆಯುತ್ತಾ ಇದ್ದಾನೆ. ಹೌದಯ್ಯ. ಹಾಗಾದರೆ ಇಂತಹ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಪಡೆದುಕೊಳ್ಳಬೇಕಾದರೆ ಒಬ್ಬರು ನಮಗೆ ದಾನಿಗಾಗುತ್ತಾರೆ, ಒಬ್ಬರು ಕೊಡುತ್ತಾರೆ. ಅವರ ಕುರಿತಾಗಿ ಕೃತಜ್ಞರಾಗಿ ವರ್ತಿಸುವುದಕ್ಕೆ ಸಾಧ್ಯ ಉಂಟಾ ಹೇಳಂತೆ? ಇಲ್ಲವಲ್ಲ. ನಾನು ಇಷ್ಟು ಎತ್ತರಕ್ಕೆ ಕಾರಣವಾದದ್ದು ಯಾವುದು? ಯಾವುದು? ನನಗೆ ಕೊಟ್ಟಂತ ವರ ವಿಶೇಷ. ಯಾರು ಕೊಟ್ಟದ್ದು? ಅದೆಷ್ಟೋ ವರುಷಗಳ ತಪಸ್ಸನ್ನಾಚರಿಸಿರುವಂತಹ ನನಗೆ ಮೆಚ್ಚಿರುವಂತಹ ಬ್ರಹ್ಮದೇವ ಬೇಕಾದಂತಹ ವರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವನು ಕೊಟ್ಟಂತ ಯಾವ ವರ ಉಂಟು ಅದರ ಮೂಲಕವಾಗಿ ಇಂತಹ ಸಿದ್ಧಿ, ಅಮರತ್ವ ಪದವಿ ಇದೆಲ್ಲ ನನಗೆ ಸಿಗುವುದಕ್ಕೆ ಸಾಧ್ಯವಾಯಿತು. ಅಂತಹ ಬ್ರಹ್ಮದೇವ ಕೊಟ್ಟಂತಹ ವರದ ಬಲ ಇರುವಾಗ ನಾನೇ ದೇವನಿದ್ದೇನೆ ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಅಷ್ಟೇ ಯಾಕೆ, ಅವನನ್ನು ದೇವ ಅನ್ನದೆ 2 ಮಾತುಂಟ ಹೇಳಂತೆ. ಬ್ರಹ್ಮನನ್ನು ನೀನು ದೇವ ಅಂತ ಹೇಳುದ? ಹೌದು. ಏನೋ ದೇವರ? ಮತ್ತೆ ಮಗಳ ಗಂಡ ಸುತೆಯ ಪತಿ ತಲೆ ದಂಡ ತೆತ್ತವನು ವರವಿತ್ತು ಪಡೆದನು ಪ್ರತಿಯನಿಸಿತವ ತಪದವಿದ್ದವನು ಹಿತದಿ ತಡ ವಂಶೇರ ನಂಬಿಕ ಪತಿಕರಿಸಿದಂತವನ ಪಣ್ಯವ ಹಿತದಿ ತಡ ವಂಶೇರ ನಂಬಿಕ ಪತಿಕರಿಸಿದಂತವನ ಪಣ್ಯವ ಶಿತಿಯ ವಣಿಜನ ಧರ್ಮ ಜಗ ಪೂಜಿತನು ನೀ ಪ್ರಪ್ರಥಮ ಬಲಿಯೈ ಸುತೆಯ ಪತಿ ತಲೆ ದಂಡ ತೆತ್ತವನು ವರವಿತ್ತು ಪಡೆದನು
ಯಜ್ಞದಿಂದ ಪಡೆದ ಮಗಳು. ಯಜ್ಞದಿಂದ ಶಾರದೆಯನ್ನು ಪಡೆದ, ಅವನೇ ಮಗಳೆಂದು ಒಪ್ಪಿಕೊಂಡಿದ್ದಾನೆ. ಆದರೆ ಕಾಲಾನಂತರ ಮಗಳ ಮೇಲೆ ಮೋಹಗೊಂಡು ಮಗಳನ್ನೇ ಮದುವೆಯಾದ ನೀಚ. ಅವನು ಮಾಡಿದ ತಪ್ಪಿಗೆ ಅವನಿಗೆ ತಕ್ಕದಾದ ಶಿಕ್ಷೆ ಆಗಿದೆ. ಪರಮೇಶ್ವರನೇ ಬಂದು ಅವನ ತಲೆಯನ್ನು ಕಿತ್ತು ಎಸೆದು ಅವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಮಗಳ ಗಂಡ ಮಾತ್ರವಲ್ಲವಯ್ಯ, ಮತ್ತೆ ದೊಡ್ಡ ವ್ಯಾಪಾರಿಯ ಬ್ರಹ್ಮದೇವ ಏನು ಸುಮ್ಮನೆ ನಿನಗೆ ವರವನ್ನು ಕೊಟ್ಟದಂತ ಭಾವಿಸಿದ್ಯಾ ನೀನು? ನೀನು ತಪಸ್ಸನ್ನು ಮಾಡಿ ಆರ್ಜಿಸಿದಂತಹ ಪುಣ್ಯ ಎಂಬಂತಹ ವಿತ್ತವನ್ನು ಕಸಿದು ವರ ಎನ್ನುವಂತಹ ವಸ್ತುವನ್ನು ಕೊಟ್ಟು ಸತ್ಯಲೋಕಕ್ಕೆ ಪರಾರಿಯಾದವ ಬ್ರಹ್ಮ. ಇದು ಸಂಪೂರ್ಣವಾಗಿ ಕೊಂಡುಕೊಳ್ಳುವಿಕೆಯ ವ್ಯವಹಾರ. ನಿಮಗೆ ಒಂದು ಉದಾಹರಣೆ ಕೊಡುತ್ತೇನೆ ನಾನು. ನಮಗೆ ಒಂದು ದಡದಿಂದ ಮತ್ತೊಂದು ದಡವನ್ನು ಸೇರಬೇಕಾದರೆ ನಾವು ಅಂಬಿಗನ ಸಹಾಯವನ್ನು ನಾವು ಪಡೆಯುತ್ತೇವೆ. ನದಿ ದಾಟಿದ ಮೇಲೆ ಆ ಅಂಬಿಗನಿಗೆ ಕೊಡಬೇಕಾದಂತಹ ವಿತ್ತವನ್ನೆಲ್ಲ ಕೊಟ್ಟ ಮೇಲೆ, ಅಯ್ಯ ಅಂಬಿಕಾ, ನಮ್ಮನ್ನು ನದಿ ದಾಟಿಸಿದಂತಹ ದೇವರು ನೀನು ಎಂದು ಆ ಅಂಬಿಗನ ಕಾಲನ್ನು ಹಿಡಿಯುವ ಕ್ರಮ ಎಲ್ಲಿಯಾದರೂ ಇದೆಯೇನೆ? ಅವನು ಮೂರ್ಖನೇ ಸರಿ. ಮತ್ತೆ ನೀನ್ ಯಾಕೆ ಹೋಗಿ ಮೂರ್ಖನಾಗುವುದಕ್ಕೆ ಹೋಗಿರುವೆ ನೀನು? ಇದು ಮೂರ್ಖತನದ ವ್ಯವಹಾರವಲ್ಲವೇ? ಆ ಬ್ರಹ್ಮನಿಗೆ ಕೊಡಬೇಕಾದದ್ದನ್ನು ಕೊಟ್ಟ ಮೇಲೆ ಯಾಕಯ್ಯ ಅವನ ಹಂಗು ನಿನಗೆ? ಅವನು ಹೇಗೆ ದೇವರಾಗ್ತಾನೆ? ನೀನು ಬ್ರಹ್ಮನಿಗಿಂತಲೂ ದೊಡ್ಡವನಾಗಿರುವೆ. ವಿಪ್ರಶ್ರೇಷ್ಠ, ನೀವಾಡುವಂತ ಮಾತುಗಳನ್ನು ಕೇಳುವಾಗ ಅಚ್ಚರಿಯಾಗುತ್ತಾ ಉಂಟು. ಏನೋ ಒಂದು ನನ್ನ ಕುರಿತಾಗಿ ನಾನು ತಿಳಿದಿದ್ದೆ, ಬ್ರಹ್ಮನ ಕುರಿತಾಗಿ ನಾನು ತಿಳಿದವನಿದ್ದೆ. ಆದರೆ ಇದೆಲ್ಲವೂ ಮೋಸ ಅಂತ ಆಡ್ತಾ ಇದ್ದೆ. ಬ್ರಾಹ್ಮಣರು ಹೌದು ಅಂತಾದರೆ ನೀವೇನು ಆಸ್ತಿಕರೋ ನಾಸ್ತಿಕರು? ಅಸ್ತಿಯೆಂದೆನುವ ವಾದವು ಜಗದೊಳು, ಅಸ್ತಿಯೆಂದೆನುವ ವಾದವು ಜಗದೊಳು, ಘನಮಾನ್ಯ ಬಿಗುದು ನಿನ್ನ, ಘನಮಾನ್ಯ ಬಿಗುದು ನಿನ್ನ ಮತವ ಬೇಳಿನ ನಂದನಾಗದಿಶಳ. ಬ್ರಹ್ಮನ ಕುರಿತಾಗಿ ಇಷ್ಟೊಂದು ಕೀಳಾಗಿ ಮಾತನಾಡುವಾಗ ಅಚ್ಚರಿಯಾಗುತ್ತಾ ಉಂಟು. ಈ ಲೋಕದಲ್ಲಿ ದೇವರನ್ನೇ ಸರ್ವದಲ್ಲಿಯೂ ಕಾಣುವವರಿದ್ದಾರೆ. ಇನ್ನು ನನ್ನ ಹುಟ್ಟಿಗೆ ಕಾರಣವೇ ಬೇರೆ, ದೇವರೆನ್ನುವವನೇ ಇಲ್ಲ, ಈ ಲೋಕದ ಸೃಷ್ಟಿ ಎನ್ನುವುದು ದೇವರಿಂದ ಆಗಲಿಲ್ಲ ಎನ್ನುವಂತ ಒಂದು ಮತವೂ ಉಂಟು. ನಾಸ್ತಿಕ ವರ್ಗದವರು. ನಿಮ್ಮ ಮತ ಯಾವುದು ಅಂತ ಗೊತ್ತಾಗ್ಲಿಲ್ಲ. ನೀವು ಆಸ್ತಿಕರೋ ನಾಸ್ತಿಕರೋ? ಏನು ನನ್ನನ್ನು ನಾಸ್ತಿಕ ಎಂದು ಭಾವಿಸಿದ್ಯಾ? ಅಲ್ಲವಯ್ಯ, ಈ ದೇವರನ್ನು ತಿಳಿಯಬೇಕಾದರೆ ಒಂದು ತತ್ವ ಎಂಬುದಿದೆ. ಆ ತತ್ವ ಯಾವುದು ಬಲ್ಲೆಯ? ತತ್ವಮಸಿಯು ಎಂಬ ತತ್ವವನ್ನರಿಯದೆ ಸತ್ವಗೆಟ್ಟೆ ಬ್ರಹ್ಮನೀರಿ ನಿಶ್ಚಯದೆ ಸತ್ಯವಿದಾಧಿಕ ಮತವು ಬೀರಲ್ಲ, ನಿತ್ಯವಲ್ಲಿದಕ್ಕೆ ಸಂಶಯವೇಕೆ ಸಲ್ಲ. ತತ್ವಮಸಿಯು ಎಂಬ ತತ್ವವ ಅರಿಯದೆ. ಅಯ್ಯೋ ಅರುಣಾಸುರ, ಬ್ರಾಹ್ಮಣೋತ್ತಮ, ನಾನೇನು ನಾಸ್ತಿಕನಲ್ಲ, ನಾನು ಆಸ್ತಿಕನೇ. ಆದರೆ ನೀನು ಹೇಳುವಂತಹ ಬ್ರಹ್ಮನನ್ನೆಲ್ಲ ದೇವರೆಂದು ಹೇಳುವವನಲ್ಲ ನಾನು. ನಾನು ಪೂಜಿಸುವಂತಹ ದೇವರೇ ಬೇರೆ. ಆ ದೇವರನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ತತ್ವವೇ? ಅದಕ್ಕೆ ಹೆಸರೇ ತತ್ವಮಸಿ. ಆ ತತ್ವವನ್ನು ತಿಳಿಯದೆ ನೀನು ಸತ್ವಗೆಟ್ಟಿರುವೆ. 3 ಶಬ್ದಗಳಿಂದ ಉಂಟಾದಂತಹ ತತ್ವ ಅದು. ಯಾವುದು? ತತ್ವಂ ಅಸಿ. ತತ್ತೆಂದರೆ ಅದು, ಬ್ರಹ್ಮ, ಬ್ರಹ್ಮ ದೊಡ್ಡದು. ತ್ವಂ ಎಂದರೆ ನೀನು, ಅಸಿ ಎಂದರೆ ಆಗಿರುವೆ. ನೀನು ಪರಬ್ರಹ್ಮ ಪುಣ್ಯಾತ್ಮ. ಆ ಬ್ರಹ್ಮನನ್ನೇ ಮೀರಿ ನಿಂತಿರುವೆ. ಹೋಗಿ ಗಾಯತ್ರಿ ಜಪವನ್ನು ಮಾಡುತ್ತಾ ಇರುವೆ ಅಲ್ಲ. ಏನು ಶಾರದೆ ನಿನ್ನ ಮೇಲೆ ಕರುಣೆಯಿಂದ ಆ ಗಾಯತ್ರಿ ಜಪದ ಅನುಷ್ಠಾನವನ್ನು ನಿನಗೆ ಉಪದೇಶ ಮಾಡಿದ್ದು ಎಂದು ಕೊಟ್ಟಿದ್ದಾರೆ ದಿವ್ಯವಾದಂತಹ ಮಂತ್ರ. ಏನಿಲ್ಲ, ನೀನು ಬ್ರಹ್ಮದೇವನಿಂದ ವರವನ್ನು ಪಡೆಯುವಾಗ ಶಾರದೆ ತಿಳಿದುಕೊಂಡಿದ್ದಾಳೆ ನೀನು ಬ್ರಹ್ಮನನ್ನು ಮೀರಿ ನಿಂತಿರುವೆ. ಆ ಶಾರದೆ ದೊಡ್ಡ ನಂಜಿನ ಬುರುಡೆ. ಆದ್ದರಿಂದಲೇ ಈ ಗಾಯತ್ರಿ ಎನ್ನುವಂತಹ ಬಂಡೆಯನ್ನು ನಿನ್ನ ತಲೆಯ ಮೇಲೆ ಇಟ್ಟಿದ್ದಾಳೆ. ನೀನು 3 ಹೊತ್ತು ಅರಮನೆಯ ಒಳಗೆ ಕುಳಿತುಕೊಂಡು ಈ ಜಪವನ್ನು ಮಾಡಿದರೆ ನಿನಗೆ ಯಾರು ಕೈ ಮುಗಿಯುತ್ತಾರೆ? ಬಿಡು. ಗಾಯತ್ರಿ ಮಂತ್ರದ ಅಭಿಮಾನಿ ದೇವತೆ ಯಾರು? ಸೂರ್ಯ. ಸೂರ್ಯ ಯಾರು? ಆ ಬ್ರಹ್ಮನಿಗಿಂತಲೂ ಸಣ್ಣವ. ನೀನು ಯಾರು? ಆ ಬ್ರಹ್ಮನಿಗಿಂತಲೂ ಸಣ್ಣವ. ಹೋಗಿ
ಬದುಕನ್ನು ಉದ್ಧರಿಸುವಂತಹದ್ದು. ನನಗೆ ಅಮೃತತ್ವವನ್ನು ಒದಗಿಸಿಕೊಟ್ಟಂತಹ ಮಂತ್ರ. ಈ ರೀತಿಯಾದಂತಹ ಒಂದು ಹಾಳು ಭ್ರಮೆಯಲ್ಲಿ ಬದುಕುತ್ತಾ ಇದ್ದಂತ ಅರುಣಾಸುರ ಒಂದು ಮೂಲೆಯಲ್ಲಿದ್ದ. ಮತ್ತೆ ಪೂಜಾಗ್ರಹವನ್ನು ಸೇರಿಕೊಳ್ಳುವುದೇನು? 3 ಹೊತ್ತು ಕೇವಲ ಗಾಯತ್ರಿ ಜಪ ಗಾಯತ್ರಿ ಜಪ. ಸೂರ್ಯನನ್ನು ಕಾಣದೆ ಎಷ್ಟು ಕಾಲಗಳು ಸಂದು ಹೋಯಿತೋ ಏನು. ಈ ರೀತಿಯಾಗಿ ಮೋಸ ಮಾಡಿದರೆ ಹಗ್ಗ ಇಲ್ಲದೆ ನಿನ್ನನ್ನು ಕಟ್ಟಿ ಹಾಕಿದವಳು ಆ ಶಾರದೆ ಯೋಗಿ ಮರುಳಾಗಿ ಹೋಗಿರುವೆ. ಈಗ ಅರ್ಥವಾಯಿತು ನಾನು ಯಾರು, ಎಷ್ಟು. ನನಗಿಂತ ದೊಡ್ಡ ದೇವರಿದ್ದಾನ? ಯಾರು ಇಲ್ಲ. ಬ್ರಹ್ಮನಿಗೆ ಸಾವುಂಟು ನೀವು ಹೇಳಿದಾಗೆ. ಮತ್ತೆ ಆದರೆ ಈ ಅರುಣ ದೇವನಿಗೆ ಸಾವಿಲ್ಲ. ನೀನೇ ಪರಬ್ರಹ್ಮ. ಯಾರ ದಾಸನಾಗಿ ನಾನು ಬದುಕಬೇಕು ಹೇಳಿ? ಇಲ್ಲವಲ್ಲ, ಬಿಟ್ಟೆ. ನಂಬಿಕೆ ಬರುವುದಿಲ್ಲ. ಅದಕ್ಕೇನಾಗಬೇಕು? ನಾನು ಅಲ್ಲಿ ಹೋದರೆ ನೀನು ಮತ್ತೆ ಪ್ರಾರಂಭಿಸಿದರೆ ನಾನೆಲ್ಲಿ? ನಂಬಿ, ಅರುಣ ದೇವನನ್ನು ನಂಬಿ. ಒಂದು ಭಾಷೆ ಕೊಟ್ಟರೆ ಒಳ್ಳೇದು. ಬ್ರಾಹ್ಮಣರಿಗೆ ನಂಬಿಕೆ ಅದು ಏನಂದ್ರೆ ದುಶ್ಚಟ ಇದ್ದವರು ಬಿಡ್ತೇನೆ ಬಿಡ್ತೇನೆ ಅಂತ ಯಾವಾಗಲೂ ಹೇಳ್ತಾರೆ. ಇದು ನಮ್ಮದೊಂದು ದುಶ್ಚಟವೇ ಅಂತ ಹೇಳಿದ್ರು. ಹೌದಪ್ಪ, ಲೋಕದಲ್ಲಿ ಮೋಸವನ್ನು ಕಂಡವರಿಗೆ ಮೋಸ ಕಾಣುವಾಗ ಎಲ್ಲ ಮೋಸವಾಗಿ ಕಾಣು. ಭಾಷೆ ಕೊಡು ನೋಡು. ಚಿಂತೆ ಬೇಡ, ಕೊಟ್ಟೆ ನಿಮಗೆ ಭಾಷೆ. ಇನ್ನು ಮುಂದಕ್ಕೆ ಗಾಯತ್ರಿ ಜಪವನ್ನು ಹೋಗಿ. ನೀನಲ್ಲ ಹಿಂದಿನ ಅರುಣಾಸುರ ಸತ್ತು ಹೋಗಿ ಆ ಗಾಯತ್ರಿ ಜಪದ ಅನುಷ್ಠಾನವನ್ನು ಮಾಡುತ್ತಿದ್ದ. ಪೂರ್ತಿಯಾಗಿ ಹೇಳಿ. ನೀನು ಪರಬ್ರಹ್ಮ ಪುಣ್ಯಾತ್ಮ. ಹೌದಾ? ಇನ್ನ ಪ್ರಪ್ರಥಮ ಅರ್ಚಕ ನಾನೇ ಆಗುತ್ತೇನೆ. ಹೌದಾ? ನನಗೆ ಒಂದು ಪ್ರದಕ್ಷಿಣೆ ಬರುತ್ತೆ. ಸರಿ ಸರಿ, ಬನ್ನಿ. ಗಾಯತ್ರಿ ಜಪವನ್ನು ಬಿಟ್ಟಿದ್ದೇನೆ. ಬ್ರಹ್ಮ ಹತ್ಯೆ ದೋಷ ಬಂದರೂ ತೊಂದರೆ ಇಲ್ಲ. ತಲೆ ಕಡಿದೇನು? ಏನಾಯ್ತಯ್ಯ? ಸುತ್ತು ಬಂದದ್ದು ಹೇಗೆ ನೀವು? ಜೀವಂತ ಇದ್ದೇನೆ. ಅಪ್ರದಕ್ಷಿಣೆ ಆಯ್ತಾ? ಅಲ್ವಾ ಮತ್ತೆ? ನಿನ್ನನ್ನು ನೋಡಿದ ಸಂತೋಷ ತಪ್ಪಿ ಹೋಯ್ತು. ಸಂತೋಷ, ಭಯ ಎಲ್ಲವೂ ಒಟ್ಟಾಗುವಾಗ ತಪ್ಪುಗಳಾಗುತ್ತದೆ. ಆಗಲಿ. ಮುಂದೆ ಏನು ನಿಮ್ಮದು? ನಾನಿನ್ನು ಲೋಕ ಸಂಚಾರ ಏನಾದ್ರೂ ವ್ಯವಸ್ಥೆ ಬೇಕಾದ್ರೆ ಅದು ಕೊಟ್ಟರೆ ಸಂತೋಷ. ಇದ್ದಾರೆ ನಮ್ಮವರು, ಕೇಳಿ ಪಡೆಯುವ ಕ್ರಮ ಇಲ್ಲ, ಕೊಟ್ಟರೆ ಮಾತ್ರ ಸ್ವೀಕರಿಸುವುದು. ಮತ್ತೆ ಇಲ್ಲಿಗೆ ಬಂದ ಮೇಲೆ ಏನಾದರೂ ಸಿಗುತ್ತದೆ ಅಂತ ವಿಶ್ವಾಸ. ಕೇಳಬೇಕಾಗಿಲ್ಲ, ನಿಮ್ಮಲ್ಲಿಗೆ ಎಲ್ಲ ಬರ್ತದೆ. ಆಗಲಿ, ನಾನಿನ್ನು ಪ್ರಚಾರ ಮಾಡ್ತೇನೆ. ಇನ್ನೊಂದುಂಟು, ಕಣ್ಣು ಮುಚ್ಚಿ ಅರುಣದೇವ ಇಂಥದ್ದು ಬೇಕು ಅಂತ ಕೇಳಿದ್ರೆ ಕಾಲಬುಡದಲ್ಲಿ ಇರ್ತದೆ. ಮತ್ತೆ ನೀನು ಪರಬ್ರಹ್ಮನಲ್ವೇ? ನೀನು ಅನುಗ್ರಹ ಮಾಡಬೇಕಾಗಿದ್ದವ. ನಂಬಿಕೆ ಉಂಟು ತಾನೇ? ನಂಬಿಕೆ ಉಂಟು. ಇನ್ನು ಮುಂದೆ ಲೋಕದಲ್ಲಿ ಅರುಣನೇ ದೇವ, ಅರುಣನೇ ದೇವ, ಅರುಣ ಏಕೆ ದೇವ. ಏಕಾಧಿಪುರದಿಂದ ಹೋಗುವುದಿಲ್ಲ ಅಂತ ಹರಕೆ ಉಂಟ ನಿಮಗೆ? ಯಾಕಯ್ಯ? ಏಕೆ ದೇವ ತಪ್ಪಿದ? ಅರುಣ ಏಕೆ ದೇವ ಅಲ್ಲ, ಅರುಣನೇಕೋ ದೇವ. ಏಕೋ ದೇವ, ಅರುಣನೇಕೋ ದೇವ. ನೀನೇ ಪರಬ್ರಹ್ಮ, ನಾನೇ ಪರಬ್ರಹ್ಮ. ಬ್ರಹ್ಮನನ್ನು ಮೀರಿ ನಿಂತಿರುವೆ. ದೇವರ ದೇವರೆಂದರೆ ಅರುಣಾಸುರ. ಹೋಗಿ, ನಾನಿನ್ನು ಪ್ರಚಾರ ಮಾಡ್ಲಿಕ್ಕೆ ಜರಲ್ತೇನೆ. ಅರುಣಾಸುರ ಏಕೋ ದೇವ, ಅರುಣಾಸುರ ಏಕೋ ದೇವ. ಶಿರವನ್ನು ಉಳಿಯಕೊಡಬೇಡಿ, ಕತ್ತರಿಸಿ ತಲೆಯ. ಅರುಣ ದೇವನ ದೇವಸ್ಥಾನ ಮಂದಿರಗಳಲ್ಲದೆ ಅನ್ಯ ದೇವ ಮಂದಿರಗಳಿದ್ದರೆ ಅವುಗಳನ್ನೆಲ್ಲ ಕುಡಿಗೈರಿ, ಕುಡಿಗೈರಿ, ಕುಡಿಗೈರಿ. ಇದು ಅರುಣ ದೇವನ ಆಜ್ಞೆ. ಇನ್ನು ಮುಂದೆ 3ನೇ ಅರುಣಾಸುರ.
ವಿರಸವಿಲ್ಲವು ಮನ ಕದಡಿ ಶಾಂತಿಯ ಕಾಣಿ ಇರುಳುದು ಸ್ವಪ್ನಗಳು ಇರುಳುದು ಸ್ವಪ್ನಗಳು ಅರಸುವ ಶಾಂತಿ ಕಾಣದು ಅರಸುವ ಶಾಂತಿ ಕಾಣದು ನೀನೈದು ಮದಾಣ ಅರುಗಲಾರೆಯನ್ನೋಳು ವಿರಸವಿಲ್ಲವೋ ಈ ಯಶೋಮತಿಯನ್ನು ಕಾಣುವುದಕ್ಕೆ ಬೇಕಾಗಿ ಅರಮನೆಯಲ್ಲಿ ನನ್ನನ್ನು ಹುಡುಕಿದೆಯಾ? ಹೌದಮ್ಮ. ಅರಮನೆಯಲ್ಲಿ ಎಲ್ಲಿಯೂ ಇಲ್ಲದಂತಹ ಸಂದರ್ಭದಲ್ಲಿ ಈ ಉಪವನ ತಡೆದಕ್ಕೆ ಸಾಗಿ ಬಂದೆಯಾ ನೀನು? ಸತ್ಯ ತಾಯಿ. ಮಾಲಿನಿ ಅಮ್ಮ, ನನ್ನ ಆಪ್ತ ಸಖಿ ನೀನು. ಖಂಡಿತ. ಒಂದು ಕ್ಷಣ ನಾನು ಇಲ್ಲದೆ ಇದ್ದಾಗ ಕಸಿರಿಸಿಕೊಂಡವಳು. ಖಂಡಿತ. ಬಂದು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀಯ. ನನ್ನ ಧರ್ಮ ಬಲ್ವೆ ತಾಯಿ. ಸಾಮಾನ್ಯವಾದಂತಹ ಪ್ರಶ್ನೆಯನ್ನೇ ಕೇಳಿದ್ದೀಯ. ಅತ್ತೆ ಸೊಸೆಯಂದಿರ ನಡುವೆ ನಡೆಯುವಂತಹ ಜಗಳ, ಅಣ್ಣ ತಮ್ಮಂದಿರ ನಡುವೆ ನಡೆಯುವಂತಹ ಭೇದ, ಸತಿ ಪತಿಯರೇ ನಡೆಯುವಂತಹ ವಿರಸಗಳು, ಹೌದು, ಇವೆಲ್ಲವೂ ಕೂಡ ಸಾಮಾನ್ಯರ ಮನೆಯಲ್ಲಿ ನಡೆಯುವಂತಹ ವಿಚಾರ. ಖಂಡಿತ. ಅಂತೆ ನನ್ನ ಪತಿದೇವರಲ್ಲಿ ವಿರಸ ಏನಾದರೂ ಉಂಟಾಯಿತೇ ಅಮ್ಮ ಎನ್ನುವ ಹಾಗೆ ನನ್ನಲ್ಲಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀಯ. ಹೌದು ತಾಯಿ. ನಾನು ಯಾರು ಹೇಳು? ಈ ನಾಡಿನ ಸಾಮ್ರಾಜ್ಞಿ ಮಾಲಿನಿ. ಅಮ್ಮ, ಸಾಮ್ರಾಜ್ಞಿಯಾದಂತಹ ನಾನು ಮಾತ್ರವಲ್ಲ, ಅರುಣಾಸುರ ಮಹಾಪ್ರಭುಗಳ ಮಡದಿಯಾದಂತಹ ಈ ಯಶೋಮತಿ ಒಂದು ದಿವಸವಾದರೂ ಪತಿ ದೇವರಲ್ಲಿ ಮುನಿಸನ್ನು ತಾಳಿದ್ದುಂಟೆ? ಖಂಡಿತ ಇಲ್ಲ. ನಮ್ಮ ನಡುವೆ ವಿರಸ ಉಂಟಾದದ್ದಿದೆಯೇ? ಖಂಡಿತ ಇಲ್ಲ ತಾಯಿ. ನನ್ನ ಆಪ್ತ ಸಖಿಯಾದಂತಹ ನಿನಗೆ ಈ ಯಶೋಮತಿ ಏನು ಎನ್ನುವುದು ಚೆನ್ನಾಗಿ ತಿಳಿದಿದೆ. ಖಂಡಿತ. ಆದರೆ ಏನಮ್ಮ? ಮಾಲಿನಿ ಅಮ್ಮ, ನಿನ್ನೆಯ ದಿವಸ ನಾನೊಂದು ಕೆಟ್ಟ ಕನಸನ್ನು ಕಂಡೆ ಮಾಲಿನಿ. ಅಮ್ಮ, ಒಂದು ಕೆಟ್ಟ ಕನಸಿಗಾಗಿ ಈ ರೀತಿಯಾಗಿ ಹೆದರುವುದೇ ತಾಯಿ? ಇಲ್ಲವಮ್ಮ, ಸಾಮಾನ್ಯವಾದಂತಹ ಕನಸಾದರೆ ನಾನು ಹೆದರುತ್ತಿರಲಿಲ್ಲ. ಮತ್ತೆ ನಿನ್ನೆಯ ರಾತ್ರಿ ಹೊಟ್ಟೆ ಪೂರ್ತಿ ಉಂಡು ಹಾಯಾಗಿ ಪವಡಿಸುತ್ತಿರುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಕನಸೊಂದನ್ನು ಕಂಡೆ. ಹೌದೇ? ಹೌದಮ್ಮ. ಏನಮ್ಮ ಅದು? ಕೆನ್ನೀರಿನ ಮಡುವಿನಲ್ಲಿ
ನನ್ನ ಪತಿದೇವರು ಕೊಚ್ಚಿಕೊಂಡು ಹೋಗುವಂತಹ ಆ ಭೀಕರವಾದಂತಹ ದೃಶ್ಯವನ್ನು ನಾನು ಕಂಡೆ ಮಾಲಿನಿ, ನಾನು ಕಂಡೆ. ಅವರನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡಲಿಲ್ವೇ ತಾಯಿ? ಅವರನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ಬಲಗೈಯನ್ನು ಚಾಚಿದೆ. ಪರಿಣಾಮ ನನ್ನ ಪತಿದೇವರು ನನಗೆ ಕೈಯನ್ನು ಕೊಡಲಾಗದೆ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು ಮಾಲಿನಿ, ಕೊಚ್ಚಿಕೊಂಡು ಹೋದರು. ಅಳಬೇಡಿ ತಾಯಿ, ಯಾವುದಕ್ಕೂ ನಾವು ಚಿಂತೆಯನ್ನು ಮಾಡುವ ಅಗತ್ಯವಿಲ್ಲ. ಯಾಕೆ ಬಂದ ಕನಸಿಗೆ ಹೆದರುವುದು ನೀವು ಸಾಮಾನ್ಯ. ಅದು ಕೂಡ 4ರ ಜಾವ ಕಂಡಂತಹ ಕನಸು. ಹೌದು ಅಮ್ಮ, 4ನೇ ಜಾವದಲ್ಲಿ ಕಂಡಂತಹ ಕನಸು ಅದು ಸತ್ಯವಾಗುತ್ತದೆಯಂತೆ. ಒಂದು ವೇಳೆ ಈ ಕನಸು ಏನಾದರೂ ಸತ್ಯವಾದರೆ ಈ ಯಶೋಮತಿ ಬದುಕಿ ಉಳಿಯುವುದಿಲ್ಲ ಮಾಲಿನಿ, ಬದುಕಿ ಉಳಿಯುವುದಿಲ್ಲ. ಹಾಗಾಡಬೇಡಿ ತಾಯಿ, ನಾವು ನಂಬಿಕೊಂಡಿರುವ ದೇವರು ಯಾವ ಕಾಲಕ್ಕೂ ನಮ್ಮ ಕೈ ಬಿಡುವುದಿಲ್ಲ. ಏನು ಕಷ್ಟ ಬಂದರೂ ಅವನನ್ನೇ ಪ್ರಾರ್ಥಿಸಿ ಅವರ ಮೇಲೆಯೇ ಭಾರವನ್ನಿರಿಸಿದರೆ ಎಲ್ಲವೂ ಕೂಡ ಆಗುವುದು ಒಳ್ಳೆಯದಕ್ಕೆ ತಾನೆ. ಹಾಗಿರದೆ ಯೋಚನೆ ಮಾಡುತ್ತಾ ಸುಮ್ಮನೆ ಇರಬೇಕು ತಾಯಿ. ಕಷ್ಟ ಬಂತು ಎನ್ನುವ ಹಾಗೆ ದುಃಖಿಸುವವಳಲ್ಲ, ಆದರೆ ಬಂದಂತಹ ಕಷ್ಟವನ್ನು ಪರಿಹರಿಸುವಂತಹ ಎದುರಿಸುವಂತಹ ಶಕ್ತಿಯನ್ನು ಕೊಡಮ್ಮ ಎನ್ನುವ ಹಾಗೆ ಅನುದಿನವೂ ನಾನು ಬೇಡಿಕೊಳ್ಳುವವಳು. ಖಂಡಿತ ಕೊಡುತ್ತಾಳೆ ಮಾಲಿನಿ. ಅಮ್ಮ, ಅದನ್ನೆಲ್ಲ ನಾನು ಆಲೋಚಿಸುವುದು. ಮತ್ತೆ ಹಲವು ದಿವಸಗಳಿಂದ ನಿನ್ನನ್ನು ನಾನು ಕಾಣುತ್ತಾ ಇದ್ದೇನೆ. ಹೌದು, ಒಂದು ರೀತಿಯ ಬದಲಾವಣೆಯನ್ನು ನಾನು ಕಂಡಿದ್ದೇನೆ ಮಾಲಿನಿ. ನನ್ನಲ್ಲಿ? ಹೌದು. ಏನಮ್ಮ ಅದು? 2 ದಿವಸಕ್ಕೊಮ್ಮೆಯೋ 2 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆಯೋ 4 ದಿವಸಕ್ಕೊಮ್ಮೆ ಈ ಅಂತಃಪುರವನ್ನು ಬಿಟ್ಟು ಎಲ್ಲಿಗೋ ಹೋಗುತ್ತಿ. ಹೌದಿ? ಹೋಗಿ ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ನಗು ನಗುತ್ತಾ ಇಲ್ಲಿವರೆಗೆ ಬರುತ್ತಿ. ಹೌದು. ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಮುಖದಲ್ಲಿ ದುಃಖದ ಛಾಯೆಯನ್ನು ನಾನು ಕಂಡವಳು. ಮಾಲಿನಿ, ನಲ್ಲಿ ಒಂದು ವಿಚಾರವನ್ನು ಕೇಳಲಿ. ನೀನು ಹೋಗುವಂತಹ ತಾಣ ಯಾವುದದು? ನಿನಗೆ ಸಂತೋಷವನ್ನು ಉಳಿಸುವವರು ಯಾರು? ನನ್ನಲ್ಲಿ ಹೇಳಬಹುದೇ ಮಾಲಿನಿ? ನುಡಿಗೆ ಬೆಚ್ಚುತ್ತಾಗ ನುಡಿಗೆ ಬೆಚ್ಚುತ್ತ ಬಾಯ ಬಿಡಲು ರಾಗತ್ಯವೋ ಕೆಡುವುದೆಂದೆನು ತಲದೋಗು ರಾಗತ್ಯವೋ ಕೆಡುವುದೆಂದೆನು ತಲದು ಕಡೆಗೆ ಯೋಚಿಸಿ ನಗುತ್ತಂದಳು ಪ್ರಿಯನ ಕಾಬಿಡೆ ಹೋಗುತ್ತಿರುವೆನೆಂದು ಪ್ರಿಯನ ಕಾಬಿಡೆ ಹೋಗುತ್ತಿರುವೆ ಎಂದು ಅಮ್ಮ, ಮಾಲಿನಿ, ನಾನು ಈ ಅರಮನೆಯನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋಗುತ್ತೇನೆ ತಾಯಿ? ನನ್ನ ಮನೆಗೆ ಹೋಗುತ್ತೇನೆ. ಮನೆಗೆ ಮಾತ್ರ ಹೋಗುವುದ ನೀನು? ಅದಲ್ಲ, ಮತ್ತೆ ನಿಮ್ಮ ಬಟ್ಟೆಯನ್ನು ಒಗೆಯುವುದಕ್ಕೆ ನಂದಿನೇ ತೀರದ ಬಳಿಗೆ ಹೋಗುತ್ತೇನೆ ತಾಯಿ. ಅಲ್ಲಿಗೆ ಆಳುಗಳನ್ನು ಕಳುಹಿಸಿದ್ರೆ ಅಲ್ಲಿ ನೀನು ಇರುವುದಿಲ್ಲವಂತೆ? ಅದಲ್ಲ, ಹಾಗಾದ್ರೆ ಈ ಉಪವನದ ಕಡೆಗೆ ಬರುತ್ತೇನೆ ತಾಯಿ. ಉಪವನದಲ್ಲಿ? ಹೌದು. ಉಪವನದಲ್ಲಿ ಯಾರಿದ್ದಾರೆ ನಿನಗೆ ಸಂತೋಷವನ್ನು ಕೊಡುವವರು? ಸುಳ್ಳು ಹೇಳುವೆಯಾ ನೀನು? ಇಲ್ಲಮ್ಮ, ಸತ್ಯ ಹೇಳು. ನಾನು ಹೇಳುತ್ತೇನೆ, ನೀವು ಬೈಯಬಾರದು. ಮಾಲಿನಿ, ಅಮ್ಮ, ಅದೆಂತದ್ದು ಸಂಕೋಚ ನಿನಗೆ? ಅಲ್ಲ, ಯಾವತ್ತೂ ಇಲ್ಲದಂತಹ ನಾಚಿಕೆಯನ್ನು ಇವತ್ತು ನಿನಗೆ? ಅಮ್ಮ, ಅದು ಬೈಯುವಂತಹ ವಿಷಯವಾ? ಅಲ್ಲ, ಮತ್ತೆಂತದೇ? ಆದ್ರೂ ನಾನು ಹೇಳುವಾಗ ನೀವು ಹೊಡೆಯಬಾರದು. ಯಾರಿಗೆ? ನಿನಗೆ? ಹೌದು. ನಿನಗೆ ಯಾಕೆ ಹೊಡಿಬೇಕು ನಾನು ಮಾಲಿನಿ? ಹಾಗಾದ್ರೆ ಹೇಳುತ್ತೇನೆ ತಾಯಿ. ಹೇಳಮ್ಮ. ನೀನು ನನ್ನ ಪ್ರಿಯಕರ. ಪ್ರಿಯಕರ ಯಾರು? ಒಂದಾದ ದುಡ್ಡು ಎರಡಾದ ಜತನ ಕೆಟ್ಟವಳೆ. ಯಾವತ್ತೂ ಇಲ್ಲದಂತಹ ಪ್ರಿಯಕರ, ನಾನು ನೋಡದಂತಹ ಪ್ರಿಯಕರ ಯಾರೇ ಅವನು? ಸುಳ್ಳು ಹೇಳುವೆ ನೀನು? ಇಲ್ಲ ತಾಯಿ. ಮುಖ ಎನ್ನುವುದು ಮನಸ್ಸಿನ ಕೈಗನ್ನಡಿ ಅಂತ ಹೇಳ್ತಾರೆ. ನಿನ್ನ ಮುಖವನ್ನೇ ನೋಡುವಾಗ ಅರ್ಥವಾಗುತ್ತದೆ. ಅದಲ್ಲದಿದ್ರೆ ಇದು, ಇದಲ್ಲದಿದ್ರೆ ಅದು, ಅದಲ್ಲದಿದ್ರೆ ಇದು. ಎಂತದ್ದು? ಹಾವನವನ್ನು ಸಾಗಾಟ ಮಾಡ್ತೀನಿ ನೀನು? ಇಲ್ಲ ತಾಯಿ. ಮತ್ತೆಂತದ್ದು? ನಾನು ಬೇರೆ ಎಲ್ಲಿಗೂ ಸತ್ಯ ಹೇಳುವುದಿಲ್ಲ? ಎಲ್ಲಿಗೂ ಹೋಗುವುದಿಲ್ಲ. ಸತ್ಯ ಹೇಳುವುದಿಲ್ಲ? ಇಲ್ಲ ತಾಯಿ. ಸತ್ಯ ಹೇಳುವುದಿಲ್ಲ? ಸತ್ಯವೇ. ಒಂದು ಅರೆ ಕ್ಷಣ ಈ ಅರಮನೆಯಲ್ಲಿ ನೀನು ಇರಕೂಡದು. ಹೋಗಿ ನಡೆ. ಈವರೆಗೆ ಆಶ್ರಯವಿದ್ದಂತಹ ಅಮ್ಮನಿಗೆ ನಾ ಬೇಡವಾಗಿ ಹೋಗಿ,
ಹಾರುವ ಹಕ್ಕಿಗೆ ಅದೆಷ್ಟೋ ಮರದ ಆಸರೆ ಇರುತ್ತದಂತೆ. ಮಾಲಿನಿ ಅರಮನೆಯನ್ನು ಬಿಟ್ಟು ಹೋಗುತ್ತಾಳಂತೆ. ನಿಲ್ಲು. ಹೋಗುವಂತ ಕ್ಷಣ ಹೋಗಿಬಿಟ್ಟಳು. ಹೀಗೆ ಹೋಗುವುದಲ್ಲ. ನಿನ್ನ ಕೊರಳಿನಲ್ಲಿ ಮುತ್ತಿನ ಮಾಲೆ ಇದೆಯಲ್ಲ, ನಮ್ಮ ಪ್ರೇಮದ ಸಂಕೇತವಾಗಿ ನನಗೆ ಕೊಟ್ಟವಳು ನಾನು. ಆ ಮುತ್ತಿನ ಮಾಲೆಯನ್ನು ತೆಗೆದಿರಿಸಿ ಆಮೇಲೆ ನಡೆ. ಅಮ್ಮನಿಗೆ ನಾನೇ ಬೇಡವೆಂದ ಮೇಲೆ ನೀವು ಕೊಟ್ಟಿರುವ ಈ ಮುತ್ತಿನ ಹಾರ ನನಗೆ ಯಾಕಮ್ಮ? ಇದನ್ನು ನಿಮ್ಮ ಪಾದ ಮೂಲದಲ್ಲಿ ಇರಿಸಿದ್ದೀನಿ. ಮಾಲಿನಿ ಹೋಗುತ್ತಾಳಂತೆ ತಾಯಿ, ಹೋಗುತ್ತಾಳಂತೆ. ಮಾಲಿನಿ, ಮಾಲಿನಿ, ಬೇಸರವಾಯಿತೇನೆ, ನೊಂದೆಯೇನೆ. ಉದ್ವೇಗದ ಬರದಲ್ಲಿ ಬಿರುನುಡಿಯ ಮಾತುಗಳನ್ನು ನಾನು ಆಡಿಬಿಟ್ಟೆ. ಯಾವತ್ತಾದರೂ ಇಂತಹ ಮಾತುಗಳನ್ನು ನಿನಗೆ ಆಡಿದವಳೆ ನಾನು. ಆದರೆ ಇಂದೇಕೆ ಅಂತಹ ಮಾತುಗಳು ಬಂದು ಬಿಟ್ಟಿತ್ತು? ನನ್ನ ಪ್ರೀತಿಯ ಸಖಿ ನೀನು, ನನ್ನ ಆಪ್ತ ಸಖಿ ನೀನು. ಖಂಡಿತ ಇದು ನಮ್ಮ ಪ್ರೀತಿಯ ದ್ಯೋತಕವಾಗಿ ಕೊಟ್ಟಂತಹ ಈ ಮುತ್ತಿನ ಮಾಲೆ ನಿನ್ನ ಕೊರಳಲ್ಲಿ ರಾರಾಜಿಸುತ್ತಿರಬೇಕು. ಮಾಲಿನಿ, ಅಮ್ಮ ಈಗಲಾದರೂ ಹೇಳುವೆಯಾ? ಅಮ್ಮ ನೀ ಹೋಗುವಂತಹ ತಾಣ ಯಾವುದು ಎನ್ನುವ ಹಾಗೆ ಹೇಳುವೆಯಾ ಮಾಲಿನಿ? ನಾನು ಹೇಳಬಹುದಿತ್ತು ತಾಯಿ, ಆದ್ರೆ ಯಾರಿಗಾದ್ರೂ ಗೊತ್ತಾದ್ರೆ ಸಮಸ್ಯೆ ಆದೀತು. ಯಾರಿಗಾದ್ರೂ ಗೊತ್ತಾಗದ ಹಾಗೆ ಹೇಳು, ನಾನು ಯಾರಿಗೂ ತಿಳಿಯಪಡಿಸುವುದಿಲ್ಲ. ಹಾಗಾದ್ರೆ ಹೇಳುತ್ತೇನೆ ತಾಯಿ. ನಮ್ಮದಾದಂತಹ ಉಪವನ, ಈ ಉಪವನದಲ್ಲಿರುವುದೇ ಆಶ್ರಮ. ಆ ಆಶ್ರಮದಲ್ಲಿರುವವರೇ ಜಾಬಾಲಿ ಮುನಿಗಳು. ಹೌದೇ? ಅವರದಾದಂತಹ ಹಿತವಚನಗಳನ್ನು ಕೇಳಿದಾಗ ಮನಸ್ಸಿಗೆ ಅಟಳಿದಂತಹ ಕಾರ್ಮೋಡಗಳೆಲ್ಲವೂ ದೂರ ಸರಿದು ಹೊಸ ನೂತನವಾದಂತಹ ವಸಂತೋತ್ಸವವೇ ನಮ್ಮ ಮನಸ್ಸಿನಲ್ಲಿ ಆರಂಭವಾಗಿರ್ತದೆ. ನಾನು ಅವರ ಹಿತವಚನಗಳನ್ನು ಕೇಳುವುದಕ್ಕಾಗಿ ಹೋಗುವವಳಮ್ಮ. ಜಾಬಾಲಿ ಮಹರ್ಷಿಗಳ ಬಳಿಗೆ ಹೋಗುವುದೇ? ಹೌದಮ್ಮ. ನಿನಗೆ ಹಿತವಚನಗಳನ್ನು ನೀಡುವವರು ಆ ಮುನಿಗಳೇ? ಖಂಡಿತ. ಹಾಗಾದರೆ ಮಾಲಿನಿ, ನನಗೊಂದು ಉಪಕಾರ ಮಾಡುವೆಯ? ಏನಮ್ಮ? ನನ್ನನ್ನು ಆ ಜಾಬಾಲಿ ಮಹರ್ಷಿಗಳೆಡೆಗೆ ಕರೆದುಕೊಂಡು ಹೋಗಬಹುದೇ? ಅರಸರಿಗೆ ಗೊತ್ತಾದ್ರೆ ನನ್ನ ತಲೆಯೇ ಹೋದಿದ್ದಮ್ಮ. ಅರಸರಿಗೆ ಗೊತ್ತಾಗುತ್ತದೆ ಎನ್ನುವಂತ ಚಿಂತೆ. ಹೌದು. ಅದಕ್ಕೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ. ಮುನಿಯಾನದಿಯೋ ಪಡದಂಗನಿ ಜೋದಿನ ಧವಳವರ್ಣ ಅಶ್ವಗಳೆರಡು ಅಣಿಗೊಳಿಸಿ, ಧವಳವರ್ಣ ಅಶ್ವಗಳೆರಡು ಅಣಿಗೊಳಿಸಿ, ವಿಘಾರತಗೆನುದ ಅರಸಿ ವಿರಸಿ ಗುಪಿತದುಳ್ ಆಶ್ರಮ ಕೈದಲ್, ಆಶ್ರಮ ಕೈದಲ್. ಮಾಲಿನಿ, ಅಮ್ಮ, ಜಾಬಾಲಿ ಮಹರ್ಷಿಗಳೆಡೆಗೆ ನಾವು ಹೋಗಬೇಕು. ಹೌದು. ಹಾಗಂತ ಹೇಳಿ ನಾವೇನಾದರೂ ಹೊರಟದ್ದು ಇಲ್ಲಿಯವರೆಗೆ ತಿಳಿದ್ರೆ ಖಂಡಿತವಾಗಿಯೂ ಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಖಂಡಿತ. ಅದಕ್ಕೆ ಬೇಕಾಗಿ 2 ಧವಳವರ್ಣದ ಅಶ್ವವನ್ನು ಸಿದ್ಧಗೊಳಿಸು. ಸರಿ. ಒಂದರಲ್ಲಿ ನಾನು ಏರಿಕೊಳ್ಳುತ್ತೇನೆ, ಮತ್ತೊಂದರಲ್ಲಿ ನೀನು ಏರಿಕೋ. ದಾರಿ ಮಧ್ಯದಲ್ಲಿ ಯಾರಾದರೂ ನಿಂತು ಪ್ರಶ್ನಿಸಿದರೆ ನಿನ್ನ ಹಿಂದೆ ನಾನಿರುತ್ತೇನೆ. ಹೀಗೆ ಬೆರಳು ಮಾಡಿ ತೋರಿಸಿದರೆ ಆಯ್ತಂತೆ. ಹಾಗಾದ್ರೆ ನಡೆಯೋಣವೇ? ಹೀಗೆ ಬನ್ನಿ ತಾಯಿ, ಹೀಗೆ ಬನ್ನಿ. ಹೋಮಧೂಮಗಳೆಲ್ಲ ಆಶ್ರಮವಿಲ್ಲ, ಶ್ರೀದೇವಿಯ ಮಂದಿರ ಕೆಡಿದಿರಲು, ಧೂಮಕೇತುವಿನ ದರ್ಶನದಲ್ಲಿ ನಡುಗುತ್ತ 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 ಆಮಾನಿನಿಗರು ಭೀತಿಯಲಿ ಯಾವುದೋ ಬೇರೆ ಸ್ಥಳಕ್ಕೆ ಬಂದಿದ್ದೇವೆ ನಾವು. ಒಂದು ವೇಳೆ ಇಲ್ಲಿ ನಾವು ನಿಂದೆವು ಎಂದಾದರೆ ಅಪಾಯ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ನಡೆಯೋಣವಂತೆ. ಇಲ್ಲ ತಾಯಿ, ನಾವು ಬರಬೇಕಾದಲ್ಲಿಗೆ ಬಂದಿದ್ದೇವೆ. ಮತ್ತೆ ಯಾಕೆ ಹೀಗಿದೆ? ನಿತ್ಯವೂ ಈ ಸ್ಥಳದಲ್ಲಿ ಹೋಮದ ಧೂಮಗಳು ಕಾಡುತ್ತಾ ಇತ್ತು. ಆದರೆ ಇಂದು ಹೋಮದ ಧೂಮಗಳಿಲ್ಲ. ಮುನಿ ಒಟ್ಟುಗಳು ಆಡುತ್ತಿದ್ದಂತಹ ಮಂತ್ರ ಘೋಷಗಳು ಕೇಳುತ್ತಾ ಇತ್ತು. ಆದರೆ ಆ ಮಂತ್ರ ಘೋಷಗಳೇ ಕೇಳುತ್ತಾ ಇಲ್ಲ. ಗಂಟೆಯ ನಿನಾದವಿಲ್ಲ, ಹಕ್ಕಿಗಳ ಕಲರವಗಳಿಲ್ಲ. ನಾನು ನಿತ್ಯವೂ ಕೈ ಮುಗಿಯುತ್ತಿದ್ದಂತಹ ಶ್ರೀದೇವಿಯ ಮಂದಿರ ಅದೆಲ್ಲವೂ ನೆಲಸಮವಾಗಿ ಹೋಗಿದೆ. ಆಶ್ರಮದುದ್ದಕ್ಕೂ ಧೂಮಕೇತುವಿನ ಸಂಚಾರವಾಗುತ್ತಾ ಇದೆ. ಇದನ್ನು ಯಾರಲ್ಲಿ ಕೇಳಲಿ, ಯಾರಲ್ಲಿ ಕೇಳಲಿ?
ಗುರುದೇವ 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 ಗುರುದೇವನು ಕಾಣಿಸುತ್ತಾ ಇಲ್ಲವಲ್ಲ. ಗುರುದೇವ ಎಂಬ ನುಡಿ ಕೇಳಿ ಬಳಿಯ ಗೌಘರದಿಂದ ಜಾಬಾಲಿ ಬರುತ್ತಾ ತರಳೆ ಬಾಮಗಳೇ ಬಾಮಗಳೇ ಕಾರ್ಯವು ಮಿಂಚಿದ ಮೇಲೆ ಭರವಾದುದೆನಲು ಮಾಲಿನಿಯೋ ಮಗಳೇ, ಗುರುದೇವ ಎನ್ನುವಂತ ನುಡಿಯನ್ನು ಕೇಳಿ ನಾನು ಹೊರಗೆ ಬಂದು ನೋಡಿದೆ ಅಂತ ಆದ್ರೆ ನಿನ್ನನ್ನು ಕಾಣುತ್ತಿದ್ದೇನೆ. ನೀನು ದುಃಖಿತೆಯಾಗಿದ್ದಿ ಎನ್ನುವುದು ಅರ್ಥವಾಗ್ತದೆ. ಆದ್ರೆ ಮಗಳೇ, ಕಾಲ ಮಿಂಚಿದ ಹೊತ್ತು ಮೀರಿದ ಮೇಲೆ ನಿನ್ನ ಬರೋಣ ಯಾಕಮ್ಮ? ತಂದೆ ಭೀಕರ ಮೌನ ಹೊಂದಿದೆ ತಕಾಶ್ರಮ ಹಿಂದೇಕೆ ಲಯವಾಯ್ತು ಮಗುಳೇ ಮೌದಿರ ಕೆಡದೆ ಪುದೇತಗೆ ಮೌದಿರ ಕೆಡದೆ ಪುದೇತಗೆ ತಮಗಿಂತ ಕಂದರದಾಶಯವೆನುತ ಕಂದರದಾಶಯವೆನುತ ನಿಮ್ಮನ್ನು ಕಾಣಬೇಕು, ನಿಮ್ಮ ಹಿತವಚನಗಳನ್ನು ಕೇಳಬೇಕು, ಮನಸ್ಸಿಗಡರಿದಂತಹ ದ್ವಂದ್ವಮಯ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು ಎನ್ನುವ ಉದ್ದೇಶದಿಂದ ಮಹಾರಾಣಿಯನ್ನು ಕೂಡಿಕೊಂಡು ಈ ಆಶ್ರಮದೆಡೆಗೆ ಬಂದವಳು ನಾನು. ಆದರೆ ಬಂದು ನೋಡಿದೆ ಎಂತಾದರೆ ಯಾವತ್ತಿನ ಹಾಗೆ ಈ ಆಶ್ರಮವಿಲ್ಲ, ಹೋಮದ ಧೂಮಗಳಿಲ್ಲ, ಮುನಿವಟುಗಳಾಡುತ್ತಿದ್ದಂತಹ ಮಂತ್ರ ಘೋಷಗಳಿಲ್ಲ, ಗಂಟೆಯ ನಿನಾದವಿಲ್ಲ, ಹಕ್ಕಿಗಳ ಕಲರವ ಇಲ್ಲ, ಪ್ರಾಣಿಗಳ ಓಡಾಟವೇ ಇಲ್ಲ. ನಾ ನಿತ್ಯವೂ ಪೂಜಿಸಿ ಕೈ ಮುಗಿಯುತ್ತಿದ್ದಂತಹ ಶ್ರೀದೇವಿಯ ಮಂದಿರ ಅದು ಕೂಡ ನೆಲಸಮವಾಗಿ ಹೋಗಿದೆ ತಂದೆ, ನೆಲಸಮವಾಗಿ ಹೋಗಿದೆ. ಆಶ್ರಮದುದ್ದಕ್ಕೂ ಧೂಮಕೇತುವಿನ ಸಂಚಾರವೇ ನಡೆಯುತ್ತಾ ಇದೆ ತಂದೆ, ನಡೆಯುತ್ತಾ ಇದೆ. ಆಶ್ರಮವೇ ಸ್ಮಶಾನ ಸದೃಶವಾಗಿ ಗೋಚರಿಸುತ್ತಾ ಉಂಟು ತಂದೆ, ಗೋಚರಿಸುತ್ತಾ ಉಂಟು. ಇದೆಲ್ಲ ಯಾಕೆ? ಇದಕ್ಕೆಲ್ಲ ಕಾರಣರು ಯಾರು ಎನ್ನುವ ಹಾಗೆ ನಿಮ್ಮನ್ನು ಹುಡುಕಿದರೆ ಗುಹೆಯ ಮಧ್ಯಭಾಗದಿಂದ ತೆವಳುತ್ತಾ ತೆವಳುತ್ತಾ ಇತ್ತ ಬರುತ್ತಿದ್ದೀರಲ್ಲ ತಂದೆ. ತಂದೆ, ನಿಮ್ಮಲ್ಲಿ ಕೇಳಿರುವ ಪ್ರಶ್ನೆ ಒಂದೇ, ಹೀಗೆಲ್ಲ ಈ ಆಶ್ರಮ ಯಾಕಾಯಿತು? ಇದಕ್ಕೆಲ್ಲ ಕಾರಣರು ಯಾರು ಹೇಳಬಹುದೇ ತಂದೆ? ಮನಿದನಿ ಬರ ಎತ್ತಿ ಹರಸಿ ಕಂಬನಿ ಜೌ ಅಂಗೈಂದೊರಸೆ ಮುನಿಜಂದ ಕೇಳು ರಾಣಿಯೋಳು ಆಕೆ ಹೊಣೆಗಾರಳಗಳು ಕೇಳುವಳು ಶ್ರದ್ಧಾ ಕೇಂದ್ರಕ್ಕೆ ಅಪಚಾರವಾಯಿತು ಎನ್ನುವುದರಿಂದಲೇ ನಿನ್ನ ಮನಸ್ಸು ನೊಂದಿದೆ. ಖಂಡಿತ ನೀನು ಕಣ್ಣೀರ ಧಾರೆಯನ್ನು ಸುರಿಸುವುದಕ್ಕೆ ತೊಡಗಿ. ಹೌದು ತಂದೆ. ಎಲ್ಲವನ್ನು ತಿಳಿಯಬೇಕು ಎನ್ನುವಂತ ಆಶೆ ನಿನ್ನಲ್ಲಿದೆ. ಹೌದು. ಇಲ್ಲಾದಂತ ಘಟನೆಗಳೆಲ್ಲ ನನಗೆ ಗೊತ್ತಿದ್ದರೂ ಹೇಳುವುದಕ್ಕೆ ನನ್ನ ನಾಲಿಗೆ ಹೇಸ್ತದೆ ಅಮ್ಮ. ಯಾಕೆ ತಂದೆ? ನಾನು ಹೇಳಿದ್ರೆ ನೀನದನ್ನು ಸಹಿಸಿಕೊಳ್ಳಲಾರೆ. ಹೌದೇ? ಅಷ್ಟಕ್ಕೂ ನಿನಗೆ ಕೇಳಲೇಬೇಕು ಅಂತಿದ್ರೆ ಇದ್ದರೆ
ನನ್ನಲ್ಲಿ ಕೇಳಬೇಡ. ಮತ್ತೆ ಯಾರಲ್ಲಿ ಕೇಳಲಿ? ಕರಕೊಂಡು ಬಂದೆ ಅಲ್ಲ ನಿನ್ನ ಮಹಾರಾಣಿ, ಹೋಗಿ ಅವಳಲ್ಲಿ ಕೇಳು. ಅವಳೇ ಹೊಣೆಗಾರಳು. ತೊರೆದು ನೋಗಿಸಲೇಕೆ ತಂದೆ ಕೇಳು ಎನ್ನೊಳೆಲಿದ ಪರಾಗವಾದುದ ಕಾಣಿ ಪದದಾಣಿ ಎನ್ನೊಳೆಲಿದ ಪರಾಗವಾದುದ ಕಾಣಿ ಪದದಾಣಿ ತನುಜಿಗೆಂದೆಲ್ಲದರದಿ ಬೀಳುವುದೆಂದು ತಂದೆ ಕೇಳು. ದುಷ್ಟರನ್ನು ದಂಡಿಸುವ ದೊರೆಗರುಗದಿಂದಾದುದು ದುಷ್ಟರನ್ನು ದಂಡಿಸುವ ದೊರೆಗರುಗದಿಂದಾದುದು ತಂದೆ ಕೇಳು ತಂದೆ ಮುನಿಪೋತ್ತಮ, ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನೇ ಆಡಿಬಿಟ್ಟಿರಿ. ಇಲ್ಲಿ ನಡೆದಿರುವಂತಹ ಅಧರ್ಮ ಅನಾಚಾರಕ್ಕೆ ಯಾರು ಕಾರಣ, ಯಾರು ಹೊಣೆಗಾರರು ಎನ್ನುವ ಹಾಗೆ ಮಾಲಿನಿ ನಿಮ್ಮಲ್ಲಿ ಪ್ರಶ್ನಿಸಿದಾಗ ನೇರವಾಗಿ ನನ್ನ ಕಡೆಗೆ ಬೆರಳು ಮಾಡಿ ತೋರಿಸಿದಿರಲ್ಲ. ಹೆಣ್ಣೋರ್ವಳ ಮನಸ್ಸನ್ನು ನೋಯಿಸಬಾರದು ಎನ್ನುವ ಹಾಗೆ ಮುನಿಗಳಾದಂತಹ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕೆಂದೇನಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಅರಮನೆಯಲ್ಲಿ ಗೊಂದಲಮಯವಾದಂತಹ ಜೀವನವನ್ನು ನಡೆಸುತ್ತಿದ್ದವಳು, ಮನಸ್ಸಿಗೆ ಆವರಿಸಿದಂತಹ ದುಃಖವನ್ನು ನಿವಾರಿಸುವುದಕ್ಕೆ ಬೇಕಾಗಿ ನಿಮ್ಮ ಆಶ್ರಮದೆಡೆಗೆ ಸಖಿಯಾದಂತಹ ಮಾಲಿನಿಯನ್ನು ಒಡಗೂಡಿಕೊಂಡು ಬಂದವಳು. ಒಂದು ವೇಳೆ ಇಲ್ಲಿ ನಡೆದಿರುವಂತಹ ದುಷ್ಟ ಕೃತ್ಯಕ್ಕೆ ನಾನೇ ಹೊಣೆಗಾರಳಾಗಿರುತ್ತಿದ್ದರೆ ಸಖಿಯಾದಂತಹ ಮಾಲಿನಿಯನ್ನು ಕೂಡಿಕೊಂಡು ಇಲ್ಲಿಯವರೆಗೆ ನಾನು ಬರುತ್ತಿದ್ದೇನೆ? ಖಂಡಿತವಾಗಿಯೂ ಇಲ್ಲ. ನಾನು ನಿಮ್ಮ ಮಗಳು ಎನ್ನುವ ಹಾಗೆ ತಿಳಿಯಬೇಕು. ನಿಮ್ಮ ಪದದಾಣೆಯಾಗಿಯೂ ಸತ್ಯ, ಇಲ್ಲಿ ನಡೆದಿರುವಂತಹ ದುಷ್ಟ ಕೃತ್ಯಕ್ಕೆ ಯಾರು ಹೊಣೆಗಾರರು ಎನ್ನುವ ಹಾಗೆ ನನಗೆ ಖಂಡಿತವಾಗಿಯೂ ತಿಳಿದಿಲ್ಲ. ಮುನಿಪೋತ್ತಮ, ಈಗ ನನಗರ್ಥವಾಯಿತು. ಈ ಸಾಮ್ರಾಜ್ಯವೆಲ್ಲವೂ ಕೂಡ ನನ್ನ ಪತಿದೇವರಾದಂತಹ ಅರುಣಾಸುರ ಮಹಾಪ್ರಭುಗಳಿಗೆ ಒಳಪಟ್ಟದ್ದು. ಇಲ್ಲಿ ಎಲ್ಲರೂ ಒಳ್ಳೆಯವರು ಎನ್ನುವ ಹಾಗೆ ನಾನು ಯಾವ ಕಾರಣಕ್ಕೂ ಹೇಳಲಾರೆ. ಒಳ್ಳೆಯವರೊಂದಿಗೆ ದುಷ್ಟರೂ ಇದ್ದಾರೆ. ಒಂದು ವೇಳೆ ಇಲ್ಲಿ ನಡೆದಿರುವಂತಹ ಈ ದುಷ್ಟಕೃತ್ಯ ನಿಮ್ಮ ಅರಿವಿಗೆ ಬಂದು ಅರುಣಾಸುರ ಮಹಾಪ್ರಭುಗಳಲ್ಲಿ ನೀವು ದೂರನ್ನು ಕೊಡುತ್ತಿದ್ದರೆ ಖಂಡಿತವಾಗಿಯೂ ಆ ದುಷ್ಟರಿಗೆ ಸರಿಯಾದಂತಹ ಶಿಕ್ಷೆಯನ್ನು ನನ್ನ ಪತಿದೇವ ಅರುಣಾಸುರ ಮಹಾಪ್ರಭುಗಳು ಕೊಡುತ್ತಿದ್ದರು. ಯಾಕೆ ನಿಮಗೆ ನನ್ನ ಗಂಡನಲ್ಲಿ ದೂರಬಹುದಿತ್ತಲ್ಲೇ? ತಾಯೇ, ಏನು ಜಗದಿ ಎನ್ನುತ್ತಾ ಯಾತಿವರ ಎದ್ದು ಮುದದೆ ಅರಸನಲ್ಲಿ ದೂರುತ್ತಿದ್ರೆ ಖಂಡಿತವಾಗಿಯೂ ಅವರಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡುತ್ತಿದ್ದರು. ಆಗುತ್ತಿತ್ತಲ್ಲ? ಹೌದು ಮುನಿಪೋತ್ತಮ. ತಾಯಿಯೇ ತನ್ನ ಕಂದನಿಗೆ ಹಾಲಿನ ಬದಲಾಗಿ ವಿಷವನ್ನು ಕೊಟ್ರೆ ಹಾಗೆ ತಾಯಿ ಆಗುತ್ತಾಳೆಯೇ, ಮಾರಿ ಆಗುವುದಿಲ್ಲವೇ? ಆಧರಿಸಬೇಕಾದ ಭೂಮಿಯೇ ಎದ್ದು ನುಂಗುತ್ತೇನೆ ಅಂತ ಮನ ಮಾಡಿದ್ರೆ, ರಕ್ಷಣೆಗಿಕ್ಕಿದ ಬೇಲಿ ಎದ್ದು ಸಕಲ ಬೆಳೆಯನ್ನು ಭಕ್ಷಿಸುತ್ತೇನೆ ಅಂತ ಮುಂದಾದ್ರೆ, ಬೇಲಿ ಹಾಕಿ ಏನು ಪ್ರಯೋಜನ? ಕಾಯುವ ಅರಸನೇ ಕೊಲ್ಲುತ್ತೇನೆ ಎನ್ನುವಂತೆ ಮನ ಮುಂಚಿದರೆ ಅವ ಅರಸನಾಗುತ್ತಾನೆ. ಹಿಡಿದ ಹಗ್ಗ ಹಾವಾಗಿ, ಕುಡಿಯುವ ಹಾಲು ವಿಷವಾಗಿ, ನಡೆದಾಡುವ ಪಡವಿ ಬಾಯ್ತೆರೆದು ನುಂಗುವ ಕಾಲ ಯಾರಲ್ಲ
ಹೇಳಬೇಕಮ್ಮ. ಯಾಕೆ ಹೀಗೆ ಒಗಟಾಗಿ ಮಾತಾಡುತ್ತಿದ್ದೀರಿ? ಯಾರಲ್ಲಿ ಹೇಳಬೇಕು ಅಂತ ಹೇಳಿದ್ಯೋ ಅಂತ ನಿನ್ನ ಗಂಡನೇ ಎಲ್ಲಕ್ಕೂ ಯಾರಲ್ಲಿ ಹೇಳ? ಯಾರು? ನಿನ್ನ ಗಂಡ. ನಾನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಅರುಣಾಸುರ ಮಹಾಪ್ರಭುಗಳಿಂದ ಇಂತಹ ದುಷ್ಟಕೃತ್ಯ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಜೆಗಳನ್ನು ರಕ್ಷಿಸುವವರು, ಪ್ರಜೆಗಳ ಹಿತವನ್ನು ಬಯಸುವಂತಹ ನನ್ನ ಪತಿದೇವರು ಇಂತಹ ದುಷ್ಟಕೃತ್ಯವನ್ನು ಮಾಡುತ್ತಾರೆ. ಗಂಡನ ಮೇಲೆ ಇರುವಂತಹ ಅಮಿತವಾದಂತಹ ವಿಶ್ವಾಸ ಕಾರಣವಾಗಿ ನನ್ನ ಮಾತನ್ನು ನಂಬುತ್ತಿಲ್ಲ. ನಾನು ಸುಳ್ಳುಗಾರ? ಖಂಡಿತವಾಗಿಯೂ ಇಲ್ಲ. ನಿನಗೆ ಕಂಡು ಅನುಭವ ಇಲ್ಲ, ನಾನು ಅನುಭವಿಸಿದೆ. ನೀನೇ ಕಣ್ಣಾರೆ ಕಂಡರೆ ಯಾವ ರೀತಿಯಲ್ಲಿ? ನಿನಗೆ ಕಂಡುಕೊಳ್ಳುವ ಸಾಮರ್ಥ್ಯ ಇಲ್ಲ. ಇಲ್ಲ. ನೋಡು. ಗುರುಗಳೇ, ಮಹಾರಾಣಿಯವರಿಗೆ ಏನಾಯಿತು? ಏನೂ ಆಗಲಿಲ್ಲ. ಈಗ ಎಚ್ಚೆತ್ತುಕೊಳ್ತಾಳೆ ಏನು? ಉಳಿದೆ ಪಾಪ ಜ್ವಲನದೇ ಪತಿಗಳಿಗೆ ದೌದದಿ ತಲೆ ಕೊಡುವೆ ನಿಜ ಬಲಿ ಸಮರ್ಪಿಪೆನುಲಿದು ತವ ತುಳಿಗೆಳೆಯು ಹಾರದಿಂದಿರುವುದವೇ ಮುನಿಪೋತ್ತಮ, ನೀವು ನನಗೆ ದಿವ್ಯ ದೃಷ್ಟಿಯನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಎಲ್ಲ ದೃಶ್ಯವನ್ನು ನಾನು ನನ್ನ ಕಣ್ಣಾರೆ ಕಂಡೆ. ಇಲ್ಲಿ ನಡೆದಿರುವಂತಹ ದುಷ್ಟ ಕೃತ್ಯವನ್ನು ನನ್ನ ಕಣ್ಣುಗಳಲ್ಲಿ ಕಾಣುವುದಕ್ಕೆ ಸಾಧ್ಯವಾಯಿತು. ಯಾಗ ಯಜ್ಞವನ್ನು ಹಾಳಿಸುವುದು, ಮುನಿ ವಧುಗಳಿಗೆ ಪೀಡನೆಯನ್ನು ಕೊಡುವುದು, ಕಾಳಿಕಾ ಮಂದಿರವನ್ನೇ ಪುಡಿ ಪುಡಿ ಮಾಡುವಂತಹ ದೃಶ್ಯವನ್ನು ಕಂಡೆ. ಇದು ಸಾಲದಕ್ಕೆ ನನ್ನ ಪತಿದೇವರು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಹೋರಾಟವನ್ನು ಮಾಡಿ ದೇವೇಂದ್ರ ಪದವಿಯಲ್ಲಿ ಕುಳಿತುಕೊಳ್ಳುವಂತಹ ದೃಶ್ಯವನ್ನು ಕಂಡೆ. ಇದನ್ನು ತಿಳಿದಂತಹ ಶಚೀದೇವಿ ದುರ್ಗಾ ಮಂದಿರವನ್ನೇ ಪುಕ್ಕು ಸಹಸ್ರ ದಳದಲ್ಲಿ ಆ ದುರ್ಗೆಯನ್ನು ಪ್ರತಿಷ್ಠಾಪಿಸಿ ಆ ದುರ್ಗೆಯಲ್ಲಿ ಬೇಡಿಕೊಳ್ಳುವಂತಹ ದೃಶ್ಯವನ್ನು ಕಂಡೆ. ಅಮ್ಮ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ ಎನ್ನುವ ಹಾಗೆ ಶಚೀದೇವಿ ಬೇಡುವಂತಹ ಸಂದರ್ಭದಲ್ಲಿ ಒಂದು ದಿವ್ಯ ಜ್ಯೋತಿಯೊಂದು ನನ್ನ ಪತಿದೇವರನ್ನು ಬೆನ್ನಟ್ಟುವಂತಹ ದೃಶ್ಯವನ್ನು ಕಂಡೆ. ಇದರ ಪರಿಣಾಮ ಏನು ಎನ್ನುವುದನ್ನು ನಾನು ಊಹಿಸಬಲ್ಲೆ ಮುನಿಗಳೇ. ನಿಮ್ಮ ಪದತಲದಲ್ಲಿ ಬಿಟ್ಟು ಬೇಡಿಕೊಳ್ಳುವುದು ಒಂದೇ, ಏನು? ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಬೇಕು ಮುನಿಗಳೇ. ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಬೇಕು. ಯಾರು ಹೊಣೆಗಾರರಮ್ಮ? ನಿರಪರಾಧಿಗಳ ಸಜ್ಜನರು ಬಳಿಯಾಗಿ ಶಿರವದಗೆ ಹೊಣೆಗಾರರಾರಿದರು ಬಳಿಯಾಗಿ ತೆತ್ತರು ಶಿರವದಗೆ ಹೊಣೆಗಾರರಾರಿಗರು ಸುರಿದ ಮಿತಿಲೆ ತನ ಪ್ರಭಾವವೇ ಹರಿದು ಮಾರಿಯ ತೆರದಿ ಪಾಪದಿ ಉರಿಗೆ ನಿಪನಿನ್ನ ರಸನಾಗುತಿ ಗುರುವಣಿಗೆ ಬರಲಿರಿಸಲರಿದು ನಿರಪರಾಧಿಗಳಾದ ಜನರು ನಿನ್ನ ಮನಸ್ಸಿಗೆಂತಹ ತಪ್ಪಿನ ಪರಿಣಾಮ ಏನು ಅಂತ ನಿನಗೆ ಅರ್ಥ ಆಗಿದೆ. ನಿನ್ನ ಬದುಕಿನ ಭವಿಷ್ಯವೇ ಮಸುಕಾಗಿ ಹೋಗ್ತದೆ ಎನ್ನುವಾಗ ನೀನು ಅಳುವುದಕ್ಕಾರಂಭಿಸ್ತಿ. ಹೌದು ಮುನಿಗಳೇ. ಸೆರಗನ್ನು ಮುಂದೊಡ್ಡಿ ಮುಂದೇನು ಹೇಳದೆ ಮೌನವಾಗುತ್ತೆ ನೀನು. ನಾನು ಅರ್ಥ ಮಾಡಿಕೊಂಡು ನಿನಗೆ ಉತ್ತರವನ್ನು ಕೊಡಬೇಕು, ನಿನಗೆ ಅನುಗ್ರಹವನ್ನು ಕೊಡಬೇಕಾಗ್ತದೆ ಅಲ್ವಾ? ಯಾವುದಕ್ಕೆ ಯಾರು ಹೊಣೆಯಮ್ಮ? ಪ್ರಜಾಜನರಿಗೆ ಅರಸನೆಲ್ಲರೂ ಪಿತೃ ಸಮಾನ ಎನ್ನಿಸಿಕೊಳ್ತಾನೆ. ಹೌದು ಮಹಾರಾಣಿ,
ತಾಯಿ ತಾನೆ. ಹೌದು. ಯಾವ ತಾಯಿ ತಾನು ತನ್ನ ಮಗಳಂದಿರ ಮಾಂಗಲ್ಯ ಭಾಗ್ಯ ಅಳಿದು ಹೋಗಬೇಕು ಎನ್ನುವ ಹಾಗೆ ಯೋಚಿಸ್ತಾಳೆ ಹೇಳು? ಇಲ್ಲ, ನೀನು ಅದಕ್ಕಿಂತ ಹೊರತು. ಇಲ್ಲ ಮುನಿಗಳೇ, ನೋಡಿದೆಯಲ್ಲ, ಎಷ್ಟೋ ಮಂದಿ ಹೆಣ್ಮಕ್ಕಳು ಮಂಗಲ ಸೂತ್ರವನ್ನು ಕಳೆದುಕೊಂಡು, ಹಣೆಯ ಕುಂಕುಮವನ್ನು ಕಳೆದುಕೊಂಡು, ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ದೇಶಿಗರ ಹಾಗೆ ಕಣ್ಣಡೆಯಲ್ಲಿ ಅಲೆಯುತ್ತಾ ಕಣ್ಣೀರನ್ನು ಸುರಿಸುತ್ತಿದ್ದಾರಮ್ಮ. ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ತೆತ್ತರು ಶಿರವ. ಯಾಕೆ ಹೇಳು? ನಿನ್ನ ಗಂಡನ ಸ್ವಾರ್ಥಕ್ಕಾಗಿ. ಪರಿಣಾಮಮ್ಮ ನೀನು ಕಂಡದ್ದು ಯಾವುದೋ ಪುಷ್ಪದ ಮಧ್ಯೆಯಿಂದ ಹೊರಟಂತ ಯಾವುದೋ ತೇಜೋರಾಶಿ ಎಂದೇ ಅಲ್ಲ, ಅದಲ್ಲ. ನಿರಪರಾಧಿಗಳಾದ ಸಜ್ಜನರ ಶಿರಸ್ಸನ್ನು ಕಡಿದ ವೇಳೆಯಲ್ಲಿ ಸುರಿದ ರಕ್ತ ಪ್ರವಾಹವು ಉರವಣಿಸಿ ಬರ್ತಾ ಉಂಟು. ಯಾಕೆ ಗೊತ್ತು? ಯಾಕೆ? ಪಾಪಕೃತ್ಯವನ್ನು ಎಸಗಿ ಕುರಿ ಸಮಾನನಾದ ನಿನ್ನ ಗಂಡನನ್ನು ನುಂಗಿ ನೊಳೆಯುತ್ತೇನೆ ಅಂತ ತಡೆಯುವವರಿದ್ದಾರೆಯೇ? ಯಾರಿದ್ದಾರೆ ಸ್ವಾಮಿ? ಯಾರು ಯಾರು ಯಾಕೆ ಬೇಕು? ಪರಮೇಟಿ ವರವಿನ್ನು ಗಾಯತ್ರಿ ಜಪಗಿರ್ಬ ಎಲ್ಲರ ತಾಮರನೆಂದು. ಮುನಿಪೋತ್ತಮ, ನನ್ನ ಗಂಡನ ಪ್ರಾಣವನ್ನು ತೆಗೆಯುವುದಕ್ಕೆ ಒಂದು ಶಕ್ತಿ ಬರುತ್ತದೆಯೇ? ಅದನ್ನು ಯಾರಿಂದಲೂ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೇ? ಅಸಾಧ್ಯ, ಅಸಂಭವ. ಯಾರು ಯಾರು ಯಾಕೆ ಬೇಕು ಸ್ವಾಮಿ? ಪತಿವ್ರತ ನಾರಿಯೊಬ್ಬಳು ಮನಸ್ಸು ಮಾಡಿದರೆ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಶಕ್ತಳು ಎನ್ನುವುದು ಈ ಹಿಂದೆ ಅದಕ್ಕೆ ಸಾಕ್ಷಿ ಇದೆಯಲ್ವಾ? ಮತ್ತೆ ಹಿಂದೆ ತನ್ನ ಪತಿದೇವರ ಪ್ರಾಣವನ್ನು ಪಡೆಯುವುದಕ್ಕೆ ಬೇಕಾಗಿ ಸಾಕ್ಷಾತ್ ಯಮಧರ್ಮನನ್ನೇ ಗೆದ್ದವಳು ಒಬ್ಬಳು ಸಾವಿತ್ರಿಯು ಪ್ರಾತಸ್ಮರಣೀಯಳು ಅಲ್ವೇ? ಮಾತ್ರವಲ್ಲ, ಶಾಂಡಿಲಿನಿಯಾದರೂ ಉದಯಿಸುವಂತಹ ಸೂರ್ಯನನ್ನೇ ಉದಯಿಸದ ಹಾಗೆ ತಡೆ ಹಿಡಿದಳಂತೆ. ಹಿಂದೂ ಸಕಲರು ಮಾನಿಸ್ತಾರೆ. ಅಷ್ಟು ಮಾತ್ರವಲ್ಲ, ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದು ತೊಟ್ಟಿಯಲ್ಲಿ ಜೋಗುಳವನ್ನು ಪಾಡಿದವಳು ಮತ್ತೊಬ್ಬಳು ಅನಸೂಯೆಯು ವಂದನೀಯಳಿದ್ದಾಳೆ. ಅವರ ಎತ್ತರವನ್ನು ನಾನು ಏರಿದ್ದೇನೆಂತ ಯಾವ ಕಾರಣಕ್ಕೂ ಹೇಳಲಾರೆ. ಅವರ ಆದರ್ಶವನ್ನು ನಾನು ಪಾಲಿಸಿದ್ದೇನೆ. ಮುನಿಪೋತ್ತಮ, ಪಾರ್ವತಿ ದೇವಿಯನ್ನೇ ಸ್ಮರಿಸಿ ಇದು ನನ್ನ ಹಣೆಗೆ ಕುಂಕುಮವನ್ನು ಇಟ್ಟಿದ್ದೇನೆ. ಈ ಕುಂಕುಮದ ಬಲದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸುತ್ತೇನೆ. ಮುನಿಗಳೇ, ನಾನು ಉಳಿಸುತ್ತೇನೆ. ಹೆಚ್ಚೇಕೆ ಈ ಹೊಸ್ತಿಲನ್ನು ತುಳಿಯುವಂತಹ ಸಂದರ್ಭದಲ್ಲಿ ಎರಡು ಕಿವಿಗಳಿಗೂ ಕಿವಿ ಓಲೆಯನ್ನು ಧರಿಸಿದವಳು. ಈ ಕಿವಿ ಓಲೆಯ ಭಾಗ್ಯದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಶಚಿ ದೇವಿಯನ್ನೇ ಸ್ಮರಿಸಿ ನನ್ನ ಉಭಯ ಕರಗಳಿಗೆ ಕಪ್ಪು ಬಳೆಯನ್ನು ಧರಿಸಿದವಳಿದ್ದೇನೆ. ಈ ಉಭಯ ಕರಗಳಿಗೆ ಧರಿಸಿದಂತಹ ಕಪ್ಪು ಬಳೆಗಳ ಬಲದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಹೆಚ್ಚೇಕೆ ಸಪ್ತಪದಿಯನ್ನೇ ತುಳಿದು ನನ್ನ ಕೊರಳಿಗೆ ಇದು ಕಪ್ಪು ಮಣಿದಾರವಲ್ಲ, ಇದು ಧವಳ ಮಾಂಗಲ್ಯ. ಈ ಮಾಂಗಲ್ಯದ ಬಲದಿಂದ ನನ್ನ ಗಂಡನನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಮುನಿಗಳೇ, ನಾನು ಉಳಿಸಿಕೊಳ್ಳುತ್ತೇನೆ. ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಗಂಡ ಏನು ಸಾಮಾನ್ಯದವರೇ? ಅಸಾಮಾನ್ಯನೇ. ಅಜೇಯವಾದಂತಹ ತಪಸ್ಸನ್ನು ಪಡೆದು ಬ್ರಹ್ಮನ ವರಬಲವನ್ನು ಪಡೆದವರು. ಶಾರದಾ ಮಾತೆ ಗಾಯತ್ರಿ ದೇವಿ ಗಾಯತ್ರಿ ಮಂತ್ರವನ್ನೇ ಉಪಾಸನೆಯನ್ನು ಮಾಡಿದವಳು. ಬ್ರಹ್ಮದೇವನ ವರಬಲ, ಗಾಯತ್ರಿ ಮಂತ್ರದ ಬಲ, ದೈವ ಬಲ, ಜನಬಲ, ನನ್ನ ಪಾತಿವ್ರತ್ಯದ ಬಲ, ಇದೆಲ್ಲ ಬಲ ಇರುವಾಗ ನನ್ನ ಗಂಡ ಅಮರ. ಮುನಿಗಳೇ, ನನ್ನ ಗಂಡ ಅಮರ. ನಿನಗೆ ಉತ್ತರ ಬೇಕಾ? ಏನು? ನಾನು ಕೊಡುವುದಿಲ್ಲ. ಮತ್ತೆ ಅಲ್ಲಿದ್ದಾಳೆ ಯಾರು? ದೇವಿಕೆಯಾಗಿ ಮೈವೆತ್ತುತ್ತದೆಯ ಪಂಥವನ್ನು ನಾನು ಖಂಡಿತವಾಗಿ ಒಪ್ಪಿದೆನಮ್ಮ. ನಿನ್ನನ್ನು ಗಂಡನ್ನು ಉಳಿಸಿಕೊಳ್ಳೆ ಯಾವ ಪ್ರಯತ್ನಕ್ಕಾದರೂ ನೀನು ಮುನ್ನಡೆಯುವುದಕ್ಕೆ ಸಿದ್ಧಳಿದ್ಯಲ್ವ? ಹೌದು ಮುನಿಗಳೇ. ಅವನಿಗಿರುವಂತಹ ವರಬಲ, ಗಾಯತ್ರಿ ಮಂತ್ರದ ಬಲ ಉಂಟಲ್ಲ? ಹೌದು.
ಮುನಿಗಳೇ? ಇನ್ನು ಗಾಯತ್ರಿ ಮಂತ್ರ ಜಪಾನುಷ್ಠಾನ ಉಳಿಸಿಕೊಂಡಿದ್ದಾನೆ ಅಂತ ಭಾವಿಸಿದ್ವಿ. ಇಲ್ಲವೇ? ಯಾವನೊಬ್ಬ ಬ್ರಾಹ್ಮಣನ ಮಾತನ್ನು ಕೇಳಿ ಗಾಯತ್ರಿ ಮಂತ್ರವನ್ನು ಬಿಟ್ಟಿದ್ದಾನ. ಗಾಯಂತಂತ್ರಾಯತೆ ಐತಿ, ಗಾಯನ ಮಾಡಿ ರಕ್ಷಿಸ್ತದೆ. ಬೇಡ ಅಂತ ಅರ್ಧದಲ್ಲಿ ಬಿಟ್ಟರೆ ಏನಾಗ್ತದೆ ಅಂತ ಸದ್ಯ ಭವಿಷ್ಯದಲ್ಲಿ ಅನುಭವಕ್ಕೆ ಬರುವುದಕ್ಕುಂಟು. ಅಯ್ಯೋ, ಎನ್ನುವ ಗಾಯತ್ರಿ ಮಂತ್ರದ ಬಲ ಇಲ್ಲ, ವರಬಲ ಉಂಟು ಅನ್ನೋಣವೇ. ಯಾವ ವರವಾದರೂ ಯಾವರಲ್ಲಿ ಉಳಿದುಕೊಳ್ಳುವುದು ಹೇಗೆ ಹೇಳು? ಹೇಗೆ? ಒಳಗೆ ಹೊರಗೆ ಮೇಲೆ ಕೆಳಗೆ ಹಗಲು ರಾತ್ರಿ ಮನುಷ್ಯರಿಂದ ಪ್ರಾಣಿಗಳಿಂದ ಅಳಿಯಕೂಡದು ಅಂತ ಕೇಳಿ ವರವನ್ನು ಕೇಳಿದವರಿದ್ದಾರೆ. ಅಂತವರು ನಾಡು ಹೊಸ್ತಿನಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ. ಹಿರಣ್ಯಕಶಿಪು ವರ ಇರ್ಲಿಲ್ವೋ? ಇತ್ತು. ಯಾಕೊಳ್ಳಿ ಇಲ್ಲ ಹೇಳು? ದೌಷ್ಟತನದಿಂದ ಪಾತ್ರತ್ವ ಇಲ್ಲ. ವರಬಲವನ್ನು ಉಳಿಸಿಕೊಳ್ಬೇಕಾದ್ರೆ ಪಾತ್ರ ಶುದ್ಧಿ ಬೇಡವಮ್ಮ. ನನ್ನ ದೇವರಲ್ಲಿ ಪಾತ್ರ ಶುದ್ಧಿ ಇಲ್ಲವೇ? ಯಾವಾಗಲೂ ಕಳ್ಕೊಂಡ, ಪರಿಣಾಮದಿಂದಲೇ ಸ್ವಾರ್ಥಿಯಾದ, ಲೋಕಕನ್ಯಾವನ್ನು ಮಾಡುವುದಕ್ಕೆ ಹೊರಟ ಎನ್ನುವಾಗ ಅವನ ವರಬಲವನ್ನು ರಕ್ಷಿಸುವುದಿಲ್ಲ ಎನ್ನುವುದಾಯಿತೋ ಇಲ್ವೋ? ಹೌದು. ಇನ್ನು ನಿನ್ನ ಸತಿತ್ವದ ಪ್ರಭಾವ, ನನ್ನ ಪಾತಿವ್ರತ್ಯದ ಬಲದಿಂದ ನಾನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೇ? ಮಾತಾಡ್ಲಿಕ್ಕಿಲ್ಲಮ್ಮ. ಸತಿತ್ವದ ಪ್ರಭಾವ ಅಷ್ಟು ದೊಡ್ಡದು. ಅದನ್ನು ಯೋಚನೆ ಮಾಡು ನೀನು. ಏನು? ನಮ್ಮಂತ ಜಪ ತಪಾನುಷ್ಠಾನವನ್ನು ಮಾಡುತ್ತಿರುವಂತ ಮಂದಿಗಳು ಸಾಯುತ್ತಿರ್ಬೇಕೆ? ಇಲ್ಲ ಮುನಿಗಳೇ, ನಮ್ಮಳಿವಾಗದು. ಧರ್ಮ ರಕ್ಷತಿ ರಕ್ಷಿತ. ನಾವು ಕೈದುಕೊಂಡು ಬಂದ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಹಾಗೆಂದು ಸಾಮಾನ್ಯರಿಗೆ ಒದಗಿಯಂತಹ ಕಷ್ಟವನ್ನು ಕೇಳಬೇಕಾದ ಯಾರು? ಯಾರು? ದಂಡಧಾರಿಯಾದ ರಸ ಕೇಳಬೇಕು. ಹೌದು. ಅವ ಕೇಳದೇ ಇದ್ರೆ ಅವನನ್ನು ಕೇಳುವಂತ ಧರ್ಮ ಕೇಳಬೇಕು. ಅಲ್ಲ, ಧರ್ಮವನ್ನು ಲೋಕಕ್ಕೆ ಒದಗಿಸಿಕೊಂಡು ಧರ್ಮಚ್ಯುತವಾಗದಂತೆ ಕಾಯಬಲ್ಲ ಮೂರು ಮೂರ್ತಿಗಳು ಕೇಳಬೇಕು. ಅವರಿಂದಲೂ ಆಗದಿದ್ದರೆ ಕೇಳುವುದಕ್ಕೊಂದು ಶಕ್ತಿ ಉಂಟು. ಯಾವುದು? ಅವ್ಯಕ್ತದಲ್ಲಿ ಅಮೂರ್ತವಾಗಿರುವಂತಹ ಆಕೆ ನಾವು ಶ್ರೀದೇವಿ ಅಂತ ಕಂಡುಕೊಂಡಿದ್ದೇವೆ. ಎಲ್ಲಕ್ಕೂ ಮೂರ್ತ ರೂಪಗಳು. ಓಂಕಾರದಿಂದ ಬೀಜಾಕ್ಷರ ಸ್ವರೂಪ. ಅಮ್ಮ ಅವಳೇ ಬರ್ತಾಳೆ. ಸೌಮ್ಯೆಯಾಗಿಲ್ಲ, ಮತ್ತೆ ಸಾಮಾನ್ಯವಾಗಿಲ್ಲ, ಮತ್ತೆ ಚಂಡಿಕೆಯಾಗಿ ಮೈವೆತ್ತು ಬಂದು ದುಷ್ಟತನವನ್ನು ಮಾಡುವನ್ನು ಸರ್ವನಾಶ ಮಾಡಿಯೇ ಮಾಡ್ತಾಳೆ. ಆಗ ನಿನ್ನ ಪಂಥವನ್ನು ಹೋಗಿ ಅವಳಲ್ಲಿ ಚಂಡಿಕೆ ಬರುತ್ತಾಳೆ. ಶ್ರೀದೇವಿ ಕೂದಲನು ಕೊಂಗದಂತ ದರ್ಪೆಪತಿಯ ಕೇಳದರಿಗಿಲಾಲಿರುವುದು ಮುನಿಪೋತ್ತಮ, ಶ್ರೀದೇವಿ ಬರುತ್ತಾಳೆ. ಶ್ರೀದೇವಿ ಚಂಡಿಕೆಯಾಗಿ ಮೈವೆತ್ತು ಬರುತ್ತಾಳೆ. ಲೋಕದ ಸೃಷ್ಟಿ ಸ್ಥಿತಿ ಲಯವನ್ನು ಪಾಲಿಸುವವಳು ಆ ಜಗನ್ಮಾತೆಯ ಶ್ರೀದೇವಿ ಬರುತ್ತಾಳೆ. ಬರಲಿ ಮುನಿಗಳೇ. ಯಾವ ತಾಯಿಯಾದ್ರೂ ತನ್ನ ಮಗಳ ಮಾಂಗಲ್ಯವನ್ನು ಹರಿಯಲಿ ಎನ್ನುವ ಹಾಗೆ ಮನಸ್ಸು ಮಾಡುತ್ತಾಳೆ? ಖಂಡಿತವಾಗಿಯೂ ಇಲ್ಲ. ನಾ ಶ್ರೀದೇವಿಯಲ್ಲಿ ಪದತಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ ಎನ್ನುವ ಹಾಗೆ ಬೇಡುತ್ತೇನೆ. ಖಂಡಿತವಾಗಿ ನನಗೆ ಪ್ರಸನ್ನಳಾಗಿ ಆಕೆ ಆಶೀರ್ವಾದವನ್ನು ಮಾಡುತ್ತಾಳೆ. ಅದಕ್ಕಿಂತಲೂ ಮಿಗಿಲಾಗಿ ಇದು ನಾನು ನಿಂತಹ ಈ ಭೂಮಿ ತಾಯಿಗೆ ಸಾಕ್ಷಿ, ಸೂರ್ಯ ಚಂದ್ರನೇ ಸಾಕ್ಷಿ. ನನ್ನ ದೇಹದಲ್ಲಿ ಪ್ರಾಣ ವಾಯು ಇರುವವರೆಗೆ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಡುತ್ತೇನೆ. ಕೂದಲು ಕೊಂಕದಂತೆ ನಾನು ಉಳಿಸಿಕೊಳ್ಳುತ್ತೇನೆ, ನಾನು ಉಳಿಸಿಕೊಳ್ಳುತ್ತೇನೆ. ಬಲುಮೆ ಉಂಟಮ್ಮ ನಿನಗೆ? ಬಲುಮೆಗೆ ಕಾರ್ಯದಳಿದಿನಾದರೆ ಮುನ್ನ ಬಲಿಗೊಳ್ಳುವಳ ದೇವಿ ಪತಿಯ, ಬಲಿಗೊಳ್ಳುವಳ ದೇವಿ ಬಲು ಪುಣ್ಯ ಪುರುಷ, ಬಲು ಪುಣ್ಯ ಪುರುಷ ಅಂಬಿಕೆಗೆ ಹರಕೆಯ ಕೊಡಿಸಿ ಉಳಿಸಿ ಮೋಕ್ಷವ ಕೊಡಿಪುದಿನನು, ಉಳಿಸಿ ಮೋಕ್ಷವ ಕೊಡಿಪುದಿನನು ಬಲು ಪುಣ್ಯ ಪುರುಷ. ಮುನಿಪೋತ್ತಮ, ಮುನಿಪೋತ್ತಮ, ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಡುತ್ತೇನೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ನನ್ನ ಕಾಯ ಕಂಪಿಸುತ್ತಾ ಇದೆ, ಧ್ವನಿ ನಡುಗುತ್ತಾ ಇದೆ. ಹೇಳುವುದಕ್ಕೂ ನನಗೆ ಸರಿಯಾಗಿ ನಾಲಿಗೆ ಬರುತ್ತಾ ಇಲ್ಲ. ಮುನಿಪೋತ್ತಮ, ಅರ್ಥವಿಸಿಕೊಂಡೆ. ವಿಶಾಲವಾದಂತಹ ವೃಕ್ಷವನ್ನು ಕತ್ತರಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಆಶ್ರಯವನ್ನು ಪಡೆದಂತಹ ಬಳ್ಳಿಗಳು ಮೊದಲು ಕತ್ತರಿಸಲ್ಪಡುತ್ತದೆಯಂತೆ. ನನ್ನ ಗಂಡನ ಪ್ರಾಣವನ್ನು ಕತ್ತರಿಸುವಂತಹ ಸಂದರ್ಭದಲ್ಲಿ ಮೊದಲಾಗಿ ಅದಕ್ಕೆ ಪ್ರಾಣ ಹೋಗುವುದು ಯಾರದ್ದು? ಅವರನ್ನು ಆಶ್ರಯಿಸಿದಂತಹ, ಅವರನ್ನು ಸತಿಯಾದಂತಹ ನನ್ನ ಪ್ರಾಣ ಮೊದಲು ಒಂದು ವೇಳೆ
ಈ 3 ದಿನದ ಬಾಳ್ವೆಯಲ್ಲಿ ನನ್ನ ಪತಿದೇವರೊಂದಿಗೆ ನನ್ನ ಜೀವನವನ್ನು ನಡೆಸಿದ್ದೇನೆ. ಆದರೆ ಹೆಣ್ಣಾದವಳು ಬಯಸುವುದು ಏನು ಗೊತ್ತೇ? ನನಗೆ ಮುತ್ತೈದೆ ಸಾವು ಬರಲಿ ಎನ್ನುವ ಹಾಗೆ ನನ್ನ ಗಂಡನಿಗಿಂತ ಮೊದಲಾಗಿ ನನ್ನ ಅಳಿವು ಆಯಿತು ಎಂದರೆ ಸಂತೋಷವಾಗಿ ನನ್ನದನ್ನು ಸ್ವೀಕರಿಸುತ್ತೇನೆ. ಯಾಕೆ ಗೊತ್ತೇ? ಮುತ್ತೈದೆ ಸಾವು ನನಗಾಯಿತು ಎನ್ನುವಂತಹ ಆ ಒಂದು ನೆಲೆಯಿಂದ. ಆದರೆ ನಾನು ಒಂದು ವೇಳೆ ಮೊದಲು ಅಳಿದರೆ ಅರುಣಾಸುರ ಮಹಾಪ್ರಭುಗಳು ಏಕಾಂಗಿಯಾಗುತ್ತಾರೆ. ಮುನಿಗಳೇ ಏಕಾಂಗಿಯಾಗುತ್ತಾರೆ, ಅವರಿಗೆ ಯಾರೂ ಇಲ್ಲ. ಹಾಗಾಗಿ ನಿಮ್ಮ ಪದತಲದಲ್ಲಿ ಬಿದ್ದು ಬೇಡಿಕೊಳ್ಳುವುದು ಒಂದೇ. ಒಂದು ವೇಳೆ ಈ ಯಶೋಮತಿಯ ಅಳಿವು ಮೊದಲಾಯಿತು ಎಂದಾದರೆ ನೇರವಾಗಿ ಅಂಬಿಕೆಯ ಪದತಲದಲ್ಲಿ ಬಿದ್ದು ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕರುಣಿಸಬೇಕು ಎನ್ನುವ ಹಾಗೆ ಆ ತಾಯಿಯಲ್ಲಿ ನೀವು ಬೇಡಿಕೊಳ್ಳಬೇಕು. ಮುನಿಗಳೇ ಬಿಡುದು ಗುಡ ನೀಗೆಲೆ ಯಶೋಮತಿಗೆ ಯಶ ಪಡೆವೆ ಸಚ್ಚರಿತಿಗೆ ಮಗ ಸತಿಗೆ ಚಂದ್ರವಗ ಯಶ ಪಡೆವೆ ಸಚ್ಚರಿತಿಗೆ ಮಗ ಸತಿಗೆ ದೃಢದೊಳಂಬಿಕೆ ಕಿಡಿಗಳಾಶಯ ಹಿಡಿದು ನಡೆ ದೃಢದೊಳಂಬಿಕೆ ಅಡಿಗಳಾಶಯ ಹಿಡಿದು ನಡೆ ನಿನ್ನುಡೆಯ ಮೋಕ್ಷವ ಪಡೆವ ನಿನ್ನುಡೆಯ ಮೋಕ್ಷವ ಪಡೆವ ಅಂಬಿಕೆ ಅಡಿಗಳಾಶಯ ಕೊಡಿಬೇನೆಂದೊಡ ಬಡಿಸಿಕೊಳ್ಳುವುದಿದರಗೆ ಮಗಳೇ ಎನ್ನುವಂತೆ ನಾನು ಆಡಿದ ಮಾತಿಗೆ ಒಂದು ಸಾರ್ಥಕತೆಯನ್ನು ನೀನು ಒದಗಿಸಿಕೊಟ್ಟೆಯಮ್ಮ. ಮಹಾಸತಿಯರ ಅನೇಕರ ಬದುಕನ್ನು ಆದರ್ಶವನ್ನಾಗಿಸಿಕೊಂಡು ಅದರ ನೆರಳಲ್ಲೇ ನಡೆಯುವುದಕ್ಕೆ ತೊಡಗಿದವಳು. ನಿನ್ನ ಗಂಡನನ್ನು ಉಳಿಸುವುದಕ್ಕಾಗಿ ನಿನ್ನ ಪ್ರಾಣಾರ್ಪಣೆಗೂ ನೀನು ಸಿದ್ಧಳಲ್ವ? ಹೌದು. ನಿನಗದೇ ಒಳ್ಳೆಯದು. ಅದರಿಂದಲಾಗಿ ಶಾಶ್ವತವಾದಂತಹ ಕೀರ್ತಿಯನ್ನು ಪಡೆಯುತ್ತೆ. ಮಹಾಸತಿ ಎನ್ನುವಂತಹ ಯಶಸ್ಸು ನಿನಗೆ ಒದಗಿ ಬರುತ್ತದೆ. ನಿನ್ನ ಗಂಡನಂತಹ ದುಷ್ಕೃತ್ಯದ ಪರಿಣಾಮ ಏನಾದೀತು ಎನ್ನುವುದನ್ನು ತಿಳಿದು ನಿನ್ನ ಮೂಲಕವಾಗಿ ಅವನಿಗೆ ಹೇಳಿಸೋಣ ಎನ್ನುವಂತೆ ಮಾಲಿನಿಯನ್ನು ಕರೆದಾಡಿದ್ದೆ. ಅವಳು ನಿನ್ನನ್ನು ಕರೆತರುವಷ್ಟು ಹೊತ್ತಿನಲ್ಲಿ ಸ್ವಲ್ಪ ಕಾಲ ವಿಳಂಬವಾಗಿ ನಾನು ಹಿಡಿತ ಕಳಕೊಂಡು ಒಂದೆರಡು ಕಠಿಣ ಮಾತನ್ನಾಡಿದೆ ಎನ್ನುವುದಕ್ಕಾಗಿ ದುಃಖಿತಳಾಗಬೇಡವಮ್ಮ. ಮನ ಕರಗಿತು. ಯೋಚಿಸಬೇಡ. ನೀನು ಹೇಳಿದ್ದು ಹೌದು. ಒಂದು ಕಾಲಕ್ಕೆ ಗಾಯತ್ರಿ ಮಂತ್ರವನ್ನು ಪಠಿಸಿದಂತಾತ ಶ್ರೇಷ್ಠನಿದ್ದಾನೆ. ಅಂತವನಿಗೆ ಜೀವನ ಮುಕ್ತಿ ಬೇಕು. ಅಮುಕ್ತತೆ ಒದಗಿತು ಅಂತಾದ್ರೆ ಮತ್ತೆ ಮತ್ತೆ ಬರಬೇಕಾಗ್ತದೆ. ಅವನ ಬದೆಗೆಳಸಿ ಬರುವಂತಹ ಅಂಬಿಕೆಯ ಪದಪದ್ಮವನ್ನು ಆರಾಧಿಸಿ ಅವಳಲ್ಲಿ ಬೇಡಿಯಾದರೂ ನಿನ್ನ ಗಂಡನಿಗೆ ಮೋಕ್ಷವನ್ನು ಖಂಡಿತವಾಗಿ ನಾನು ಒದಗಿಸಿ ಕೊಡುತ್ತೇನೆ. ಆದರೆ ದೃಢದೊಳಂಬಿಕೆ ಪದ ಯುಗವ ಪಿಡಿದು ನಡೆ ನನ್ನ ಕೈ ಮೀರಿ ಹೋಯ್ತಮ್ಮ. ಯಾಕೆ ಗೊತ್ತ? ಇದು ತನಕ ನಮ್ಮ ಧರ್ಮ ಅಂತಿತ್ತು. ಈಗ ಪತಿವ್ರತಾ ಶಕ್ತಿ ಮತ್ತು ದೇವತಾ ಶಕ್ತಿಯ ಹೋರಾಟ ಅಂತಾಗಿದೆ. ನೋಡುವವಳು ಅವಳು, ಅನುಭವಿಸುವವಳು ನೀನು. ಜಾಗೃತಳಾಗು. Oh
ರೂಪದಿಂದ ಹೋಗುವುದಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದಲೇ ಆದಿಮಾಯಿಯಾದ ನಾನು ಸುಂದರವಾದ ಮೋಹಿನಿಯ ರೂಪವನ್ನ ಅಂದಿದ್ದೇನೆ. ಮೋಹಿನಿ ಎನ್ನುವಂತ ಹೆಸರನ್ನು ಇರಿಸಿದ್ದೇನೆ. ಹಾಗಾದ್ರೆ ನನ್ನ ಇರುವಿಕೆಯು ದುಷ್ಟರಿಗೆ ತಿಳಿಯಬೇಕು. ತನು ಗಂಧವನ್ನೇ ಪ್ರಕೃತಿಗೆ ಪಸರಿಸಿದ್ದೇನೆ. ದುರುಳರು ಮೃಗಬೇಟೆಗೆಂದೆಯೂ ವನವಿಹಾರಕ್ಕೆಂದೆಯೂ ಅತ್ತ ಬರುತ್ತಾರೆ. ಬಂದಂತಹ ವೇಳೆಯಲ್ಲಿ ನನ್ನ ಮೋಹದ ಬಲೆಯೊಳಗೆ ಅವರನ್ನು ಸಿಲುಕಿಸಬೇಕು. ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಕಲ್ಲ. ಎಲ್ಲಿ ಎನ್ನುವ ಹಾಗೆ ಮನದಲ್ಲಿ ಆಲೋಚಿಸಿದೆ. ನೋಡಬಾರದೆ, ಜುಳು ಜುಳು ನಾಗದಿ ಹರಿಯುತ್ತಾ ಇದ್ದಾಳೆ ನಂದಿನಿ. ಅದರ ತಟದಲ್ಲಿ ಕರಿ ಬಂಡೆಯೊಂದು ಕಾಣುತ್ತಾ ಇದೆ. ಆ ಬಂಡೆಯನ್ನೇ ಏರಿ ಕುಳಿತುಕೊಳ್ಳುತ್ತೇನೆ. ಎಲ್ಲಿ ಗುಡಿ ಗೋಪುರಗಳುಂಟು ಅದೆಲ್ಲವನ್ನು ಕೊಟ್ಟಿ ಕೆಡಹುತ್ತಾ ಇದ್ದೇವೆ. ಬ್ರಾಹ್ಮಣರ ಹಿಂಸೆ, ಸ್ತ್ರೀಯರ ಹಿಂಸೆ ಎಲ್ಲವನ್ನು ಮಾಡ್ತಾ ಇದ್ದೇವೆ. ಆದ್ರೆ ತಮ್ಮ, ಕೆಲವೊಮ್ಮೆ ಅತಿಯಾದ್ರೆ ಯಾವುದೇ ಆಗಲಿ ಅದರ ಕುರಿತಾಗಿ ಜಿಗುಪ್ಸೆ ಉಂಟಾಗುತ್ತದೆ. ಈಗ ನಮಗಾದದ್ದು ಅದೇ, ತಿರುಗಾಟ ತಿರುಗಾಟ ತಿರುಗಾಟ. ಈಗ ತಿರುಗಾಟ ಹೆಚ್ಚಾಯ್ತು ಕಾಣ್ತದೆ. ಅದಕ್ಕಾಗಿ ಮನೋರಂಜನೆ ಏನಾದ್ರೂ ಬೇಕು, ಏನಾದ್ರೂ Oh!
ಸೇರಿದವ್ರು ನಾವು. ಅಣ್ಣ ತಿರುಗಾಟ ಮುಗಿಸಿ ನೇರವಾಗಿ ಬಂದು ಅರಮನೆಯನ್ನು ಸೇರಿದ್ದೇವೆ. ಅರಮನೆಯನ್ನು ಸೇರಿದ ಬಳಿಕ ಮನಸ್ಸಿಗೆ ಯಾಕೋ ಬೇಸರ, ಊಟ ಸೇರುವುದಿಲ್ಲ, ನಿದ್ದೆ ಬರುವುದಿಲ್ಲ, ನೀರು ಕುಡಿಯುವುದಕ್ಕೆ ಆಗುದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಮನಸ್ಸಿಗೆ ಆದ ಬೇಸರವನ್ನು ಕಳೆಯಬೇಕು ಅಂತಾದ್ರೆ ನಾವಿಲ್ಲಿರುವುದಲ್ಲ, ನೇರವಾಗಿ ಹೋಗ್ಬೇಕು. ಹರಿಯುತ್ತಾ ಇದ್ದಾಳಲ್ಲ ನಂದಿನಿ ನದ, ಆ ನಂದಿನಿ ನದಿಯ ಬಳಿಗೆ ಹೋಗಿ ನದಿಯಲ್ಲಿ ಚೆನ್ನಾಗಿ ವಿಹರಿಸಬೇಕು, ಉಪವನದಲ್ಲಿ ಚೆನ್ನಾಗಿ ತಿರುಗಾಟ ಮಾಡಬೇಕು. ಹಾಗಾಗಿ ಕಾಲ ವಿಳಂಬ ಸಲ್ಲದು, ತೆರಳುವ. ನಂದಿನಿ ನದಿ ತಟಾಕರತ್ತ ಬಂದಿದ್ದೇವೆ. ನೋಡಿದೀಯಾ ಎಂತಹ ಅನುಪಮವಾದಂತಹ ಸೌಂದರ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಆದರೆ ತಮ್ಮ, ದೈತ್ಯ ದೇಹಿಗಳಾದಂತಹ ನಾವುಗಳು ಈ ಕಾಲದಲ್ಲಿ ಈ ನಂದಿನಿ ನದಿ ತೀರಕ್ಕೆ ಬಂದಿದ್ದೇವೆ. ನದಿಗೆ ಇಳಿಯೋಣವೇ? ನೀರು ಕಡಿಮೆ ಉಂಟು. ಇಷ್ಟು ನೀರು ಸಾಕಾಗ್ಲಿಕ್ಕೆ ಸ್ವಲ್ಪ ನೀರು ಹೆಚ್ಚಿದ್ದ ಸ್ಥಳಕ್ಕೆ ಹೋಗಬೇಕು. ಅದು ವಿಷಯ ಹಾಗಲ್ಲ. ಏನು? ನಿನಗೆ ಎಲ್ಲಿಯೋ ಕನಸು ಬಿದ್ದಿರ್ಬೇಕು. ಏನು ಕನಸು? ನದಿಯಲ್ಲಿ ಆಟ ಆಡಿ ಮೆಲ್ಲಗೆ ಬಂಡೆಗಲ್ಲಿನಲ್ಲಿ ನಿದ್ದೆಗೆ ಜಾರಿದೀಯ ಹೇಗೆ? ನಾನೇನು ಅಷ್ಟೊಂದು ಹೆಡ್ಡನೆ? ಏನಾಯ್ತು ನಿನಗೆ? ನಿನ್ನೊಂದಿಗೆ ಇದ್ದವನು ಏನು ಸುಮ್ಮಗೆ ಮಾತನಾಡಿ ಅಭ್ಯಾಸ ಉಂಟಾ ನನಗೆ? ಮತ್ತೆ ಏನನ್ನ ನನಗೇನು ಕಾಣಿಸ್ಲಿಲ್ಲ ತಮ್ಮ. ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸುತ್ತಾ ಹೋದವರು ಪ್ರಕೃತಿಯ ಸೌಂದರ್ಯವೆಂಬ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವ ತೆರದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯನ್ನು ಕಂಡೆ ನಾನು. ತಮ್ಮ, ಏನು ಅಂದ, ಏನು ಚಂದ! ನಂದಿನಿ ನದಿ ತಟಾಕದಲ್ಲಿ ಕಾರಿ ಬಂಡೆ
ಅಲ್ಲ, ನಂದಿನಿ ನದಿಯಲ್ಲಿ ಬಂಡೆ ಇಲ್ಲದೆ ಮತ್ತೆ ನಿನ್ನ ಮನೆ ಅಂಗಳದಲ್ಲಿ ಇರುವುದು ಹಾಗಲ್ವಾ? ಮತ್ತೆ ಆ ಬಂಡೆಯ ಮೇಲೆ ಆ ಸೌಂದರ್ಯವತಿ ಕುಳಿತುಕೊಂಡಿದ್ಲು ಅಂತ. ಹೆಣ್ಣು? ಹೌದು. ಅದು ಬೇರೆ ಯಾರು ಅಲ್ಲ, ಭೂಲೋಕದಲ್ಲಿ ಯಾರಾದ್ರೂ ಒಬ್ಬರು ಸ್ವಲ್ಪ ಬಟ್ಟೆ ಹೋಗ್ಲಿಕ್ಕೆ ಬಂದಿರ್ಬೇಕು. ಹಾ ತಮ್ಮ, ಅಣ್ಣ, ಬಟ್ಟೆ ಒಗೆಯುವವರನ್ನು ನಾವು ಇಲ್ಲಿಯವರೆಗೆ ಬಿಟ್ಟವರಿದ್ದೇವ. ಅದಷ್ಟೇ. ನಾನಾದ್ರೂ ಬಿಡು, ನಾನು ತಪ್ಪಿದ್ರು ನೀನಾದ್ರೂ ಬಿಡುವವನು. ಭೂಲೋಕದ ಹೆಣ್ಣು ಮಕ್ಕಳ ಪರಿಚಯ ನಮೀಗ ಇಲ್ಲದ್ದು. ಹೌದು. ಹಾಗಾಗಿ ಅವಳಲ್ಲ, ಅವರಲ್ಲಿ ಯಾರೂ ಅಲ್ಲ. ಇದು ಯಾರೆಂಬ ಹಾಗೆ ನನಗೂ ತಿಳಿದಿಲ್ಲ. ಅವಳ ಸೌಂದರ್ಯವನ್ನು ಸರಿ ಉಂಡೆ, ಕಂಡದ್ದೇ ಕಂಡೆ. ಆದ್ರೆ ನೀನು ಕಾಣುವುದು ನಾನೊಮ್ಮೆ ನೋಡ್ತೇನೆ. ಬಾ, ಹೀಗೆ ಬಾ 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 ನೋಡಲ್ಲಿ. ಅಣ್ಣ ಬೇಡಿ ಬಡರೋ ಸಿರಿಯೋ, ಅಣ್ಣ ಬೇಡಿ ಬಡರೋ ಸಿರಿಯೋ, ಪರಮೇಶ್ವರನ ಮಾಡಿದೆ. ಆ ಪಾರ್ವತಿ ದೊಡ್ಡ ಬುಟ್ಟಿನವನು. ಹಾಗಿರುವಾಗ ಅವಳಾಗಿರಬಹುದು ಶಂಕರಿಯೋ. ಅವಳಲ್ಲದೆ ಹೋದ್ರೆ ಲೋಕದಲ್ಲಿ ಅತೀ ಸುಂದರವತಿ ಯಾರು ಅಂತ ಕೇಳಿದ್ರೆ ಪಂಚಶ್ವರಗಳ ವಲ್ಲಭ ಆ ಮಾರ, ಆತನ ಮಡದಿ ರತಿ. ಅವಳಿಗೆ ಎಣೆಯಾದಂತಹ ಚೆಲುವೆರು ಯಾರೂ ಇಲ್ಲ ಲೋಕದಲ್ಲಿ. ಹಾಗಿರುವಾಗ ಬಂದದ್ದು ರತಿಯೋ ಆಗಿರುತ್ತಾ ಅವರು ಯಾರೂ ಅಲ್ಲ ಅಂತ ಆದ್ರೆ ಇನ್ನಾವ ಕಾಂತೆ ಆಗಿರಬಹುದು. ನೀನೇ ಹೇಳಬೇಕಣ್ಣ. ಇದು ನಿನ್ನ ಉತ್ತರವೋ ತಮ್ಮ? ಆ
ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ನೀ ಹೇಳಿದ್ದು ಹೇಗೆ? ಪಾಲ್ಗಡಲ ಶಯನ. ಪಾಲ್ಗಡಲು ಅಂದ್ರೆ ಸಮುದ್ರ. ಹೌದಣ್ಣ. ಅದು ಹಾಲಿನ ಸಮುದ್ರ. ಹಾಲಿನ ಸಮುದ್ರದಲ್ಲಿ ವಾಸಿಸುವವಳು ಈ ನದಿಗೆ ಬರುವುದಕ್ಕೆ ಅವಳಿಗೇನು ಹುಚ್ಚ? ಯೋಚನೆ ಮಾಡು. ಅಲ್ಲಿ ನೀರೇ ಇರುವುದು. ಅಲ್ಲಿಯೂ ನೀರೇ. ಆದ್ರೆ ಅವಳೆಂಬ ಹಾಗೆ ನೀ ಹೇಳಿದೆ. ಹರಿಯ ಮಡದಿ ಇವಳಲ್ಲ. ಅಲ್ಲ. ಇನ್ನು ಹರನ ಮಡದಿಯೋ ಇರುವುದು ಬೆಳ್ಳಿ ಬೆಟ್ಟದಲ್ಲಿ. ತಂಪು 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 ಮಂಜುಗಡ್ಡೆ. ಆ ಸ್ಥಳದಲ್ಲಿ ಆ ಪಾರ್ವತಮ್ಮ ಇರುವುದು. ಇಲ್ಲಿ ನೋಡಿದ್ರೆ ನಮಗೆ ಉರಿ ತಡಿಲಿಕ್ಕೆ ಆಗುದಿಲ್ಲ. ಇನ್ನು ಪಾರ್ವತಮ್ಮ ಬರ್ಲಿಕ್ಕೆ ಉಂಟಾ? ಸಾಧ್ಯವೇ ಇಲ್ಲ. ಅವಳು ಅಲ್ಲ, ಹರಿಹರನ ಮಡದಿ, ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಣ್ಣ. ಆದ್ರೆ ರತಿ ಎಂಬ ಹಾಗೆ ಹೇಳಿದೆ ತಮ್ಮ. ಕುಸುಮಾವತಿಯಲ್ಲಿರುವ ರತಿ. ಆದ್ರೆ ಕುಸುಮಾವತಿಯಲ್ಲಿರುವ ರತಿ ಎಂಬ ಹಾಗೆ ಹೇಳುವುದಕ್ಕಿಂತಲೂ ರತಿ ಮನ್ಮಥ ಎಂಬ ಹಾಗೆ ಹೇಳುವುದೇ ಒಳ್ಳೆಯದು. ರತಿಯ ಮೇಳದಲ್ಲಿ ಇರ್ಪ ಕಾಮನ್. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ. ಹೀಗಿದ್ದು ಕೂಡ ಒಂದು ವೇಳೆ ಒಬ್ಬಳನ್ನೇ ಕಂಡೆವಂತಾದ್ರೆ ಅವಳು ರತಿಯಲ್ಲ ಎಂಬ ಹಾಗೆ ನಾವು ಸರ್ವೇ ಸಾಮಾನ್ಯವಾಗಿ ಹೇಳಬಹುದು. ಮನ್ಮಥ ಕಾಣುವುದಿಲ್ಲ. ಹಾಗಾಗಿ ರತಿಯೂ ಅಲ್ಲ, ಯಾರೇ ಆಗಿರಲಿ ತಮ್ಮ, ಇವಳನ್ನು ಕಾಣುವಾಗ ಮನಸ್ಸಿನಲ್ಲಿ ಒಂದು ಆಕಾಂಕ್ಷೆ ಹೆಚ್ಚಾಗ್ತಾ ಉಂಟು. ಏನಾಯ್ತಣ್ಣ? ಬೇರೇನು ಅಲ್ಲ, ಈಗಲೇ ನೀನು ಏಕವೀರಾದ್ರಿಪುರಕ್ಕೆ ಹೋಗಬೇಕು, ಮದುವೆಯ ತಯಾರಿ ಮಾಡಬೇಕು. ನಾನು ಬೇಗ ಇವಳನ್ನು ಕರೆದುಕೊಂಡು ಬರ್ತೇನೆ. ನನಗೂ ಅವಳಿಗೂ ಮದುವೆ. ಓ ಅಣ್ಣ, ತಿರುಗಾಟದ ಕೊನೆಯಲ್ಲಿ ಆದ್ರೂ ನಿನಗೆ ಒಳ್ಳೆಯ ಒಂದು ಜವಾಬ್ದಾರಿ ಬಂತಲ್ಲ. ಏನು? ಜ್ಯೇಷ್ಠ ಮಾತೃ ಪಿತೃ ಸಮಾನ ಎಂಬುದಾಗಿ ಹೇಳ್ತಾರೆ. ಹಿರಿಯ ಅಣ್ಣನು ತಂದೆಗೆ ಸಮಾನ. ಹಾಗಿರುವಾಗ ಅಣ್ಣನಾಗಿ ತಂದೆಯಾಗಿ ಮೊದಲಾಗಿ ತಮ್ಮನಿಗೆ ಒಂದು ಮದುವೆ ಮಾಡಿಸು. ಅದು ಬೇರೆ ಯಾರನ್ನಲ್ಲ, ಇವಳನ್ನೇ. ಇವಳನ್ನು ನೋಡಿದ ಮೇಲೆ ನನಗೂ ಅನುರಾಗ ಹುಟ್ಟಿದೆ. ಮನಸ್ಸು ಹಂಬಲಿಸುತ್ತಾ ಉಂಟು. ಅಲ್ಲ, ಅನುರಾಗ ಹುಟ್ಟಲಿ ಪುಣ್ಯಾತ್ಮ. ಸಂಬಂಧ ಸ್ವಲ್ಪ ಬದಲಾದ್ರೆ ಆಯ್ತು. ಅತ್ತಿಗೆ ಎಂಬ ಅನುರಾಗ ನಿನಗೆ ಹುಟ್ಟಿದ್ರಾಯ್ತು, ಹೆಂಡತಿ ಎಂಬ ಅನುರಾಗ ನನಗೆ ಹುಟ್ಟಿದ್ರಾಯ್ತು. ಅಣ್ಣ, ಅತ್ತಿಗೆಯನ್ನು ಪ್ರೀತಿಸುವುದಕ್ಕೆ ಆಗುದಿಲ್ಲ. ಅದಕ್ಕೆ ಮೊದಲು ನನಗೆ ಇವಳನ್ನು ಮದುವೆ ಮಾಡಿಕೊಡು. ಅತ್ತಿಗೆ ತಾಯಿಯ ಸಮಾನ ಪುಣ್ಯ. ಹೌದಣ್ಣ. ನಾನು ತಂದೆ ಆದ್ಮೇಲೆ ಅವಳು ತಾಯಿ ಆಗ್ತಾಳೆ. ನಿನಗೆ ಮದುವೆ ಅಲ್ಲ, ನನಗೆ ಅವಳು. ಅದಕ್ಕೆ ಬೇಕಾಗಿ ತಮ್ಮನಿಗೆ ಮೊದಲಾಗಿ ಮದುವೆ ಮಾಡು. ಅಣ್ಣನಾಗಿ ನಿನಗೆ ಬೇಕಾದದ್ದು ಹುಡುಗಿ ಬೇಕಾದಷ್ಟು ಸಿಗ್ತದೆ ಭೂಲೋಕದಲ್ಲಿ. ನೀನೀಗ ಅಣ್ಣನನ್ನು ದೂರುತ್ತೀಯ, ಅಣ್ಣನಲ್ಲಿ ವಿರೋಧವನ್ನು ಕಟ್ಟಿಕೊಳ್ತೀಯ. ಇದುವರೆಗೂ ದೂರ್ಲಿಲ್ಲ, ಹಾಗಂತ ಇವಳಿಗೆ ಬೇಕಾಗಿ ದೂರ್ಬೇಕಾಗ್ತದಂತೆ. ಅಣ್ಣ, ಹಾಗಾದ್ರೆ ಈಗಾಗಲೇ ನಾನೇ ಮುಂದಾಲೋಚನೆಯನ್ನು ಮಾಡಿದ್ದೇನೆ. ಏನು? ಅಣ್ಣ ತಮ್ಮಂದಿರಾದಂತಹ ನಾವುಗಳು ಒಂದು ಹೆಣ್ಣಿಗೋಸ್ಕರವಾಗಿ ಜಗಳವಾಡಕೂಡದು. ಹಿಂದಿನ ಕಥೆಯನ್ನು ನೆನಪು ಮಾಡಿಕೊ. ಸುಂದರಪ್ಪ ಸುಂದರ್. ಅಣ್ಣ ತಮ್ಮಂದಿರು ಎಂತಹ ಅನ್ಯೋನ್ಯತೆಯಿಂದ ಇದ್ರು. ಆದ್ರೆ ಕೊನೆಗೆ ಒಂದು ಹೆಣ್ಣಿನಿಂದಲೇ ಜಗಳವಾಡಿಕೊಂಡು ಸತ್ತು ಹೋದ್ರು. ಎಲ್ಲ ಹಾಳು ಮಾಡಿದ್ದು ಒಂದು ಹೆಣ್ಣು. ಚಂಡಮುಂಡರು ಕೂಡ ಒಂದು ಹೆಣ್ಣಿನಿಂದಲೇ ಸತ್ತು ಹೋದದ್ದು. ಹೀಗಿರುವಾಗ ಚಂಡ ಪ್ರಚಂಡರಾದಂತಹ ನಾವುಗಳು ಯಾವ ಕಾಲಕ್ಕೂ ಇವಳೊಬ್ಬಳಿಗೋಸ್ಕರ ನಾವು ಜಗಳವಾಡಿ ಸಾಯಕೂಡದು. ನನಗೂ ಬೇಡ, ನಿನಗೂ ಬೇಡ. ಒಂದು ಕೆಲಸ ಮಾಡುವ. ಇಂತಹ ರೂಪವತಿ 3 ಲೋಕದ ಒಡೆಯನಾದ ನಮ್ಮ ಪ್ರಭುವಿಗೆ ಸರಿಯಾದ ಹೆಣ್ಣು. ಪ್ರಪಂಚದ ಪರ್ಯಟನೆಗೆಂದು ತೆರಳಿದವರು. ನನ್ನ ರಾಜಕೀಯವಾಗಿರುವಂತಹ ಸ್ಥಿತಿಗತಿ ಹೇಗಿದೆ? ಹೇಗೆ? ವಿಶೇಷ ಏನು? ವಿಶೇಷ ಒಳ್ಳೆಯ ವಿಶೇಷಗಳು ಏನಂದ್ರೆ ನಿಮಗೆ ಪೂರಕವಾದ ವಿಷಯಗಳನ್ನೇ ನಾವು ತಂದಿದ್ದೇವೆ. ನೀವೇ ಹೇಳಿದ್ದೀರಿ 3 ಲೋಕವನ್ನು ಶೋಷಣೆ ಮಾಡಬೇಕು ಎಂಬ ಹಾಗೆ. ಎಲ್ಲಾ ಕಡೆಯಲ್ಲಿ ನಿಮ್ಮ ಹೆಸರನ್ನು ಹೇಳಿ ಯಾರು ನಿಮ್ಮನ್ನು ವಿರೋಧಿಸುತ್ತಾರೋ ಅವರೆಲ್ಲರನ್ನು ಗುಟ್ಟಿ ಸರ್ವನಾಶ ಮಾಡಿ ಹಾಕಿದ್ದೇವೆ. ಆದ್ರೆ ಒಡೆಯ, ತಿರುಗಾಟ ಮಾಡಿದಂತಹ ಪರಿಣಾಮ ನಮಗೂ ಒಂದು ರೀತಿಯ ಬೇಸರ ಹುಟ್ಟಿಕೊಂಡಿತು. ಮನಸ್ಸಿನ ಬೇಸರವನ್ನು ಕಳೆಯಲು ಸುಖವಾಗಿ ನಂದಿನಿ ನದಿ ತಟಾಕದತ್ತ ನಡೆದೆವು. ಅಲ್ಲಿ ಸ್ವಲ್ಪ ಹೊತ್ತು ವಿಹಾರವನ್ನು ಮಾಡುವಂತಹ ಸಂದರ್ಭ ಒಂದು ವಿಶೇಷ. ಪ್ರಭು, ಆ ನಂದಿನಿ ನದಿಯಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಪ್ರಭು. ಪ್ರಭು, ಕೇವಲ ಬಂಡೆ ಮಾತ್ರ ಅಲ್ಲ, ಆ ಬಂಡೆಯಲ್ಲಿ ಸುಂದರವಾದಂತಹ ತರುಣಿಯವಳು ಕುಳಿತುಕೊಂಡು ಕಾಲನ್ನು ನೀರಲ್ಲಿ ಮುಳುಗಿಸಿ ನಾಟ್ಯವನ್ನು ಮಾಡ್ತಾ ಇದ್ದಾಳೆ. ಜಲನಾಟ್ಯ. ಆಕೆಯ ಸೌಂದರ್ಯವನ್ನೊಮ್ಮೆ ನೋಡಬೇಕು ಪ್ರಭು. ಅರ್ಧ ಚಂದ್ರಾಕೃತಿಯ ಹಣೆ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿ, ಹಲ್ಲುಗಳನ್ನೊಮ್ಮೆ ಸರಿಯಾಗಿ ನೋಡ್ಬೇಕು. ಮಲ್ಲಿಗೆಯ ಮೊಗ್ಗನ್ನು ಸಾಲಾಗಿ ಪೋಣಿಸಿದ ರೀತಿಯಲ್ಲಿ ಹಲ್ಲುಗಳ ಸಾಲು, ಬಲಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ ಪ್ರಭು. ಬಹಳ ಸೌಂದರ್ಯವತಿ ಎಂಬುದಾಗಿ ಹೊಗಳುತ್ತಾ ಇದ್ದಿ. ನಾನಿದುವರೆಗೆ
ಮಡದಿಯಾಗಿರುವಂತ ಯಶೋಮತಿಯೇ ಬಹಳ ಚಂದ ಎಂಬುದಾಗಿ ನನ್ನ ಮಡದಿಗಿಂತಲೂ ಚಂದ ಇದ್ದಾಳೆ. ಪ್ರಭು, ಮೊದಲಾಗಿ ನೀವು ಕುಪಿತಗೊಳ್ಳಬಾರ್ದು, ಬೇಸರಗೊಳ್ಳಬಾರ್ದು. ಯಶೋಮತಿ ಅತ್ತಿಗೆಮ್ಮನ ಬಗ್ಗೆ ಆಕ್ಷೇಪ ಅಲ್ಲ ಪ್ರಭು. ಯಶೋಮತಿ ಅತ್ತಿಗೆಮ್ಮ ಚಂದ್ರಕೋಟಿ ಪ್ರಭೆಯಾದ್ರೆ ಆ ತರುಣಿ ಸೂರ್ಯಕೋಟಿ ಪ್ರಭೆ. ಶಾಂತಿ ಪಡೀರಿ, ಆಲೋಚಿಸಿ. ಶರೀರದಲ್ಲೊಂದು ರೀತಿಯ ಬದಲಾವಣೆ ಬೇಕು ಎನ್ನುವಂತ ಬಯಕೆ ಅಧಿಕವಾಗುತ್ತಾ ಇವೆ. ಯಾಕೆ ಹೀಗೆ? ಹೊಗಳಿದರಲ್ಲ, ಅಪ್ರತಿಮವಾಗಿರುವಂತ ಸೌಂದರ್ಯವತಿ ನನ್ನ ಆಳ್ವಿಕೆಯ ವ್ಯಾಪ್ತಿಯಲ್ಲಿದ್ದಾಳೆ. ಹಾಗೊಬ್ಬಳಿದ್ದಾಳೆ ಅಂತಾದ್ರೆ ನಾನು ನೋಡಿದರೆ, ಬಯಸಿದರೆ ಅಲ್ಲ, ಪಡೆದರ ಅಪರಾಧ ಯಾಕಾಗುತ್ತದೆ? ಪಡೆಯುವಂತ ಆಲೋಚನೆಯನ್ನು ಮಾಡಿದ್ದೆ. ಅವಳು ಕೂಡ ನನ್ನನ್ನು ಗಮನಿಸಿ ನೋಡಬೇಕಲ್ಲ. ಅದಕ್ಕೆ ಬೇಕಾಗಿ ನವನವೀನವಾಗಿರುವಂತಹ ವಸನಾದಿಗಳನ್ನು ತೊಟ್ಟುಕೊಂಡ ಹಾಗಾಯಿತು. ಪರಿಮಳ ಬರುವಂತಹ ದ್ರವ್ಯಗಳನ್ನು ಆ ಕಡೆ ಈ ಕಡೆ ಪೂಸಿಕೊಂಡಿದ್ದೇನೆ. ಇನ್ನಷ್ಟು ಮತ್ತಷ್ಟು ಶೃಂಗರಿಸಿಕೊಂಡು ಅತ್ತ ಕಡೆ ಗಮಿಸ್ತೇನೆ. ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳಿ, ಎದ್ದೇಳಿ. ಗಮನ ಎತ್ತ ಪೇಳಬಗುದೆ ಪೇಳಬಗುದೆ ಕಾಂತಾಗೆ ಗಮನವೆತ್ತ
ಮಂಟಪದಲ್ಲಿ ವಧು ವರನನ್ನು ನೋಡುವುದಿಲ್ಲ ಹೀಗೆ ಹೇಳುತ್ತಾರೆ. ಹಾಗೊಂದು ಹೇಳುತ್ತಾರೆ, ಆದ್ರೆ ನಾನು ನೋಡಿದ್ದೇನೆ. ಏನು? ಮೆಲ್ಲ ಓರೆ ಕಣ್ಣಿಂದ ನೋಡಿದ್ದೇನೆ. ಹೌದು ಹೌದು. ಇದು ಮೂಗಿಗೆ ಬಡಿತಾ ಇತ್ತಂತ. ಹೌದು, ಅಲ್ಲಿಗೆ ಮೂಗಿಗೆ ಬಡಿತಾ ಇತ್ತು. ಅಷ್ಟೆಲ್ಲ ಹಾಕಿಕೊಳ್ಳುದ ನೀವು? ಮತ್ತೆ ಇದ್ರೆ ಹಾಗೆ, ಇಲ್ಲದಿದ್ರೆ ಇಲ್ಲ. ಸುಗಂಧ ದ್ರವ್ಯ. ಹೌದು, ಅದನ್ನೇ ಮತ್ತೆ ಯಾವುದು ಹೇಳಿ. ಅದೇ ಮೂಗಿಗೆ ಬಡಿತಾ ಇತ್ತು. ಇದು ಎಲ್ಲಿಗೆ ಹೊರಟದ್ದು? ಇನ್ನು ಅಪಶಕುನ ಬೇಕಾ? ಎಂತದಾಯ್ತು? ಹೀಗೆ ಹಂಚಿದ್ರೆ ಇನ್ನು ಯಾವ ಕೆಲಸಕ್ಕೂ ನಾನು ಹೋಗುದಿಲ್ಲ. ಏನಾಯ್ತು? ಅಪಶಕುನ. ಯಾರಾದ್ರೂ ಹೊರಟು ನಿಂತಾಗ ಎಲ್ಲಿಗೆ ಹಾಗೆ ಕೇಳುವ ಕ್ರಮ ಉಂಟೇನೆ? ಓ, ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನವ? ಮತ್ತೇನು? ಹೇಗಾಯ್ತಿದು? ಬೆಕ್ಕು ಬಂದ ಅಡ್ಡ ಬಂದ ಹಾಗೆ. ಓ, ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಮತ್ತೇನು? ಈಗ ನಾನು ಹೇಳಿದ್ರೆ ಬೆಕ್ಕು ಅಡ್ಡ ಬಂದಾಗ ಆಯ್ತು. ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಮನೆಯ ಬೆಕ್ಕು ಅಡ್ಡ ಬಂದ್ರೆ? ಹೌದು, ಯಜಮಾನ ಎಲ್ಲಿಗೆ ಹೋಗುದು ಬೆಂಕಿ. ಯಜಮಾನ ಎಲ್ಲಿಗೆ ಹೋಗುದಂತೆ ಆ ಬೆಕ್ಕಿಗೆ ಗೊತ್ತುಂಟ? ಅದು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ನಾನು ಮನೆಯ ಬೆಕ್ಕು ಹೌದು, ನಿಮ್ಮ ಮನದ ಬೇಕು ಹೌದು. ಎಲ್ಲಿ? ಇನ್ನೊಂದು ಹೇಳ. ಏನು? ಮನೆ ಬಿಟ್ಟು ಬೆಕ್ಕು ಹೋಗುದಿಲ್ಲ, ಮಠ ಬಿಟ್ಟು ಮಾಣಿ ಹೋಗುದಿಲ್ಲ. ಹಾಗೊಂದು ಮಾತುಂಟು. ಹಾಗಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ದೂರ. ದೂರ ಎಲ್ಲಿಗೆ? ದೂರ ಅದು ಎರಡು ಯಾಕೆ? ಆ ಎಲ್ಲಿಗೆ ಎಂಬುದನ್ನು ಬಿಡು, ದೂರ. ಹಾಗೆ, ಅದಷ್ಟು ಸಾಕು. ಅಷ್ಟು ಸಾಕು. ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ. ಗಮನ ಎತ್ತ ಅಂತ ಕೇಳಿದ್ರೆ ಅದು ಒಳ್ಳೆಯ ವಿಚಾರ. ಅದು ಒಳ್ಳೆಯ ವಿಚಾರ, ಒಳ್ಳೆಯ ಶಬ್ದ. ಏನು? ಒಂದು ಅವಸರವಾಗಿರುವಂತಹ ಒಂದು ರಾಜಕಾರ್ಯವಿದೆ. ರಾಜಕಾರ್ಯ? ರಾಜಕಾರ್ಯವೋ ರಾಜನ ಕಾರ್ಯವೋ? ಏನೇ ಅದು ನಿನ್ನ ಮಾತಿನಲ್ಲೊಂದು ಕೊಂಕು. ಯಾಕೆ? ರಾಜಕಾರ್ಯ, ರಾಜನ ಕಾರ್ಯ ಅದೇನೆ? ಅದು ಈಗ ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ವಿಚಾರವಾದ್ರೆ ಅದು ರಾಜಕಾರ್ಯ. ಹೌದು. ಅರಸನ ವೈಯಕ್ತಿಕವಾದಂತಹ ವಿಚಾರವಾದ್ರೆ ಅದು ರಾಜನ ಕಾರ್ಯ. ಹೌದು. ಹಾಗಾಗಿ ರಾಜನ ಕಾರ್ಯವು ಅಂತ ಕೇಳಿದ್ದು. ಏನೋ ತಿಳಿದುಕೊಂಡ ಹಾಗಿದೆ ಅಲ್ಲ? ತಿಳಿದುಕೊಂಡಿದ್ದೇನೆ. ಚಂಡ ಪ್ರಚಂಡರು ಆಡಿದ್ದನ್ನು ಬಂದು ನಾನು ಮೆಲ್ಲ ಕಿವಿಗೊಟ್ಟು ಕೇಳಿದ್ದೇನೆ. ಹೌದೇನೆ? ಎಂತದ್ದು? ನೀನು ಯಾರು? ಮಹಾರಾಣಿ ಸಾಮ್ರಾಜ್ಞಿ ಆದವಳು. ಹೀಗೆಲ್ಲ ಯಾರ್ಯಾರು ಎಲ್ಲಿಯೋ ಮಾತನಾಡುವುದನ್ನೆಲ್ಲ ಕದ್ದು ಕೇಳ್ತಾರೇನು? ಕದ್ದು ಕೇಳುವುದು ತರವಲ್ಲ. ಸರಿಯಲ್ಲ. ಹಾಗಂತ ಹೇಳಿ ಹೆಂಡತಿಗೆ ಒಂದು ಸ್ಥಾನ ಉಂಟಲ್ಲ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತ, ಶಯನೇಶು ರಂಭ, ಕ್ಷಮಯಾಧರಿತ್ರಿ. ಹೆಂಡತಿಯಾದವಳು ಮಂತ್ರಿಣಿಯ ಸ್ಥಾನದಲ್ಲಿ ಇರ್ತಾಳೆ. ಮಂತ್ರಿಣಿಯಾದ ಸ್ಥಾನದಲ್ಲಿರುವಾಗ ಹಾಗೆ ತನ್ನ ಗಂಡನಲ್ಲಿ ಮಂತ್ರಿಗಳು ಬಂದು ಆಡುವಾಗ ಕೇಳಿದ್ರೆ, ಕದ್ದಾಲಿಸಿದ್ರೆ ಅದು ತಪ್ಪಲ್ಲ ಅಂತ ಹೇಳ್ತಾರೆ. ಚಂಡ ಪ್ರಚಂಡರು ಆಡಿದ್ದನ್ನು ನಾನು ಕೇಳಿದ್ದೇನೆ. ಇದು ನಾನು ಬರ್ತೇನೆ. ನೀನು ಯಾಕೆ ಹಾಗೆಲ್ಲ ಬರುವ ವಿಚಾರ ಅಲ್ಲ ಅದು. ಬರ್ಬೇಕು. ಅಂತಹ ಗಂಭೀರವಾಗಿರುವಂತಹ ವಿಚಾರ ಅದು. ನಾನು ಮಾತ್ರ ಸ್ತ್ರೀಯರೆಲ್ಲ ಬರಬಾರದು. ನಾನು ಆದಷ್ಟು ಬೇಕು ಸುಮಂಗಲಿಯರೇ ಬರಬೇಕು. ಏನೆಲ್ಲ ತರಬೇಕು ಗೊತ್ತುಂಟ? ಒಂದು ಕೆಂಪು ಸೀರೆ, ಒಂದು ಚೆಂಡು ಮಲ್ಲಿಗೆ, ಒಂದು ಸಿಹಿಯಾಳ, ಒಂದು ಅರಶಿನ, ಮತ್ತೊಂದು ಕುಂಕುಮ, ಕಪ್ಪು ಬಳೆ, ಇಷ್ಟನ್ನು ಹಿಡಿದುಕೊಂಡು ಬರ್ತೇನೆ. ಸಾಲದು. ಮತ್ತೆ ಕೆಂಪು ದಾಸವಾಳದ ಹೂವಿನ ಹಾರ ಒಂದು ಹಿಡ್ಕೊ. ಬಲಿ ಕೊಡುವುದಕ್ಕಲ್ಲ, ಬಲಿಗಲ್ಲು. ಹಾಗಲ್ಲ, ಮತ್ತೆ ಒಂದು ಹೆಣ್ಣು ನೋಡುವ ಶಾಸ್ತ್ರ ಅಂತ ಇದೆಯಲ್ಲ, ಅದಕ್ಕೆಲ್ಲ ಬೇಕಲ್ಲ. ಈಗ ನನಗೆ ಗೊತ್ತಾಗಿದೆ ಸ್ವಾಮಿ. ಏನು ಇದು? ನೀವು ಈಗ ಹೋಗುವುದು ಅಲ್ಲಿಗೆ, ನಂದನವನಕ್ಕೆ ಹೋಗ್ತಾ ಇದ್ದೀರಿ. ಚಂಡ ಪ್ರಚಂಡರ ಆಡಿದ್ದನ್ನು ನೀವು ಕೇಳಿದ್ದೀರಿ. ಇದು ನಾನು ಕೇಳೋದು ನಿಮಗೆ, ಈಗ ನನ್ನಲ್ಲಿ ಏನ್ ನಿಮಗೆ ಕೊರತೆ ಆಗಿದೆ? ಇಲ್ಲವೇ? ನನ್ನ ಚಂದ ಇಲ್ವಾ? ನನ್ನ ಕಣ್ಣಿಂದ ಮೇಲ್ಕಣ್ಣು ಉಂಟಾ? ಅಯ್ಯೋ ಇಲ್ಲ ಅಲ್ಲ. ನನ್ನ ಮುಖ ಸೊಟ್ಟಗಾಗಿದೆ, ನನ್ನ ಕೈ ಏನು ಮುರುಟಿ ಹೋಗಿದ್ಯಾ? ಯಾರಾದ್ರೂ ಹೇಳಿಯಾರ? ನನ್ನ ಮೈ ಬಣ್ಣ ಏನು ಬಿಳಿ ಇಲ್ವಾ? ನಿನ್ನ ಶೃಂಗಾರವನ್ನು ನೋಡಿಯಲ್ಲ ಅಂದು ನಾನು ಮನಸೋತು ಮದುವೆ. ಹೌದಲ್ಲ? ಹಾಗಾದ್ರೆ ನನ್ನಲ್ಲಿ ಕೊರತೆ ಇಲ್ಲ, ಕೊರತೆ ಇಲ್ಲ. ಹಾಗಾದ್ರೆ ಮನೆಯಲ್ಲಿ ಕೊಡ ಹಾಲು ಕೊಡುವಂತಹದ್ದೇನು ನಾನಿರುವಾಗ ಯಾವುದೋ ಒಂದು ಹೊರಗೆ ಗೊಡ್ಡು ದನ ಅದನ್ನು ಬಯಸುವಂತ ಅವಶ್ಯಕತೆ ಉಂಟೆ ಸ್ವಾಮಿ? ಓ ಚಿನ್ನ, ಏನು? ಅಮೃತ ಏನು?
ನರಸಿ ಬರುವಂತ ಭ್ರಮರ ಹೂವಿಂದ ಹೂವಿಗೆ ಹಾರಿ ಮತ್ತೊಂದು ಹೂವನ್ನು ಸೇರಿ ಮಕರಂದವನ್ನು ಹೀರಿ ಪುಷ್ಪಾಂತರದ ರುಚಿ ಭಿನ್ನತೆಯನ್ನು ಪಡೆದು ಅಮಲೇರಿ ಅಮೃತವ ಪಾನವನ್ನು ಮಾಡಿ ಆಕಾಶವನ್ನು ಸೇರಿ ವಿಹರಿಸುವುದಿಲ್ಲವೇ? ಅದು ಹೌದು. ಸಂತೋಷ ಪಡುವುದಿಲ್ಲವೇ? ಅದೇ ದುಂಬಿ ಮತ್ತೊಂದು ಹೂವನ್ನು ಅಪೇಕ್ಷೆ ಪಟ್ಟರೆ ಬಯಸಿದರೆ ಅದು ಅಪರಾಧವಾಗುತ್ತದೆ. ಹೇಳು. ಈಗ ನೀವು ಹೇಳುದು ಹೇಗೆ? ಗಂಡು ಅಂತ ಹೇಳಿದ್ರೆ ಹೂವಿಗೆ ಸಮಾನ. ಗಂಡಂದ್ರೆ ದುಂಬಿ, ದುಂಬಿ ಹೆಣ್ಣಂದ್ರೆ ಹೂವು. ದುಂಬಿ ಒಂದು ಹೂವಿನ ಮಕರಂದವನ್ನು ಹೀರುವುದಕ್ಕೆ, ಅಂತೆಯೇ ಹೂವಿನಿಂದ ಹೂವಿಗೆ ಹಾರಿ ಹೋಗುತ್ತದೆ. ನಮ್ಮ ಉಪವನದಲ್ಲಿ ಒಂದು ಅನರ್ಘ್ಯವಾಗಿರುವಂತಹ ರತ್ನವಿದೆ ಎಂಬುದನ್ನು ಕೇಳಿದಾಗ ಯಾವುದದು, ಎಲ್ಲಿಯದ್ದು, ಯಾಕಾಗಿ ಎಂಬುದನ್ನು ನಾನು ವಿಚಾರಿಸಿದರೆ ಎಲ್ಲಿಯಾದರೂ ಸಿಕ್ಕಿದರೆ ಅದು ಪಡೆದರೆ ಅಪರಾಧವಾಗುತ್ತದೆ. ಹೇಳು. ದುಂಬಿಯ ಕಥೆಯನ್ನು ಚೆನ್ನಾಗಿ ವಿವರಿಸಿದ್ದೀರಿ. ಅದೇ ಕಥೆಯನ್ನು ನಾನು ಸ್ವಲ್ಪ ಮುಂದುವರಿಸಲೇ? ಹೇಗದು? ಸಂಜೆ ಕಮಲ ಸಂಜೆ ಕಮಲ ಕಾಂತ ಕೇಳು ಮಕರಂದವನ್ನು ಹೀರಿ ಅದಕ್ಕೆ ಅಮಲೆ ಇರುತ್ತದೆ. ಹಾಗೆ ಆ ದುಂಬಿ ಮಕರಂದವನ್ನು ಹೀರುವುದಕ್ಕೆ ಬೇಕಾಗಿ ಹಾಗೆ ಹುಡುಕಿಕೊಂಡು ಇನ್ನೊಂದು ಹೂವನ್ನು ಹುಡುಕಿಕೊಂಡು ಹೋಗುತ್ತದೆ. ಹೊತ್ತು ಸಂಜೆಯಾಗುತ್ತದೆ. ನೇರವಾಗಿ ಯಾವುದರ ಬಳಿ ಹೋಗುತ್ತದೆ ಗೊತ್ತೇ? ಕಮಲದ ಬಳಿಗೆ ಹೋಗುತ್ತದೆ. ಕಮಲದ ಬಳಿಗೆ ಹೋಗಿ ಆ ಕಮಲದಲ್ಲಿ ಕುಳಿತು ಮಕರಂದವನ್ನು ಹೀರುತ್ತದೆ. ಹೊತ್ತು ಸಂಜೆಯಾಗುತ್ತದೆ. ಹೊತ್ತು ಸಂಜೆಯಾಗುತ್ತದೆ. ಕಮಲ ಮುದುಡಿಕೊಳ್ಳುತ್ತದೆ. ಭ್ರಮರ ಅಲ್ಲಿಯೇ ಉಳಿಯುತ್ತದೆ. ಭ್ರಮರ ಬಂಧನವಾಗುತ್ತದೆ. ಅದೇ ದುಂಬಿ ಮತ್ತೆ ಅರಸಿಕೊಂಡು ಅರಸಿಕೊಂಡು ಕೆಂಡ ಸಂಪಿಗೆಯನ್ನೇನಾದರೂ ಬಯಸಿದ್ರೆ ಆ ದುಂಬಿ ಏನಾಗುತ್ತದೆ? ಅಲ್ಲಿಗೆ ಕರಟಿ ಹೋಗುತ್ತದೆ, ಹೊತ್ತಿ ಉರಿಯುತ್ತದೆ. ಕರಟಿ ಕಮರಿ ಹೋಗುತ್ತದೆ. ಹೌದು. ನಾನು ನೀವು ದುಂಬಿಯ ಕಥೆಯನ್ನು ಹೇಳಿದ್ದಕ್ಕೆ ಆ ಕಥೆಯನ್ನು ಹೇಳಿದ್ದಷ್ಟೇ. ಸ್ವಾಮಿ, ನಾ ಹೇಳುವುದು ಇಷ್ಟೇ. ಏನು? ಈಗ ನಿಮ್ಗೆ ಚಂಡ ಪ್ರಚಂಡರ ಅವಳ ವಿಷಯವನ್ನು ಹೇಳಿದ್ರು. ಹೌದು. ಹೆಣ್ಣಿದ್ದಾಳೆ ನಂದನವನದಲ್ಲಿ ಎನ್ನುವಾಗಷ್ಟೇ ಹೇಳಿದ್ರು. ಅವರ ಕುಲ, ಅವಳ ಗೋತ್ರವನ್ನು ಹೇಳಿದ್ರ? ಇಲ್ಲ. ಅವಳ ಹೆಸರೇನು ಹೇಳಿದ್ರ? ಇಲ್ಲ. ಯಾರು ಅವಳಿಗೆ ಮದುವೆ ಆಗಿದೆಯನ್ನ ಹೇಳಿದೀರಾ? ಅದು ಹೇಳಿ. ಅದು ಹೇಳಿಲ್ಲ. ಯಾವ ವಿಚಾರವನ್ನು ತಿಳಿಯದೆ ಹಿಂದೆ ಮುಂದೆ ಆಲೋಚಿಸದೆ ಆ ಹುಡುಗಿಯನ್ನು ನೋಡ್ತೇನೆ ಎನ್ನುವ ಹಾಗೆ ನೀವು ಮುಂದುವರೆದು ಹೋದವರು. ಸ್ವಾಮಿ, ನೀವೇನಾದರೂ ಆ ಹುಡುಗಿಯನ್ನು ಇಲ್ಲಿಯವರೆಗೆ ಕರೆದು ತಂದ್ರೆ ನನಗೆ ಯಾವುದೇ ಸವತಿ ಮಾತ್ರ ನನ್ನಲ್ಲಿ ಇಲ್ಲ. ಇಲ್ಲವೇ? ಖಂಡಿತ ಇಲ್ಲ. ಮತ್ತೆ ಯಾಕೆ ನೀನು ಇಷ್ಟು ಆಲೋಚಿಸುವುದು? ಅವಳಿಗೆ ಮಂಗಳಾರತಿಯನ್ನು ಬೆಳಗಿ ಖಂಡಿತವಾಗಿ ನಾನು ಸ್ವಾಗತಿಸುತ್ತೇನೆ. ಯಾವಾಗ? ಅವಳಿಗೆ ಮದುವೆಯಾಗದಿದ್ದರೆ ಮಾತ್ರ. ಒಂದು ವೇಳೆ ಆಕೆ ಅನ್ಯ ಸತಿಯಾಗಿದ್ದರೆ ಏನು ಮಾಡುತ್ತೀರಿ? ಅನ್ಯ
ಇರುವಂತಹ ಕೆಂಡ ಸಂಪಿಗೆಯನ್ನು ಅಲ್ಲ, ಸಂಜೆ ಹೊತ್ತಿನಲ್ಲಿ ಹೋಗಿ ಕುಳಿತುಕೊಳ್ಳುವಂತ ಭ್ರಮರ ನಾನಲ್ಲ. ಸಾಮಾನ್ಯ ದುಂಬಿ ನೀವಲ್ಲ. ಮತ್ತೊಂದು ವಿಚಾರ, ಏನು? ಎಷ್ಟು ಮಕರಂದವನ್ನು ಹೀರಿದ್ರು ಕೂಡ ನನಗ ಅಮಲಾಗುವ ಕ್ರಮ ಉಂಟು. ನಿಮಗೆ ಅಮಲ ಆಗುವುದೇ ಇಲ್ಲ ಅಲ್ವಾ? ಇಲ್ಲಪ್ಪ. ಸ್ಥಿರ ಪ್ರಜ್ಞೆ ಉಳ್ಳವನು ನಾನು. ಅಲ್ಲಿರುವಂತಹ ಹೆಣ್ಣು ಅನ್ಯ ಸತಿ ಅನ್ಯ ಪುರುಷನ ಕೈ ಹಿಡಿದದ್ದು ಹೌದು ಅಂತಾದರೆ ಅರೆಗಳಿಗೆ ಅಲ್ಲಿ ನಿಲ್ಲಲಾರೆ, ಅವಳನ್ನು ನೋಡಲಾರೆ, ಮಾತನ್ನಾಡಲಾರೆ, ಓಡೋಡಿಕೊಂಡು ಬರುವೆ. ಯಾಕೆ ಬಲ್ಲೆಯ? ನಿನ್ನ ತೋಳಿನ ಆಚೆಯನ್ನು ಬಿಗಿಯಾಗಿ ದೊರೆ ನಿಮ್ಮ ಸುಖಕ್ಕೆ, ದೊರೆ ನಿಮ್ಮ ಸುಖಕ್ಕೆ ನಂದಾದೀಪದಂತೆ ನಾವುರಿವೆಯು ಕರಗಿದಂತೆ ಮರೆತು ನಿಮ್ಮಿಂದ ಅಕಾರ್ಯವಾದರೆ, ಮರೆತು ನಿಮ್ಮಿಂದ ಅಕಾರ್ಯವಾದರೆ ಆಗದಿರದು ದೊರೆಯೇ ನಾ ದೊರೆಯೇ ನಾ ದೊರೆಯೇ. ಯಶೋಮತಿ, ನಿಮ್ಮ ಮಾತುಗಳನ್ನೆಲ್ಲವನ್ನು ಆಲಿಸಿದೆ ನಾನು. ಹೆಣ್ಣನ್ನು ಉಭಯ ಕುಲ ದೀಪಗಳು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಹುಟ್ಟಿದ ಮನೆಯನ್ನು, ಸೇರಿದ ಮನೆಯನ್ನು ಬೆಳಗುವಂತ ಹೊಣೆಗಾರಿಕೆ ಆಕೆಗಿದೆ. ನಾ ಹುಟ್ಟಿದ ಮನೆಯನ್ನು, ಈ ಏಕವಿರಾದ್ರಿಪುರವನ್ನು ಬೆಳಗಿದ್ದೇನೆಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗುತ್ತದೆ. ಸ್ವಾಮಿ, ಏನು ನನ್ನದು ವಿಚಾರ ಹಾಗಲ್ಲ. ಮತ್ತೆ ನೀವೀಗ ಆ ಹೆಣ್ಣನ್ನು ನೋಡುತ್ತೇನೆ, ಬಯಸುತ್ತೇನೆ ಎನ್ನುವ ಹಾಗೆ ಮುಂದುವರಿದು ಹೋದವರು. ಒಂದು ವೇಳೆ ನೀವು ಹೋದಂತಹ ಸಂದರ್ಭದಲ್ಲಿ ನಿಮ್ಮಿಂದ ಏನಾದರೂ ಅಕಾರ್ಯ ನಡೆದು ಹೋಯಿತು ಎಂದಾದರೆ, ಆಕೆ ಏನಾದರೂ ಅನ್ಯಸತಿಯಾಗಿ ನೀವು ಅಕಾರ್ಯವನ್ನು ಮಾಡಿದ್ದೀರಿ ಎಂದಾದರೆ, ಸ್ವಾಮಿ, ಯಶೋಮತಿ ಯಶೋಮತಿ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ ಸ್ವಾಮಿ, ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ. ನೀನೆಲ್ಲ ಹಾಗೆ ಮಾಡಬಾರದೆ. ಏನು ಹಾಗೆ ಹೇಳಬಾರದೆ. ಈ ನಮ್ಮ ಹೊಸ್ತಿಲಲ್ಲಿ ಒಂದು ಅಸ್ತು ದೇವತೆ ಅಂತ ಇರುತ್ತದೆ. ಏನು? ನಾವು ಮನೆಯೊಳಗೆ ನಿಂತು ಯಾವುದನ್ನು ಆಡುತ್ತೇವೆ, ಯಾವುದನ್ನು ಹೇಳುತ್ತೇವೆ, ಅದು ಅಸ್ತು ಅಸ್ತು ಅಸ್ತು. ಅದಕ್ಕೆ ಈ ವಯಸ್ಸಾದವರು ಅಜ್ಜಿ ಎಲ್ಲ ಇದ್ದಾರಲ್ಲ, ಅವರಲ್ಲಿ ಕಿರಿಕಿರಿ ಹೇಳಬಾರದು, ಬೆಳಿಗ್ಗೆ ಎದ್ದು ಬೈಬಾರದು, ಅಸಭ್ಯ ಮಾತಾಡಬಾರದು ಅಂತ ಹೇಳುವುದು ಇದಕ್ಕೆ. ಹೇಳಿದ ಹಾಗೆ ಆಗಿಬಿಟ್ರೆ ಅಸ್ತು ಅಸ್ತು ಹೇಳುತ್ತದ. ಹಾಗಾದ್ರೆ ನೀವು ಅವಳನ್ನು ಮದುವೆ ಆಗ್ತೇನೆ ಅಂತ ಹೊರಟು ಹೋಗಿ ಮದುವೆ ಆಗ್ತೇನೆ ಅಸ್ತು ಅಸ್ತು ಹೇಳಿದ್ರೆ ನೀವು ಮದುವೆ ಆದ್ರೆ ಅದಕ್ಕೆ ಅಷ್ಟು ಹೇಳುದಿಲ್ಲ ದೇವತೆ. ಅದಕ್ಕೆ ಇದಕ್ಕೆ ಮಾತ್ರ ತಿಳಿಯುವುದಕ್ಕೆ ಮಾತ್ರ ನಾನು ಹೋಗುವುದಲ್ಲ. ಹೌದಲ್ಲ? ಆಯ್ತು, ನನಗೆ ನಂಬಿಕೆ ಬರುವುದಿಲ್ಲ. ನೀವು ಗಂಡು ಮಕ್ಕಳು ಹೇಗೆ? ನಂಬೆ 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 ಎಂತದ್ದು? ನನಗೆ ಆಣೆ ಮಾಡಿ ಹೇಳಬೇಕು. ನನ್ನ ಕೊರಳು ಮುಟ್ಟಬೇಕು. ನಿನ್ನ ನಿನ್ನ ಕೊರಳು ಮುಟ್ಟುವುದೇನು? ನಿನ್ನ ಶರೀರ ಈಗ ಹೊಸತ? ಆಗ ಹಾಗೆಲ್ಲ ನಿಮ್ಮ ಗಂಡಸರನ್ನು ನಾನು ಹಾಗೆಲ್ಲ ನಂಬುದಿಲ್ಲ. ಕೊರಳು ಮುಟ್ಟಿ ಆಣೆ ಮಾಡಿ ಹೇಳಬೇಕು. ಆಣೆ ಪ್ರಮಾಣ ಇದೆಲ್ಲ ಯಾರಿಗೆ? ನಮ್ಮಂತ ಯೋಗ್ಯತಾವಂತ ವ್ಯಕ್ತಿಗಳಿಗೆಲ್ಲ. ಮತ್ತೆ ಎಂತದ್ದು? ಅಂತವರಿಗೆ. ಈಗ ನೀವು ಆಣೆ ಮಾಡಿ, ಅಂತವರು ಮಾತು ಬೇಕಾದ್ರೆ ಆಣೆ ಮಾಡಿರ್ಲಿ, ಮಾಡ್ಲಿ ಬಿಡ್ಲಿ. ಬೇಕೇ ಬೇಕಾ? ಬೇಕೇ ಬೇಕಾ? ಮುಟ್ಟಲೇಬೇಕಾ? ಮುಟ್ಲೇಬೇಕು. ಈಗ ನಿಮ್ಮ ಕೊರಳಲ್ಲ, ನನ್ನ ಕೊರಳು ಮುಟ್ಟಿ ಅಂತ ಹೇಳಿದ್ದು. ನಿನ್ನ ಕೊರಳು ಮುಟ್ಟಿ ನಿಮಗೆ ನೋಡಿ, ನಿಮಗೆ ಮುಟ್ಲಿಕ್ಕೆ ಮನಸ್ಸಿಲ್ಲ, ಮುಟ್ಟಿ ಹೇಳಿ. ಒಂದು ವೇಳೆ ಆಕೆ ಅನ್ಯಸತಿ ಆಗಿದ್ದರೆ ಆಕೆಯನ್ನು ಅಲ್ಲಿಯೇ ಬಿಟ್ಟು ಬರುತ್ತೇನೆ. ಒಂದು ವೇಳೆ ಆಕೆ ಮದುವೆ ಆಗದ ಹೆಣ್ಣಾದರೆ ಅವಳನ್ನು ಇಲ್ಲಿಯವರೆಗೆ ಕರೆತರುತ್ತೇನೆ. ಆಯ್ತಲ್ಲ? ಇದು ಆದಷ್ಟು ಬೇಗ ಹೋಗಿ. ಒಂದು ವೇಳೆ ನೀವು ಬರುವುದು ತಡವಾಗಿ ಹೋದ್ರೆ ಈ ಯಶೋಮತಿ ಪ್ರಾಣ ಸಮಯ ವ್ಯರ್ಥ ಮಾಡಬೇಡ. ನಾನು ಆದಷ್ಟು ಬೇಗ ಹೋಗಿ ಬರುತ್ತೇನೆ. ನಾನು ಅಲ್ಲಿರ್ತೇನೆ, ಮತ್ತೆ ನೀವು ಬರುವುದು ತಡವಾಗಿ ಹೋದ್ರೆ. ನೀನು ಹೋಗುವಾಗಲೇ ಇಷ್ಟು ತಡ ಮಾಡಿದೆ, ಬರುವಾಗ ಯಶು ಕಾಯ್ತಾ ಇರ್ತಾಳೆ. ಆಯ್ತೆ. ಅಯ್ಯೋ, ಇವಳಿಗೆ ಯಾವುದೆಲ್ಲ ಒಲಿಯುವುದು. ಎಷ್ಟು ಮುದ್ದೆ. ಅನ್ಯಸತಿ ಅಲ್ಲದೇ ಇದ್ರೆ ಕರ್ಕೊಂಡು ಬಾ. ಯಾರಾದ್ರೂ ಹೆಂಡತಿ ಆದವ್ರು ಹೇಳಿ, ಹೀಗೆ ಸಮಯ ವ್ಯರ್ಥ ಮಾಡಿದ್ರೆ ಅವಳಲ್ಲಿಂದ ಹೋಗ್ಯಾಳು. ದುಂಡು ಮೊಗದ ಮೋಹನ
ಮಾರಿಗಿಂದ ಗಂಡನಂದು ಕೋಮಲ ಮೋಹಿನಿ ನನ್ನನ್ನು ಸಂವಾದಿಸಲು ಇದಕ್ಕಿಂತಲೂ ಮೃದು ಮಧುರ ಮನೋಹರವಾಗಿರುವಂತಹ ಪದ ನನ್ನ ಶಬ್ದ ಭಂಡಾರದಲ್ಲಿಲ್ಲದಿರುವುದೇ ಮಾತಿಗೊಂದು ಕೊರತೆಯೇ ಸರಿ. ಹೌದೇ? ಸಮಸ್ತ ವಸ್ತು ಸೌಂದರ್ಯದ ರಸಭಾಕದಿಂದ ಅರಳಿ ನಿಂತ ದಿವ್ಯ ರೂಪಶ್ರೀ ನೀನು. ವಿಧಾತನ ವಿನೂತನವಾಗಿರುವಂತಹ ಶಿಲ್ಪ ಮುನಿಗಳ ಮನೋಮತಿಯನ್ನು ಮಂತ್ರ ಮುಗ್ಧಗೊಳಿಸುವಂತಹ ಮೋಹಕತೆ ಮನೋಜನು ಮಂತ್ರಿಸಿ ಬಿಟ್ಟಿರುವಂತಹ ಕುಸುಮ ಬಾಣದಂತೆ ನಿನ್ನನ್ನು ಸೋತು ನಾನಿಲ್ಲಿಯೇ ನಿಂತೆ. ಹೌದೇ? ಓ ಚೆಲ್ವಿಕೆ, ಏನು ಈ ಉಪವನ ಕೈ ತಂದಂತ ನಿನ್ನ ನಾಮ ಯಾವುದೇ? ಯಾವ್ದ್ರದ್ದು? ನಿನ್ನ ಹೆಸರು ಏನು? ನಿನ್ನನ್ನು ಪೆತ್ತ ಹಡೆದಂತ ಮಹಾತಾಯಿ ಯಾರು? ಪುಣ್ಯಗರ್ಭೆ ಯಾರು? ನಿನಗೆ ಅಪ್ಪ ಇನ್ನೂ ಉಳಿದಿದ್ದಾನ? ಅಲ್ಲ, ಇದ್ದಾನ ಅಂತ ಜೀವದಲ್ಲಿ? ಹಾಗಲ್ಲ. ಮತ್ತೆ ನಿನಗೆ ವಿದ್ಯೆಯನ್ನು ಹೇಳಿಕೊಟ್ಟಿರುವಂತಹ ಪರಮ ಗುರು ಯಾರು? ನಿನ್ನ ಊರಲ್ಲಿ ಎಲ್ಲ ವಿಚಾರವನ್ನು ಪೂರ್ವ ಪರ ವಿಳಸವನ್ನು ಹೇಳಿತ್ಯಾ? ನಾನು ಕೇಳುವ ಸಮಯ
ಇಲ್ಲ ಇಲ್ಲ, ನೀನು ಸ್ವಲ್ಪ ಹತ್ತಿರ ಬಾ. ಇದು ನನ್ನ ಪರಿಚಯ. ಯಾವುದು ಇದು? ಮಾತಿಗೆ ಹೇಳಿದ್ದು ಪುಣ್ಯಾತ್ಮ. ನಾನು ಇದು ಅಂತ ಎಲ್ಲಿ ಹುಡುಕುದಿಲ್ಲ. ಹಾಗಲ್ಲ, ಮತ್ತೆ ನನ್ನ ಪರಿಚಯವನ್ನು ನೀನು ಕೇಳಿದೆಯಾ? ಹೌದು. ಚುಟುಕಾಗಿ ಹೇಳುತ್ತೇನೆ ಕೇಳು. ಒಳ್ಳೆಯದು. ಇದು ನನ್ನ ತಂದೆ ಅಪ್ಪ. ಇದು ಹಾಗು. ಇದು ಅಪ್ಪ ಅಪ್ಪ. ಒಂದು ಪದ್ಯದ ಅರ್ಥ ಇದು ಇದು ಹೇಳಿ ಮುಗಿಸಿ. ಅಪ್ಪ ಉಪ್ಪ. ಉಮ್ಮ ಎಲ್ಲಿದ್ದಾಳೆ? ಯಾವುದು? ಮತ್ತೆ ಉಪ್ಪ. ಅಪ್ಪ ಯಾರನ್ನು ಹಾಗೆ ಗೊತ್ತಿಲ್ಲ ಎನ್ನುವ ಹಾಗೆ ಹೇಳಿದ್ದು. ಗೊತ್ತಿಲ್ಲವೇ? ಹಾಗಾದ್ರೆ ಆಕಾಶದಿಂದ ಬಿಡಲು. ಹಾಗಲ್ಲ, ಮತ್ತೆ ನಾನು ಪ್ರಪಂಚದ ಬೆಳಕನ್ನು ಕಾಣುವಾಗ ಈ ಪ್ರಪಂಚವನ್ನು ಬಿಟ್ಟು ಹೋಗಿ ಆಗಿದ್ದೇವೆ. ಹೌದಾ? ಸತ್ತಲ್ಲಿಗೆ ಸತ್ತು ಮಣ್ಣು ತಿಂದು ಬೆಳೆದು ದೊಡ್ಡವರಾಗುವಾಗ ಅಪ್ಪ ಅಮ್ಮ ಎಲ್ಲ ಇರಬಾರ್ದು. ಓಹೋ, ಅದಕ್ಕೆ ಅವರ ಸಂಗ ಮಾತಾಡ. ಇದು ಅಪ್ಪ ಹಾಗೆಯಾ? ಅಮ್ಮ ಆಗ ನೀನೇ ಹೇಳಿದೆ. ಏನು? ಅಮ್ಮ ಉಮ್ಮ. ಗೊತ್ತಿಲ್ಲ. ಹಾಗಾದ್ರೆ ನೀನು ಆಕಾಶದಿಂದ ಕೆಳಗೆ ಬಿಟ್ಟು ಭೂಮಿಯಿಂದ ಮೇಲೆ ಯಾವುದಲ್ಲ, ಮತ್ತೆ 10 ಸಮಸ್ತರು. ನಿನ್ನ ಮಾತು ಮುಗಿಲಿಲ್ಲ. 10 ಸಮಸ್ತರು ಜೊತೆ ಸೇರಿಕೊಂಡು ನನ್ನನ್ನು ಇಷ್ಟು ದೊಡ್ಡವಳನ್ನಾಗಿಸಿದ್ದಾರೆ. ಮತ್ತೆ ಇದೆಲ್ಲ ನಿನ್ನ ಸ್ವಂತ ದುಡ್ಡಿನ ಹಣದಿಂದ ತೆಗಿಲಿಕ್ಕುಂಟ? ಯಾವುದು? ಎಲ್ಲ ಕೊಟ್ಟದ್ದು. ಅಲ್ಲ, ನಿನ್ನಂತವ್ರು ಕೊಡುವವರು ಇರುವಾಗ ಪಡೆದುಕೊಳ್ಳುವುದಕ್ಕೆ ನಮಗೇನು? ಅಲ್ಲ, ಹೇಳಿದ್ದು ಒಳ್ಳೆಯ ಮನಸ್ಸುಳ್ಳವರು ಕೊಡುವಾಗ ನಮಗೆ ತೆಗೆದುಕೊಳ್ಳುವುದಕ್ಕೇನು? ನನ್ನಂತವ್ರು ಹಾಗೆಲ್ಲ ಕೊಡ್ಲಿಕ್ಕಿಲ್ಲ. ಬೇರೆ ಸ್ವಲ್ಪ ಯಾವುದು ಅಲ್ಲ. ಇದು ನಾನು ಹೋದದ್ದೇ ನನ್ನ ಊರು, ನಾನು ಇಲ್ಲದ ಮನೆ ಇಲ್ಲ. ಹೌದಾ? ಅದು ಹೇಗೆ? ಯಾಕೆ ಹೇಳಿದ್ರೆ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಇಷ್ಟು ದೊಡ್ಡವಳನ್ನಾಗಿ ಬೆಳೆಸಿದ್ದು. ಇದು ಕರೆಯುವುದಕ್ಕೆ ಹೆಸರು ಹಲವಾರು ಇದೆ. ಅದೆಂತದೆ ಹಲವಾರು? ಬೇರೆ ಬೇರೆ ಹೆಸರು. ಈಗ ನಮ್ಮಲ್ಲೆಲ್ಲ 1 2 ಮತ್ತೊಂದು 3 ಅಡ್ಡ ಹೆಸರು. ಒಂದು 3-4 ಉಂಟು ನನಗೂ. ಹೌದು. ಅದು ಹೇಗೆ? ಕಾಳಿ. ಅವನ ಕಣ್ಣು ಒಡೆದು ಹೋಗ್ಲಿಕ್ಕೆ. ಯಾರಿಗೆ? ನೀನ್ ಇಷ್ಟು ಬಿಳಿ ಬಿಳಿಯಾಗಿದ್ದೆ ಕಾಳಿ ಅಂತ ಹೇಳುದು ಅರ್ಥ ಉಂಟು? ಅವನ ಹೆಸರು ಹೇಳಿ ಕಡಿದಕ್ಕೆ ಒಂದು ಅರ್ಥವೇ ಅಲ್ಲ. ಅವರ ದೃಷ್ಟಿಗೆ ಹಾಗೆ ಕಂಡಿರಬಹುದಲ್ಲ. ಇರ್ಲಿ ಬಿಡು. ಮತ್ತೇನು? ಚಂಡಿ. ನೀನೇನು ಬಾವಿಗೆ ಬಿದ್ದಿದ್ಯಾ? ಒದ್ದೆ ಆಗಿದ್ಯಾ ನೀನು ಚಂಡಿ ಆಗ್ಲಿಕ್ಕೆ? ಎಲ್ಲ ಒಣಗಿದೆ ಇದು. ಚಂಡಿ ಎನ್ನುವ ಹಾಗೆ ಬೋಧಿಸುವುದಷ್ಟೇ. ಓಹೋ, ಹೆಸರು ಇರ್ಲಿ. ದುರ್ಗೆ. ವನದಲ್ಲಿ ಕೆಲವರು ಹೇಳ ಅದೆಲ್ಲ ನಾವು ಉಡಿ ಮಾಡಿದ್ದೇವೆ. ಇರ್ಲಿ. ಆದರೆ ಪ್ರೀತಿಯಿಂದ ಕರೆಯುವಂತ ಒಂದು ಹೆಸರಿದೆ. ಹೇಗೆ? ಮೋಹಿನಿ. ಮೋಹಿನಿ. ಮೋಹಿನಿ, ನೀನು ನನ್ನ ಮನಮೋಹಿನಿ, ಜಗದ್ಮೋಹಿನಿ. ಓ ಮೋಹಿನಿ. ಅದಕ್ಕೆ ಬಂದದ್ದು. ಹೌದಾ? ಪುಣ್ಯಾತ್ಮ. ಏನು? ಮದುವೆ ಹಾಕಬೇಕೆನ್ನುವಂತಹ ಮನವನ್ನು ಇಟ್ಟುಕೊಂಡು ಈ ಕಾಂತಾರದಲ್ಲಿ ನಮ್ಮ ಈ ಉಪವನದಲ್ಲಿ ಬಂದು ಕುಳಿತುಕೊಂಡವಳು. ಹೌದಾ? ಇದು ನನ್ನನ್ನು ಇಷ್ಟೆಲ್ಲ ಪ್ರಶ್ನಿಸಿದೆ. ನೀವು ಯಾರು ಎನ್ನುವ ಹಾಗೆ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವರೇ, ಯಾರು ನೀನು? ನಿನ್ನ ಈ ಚೆಲುವಿಕೆಯ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇವೆ. ಹೌದೇ? ಇದುವರೆಗೆ ನಿನಗೆ ಯಾರು ಇಲ್ಲ ಎಂಬುದಾಗಿ ಆ ಚಿಂತೆಯನ್ನು ಬಿಟ್ಟು ಬಿಡು. ನಾನೇನು ಸಾಮಾನ್ಯನಲ್ಲವೇ? ಏನು? 3 ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡು ಸ್ವತಂತ್ರವಾಗಿ ಮೆರೆಯುವಂತಹ ಅರುಣದೇವರಾಗಿ ಮೆರೆಯುತ್ತಾ ಇದ್ದೇನೆ. ನೀನು ನನ್ನ ಜೊತೆಯಲ್ಲಿ ಒಪ್ಪಿ ಮನಸ್ಸಿಟ್ಟು ನನ್ನನ್ನು ಮದುವೆಯಾಗಿ ಬಂದೆ ಅಂತಾದರೆ ನೋಡಲ್ಲಿ ಬಹಳ ವೈಭವದಿಂದ ಮೆರೆಯುವಂತ ಅರಮನೆ. ಆ ಉಪ್ಪರಿಗೆ ಅರಮನೆಯಲ್ಲಿ ಮೇಲೆ ಭಾಗದಲ್ಲಿ ಕುಳಿತುಕೊಂಡು ಚಂದದಿಂದ ಚಕ್ಕಂದದಿಂದ ಅಂದದಿಂದ ನಡೆದಾಡಿ ಸಂತೋಷದಿಂದ ಬಾಳಬಹುದು. ಪಟ್ಟಣಕ್ಕೆ
ಬೇಗ ಮುಗಿಬೇಕು. ಹಾಗೆ. ಹೊತ್ತು ಕಲಿಯುವುದರಲ್ಲಿ ನಾನಿಲ್ಲ. ಹೊತ್ತು ಕಳೆಯುವುದಕ್ಕೆ ಕಾರಣ ಉಂಟು ಪುಣ್ಯಾತ್ಮ. ಇದು ನಿನ್ನ ಹೆಸರು ಹೇಗೆ ಹೇಳಿದ್ದು? ಅರುಣಾಸುರ. ನಿನ್ನ ಹೆಸರು ಹೇಳಿದ ಕೂಡಲೇ ನನಗೊಂದು ಕತೆ ನೆನಪಾಯಿತು. ಕತೆ? ಹೌದಪ್ಪ. ಯಾವ ಕತೆ? ಇದು ಈ ಹಿಂದೆ ಒಬ್ಬ ಅರುಣಾಸುರನಿದ್ದಂತೆ ಶುಂಭಾಸುರನ ಅರಮನೆಯಲ್ಲಿ. ಆ ಹೊತ್ತಿಗೆ ಶುಂಭ ನಿಶುಂಭರ ವಧ ಪ್ರಕರಣದಲ್ಲಿ ರಣರಂಗದಿಂದ ಓಡಿ ಹೋಗಿದ್ದ ದಾನವ. ಆ ಅರುಣಾಸುರ ನೀನೇ? ಬಿಚ್ಚಿಯಲ್ಲ, ಹೇಳಬೇಡ, ಮೆಲ್ಲಗೆ ಹೇಳು. ಆ ಅರುಣಾಸುರ ನಾನಲ್ಲ. ಆಮೇಲೆ ಮಹಾ ತಪಸ್ವಿಯಾಗಿ ಬೆಳೆದ, ಆಮೇಲೆ ಬ್ರಹ್ಮದೇವರನ್ನು ಏಕಾಗ್ರ ಚಿತ್ತದಿಂದ ತಪಸ್ಸಿನ ಒಲಿಸಿಕೊಂಡಿರುವಂತ ಅರುಣಾಸುರ ಈಗ ಬೇರೆ ಅರುಣದಾನವ ಅಲ್ಲ, ಅರುಣದೇವ ಎಂಬುದಾಗಿ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಅರುಣಾಸುರ, ನಿನ್ನಲ್ಲಿ ಮತ್ತೊಂದು ಪ್ರಶ್ನೆ. ಈ ಹಿಂದೆ ಶುಂಭ ನಿಶುಂಭರನ್ನು ವಧಿಸುವುದಕ್ಕೆ ಬಂದವಳೊಬ್ಬಳು ಹೆಣ್ಣಂತೆ. ಒಂದು ವೇಳೆ ಅದೇ ಚಂಡಿಕೆ ನಿನ್ನ ಕಣ್ಣೆದುರು ಬಂದರೆ ನೀನು ಏನು? ಸರಿಯಾಗಿ ಕೇಳು. ಈ ಹಿಂದೆ ನಿನ್ನ ಒಡೆಯನಾದ ಶುಂಭ ನಿಶುಂಭರನ್ನು ವಧಿಸಿದಂತ ಚಂಡಿಕೆ ನಾನೇ. ಶಕ್ತಿ ಸಾಮರ್ಥ್ಯ ಮಂದಿರವನ್ನು ಹೊಕ್ಕು ದುರ್ಗೆಯನ್ನೇ
ಮಂಡೆ ಹಾಲಿನ ಮೇಲೆ. ಇವರು ಹೋದವರೇ. ಓ ಎಣ್ಣೆ, ಓ ಎಣ್ಣೆ, ಎಣ್ಣೆ ಬಿಡಬೇಕು ಅಂತ ಅದರ ನೆನಪಾಗುತ್ತಾ ಉಂಟ. ಅಲ್ಲ ಅವಳನ್ನು ಕರೆಯುದು. ನೀನು ಉಳಿಬೇಕಾ ಅದರನ್ನು ಮರೆತು ಬಿಡಬೇಕು. ಅದು ಅವರು ಹೋದವರು ಅವಳನ್ನು ಕರೆಯುದು. ಆ ಹೆಣ್ಣು ನಾರಿಮಣಿ. ನಾರಿಮಣಿ. ಓ ಮುನೆ ಮೋಹಿನಿ, ಮುನೆ ಮೋಹಿನಿ. ಮುನ್ನೆ ಅದು ಬೇರೆ ಹಾಕುವ. ಇಲ್ಲ ಮನಮೋಹಿನಿ. ಸುರ ಸುಂದರಿ. ಸುರ ಸುಂದರಿ. ಓ ಕುಂಬು ಪುಗೆರೆ. ನಂಗೆ ಅರ್ಥ ಆಗುದಿಲ್ಲ. ಮುಂದುವರಿಸು ತೊಂದರೆ ಇಲ್ಲ. ಕುಂಬು ಬಯ್ಯದ ಪುಗೆರೆ. ಇರ್ಲಿ. ನೀನು ಇಲ್ಲಿರುವುದು ಸರಿಯಲ್ಲ. ಬಹಳ ಬಯ್ಯತೆ ಹೇಳ್ಬೇಕಾಗಿ. ನಮ್ಮೊಡೆಯ ಮೂರು ಲೋಕದ ಗಂಡ ಹರಿಪುರ ಮಾತಾಡ. ಯಾವುದು ಅದು? ನಿನ್ನ ಮನೆಯಲ್ಲಿದ್ದದ್ದು ಅಲ್ಲ, ನಿಮ್ಮ ಹೆಸರು. ಅವರನ್ನು ಒರೆಸು 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 ವರ್ರಿಸು ಮದುವೆಯಾಗು ಹೇಳಿದ್ರ? ಇಲ್ಲ, ನಲ್ಲಿ ಮೈಕಾಡ್ಲು. ಮೈಕಾಡ್ಲು ಮಾಯವಾದಳೆ. ಹುಳಗಳ ರೂಪದಲ್ಲಿ ಬಂದು ಕುಕ್ಕಿದ್ಲು ಭದ್ರಕಾರಿಯಾಗಿ ಹೊಸ ಬಿಟ್ಟು.
ನಮ್ಮ ಒಡೆಯನಾದದ್ದು ಅರುಣಾಸುರ ಕಳುಹಿಸಿಕೊಟ್ಟಿದ್ದಾನೆ. ನೀನಾಗಿ ಬರುತ್ತೀಯ ಅಲ್ಲ ಎಲ್ಲ ತಗೊಂಡು ನಾನು ಕೈಗೊಂಡ ಧರ್ಮ ಇದ್ದದ ಕೊನೆಯ ಬಲಿವಷ್ಟು ನೀನು ನಿದ್ದನ್ನು ಎತ್ತು ಬಂದಿದ್ದೀಯ. ನಿನ್ನನ್ನು ಚಿರನಿದ್ದೆ ಕಳಿಸುತ್ತೇನೆ. ನಾರಿ ಕಣ್ಣೀರ ಅಭಿಷೇಕದಿಂದ ಅರ್ಚಿಸುತ್ತ ಮಾಂಗಲ್ಯ ಭಾಗ್ಯವ ಉಳಿಸಿ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ Bye.
ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಯಶೋಮತಿ, ನಿನ್ನ ಉಸಿರೇ ನನ್ನ ಚೈತನ್ಯ, ನಿನ್ನ ನಗುವೇ ನನ್ನ ಪ್ರಾಣ. ಹೀಗೆ ಬಾ, ಕುಳಿತು ಮಾತಾಡೋಣ. ಹೀಗೆ ಬಾರೆ, ಹೀಗೆ ಅವಳ ವಿಚಾರವನ್ನು ಬಿಟ್ಟು ಬಿಟ್ಟೆ ಸ್ವಾಮಿ. ಓ ಅಸುರ ಕುಲ ಸಾಮ್ರಾಜ್ಞಿ, ಯಾಕೆ ಕುಳಿತ ಹೇಳು? ನಿಮ್ಮ ಚರಣದಾಸಿ ನಾನಲ್ವೇ? ಅಲ್ವೇ? ಮತ್ತೆ ಅಸುರ ಕುಲದ ಸಾಮ್ರಾಜ್ಞಿಯಾಗಿರುವೆ. ನೀನು ನನ್ನ ಸೇವಕನಲ್ಲ. ಸೇವಕಳಾಗುವುದಕ್ಕೆ ನೀನು ಅಲ್ವೇ? ಏನು ಮಾಡೋಣ ಹೇಳು? ಆಹಾ, ನದಿಯ ತಟಾಕದಲ್ಲಿರುವಂತಹ ಆ ಮೋಹಿನಿಯನ್ನು ನೋಡಬೇಕು ಎನ್ನುವಂತಹ ಆಶೆಯಿಂದ ನಿನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ನಿನ್ನನ್ನು ವಂಚಿಸಿ ಹೋದೆ ಯಶೋಮತಿ. ಆದರೆ ಅಲ್ಲಿ ಕಾಣುತ್ತಿರುವುದು ಕಂಡವಳು ಹೆಣ್ಣಲ್ಲ, ಮತ್ತೆ ನಮ್ಮ ಕುಲವನ್ನೇ ಸರ್ವನಾಶ ಮಾಡುವುದಕ್ಕಾಗಿ ಬಂದಿರುವಂತಹ ಚಂಡಿಕೆಯವಳಾಗಿದೆ. ಜಗದಂಬೆ ಘನ ಪಾಪ ಕಾರ್ಯವುದಕ್ಕೆ ಫಲವೀಗಳು ದೃಢವಿದ ಶಿಕ್ಷಿಸುವುದಕ್ಕೆ ಬೇಕಾಗಿ, ಶಿಷ್ಟರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದಂತಹ ಜಗದ ಮಾತೆಯವಳು. ಜಗದ ಮಾತೆ ಜಗದ ಅಲ್ಲದೆ ಇದ್ರೆ ದೇವತೆಗಳ ಪಕ್ಷವನ್ನು ವಹಿಸಿ ನಮ್ಮವರ ಮೇಲೆ ಯಾಕೆ ಹಗೆತನವನ್ನು ಸಾಧಿಸುತ್ತಾರೆ ಕೇಳು. ಮಾತ್ರವಲ್ಲ, ಈ ಕಾಲದಲ್ಲಿ ನಮ್ಮನ್ನು ವಿರೋಧಿಸುವುದಕ್ಕಾಗಿ ಅಲ್ಲ, ನನ್ನನ್ನು ಕೇಳುವುದಕ್ಕಾಗಿ, ನನ್ನ ರೀತಿಯನ್ನು ನೀತಿಯನ್ನು ಪ್ರಶ್ನಿಸುವುದಕ್ಕಾಗಿ ಅವಳು ಯಾರು ಹೇಳು? ಅಂತಹ ಅವಳನ್ನು ಬದುಕುವವನು ನಾನು, ಕಾಂತೆ ನಾನು. ಸ್ವಾಮಿ, ಅದೆಷ್ಟೋ ದಿವಸಗಳಿಂದ ನಿಮ್ಮಲ್ಲಿ ಕೇಳದೆ ಉಳಿಯದಂತಹ ಪ್ರಶ್ನೆ ಇಂದು ಕೇಳುತ್ತಾ ಇದ್ದೇನೆ ಸ್ವಾಮಿ. ಪ್ರಭು, ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳು ಮಾಡಿದಿರಲ್ವಾ? ಯಾವ ಪುರುಷಾರ್ಥಕ್ಕಾಗಿ ಪ್ರಭು? ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸುತ್ತಾ ಇದ್ದ. ಬ್ರಾಹ್ಮಣರೆಲ್ಲ ಹಿಂಸಿಸಿದಿರಲ್ವಾ? ಯಾವ ಪುರುಷಾರ್ಥಕ್ಕಾಗಿ? ಆ ಬ್ರಾಹ್ಮಣರು ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರನ್ನು ಹಿಂಸಿಸಿದ್ರಲ್ವಾ? ಯಾವ ಸಾಧನೆಗಾಗಿ? ಅವರಿಗೆ ಸಹಾಯವನ್ನು ಮಾಡುತ್ತಾ ಇದ್ದಾರೆ. ಕಾಳಿಕಾ ಮಂದಿರವನ್ನೇ ಪುಡಿ ಪುಡಿ ಮಾಡಿದಿರಲ್ವಾ? ಯಾವ ಪುರುಷಾರ್ಥಕ್ಕಾಗಿ ಪ್ರಭು? ನಾನೇ ಪ್ರಜೆಗಳಿಗೆ ದೇವರು. ಮತ್ತೊಂದು ಗುಡಿಯೋ, ಮತ್ತೊಂದು ದೇವರೋ, ಮತ್ತೊಂದು ದೇವಿಯೋ ಅವಶ್ಯಕತೆ ಯಾಕೆ? ಅದಕ್ಕಾಗಿ ಎಲ್ಲವನ್ನೂ ಹಾರಿಗೈದಿದೆ. ಹಾಗಾದ್ರೆ ಮನೆಯಲ್ಲಿ ದುರ್ಗಾ ಪೂಜೆಯನ್ನು ಮಾಡಿದಂತಹ ನನಗೆ ಯಾಕೆ ಹಿಂಸೆಯನ್ನು ನೀಡಲಿಲ್ಲ? ಸಾಮ್ರಾಜ್ಞಿ, ನೀನು ಕೇಳುವಂತಹ ನೈತಿಕತೆ ನನಗೂ ಇಲ್ಲವೇ? ಹಾಗಾದ್ರೆ ಪ್ರಜೆಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯವೇ? ಸ್ವಾಮಿ, ಏನು ಅವಳು ಯಾರು, ಬಂದವಳು ಯಾರು ಎನ್ನುವ ಹಾಗೆ ನೀವು ತಿಳಿಯಬೇಕಿದ್ರೆ ನಿಮಗೆ ಹೊರಗಿನ ಕಣ್ಣು ಸಾಲದು ಸ್ವಾಮಿ, ಒಳಗಿನ ಕಣ್ಣು ಬೇಕು. ಒಮ್ಮೆ ಅಂತರಂಗದ ಕಣ್ಣನ್ನು ತೆರೆದು ನೋಡಿ, ಅವಳು ಬಂದವಳು ಶ್ರೀದೇವಿ ಎನ್ನುವುದು ನಿಮಗೆ ಸ್ಪಷ್ಟವಾಗುತ್ತದೆ. ಅಗತ್ಯ ಇಲ್ಲವೇ? ಕಳಿಸಿಕೊಟ್ಟಿದ್ದಾರೆ ನಮ್ಮವರನ್ನು.
ಹೋಗುತ್ತೇನೆ. ಬಲ ಇನ್ನೂ ನನ್ನಲ್ಲಿದೆ. ಯಾವ ಬಲ ಇದೆ? ಗಾಯತ್ರಿ ಮಂತ್ರದ ಬಲ. ಅದನ್ನು ಯಾವಾಗಲೂ ತ್ಯಜಿಸಿ ಆಗಿದೆ ನೀವು. ವರದ ಬಲ ಅದು ಈಗ ಉಳಿದಿಲ್ಲ ಸ್ವಾಮಿ. ಸೈನ್ಯದ ಬಲ ಅದೆಲ್ಲ ಅಳಿದು ಹೋಗಿದೆ. ಶರೀರದಲ್ಲಿ ಇನ್ನೂ ಬಲ ಇದೆ. ಇನ್ನೂ ಬಲವಿದೆ. ಇನ್ನೂ ಬಲವಿದ್ದರೆ ಎಲ್ಲಿ ತನಕ ಬರಬಹುದಾ ಬಲ? ಬೇಡವೇ? ನಿನ್ನ ಪ್ರತಿವ್ರತ ಧರ್ಮದ ಬಲ ಒಂದಿದ್ದರೆ ಸಾಕು, ಹೋಗಿ ಅವಳನ್ನು ಕೊಂದು ಬರುತ್ತೇನೆ. ಪಾತಿವ್ರತ್ಯವನ್ನು ಮೆರೆಸುವಂತಹ ಸಮಯ ಅಲ್ಲ ಸ್ವಾಮಿ ಇದು. ನನಗೊಂದು ಅನುಮತಿಯನ್ನು ಕೊಡಿ, ನಾನು ಹೊರಟು ನಿಲ್ಲುತ್ತೇನೆ. ನೀನು? ಹೌದು. ನೀನು? ಒಳ್ಳೆಯದಾಯಿತು, ಒಳ್ಳೆಯದಾಯಿತು. ಹೆಣಕತ್ತೆಯೊಂದು ವೀರ ವನಿತೆಯಾಗಿರುವಂತಹ ನೀನು ನನಗೆ ಸರಿಯಾದ ಹೆಂಡತಿ. ಹೌದು, ಹೋಗು. ನಮ್ಮ ವಿರೋಧಿಯಾಗಿರುವಂತಹ ದುಷ್ಟಯನ್ನು ಕೊಂದು. ಇಲ್ಲ ಇಲ್ಲ ಪ್ರಭು, ಮತ್ತೆ ನಾನು ಯುದ್ಧ ಮಾಡುವುದಕ್ಕೆ ಹೋಗುವುದಲ್ಲ. ಮತ್ತೆ ಆ ಜಗದಂಬಿಕೆಯ ಪದತರದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ ಎನ್ನುವ ಹಾಗೆ ಬೇಡುವುದಕ್ಕೆ ಹೋಗುತ್ತೇನೆ ನಾನು. ಯಶೋಮತಿ, ಹಾಗಾದರೆ ನಿನ್ನ ಗಂಡನಾಗಿ ವೀರ ಪುರುಷನಾಗಿ ಅರುಣ ಏಕೋದೇವನಾಗಿ ನನ್ನಲ್ಲಿರಬೇಕು. ನೀವು ಮನೆಯ ಒಳಗಿದ್ದುಕೊಳ್ಳಿ. ರಣಹೇಡಿಯಂತೆ ಜೀವ ಭಯದಿಂದ ಮನೆಯ ಒಳಗೆ ದಾಂಪತ್ಯ ಜೀವನದಲ್ಲಿ ಅದೆಷ್ಟೋ ವರ್ಷಗಳಿಂದ ಕಳೆದವರು ನಾವು, ಸಂತೋಷವನ್ನುಂಡವರು ನಾವು. ಇದುವರೆಗೆ ನಿನ್ನನ್ನು ಬೈದವನಲ್ಲ, ನಿನ್ನ ಮನಸ್ಸನ್ನು ನೋಯಿಸಿದವರು ನಾನಲ್ಲ. ಏನೋ ಸಿಟ್ಟಿಗೆ ಬುದ್ಧಿಯ ಕೈಯಲ್ಲಿ ಸಿಟ್ಟನ್ನು ಕೊಟ್ಟೆ ನಾನು. ನಿನಗೆ ನೋವಾಯಿತೆ? ಇಲ್ಲ. ಈ ರೀತಿಯಾಗಿ ನಮ್ಮ ಸಂಸಾರದಲ್ಲಿಯೂ ಕೂಡ ಬೀಜ ಬೀಜ ಮೊಳಕೆ ಒಡೆಯುವುದಕ್ಕೆ ಆದಷ್ಟೇ ಕಾರಣಕರ್ತರು. ಅವಳಿಂದಾಗಿ ಹೀಗಾಗಿದೆ. ಚಿನ್ನ, ಏನು ಬೇಸರಿಸಬೇಡ, ಬೇಸರಿಸಕೂಡದು. ನೀನು ಇನ್ನೂ ನನ್ನಲ್ಲಿ ಬಲವಿದೆ. ಆಕೆಯನ್ನು ಕೊಂದು ಇನ್ನಿಲ್ಲದಂತೆ ನಾನು ಮಾಡಿ ಬರುತ್ತೇನೆ. ಇಡೀ ಸ್ವಾಮಿ, ನಿಮ್ಮ ಹಠವನ್ನೊಮ್ಮೆ ಬಿಟ್ಟು ಬಿಡಿ. ಇಲ್ಲವೇ? ಈಗಲಾದರೂ ಆಕೆಯ ಪದತಲದಲ್ಲಿ ಬಿದ್ದು ಕ್ಷಮೆಯನ್ನು ಯಾಚಿಸಿ ಖಂಡಿತವಾಗಿಯೂ ನಿಮಗೆ ಬದುಕುವುದಕ್ಕೆ ಆಕೆ ಅವಕಾಶವನ್ನು ಕೊಡುತ್ತಾಳೆ. ಅವಕಾಶ ಕೊಟ್ಟು ಆಕೆಯ ಅನುಕಂಪದಿಂದ ಬದುಕುವ ಬದುಕು ಈ ಅರುಣಾಸುರನಿಗೆ ಬೇಡವೇ? ಮತ್ತೆ ಕಟ್ಟ ಕಡೆಯದಾಗಿ ಹೇಳುತ್ತೇನೆ, ಹೋಗುತ್ತೇನೆ, ಅವಳನ್ನು ತರಿದು ಬರುತ್ತೇನೆ. ಹೋಗಿ ಮಾಡುವ ಕಾಯಕದಲ್ಲಿ ಯಶಸ್ವಿಯಾಗುವುದಕ್ಕೆ ನೀರು ಕಾರಣೀಕರ್ತಳಾಗಬೇಕು. ಅದಕ್ಕೆ ಬೇಕಾಗಿ ವೀರ ಇಲ್ಲ ಕಟ್ಟಲಾರಿ. ಕಟ್ಟುತ್ತೇನೆ. ನಿಮಗಲ್ಲ ಸ್ವಾಮಿ, ಶ್ರೀದೇವಿಯ ಕೈಗೆ ರಕ್ಷಾ ಕಂಕಣವನ್ನು ಕಟ್ಟುವುದಕ್ಕೆ ನಾನು ಹೋಗುತ್ತೇನೆ. ಹೌದು, ಹೋಗುತ್ತೇನೆ, ಹೋಗುತ್ತೇನೆ. ಅರುಣಾಸುರ ಮಡದಿಯಾಗಿ ನಾನು ಮೀರಿ ನಡೆಯಬಹುದು. ಸಾಮ್ರಾಜ್ಞಿಯಾಗಿ ಮೀರಬಹುದು. ದೇವಿಯಾಗಿ ಮೀರುತ್ತೇನೆ. ಹೋಗುತ್ತೇನೆ, ಹೋಗುತ್ತೇನೆ, ಬಂದಿದೆ
ಯಾರಲ್ಲಿ ಆ ಔಷಧಿಯನ್ನು ಮಾಡುವುದಕ್ಕೆ ಪಂಡಿತರನ್ನು ಬಲ ಹೇಳಿ ನನ್ನ ಹೆಂಡತಿಯನ್ನು ಉಳಿಸಿ ಮುಳ್ಳಿ ಇಲ್ಲ. ಯಾವ ವೈದ್ಯರು ಬಂದರು, ಯಾವ ಪಂಡಿತರು ಬಂದರೂ ಇದು ವಾಸಿಯಾಗುವುದಿಲ್ಲ. ಇಲ್ಲ ಚಿನ್ನ, ನಿನಗೇನಾಗುವುದಿಲ್ಲ. ಯಶೋಮತಿಯ ಕಾಲ ಅಂತ್ಯವಾಯಿತು. ಇಲ್ಲ ಚಿನ್ನ, ಹಾಗಾಡಬಾರದು. ನೀನು ಹಾಗಾಡುವ ಕೂಡದು. ಇನ್ನು ಬದುಕಿ ಉಳಿಯಲಾರೆ ನಾನು. ಕೇಳಿ ಸಹಿಸಿಕೊಳ್ಳುವುದಕ್ಕೆ ನನಗಾಗುವುದಿಲ್ವೇ? ಈಗಲಾದರೂ ಅಂಬಿಕೆಯ ಬಳಿಗೆ ಹೋಗಿ ಅವಳ ಪಾದ ದ್ವಯಗಳಿಗೆ ವಂದಿಸಿ ಕ್ಷಮೆಯನ್ನು ಯಾಚಿಸಿ ನಿಮಗೆ ಬದುಕುವುದಕ್ಕೆ ಅವಕಾಶವನ್ನು ಕೊಡುತ್ತಾರೆ. ಜೀವ ಇರುತ್ತಾ ಅವಳಿಗೆ ಶರಣಾಗಲಾರೆ, ಕೊಂದು ಕಳೆಯುತ್ತೇನೆ. ಏನೇ ಒಂದು ಅಗೋಚರವಾದಂತಹ ಶಕ್ತಿ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಇಲ್ಲ ಚಿನ್ನ, ನಾನಿರುವಾಗ ಯಾರು ನಿನ್ನನ್ನು ಮುಟ್ಟುವುದಕ್ಕೂ ಬರಲಾರರು. ಕಡೆಯ ಬಾರಿಗೆ ನಿಮ್ಮ ಒಂದು ಆ ಸುಂದರವಾದಂತಹ ಮುಖವನ್ನು ಕಾಣುತ್ತೇನೆ ಸ್ವಾಮಿ. ಈಗ ಮಾತಿಲ್ಲ ಸ್ವಾಮಿ, ನೀವಿನ್ನು ಏಕಾ ಇದುವರೆಗೆ ಅರುಣಾಸುರನ ಜೀವಕ್ಕೆ ಜೀವವಾಗಿ ಇದ್ದಂತ ನನ್ನ ಮಡದಿಯನ್ನು ಕಳೆದು ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಅಸುರ ಕುಲದ ಸಾಮ್ರಾಜ್ಯದ ಬಾಲಭಾಸ್ಕರನೇ ಅಸುರ ಕುಲದ ನಂದ ದೀಪವೇ ನಂದಿ ಹೋಯಿತೆ. ಈ ಅರುಣಾಸುರನಿಗೆ ಇದುವರೆಗೆ ಪ್ರಾಬಲ್ಯ ಪ್ರತಿಷ್ಠೆ ಉಂಟಾಗುವುದಕ್ಕೆ ನನ್ನ ಮಡದಿಯಾಗಿರುವಂತ ಯಶೋಮತಿಯ ಪತಿವ್ರತ ಧರ್ಮ ಅಂತ ನನ್ನ ಮಡದಿಯನ್ನೇ ನನ್ನ ಕೈಯಾರೆ ಪರಮ ಪಾತಕಿ ಅರುಣಾಸುರ. ಓ ನನ್ನ ಚಿನ್ನ, ನನ್ನನ್ನು ಕ್ಷಮಿಸಿ ಬಿಡೆ, ನನ್ನನ್ನು ಕ್ಷಮಿಸು ಚಿನ್ನ, ನನ್ನನ್ನು ಕ್ಷಮಿಸು. ಯಾತಕ್ಕೆ ಭುವನ ತ್ರಯಂಗಳು, ಯಾತಕ್ಕೆ ಅಧಿಕಾರ, ಯಾತಕ್ಕೆ
ಎನ್ನುವಂತಹ ಗರ್ವ ನನ್ನಲ್ಲಿ ಅಡಕವಾಗಿದೆ. ಆದರೆ ಆ ಗರ್ವ ಎಲ್ಲವೂ ಈ ಕಾಲದಲ್ಲಿ ಅಡಗಿ ಹೋಯಿತಲ್ಲ. ಬೇಕೆ ನನಗೆ ಬೇಕೆ ನನ್ನ ಮನದಿ ಇಲ್ಲವಾಗಿರುವಂತಹ ಈ ಜೀವನ ಅರುಣ ದಾನವನಿಗೆ ಬೇಕೆ. ನನ್ನ ಈ ಮುಖವನ್ನು ಹೇಗೆ ತೋರಿಸಲಿ, ಯಾರಿಗೆ ತೋರಿಸಲಿ? ನನ್ನ ಚೈತನ್ಯವೇ ಇಲ್ಲೆಲ್ಲವಾಗಿ ಹೋದ ಮೇಲೆ ಕೇವಲ ಜಡಡಿಂಬವನ್ನು ಹೊತ್ತುಕೊಂಡು ಯಾವ ಸಾರ್ಥಕ್ಯಕ್ಕಾಗಿ ನಾನು ಬದುಕಲಿ, ಜೀವಿಸಲಿ? ಇಲ್ಲ ಇಲ್ಲ ಚಿನ್ನ, ನಿನ್ನ ಜೊತೆಯಲ್ಲಿ ನಾನು. ನೀನೇ ಕೇಳೋದು? ನನ್ನ ಹೆಂಡತಿಯೇ ಸತ್ತು ಹೋಗಿದ್ದಾಳೆ, ಬಡಿದಿದ್ದಾಳೆ. ನೀನು ಪರಬ್ರಹ್ಮ ಸ್ವರೂಪಿಯರು. ಮತ್ತೆ ಬ್ರಹ್ಮತ್ವವನ್ನು ಏರಿದ್ದೇನೆ ನಾನು. ಬ್ರಹ್ಮನಾದವನಿಗೆ ಸೃಷ್ಟಿಸುವುದಕ್ಕೆ, ಪಾಲಿಸುವುದಕ್ಕೆ, ಲಯಗೊಳಿಸುವುದಕ್ಕೆ ಬರ್ತದೆ. ನನ್ನ ಹೆಂಡತಿಯನ್ನು ಬದುಕಿಸುವುದಕ್ಕೆ ನನಗೇನು ಕಷ್ಟವೇ ಇಲ್ಲ. ಹೆದರಲಾರೆ, ಹೆದರಲಾರೆ. ಅರುಣಾಸುರನ ಆಜ್ಞೆ ಎದ್ದೇಳೆ. ಅರುಣ ದಾನವನ, ಅರುಣ ದೇವನಾಜ್ಞೆ ಹೇಳು. ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಅರುಣಾಸುರ ರಾಜ್ಯ ಹೇಳು, ಹೇಳು, ಕಾರಣಕರ್ತಳಾಗಿರುವಂತಹ ದುಷ್ಟೆ. ಮಹಾರಾಜವರ ಅರಿವಾಗಿದೆ. ಮಹಾರಾಜರಿಗೆ ಮೋಕ್ಷ ಕೊಡಬೇಕಂತೆ. ಸಾಕು. ಮಗಳೇ ಮೋಕ್ಷವ ಪಡೆಗೆನುತ ಸುಗುಣೆಗಾವಾಗಿನಿಯ ಪುಣ್ಯೋದಕವ ಪ್ರೋಕ್ಷಿಸುತ್ತ ಕಾಣುತ್ತಾ ಇದ್ದೇನೆ. ನಂದಿನಿ ನದಿಯಲ್ಲಿ ಸಾಗಿ ಬರುತ್ತಾ ಇದ್ದಂತಹ ಹೊತ್ತಿನಲ್ಲಿ ಮಾಲಿನಿ ಬಂಡೆಕಲ್ಲಿನಿಂದ ಜಾರಿ ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಹಾಗಿದ್ದರೆ ಯಾರೀಕೆ ಯಾಕೆ ಈ ರೀತಿ ಆಗಿ ಹೋಯಿತು? ಹೌದು, ಒಂದು ಕಾಲಕ್ಕೆ ಯಕ್ಷಲೋಕದಿಂದಲೇ ಇಳಿದು ಬಂದಂತ ಯಕ್ಷ ಕನ್ನಿಕೆಯರು, ಸೌಗಂಧಕ ಮೇಕಲಿಯರು ಮಹೋಗ್ರಾಮುನಿಯ ಕ್ರೋಧಕ್ಕೊಳಗಾಗಿ ಶಾಪಕ್ಕೊಳಗಾದವರಿದ್ದಾರೆ. ಭೂಲೋಕದಲ್ಲಿ ಸಾಮಾನ್ಯ ನಾರಿಯರಾಗಿ ಹುಟ್ಟಿ ಎನ್ನುವಂತೆ ಯಶೋಮತಿಯಾಗಿಯೂ ಅಥವಾ ಸಖಿಯಾಗಿಯೂ ಹುಟ್ಟಿಕೊಂಡವರಿದ್ದಾರೆ. ಈ ಕಾಲಕ್ಕೆ ಮೋಕ್ಷವು ಸಿಗುವಂತಹ ಕಾಲ ಸನ್ನಿಹಿತವಾಗಿದೆ. ತಡ ಮಾಡುವುದಲ್ಲ, ನಂದಿನಿ ನದಿಯ ಜಲವನ್ನೇ ಇವರ ಮೇಲೆ ಪ್ರಾಕ್ಷಿಸಿದ್ದೇನೆ. ಮೋಕ್ಷಗಾಮಿ
ಕುಡಿಯಲು ದೇವಲೋಕದಿ ತಂದ ಎಳನೀರ ಅಭಿಭಕ್ತಿ ಭಾವದಿ ಅಭಿಷೇಕವೇ ಜಗಿಗೆ ದೇವಲೋಕದಿಂದ ತಂದಂತ ಕಲ್ಪವೃಕ್ಷದ ಎಳನೀರಿನಿಂದ ಅಭಿಷೇಕವನ್ನು ಮಾಡಿದ್ದೇವಮ್ಮ. ದೇವಲೋಕದಿಂದಲೇ ತಂದಂತಹ ಮಲ್ಲಿಕಾ ಮಾಲಿಕೆಯನ್ನು ಧರಿಸಿದ್ದೇವೆ. ದೀರ್ಘಕಾಲ ಗಾಯತ್ರಿ ಉಪಾಸನೆಯನ್ನು ಮಾಡಿರುವಂತಹ ಅರುಣಾಸುರನಿಗೆ ಮೋಕ್ಷವನ್ನು ಒದಗಿಸಿ ಶಾಂತಳಾಗುತ್ತಾನೆ. ನನ್ನಂತಹ ಬೇಕರುವಂತಹ ರೂಪವನ್ನು ಕಂಡು ಭಯಗೊಂಡ ನೀವು ಮಗನೇ, ಭಯಪಡದಿರು, ಶಾಂತಳಾಗಿದ್ದೇನೆ, ಶಾಂತಳಾಗಿದ್ದೇನೆ. ನನ್ನನ್ನು ಶಾಂತಗೊಳಿಸಲಿಕ್ಕೆ ಬೇಕಾಗಿ ದೇವಲೋಕದ ಎಳನೀರ ಅಭಿಷೇಕ ಮಲ್ಲಿಕ ಪುಷ್ಪವನ್ನು ಸಮರ್ಪಿಸಿದ್ದೀರಿ. ಮನಸ್ಸಿಗೆ ಸಂತೋಷವಾಯಿತು. ಸ್ವರ್ಗಲೋಕದ ಸುರಪೀಠವನ್ನು ನಿನ್ನ ಪಾಲಿಗೆ ಒದಗಿಸಿಕೊಟ್ಟಿದ್ದೇನೆ. ಹೋಗು ಮಗನೇ, ನಾಕವನ್ನಾಳಬೇಕು. ಜಾಬಾಲಿ ಮುನಿ, ದುಷ್ಟನಂತ ಅರುಣಾಚಲ ರೂಪಕ್ಕೆ ಭಯಗೊಂಡಂತ ನೀನು ಮತ್ತು ನಿನ್ನ ಶಿಷ್ಯರು ಗುಹೆಯೊಳಗೆ ಅಡಗಿಕೊಂಡಿದ್ದೀರಿ. ಆ ಗುಹೆಗೆ ಇನ್ನು ಮುಂದಕ್ಕೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಕ್ಕೆ ಹೆಸರನ್ನು ಪಡೆಯಲಿದೆ. ಅಷ್ಟು ಮಾತ್ರವಲ್ಲದೆ ಹಿಂದಕ್ಕಾದರೂ ನಂದರಿಗೆ ಆಡಿದ ಮಾತಿನಂತೆ ಅವಳ ಗಟಿ ಪ್ರದೇಶದಲ್ಲಿ ಬ್ರಹ್ಮರಾಂಬಿಕೆಗೆ ನೆಲೆಯಾಗುವಳು ನಾನು. ಹಾಗಾಗಿ ಆ ಕ್ಷೇತ್ರವನ್ನು ಕಟೀಲು ಅಥವಾ ಕಟೀಲ ಎಂಬುದಕ್ಕೆ ಹೆಸರನ್ನು ಪಡೆಯಲಿದೆ. ತಾಯೇ, ಇನ್ನು ಮುಂದೆ ನಿನ್ನನ್ನು ಅರ್ಚಿಸುವಂತ, ಭಜಿಸುವಂತ, ಪೂಜಿಸುವಂತ ಬಗೆ ಹೇಗೆ ಅಮ್ಮ? ಜಾಬಾಲಿ ಮುನಿ, ಆವಾದಗೆನ್ನನಾರಿ ಕೇಳಸುಧೆಗೆ ಯಕ್ಷಗಾನ, ಸಂಗೀತ, ನೃತ್ಯ ಸೇವೆಯನ್ನು ಯಾರು ಮಾಡುತ್ತಾರೋ ಅವರ ಕಷ್ಟವನ್ನು ಪರಿಹರಿಸಿಕೊಡಲು ನಾನೇ ಆಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಪರಮ ಪತಿವೃತ್ತಿ ಅಂತ ಯಶೋಮತಿ ಆತ್ಮ ನನ್ನಲ್ಲಿ ಐಕ್ಯವಾಗಿದೆ. ನನ್ನನ್ನು ಕಾಣುವಂತಹ ಭಕ್ತಾಭಿಮಾನಿಗಳು ಅರಶಿನ, ಕುಂಕುಮ, ಪಟ್ಟೆ ಸೀರೆ, ಕರಿಯಮಣಿ, ಕಪ್ಪು ಬಳೆ ಇದನ್ನು ತಂದು ಯಾರು ಸಮರ್ಪಿಸುತ್ತಾರೋ ಅವರ ಕಷ್ಟವನ್ನು ಪರಿಹರಿಸಿಕೊಡಲು ನಾನೇ ಆಗಿದ್ದೇನೆ. ಭೂಲೋಕದಲ್ಲಿಂತಹ ಪತಿವೃತ್ತಿ ಹೆಣ್ಣು ಮಕ್ಕಳ ಮಾಂಗಲ್ಯ ಭಾಗ್ಯವನ್ನು ಸದಾಕಾಲ ಉಳಿಸಿಕೊಡುತ್ತೇನೆ. ಹಾಗಾಗಿ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಮುನಿಗಳ ವೃಂದದೊಡನೆ ಲಿಂಗರೂಪಿ ದುರ್ಗಾಂಬಿಕೆಯ ವಂದಿಸುತ್ತಾರತಿ ಬೆಳಗುತ್ತ ತಂದ ಎಳನೀರ ಅಭಿಷೇಕಗೈದು ಅರ್ಪಿಸಿದರೆ ಆಗಸದತ್ತ ದೃಷ್ಟಿಯನ್ನು ಹರಿಸಿದೆವು ಅಂತಾದರೆ ದೇವಾದಿ ದೇವತೆಗಳೆಲ್ಲ ಎಷ್ಟೊಂದು ಆನಂದವನ್ನು ಹೊಂದುತ್ತಾ ಇದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಸರಿ, ಸುಮ
ವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣವಾದದ್ದೇನು? ಭೂಮಿಯಲ್ಲಿ ಜಗದಾದಿ ಮಾವೆ ನೆಲೆಗೊಳ್ಳುತ್ತೇನೆ ಎನ್ನುವಂತ ಅಭಯದ ನುಡಿ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದರೂ ಅವಳ ದರ್ಶನ ಭಾಗ್ಯ ಸಿಗುವುದಕ್ಕೆ ಸಾಧ್ಯ ಉಂಟಾ ಹೇಳಂತೆ. ಅಂತಹುದರಲ್ಲಿ ಸಾಮಾನ್ಯ ಮನೆ ಮಂದಿಗಳಿಗೆಲ್ಲ ದ್ಯಾಯಿಯ ದರ್ಶನ ಭಾಗ್ಯ ಹೊಂದುವುದಕ್ಕೆ ಸಾಧ್ಯ. ಪುಣ್ಯವಾದಂತಹ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತೇನೆ ಎನ್ನುವಂತ ಅಭಯದ ನುಡಿಗಳನ್ನು ಕೇಳುವಾಗ ಎಲ್ಲರೂ ಆನಂದ ಹೊಂದುತ್ತಾ ಇದ್ದಾರೆ. ಪೂಜಿಸುವಂತಹ ಬಗೆ ಹೇಗೆ, ಭಜಿಸುವಂತಹ ಬಗೆ ಹೇಗೆ, ತಾಯಿಯೇ ಆಡಿದವಳಿದ್ದಾಳೆ. ಇನ್ನು ಮುಂದಕ್ಕೆ ಕಟೀಲು ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ತಾಯಿ ನೆಲೆಯಾಗುತ್ತಾಳೆ. ಇದಕ್ಕಿಂತ ಸೌಭಾಗ್ಯ ನಮಗೇನು ಬೇಕು ಹೇಳು? ಹೀಗಿರುವಾಗ ದೇವಲೋಕದ ಪೀಠವೆನ್ನುವುದು ನಿನಗಾಗಿ ಕಾಯುತ್ತಾ ಉಂಟು. ಬಹು ದೀರ್ಘ ಕಾಲಗಳೇ ಸಂದು ಹೋಯಿತು ನೋಡು. ದೇವಲೋಕದ ಪೀಠವನ್ನು ಬಿಟ್ಟಿದ್ದೀಯಾ, ಏನೋ ಭೂಲೋಕದಲ್ಲಿ ಅಲೆದಾಡಿಕೊಂಡಿದ್ದೀಯಾ. ಮತ್ತೊಮ್ಮೆ ನೀನು ದೇವಲೋಕವನ್ನು ಸೇರಿಕೊಳ್ಳಬೇಕು. ಅಲ್ಲಿ ಸಂತೋಷದಿಂದ ಆಳ್ವಿಕೆಯನ್ನು ಮಾಡಿಕೊಂಡು ಬರಬೇಕು ತಾಯಿಯ ಆಜ್ಞೆಗನುಸಾರವಾಗಿ. ಇನ್ನು ಮುಂದೆ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಆಖ್ಯಾನವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಶುದ್ಧ ಭಕ್ತಿಯಿಂದ ನೋಡುತ್ತಾರೋ ಅವರೆಲ್ಲರಿಗೂ ನಾವು ಆರಾಧನೆ ಮಾಡಿಕೊಂಡು ಬರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಭಾಗವತರಲ್ಲಿ ಒಪ್ಪಿಗೆಯನ್ನು ಕೇಳುತ್ತೇವೆ. ಇಂದಿನ ಶ್ರೀದೇವಿಯ ಸೇವಾಧಾರದ ಶ್ರೀಮಾನ್ ಮತ್ತು ಶ್ರೀ ವನಿತಾ ವಾಸಪ್ಪ ಪೂಜಾರಿಯವರಯ್ಯ. ಶ್ರೀಮಾನ್ ವನಿತಾ ವಾಸಪ್ಪ ಪೂಜಾರಿಯವರು, ಶ್ರೀಮಾನ್ ವನಿತಾ ವಾಸಪ್ಪ ಪೂಜಾರಿಯವರು ಅರ್ತಿಗಾರರು, ಕುಶಲ್ಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ಧ್ವಂಸದಿಂದ ಕೊಟ್ಟಿರುವಂತಹ ಕಾಂಚನ ವೀಳ್ಯ ದೇವರ 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 ದೇವರ
ಹೌದು